ಹರಿಗೌ ವೀರಗಣಾಧಿಪತ್ಯ ಶಿವಗೌ ಗೌರಿಂದಿರ ವಾಣಿಗೌ ಕರುಣಾಧಿ ವಸಿಷ್ಠ ನಾರದರಿಗೌ ಸಾಕ್ಷಾತ್ ಆಚಾರ್ಯಗೌ ಪರಮೇಷ್ಟ್ಯಾದಿ ಸುರೌಘಗಣಪತಿಗೌ ಸಾತ್ವಿಕ ಸನ್ಮಾರ್ಗಿಗೌ ಪರಮೋಲ್ಲಾಸದು ಎಲ್ಲರಿಗೆ ರಘುನವು ನಾಪೇಳುವೆ ಸಂತೋಷದಿ ಸುಮಧುರ ಬಹುಧೀರ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಅಂತರಂಗದಿ ಪೇಳುವೆ ತಿಳಿದು ಪೇಳು ಒಡಲು ನೆಲೆಯಿಂದೆನುತ ಬಹುಕಾಲ ಪರ್ಯಂತ ಒಡಲು ನೆಲೆಯಿಂದೆನುತ ಬಹುಕಾಲ ಪರ್ಯಂತ ಒಡಲಿಯನ್ನು ಪಾಲಿಸಿದೆ ಕಡುವೃದ್ಧನಾದೆ ಒಡಲಿಯನ್ನು ಪಾಲಿಸಿದೆ ಕಡುವೃದ್ಧನಾದೆ ಮಂತ್ರಿ ಮಹಾವೀರ ಸುಮಂತ ಬಹುಧೀರ ಪೊಡವಿಯನು ನಾಗೆ ಕೊಡುವೆ ನಾನಾದ ಕೆಲ್ಲ ಪೊಡವಿ ಪಾತಿಗಳ ಕಾರಸು ಪುರವ ಸಿಂಗಾರಿಸು ಪೊಡವಿ ಪಾತಿಗಳ ಕಾರಸು ಪುರವ ಸಿಂಗಾರಿಸು ಇಂಥ ಶಿಷ್ಟ ಮುನಿ ಮಂತ್ರಿಗಳ ಕೂಡೆ ವಸಿಷ್ಠ ಮುನಿ ಮಂತ್ರಿಗಳ ಕೂಡೆ ಅಂತರಂಗದಿ ದಶರಥೇಂದ್ರ ಮಾತಾಡೆ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ನಾಳೆ ರಾಮಚಂದ್ರ ಗಭೀಷೇಕ
ಮಂತರೇ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಮಂತರೇ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಕಂದರ ಚಂದ್ರನ ಆನಂದವ ನೋಡುವ ನಾಳೆ ಕಂದರ ಚಂದ್ರನ ಆನಂದವ ನೋಡುವ ನಾಳೆ ಮಂದರೆ ಕೇಳೊಳ್ಳಿದಾಯ್ತು ಚಂದವಾಯಿತದಕೇನು ಧರಣಿಯಾಧಿಪತಿತ್ವ ರಾಮಗಾದರೆ ಧರಣಿಯಾಧಿಪತಿತ್ವ ರಾಮಗಾದರೆಯಿಂದ ಭರತ ದಾತನಾಲಿ ಚಾಕರಿ ಯಹುದಮ್ಮ ತರುಣಿ ಕೌಸಲ್ಯ ಪಟ್ಟ ನರಸಿಯಾಗುವಳು ನೀ ನಿರತ ಸೇವಕ ವೃತ್ತಿ ಪರಿಚಾರಿ ಧರಣಿಯಾಧಿಪತಿತ್ವ ರಾಮಗಾದರೆ ನೀ ಪರಿಚಾರಿ ಕಾಮಿನಿಯರಳು ನೀವಾಳಿ ರಾಮನು ಹಿರಿಯವನಾಗಿದ್ದ ಮೇಲೆ ಈ ಸೀರೆಯ ಭರಮನೂದಿದು ಲೋಕಕ್ಕೆ ಸರಿಯೇ ಗುಣವೆರೆಯೇ ಹೊಸ ಪರಿಯೇ ನೀನೇ ನರಿಯೇ ಗುಣವೆರೆಯೇ ಹೊಸ ಪರಿಯೇ ನೀನೇ ನರಿಯೇ ಮಾತನಾಡುವರೆ ಆಳಿ ಮಕ್ಕಳು ಮುದಿಗೂಗೆ ಹತ್ತ ಕಾಗೆ ಚಾಡಿಯಾಗಿ ನಗೆ ಮಾತಾಡುವರೆ ಆಳಿ ಸೊಕ್ಕಿದ ಹೆಣ್ಣಂತ ಸೊಕ್ಕಿದ ಹೆಣ್ಣಂತ ಜಕ್ಕುಲಿದೆಯ ಹೋಗು ನಾಯೆ ಸುಮ್ಮನೆ ಎದಲು ಹೊಕ್ಕಳು ಹೃದಯವ ಮಾಯದಿ ರಕ್ಕಸಿ ಕದಡಿದಳು ಕೈಕೆಯಂತ ಕರಳು
ಕರುಣಿ ಕೈಕೋ ದೇವಿ ಕರುಣಿ ಕೈಕಳಾದೇವಿ ಅಂತಃಪುರದಿ ಯೋಚಿಸುತ್ತಕ್ಷಣ ಹಿರಿಯರ ಮಗೆ ಪಟ್ಟಾದರೆ ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು ಎನ್ನ ಮಗನಿಗೆ ನಿರತಬಹುದೈ ಸೇವ್ಯ ವೃತ್ತಿಯು ಸರಿಯಹುದು ಬಂದರೆ ಅನುಡಿ ಎಂದರಿತು ತನ್ನಳು ತಾನೆ ಕರೆದಿತ್ತೆಂದಳಿಂದು ಮುಖಿ ಸಖಿನಿ ಬೇಳಿದ ಸಾಕಾಲ ಕಟ್ಟುವುದನ್ನು ಕಿತ್ತು ಎನ್ನೊಮ್ಮೆ ಕಟ್ಟುವುದನ್ನು ಸಖಿನಿ ಬೇಳಿದ ಮಾತು ಸಕಲವು ಲೇಸಾಯ್ತು ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತೆರಡು ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತೆರಡು ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಮಾಲೆ ಇಂದು ಕೇಳು ಕೊಟ್ಟ ಮೇಲೆ ಮುಂದೆ ಹೇಳು ಕಾರ್ಯಮಾಲೆ ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತೆರಡು ಇಂದು ಕೇಳು ಇರೇಳು ಪರಶುರಾಮ ಅರಣ್ಯದೊಳ್ಳಿರಬೇಕು ಈರೇಳು ಪರಶುರಾಮ ಅರಣ್ಯದೊಳ್ಳಿರಬೇಕು ಧರಣಿಯ ಎನ್ನ ಪುತ್ರ ಭರತನಿಗೆ ಕಟ್ಟಬೇಕು ಧರಣಿಯ ಎನ್ನ ಪುತ್ರ ಭರತನಿಗೆ ಕಟ್ಟಬೇಕು ಎಂದು ಕೇಳು ಕಾಂತನಳು ಸಂದೇಹ ಮಾಡಬೇಡ ಮುಂದೆ ಕಾರ್ಯವೆಲ್ಲ ಲೇಸು ಇಂದೀವ ರಾಕ್ಷಿಯೇ ಕೇಳು ಹೇಳು ಪರಶುರಾಮ ಅರಣ್ಯದೊಳ್ಳಿರಬೇಕು ಮತದೊಳ ಕೈಗೆಯು
ಅತಿಶಯ ಕಡೆಗೆ ಇಟ್ಟ ಕಸ್ತೂರಿ ಕೈಗೊಟ್ಟು ಲಕ್ಷ್ಮಣ ನಿಂತೆಂದು ಕೇಳಿ ಭೂಪಾಲ ಲಕ್ಷ್ಮಣ ನಿಂತೆಂದು ಕೇಳಿ ಭೂಪಾಲ ಆ ಕ್ಷಣದಲ್ಲಿ ಬಂದು ಕೈಕೆಯ ಕಟ್ಟ ಆ ಕ್ಷಣದಲ್ಲಿ ಬಂದು ಕೈಕೆಯ ಕಟ್ಟ ಸಂತೋಷವಾಗಿಯೇ ಕೊಡು ಸಂದೇಹವ ಬಿಟ್ಟು ವಲ್ಲಭ ಕೇಳೆನ್ನ ಮನದಲ್ಲಿರುವ ಕ್ಲೇಶ ಕತೆ ಕೇಳಿ ಒಂದು ಮಾತಿಗೆ ಇದ್ದಾದೊಂದು ಸಿಟ್ಟೆ ಶುದ್ಧವಾಗಿ ಬೇಡಿಕೋಣ ಕೊಟ್ಟೆ ಶುದ್ಧವಾಗಿ ಬೇಡಿಕೋಣ ಕೊಟ್ಟೆ ನೇಮವೆಂದೇ ಎನ್ನುತ್ತ ಕೈಯ ಮೇಲೆ ಕೈಯ ತಟ್ಟು ನೇಮವೆಂದೇ ಎನ್ನುತ್ತ ಕೈಯ ಮೇಲೆ ಕೈಯ ತಟ್ಟು ಕಾಮರೂಪ ಸಿದ್ಧವೆಂದು ಕೊರಳನು ನೀ ಮುಟ್ಟು ಕಾಮರೂಪ ಸಿದ್ಧವೆಂದು ಕೊರಳನು ನೀ ಮುಟ್ಟು ಶುದ್ಧವಾಗಿ ಬೇಡಿಕೊಡ ಕೊಟ್ಟೆ ಭೂಮಿಯ ನೀಯನ್ನ ಪುತ್ರ
ಕುಶನೆ ಕೇಳಿದ್ದು ಮನುಜರು ನೆನೆದುದೊಂದು ವಿಧಿವಶವಿದಾಯ್ತು ಮೀರುವರ್ಯಾರು ಕಲ್ಪಿತವ ವಸುಧೀಶ ಕೊಟ್ಟ ನಂಬುಗೆಗೆ ಮೂರ್ಛಿತನಾಗಿ ಹಮ್ಮೈಲಿ ಬಿದ್ದಿದ್ದನು ಉಸಿರಾರದೆ 3 ಗಳಿಗೆ ಪದಿಯಂತ ತನ್ನ ಶವಿಲ್ಲದಾಯ್ತು ಸರ್ವೇಂದ್ರಿಯಗಳು ಸಹಿತ ಬಿಸಜಮೋಚನೆ ಕೈಕೆಯೌದಾಡಿ ಮರುಗುದವು ದಶರಥೇಂದ್ರ ನುಡಿದರು ಕಬ್ಬು ಕಂಠೀನಿ ಚಾರು ಶೀಲೆ ಕಮಲಮುಖಿ ಕುಂಭಕೂಟೆ ಪುತ್ತಳಿಯ ಬೊಬ್ಬೆ ಪ್ರತಿರಂಭೆ ಅರನಿಮಿಷ ಮಾತ್ರ ರಾಘವನ ಅರನಿಮಿಷ ಮಾತ್ರ ರಾಘವನ ಬಿಟ್ಟು ಇರಲಾರದಯ್ಯೋ ಮೋಹನನ ಇನ್ನೆಂದು ಕರೆದು ವಿಪಿನಗೆ ಕಳುಹಲೀಗ ಸಣ್ಣವರ ಇನ್ನೆಂದು ಕರೆದು ವಿಪಿನಗೆ ಕಳುಹಲೀಗ ಸಣ್ಣವರ ಕಪ್ಪು ಕಂಠಿನಿ ಚಾರು ಶೀಲೆ ಇನ್ನು ಅದು ಲೆಕ್ಕ ಸರಿ 2 ಮೊಳ ಮೊದಲು ಇಟ್ಟುಕೊಳ್ಬೇಕು. ಇಟ್ಟುಕೊಂಡು ಇಡಬೇಕು. ಇದಾ ಪ್ರಸಾದ ನನಗೆ ಮರವಾಗಿದೆ, ಸ್ವಲ್ಪ ಬೇಗ ಸಾಕಾರಕ್ಕೆ ಬೇಕು. ಏಲ್ವಾ ಅಂದ್ರೆ 24 ಮೊಳದ ಸೀರೆಯನ್ನು 2 ಮೊಳ ನಾವು ಲೆಕ್ಕಾಚಾರ ಮಾಡಿ ಬಿಟ್ಟು ಆಮೇಲಿಂದ 2 ಮಾರು 2 ಮಾರು ಬಿಟ್ಟು ಕೂಡ್ಲಿಕ್ಕೆ ಶುರು ಮಾಡೋದು. ಈಗ ಯಾವ ಇದನ್ನು ನೀವು ನೆರಿಗೆಗೆ ಉಪಯೋಗ ಮಾಡುದು, ಬಿಟ್ಟದ್ದ ಅಥವಾ ಉದ್ದದ್ದ? ಉದ್ದದನ್ನು ನೆರಿಗೆಗೆ, ಮತ್ತೆ ಈಚೆ ಗಿಡ್ಡದನ್ನು ಕಚ್ಚೆಗೆ. ಈ ಉದ್ದದ್ದು ನೆರಿಗೆ ನೆರಿಗೆ ಹಾಕಿ ಪುನಃ ಅದನ್ನು ಕಚ್ಚೆ ಹಾಕ್ಲಿಕ್ಕೆ ಉಂಟು. ಇದರ ಕಚ್ಚೆ ಹಾಕೊಳ್ಳಿ. ಈಗ ಉಡುವ ಕ್ರಮ ಹೇಗೆ? ಮೊದಲು ಕಚ್ಚೆ ಹಾಕುದು. ಅಂದ್ರೆ ಆ 2 ಮೊಳ ಯಾವುದನ್ನು ನಾವು ಬಿಟ್ಟು ಹುಟ್ಟಿದ್ದೇವೆ ಅದು ಹೀಗೆ ಮಾಡಿದ್ರೆ ಒಳದಕ್ಕೆ ಹಿಂಗೆ ಇದು ಮಾಡುದು. ಹಿಂಗೆ ತಕೊಂಡು ಒಳಂದ ಇದು ಹಿಂಗೆ ತಕೊಂಡು ಹಿಂಗೆ ಅಲ್ಲ, ಅದು ಮತ್ತೆ ಇದರಲ್ಲಿ ನೆರಿಗೆಯಲ್ಲಿ ಕಚ್ಚೆ ಸರಿ ಬರುತ್ತೆ ಅಷ್ಟೇ. ಇದು ಹಿಂಗೆ ಒಂದು ಚಂದ ಬೇಕು ಚಿಕ್ಕ ಎದೆ ಬದಕ ಇದ್ಲೆ ಅಲ್ಲಿ. ಓಹೋ, ಈ ರೀತಿ ಡಬ್ಬಲಲ್ಲಿ ಹಾಕುದು ಕಚ್ಚೆ ಅಲ್ವಾ? ಬೇಕು. ಇದು ಸಾಧಾರಣ ಉಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಇದು ಅಂದ್ರೆ ನಮ್ಗೆ ನೋಡುವಾಗ್ಲೇ ಗೊತ್ತಾಗ್ತದೆ, ಇನ್ನು ಉಡುವವರ ಕಷ್ಟ ಅವರಿಗೆ ಗೊತ್ತು. ಅದು ನೆರಿಗೆ ಹಿಡಿಯುವುದೇ ಕಷ್ಟ. ಹೌದು. ಈಗ ನೀವು ಇಲ್ಲಿ ನೆರಿಗೆ ಹಿಡಿಯುವುದು ಯಾವ ಅಳತೆ ಇಲ್ಲಿ? ಅದು ನೆರಿಗೆ ನಮ್ಮ ಸೆರಗಿಗೆ ಎಷ್ಟು ಬೇಕು ಅಷ್ಟು ಬಿಟ್ಟು ನೆರಿಗೆ ಹಿಡಿಯುವುದು. ನೆರಿಗೆ ಮತ್ತೆಲ್ಲ ಸರಿಗೆ ಮೊದಲು ಕಚ್ಚೆ ಇದರ ಹಾಕಿಕೊಂಡರೆ ಮತ್ತೆ ಸೆರಗಿನ ಹಾಕಿಕೊಂಡತ್ತು ಅಲ್ಲಿ ಕಚ್ಚೆಯಲ್ಲಿ ಸುರಿದತ್ತು, ಆಮೇಲೆ ಅಷ್ಟೊತ್ತಿಗೆ ಸರಿ ಆಗುತ್ತೆ.
ಕಚ್ಚೆ ಮೇಲೆ ನಿಲ್ಲಬೇಕು. ಮೇಲೆ ನಿಲ್ಲುತ್ತೆ ನೋಡಿ. ಬಹಳ ಚಂದ ಮಾತ್ರ ಇದು. ಒಂದು 10-15 ನಿಮಿಷ ಸ್ಪೆಂಡ್ ಮಾಡಿದ್ರು ಅದ್ಭುತ ಕಾಣ್ತದೆ. ಎಷ್ಟು ಹೊತ್ತು ತಾಗೀತು ಇದಕ್ಕೆ? ಒಂದು ಈಗ ಕಚ್ಚೆ ಹಾಕ್ಲಿಕ್ಕೆ ಒಂದು 1/4 ಗಂಟೆ ಬೇಕು. ಹಾ ಹಾ ಹಾ. ಇದು ಈಗ ಉಳಿದಿರುವುದು ಸೆರಗಿಗೆ ಅಲ್ವಾ? ಇದು ಸೆರಗಿ. ಹಾ, ಅದನ್ನು ಒಂದು ರೌಂಡ್. ಓಕೆ ಓಕೆ ಓಕೆ. ಹಾ ಸೀರೆ ಉಟ್ಟಾಕಿ ಮತ್ತೆ ಅದು ಇರ್ಲಿ ಬಿಡಿ, ಹೇಳ್ತೆ. ಇದು ಇಲ್ಲಿ ಹಿಂಗಿರಲಿ. ಮಧ್ಯದಿಂದ ಇದನ್ನು ತೆಗೆದು, ಯಾವುದು ಈ ನೆರಿಗೆಯಲ್ಲಿ? ನೆರಿಗೆಯನ್ನು ಮಧ್ಯದಿಂದ ತಕೊಳ್ಳೋದು ಹೀಗೆ. ಹಾ ಸರಿ. ಹಾ, ಅದನ್ನು ಪುನಃ ಹಿಂದೆ ಕಟ್ಟುದು. ಹೌದು. ಅದ್ಭುತ ಕಲ್ಪನೆ ಮಾತ್ರ ಇದೊಂದು. ಓ, ಅಲ್ಲಿ ಪುನಃ ನೆರಿಗೆ ಹಾಕಿಯೇ ಕಟ್ಟುದು. 2 ನೆರಿಗೆ ಅಂದ್ರೆ ಇದು ಪಟ್ಟಿ ಕಾಣ್ಲಿಕ್ಕೆ ಹೀಗೆ. ಹಾ 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 ಹಾ. ಅದು ಹಿಂದಿನಿಂದ ಪಟ್ಟಿ ಮಾಡುವವನು ಮಾತ್ರ. ಇಲ್ಲಿ ಇದುವರೆಗೆ ಯಾವುದು? ಇಲ್ಲೊಂದು ಅದು ಇದುವರೆಗೆ ಅಲ್ಲ. ಇದಕ್ಕೆ ಸರಿಯಾಗಿ ಇಲ್ಲಿ ಅದು ಹಾಗೆ ಗೊತ್ತಿಲ್ಲ. ಬರಿಕ್ಕಿ ಗೊತ್ತಿಲ್ಲ ಅದು ಹಾಗೆ. ಬರಿಕ್ಕಿ ಅದೆಂತೂ ಮಿಸ್ಟಿಗೆ ಹತ್ತಿಗೆ ಏನೇ ಬರುತ್ತದೆ. ಇಲ್ಲಿ ಮೊದಲೇ ಕಚ್ಚೆ ಕತ್ ನಾವು ಕಚ್ಚೆ ಮೊದಲು ಹಾಕಿದ್ದೆ ಅದು ಗೊತ್ತಿಲ್ಲ ಹೆಂಗೆ. ಅದು ನಿಂಗೆ ಮತ್ತೊಂದು ನಿಂಗೆ ಹಿಂಗೆ ನೆರಿಗೆ ಹಿಡಿದು ಮೇಲೆ ಕಟ್ಟೋದ್ರೆ ಹೇಳೋದು ನಿಂಗೆ ಇನ್ನೊಂದು ಟೈಪ್. ಅದು ಇನ್ನೊಂದು ಟೈಪ್ ನಿಂಗೆ ಹೇಳೋದು. ಇನ್ನೊಂದು ಟೈಪ್ ನೀನು ಮಾಡಬೇಕು. ಇನ್ನೊಂದು ಟೈಪ್ ಅದು ಹಿಂಗೆ ನೆರಿಗೆ ಹಿಡಿದು ಅಪ್ಪ ಹಿಂಗೆ ಓರೆ ಮಾಡಿ ಕಟ್ಟೋದು. ಹೌದೌದು, ಓರೆ ಮಾಡಿ ಅದ ಫೋಟೋದಲ್ಲಿ ಉಂಟಲ್ಲ. ಹೌದು. ಇದಕ್ಕೀಗ ನಾಡ್ದಿಂದ ಡ್ಯಾನ್ಸ್ ಇಲ್ಲದೆ ಜೋರು ಮಾಡಲಿದ್ದೀವಿ. ಬಾಲಕೃಷ್ಣ ಮಂಜೇಶ್ವರನ ಡ್ಯಾನ್ಸಿಂಗಿಗೆ ತಯಾರಾಗ್ತದೆ. ಕರತಣ್ಣ ಮೇಲಿನ ಪೋರ್ಷನ್ ಒಂದು ಮೇಲೆ ಒಂದು ಬಾಡಿಗೆಗೆ ತಯಾರಾಗಿ ಉಂಟು ನಮ್ಮದು. ಮೇಲಿನ ಬದಿ ಹಾ. ಇದು ಇನ್ನೊಂದು ಸರಕಿನಲ್ಲಿ ಇದೇನಂದ್ರೆ ಅಂಡು ಮುಚ್ಚಿರಬೇಕು. ಹಾ ಹಾ ಹಾ. ಈಗಿನವರು ಅಷ್ಟು ಹಾಕುದಿಲ್ಲ ನೋಡಿ. ಇದು ಅಂಡಿಂದ ಕೆಳಗೆ ಇಲ್ಲಿವರೆಗೂ ಬರಬೇಕು. ನೀವು ಇನ್ನೊಂದು ಹೇಳ್ತಿದ್ದಾನೆ ಮುಂದಲ್ಲ ತೆಗಿತೇನೆ. ಹಾ ಹಾ, ಇದು ಹಾ, ಗೊತ್ತಾಯ್ತು. ಇಲ್ಲಿ ನಿಲ್ಬೇಕು. ಕರೆಕ್ಟ್, ಹೌದು, ಗೊತ್ತಾಯ್ತು. ಕಲಾತ್ಮಕವಾಗಿ ಯಾವ ಕಲಾವಿದ ಪಾತ್ರವನ್ನು ನೋಡುವುದಿಲ್ವೋ ಹೌದು, ಅದು ಸರಿಯಾಗುತ್ತಿಲ್ಲ. ಪಾತ್ರವನ್ನು ಚಂದಕ್ಕೆ ಹೋಗಬಾರ್ದು, ಕಲಾತ್ಮಕವಾಗಿ ನೋಡಿ ಅದರ ಚಂದವನ್ನು ಸವಿಯಬೇಕು. ಅದೇ ಈಗ ಕಲಾತ್ಮಕತೆ ಅನ್ನುವಂಥದ್ದು ಈಗ ಪ್ರೇಕ್ಷಕರಲ್ಲಿ ಕೂಡ ಕಡಿಮೆ ಆಗಿದೆ. ಈಗ ಮುಖ್ಯ ಆದದ್ದೇ ಅದೇ ಪ್ರೇಕ್ಷಕರು ಬೈಬೇಕು, ಅದು ಆಗಲಿಲ್ಲ ಅಂತ. ಪ್ರೇಕ್ಷಕರಿಗೆ ಅವರಿಗೆ ಕ್ಲಾಪ್ ಹೊಡಿಲಿಕ್ಕೆ ಮಾತ್ರ ಗೊತ್ತು. ಹೌದು, ಕ್ಲಾಪ್ ಮತ್ತೆ ಶಿಳ್ಳೆ ಹೊಡಲಿಕ್ಕೆ ಮಾತ್ರ ಗೊತ್ತಿರೋದು. ಸದಭಿರುಚಿ ಕಡಿಮೆ ಆಗಿದೆ ಪ್ರೇಕ್ಷಕರಲ್ಲಿ. ಅಭಿರುಚಿ ಯಾವಾಗ ಒಳ್ಳೇದಿರುವುದಿಲ್ಲ ಆಗ ಮತ್ತೆ ಯಾವುದು ಕೊಟ್ಟರು ನಡೀತದೆ ಅಂತ ಆಗ್ತದೆ. ಯಾವುದಕ್ಕಿಂತಲೂ ಹೆಚ್ಚು ಬರೀ ಬಲ್ಗರ್ ಅಂತೇಳಿ ನಿಮ್ಮ ಹೌದು, ಅಶ್ಲೀಲವನ್ನು ಜಾಸ್ತಿ ಇದು ಮಾಡ್ತಾರೆ ಅಷ್ಟೇ. ಅದನ್ನು ಕಾಯಿತು ಮಾಡುವವರು ಹೆಚ್ಚು.
ಹೋಗಿದೆ ಈಗ. ಹಾಳು ಮಾಡ್ದ. ಹಾಂ ಅದು ಹೌದು ಅದೇ ಅದೇ ಹಾಂ ಒಳಗಡೆಯಿಂದ ಬಿಟ್ಟದ್ದನ್ನು ಈಗ ಹೌದು ಈಗ. ನೆರಿಗೆ ಕಟ್ಟಿ ಆ ಸೈಡಿಗೆ ಕಟ್ಟುದು ಅಲ್ವಾ? ಅಲ್ಲ ಅದು ಕಚ್ಚೆ ಹಾಕ್ಬೇಕು ಈಗ. ಹಾಂ 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 ಕಚ್ಚೆ ಹೊರಗಿಂದ ಬರಬೇಕಲ್ಲ. ಹಾಂ ಹಾಂ ಹಾಗೆ ಹೌದು ಹೌದು. ಇದಕ್ಕೆ ಇನ್ನೊಬ್ರು ಬೇಕಾಗ್ತದೆ. ಹಾಂ 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 ಈಗ ನಿಮಗೊಂದು ಇದು ಡ್ರಾಫ್ಟ್ ಮಾಡಿ. ಹೌದು ಹೌದು. ಒಂದು ಸುಮ್ಮನೆ ಒಂದು ನಮಗೆ ನೋಡ್ಲಿಕ್ಕೆ ಅಷ್ಟೇ ಯಾವ ರೀತಿ ಇದು ಮಾಡುದು ಅಂತ. ಇದೇನು ಇದು ಪರಿಪೂರ್ಣ ಅಲ್ಲ ಗೊತ್ತುಂಟು, ಸುಮ್ಮನೆ ನಮ್ಗೊಂದು ನೋಡ್ಲಿಕ್ಕೆ ಅಷ್ಟೇ. ಈಗ ಆಯ್ತಾ? ಹಾಂ ಓ ಹಾಗೆ. ಹಾಂ ನನಗೆ ವಿಚಾರ ಗೊತ್ತಾಯ್ತು, ಹೇಗೆ ಅಂತ ಗೊತ್ತಾಯ್ತು. ಇದು ಸ್ವಲ್ಪ ಹೌದೌದು ಹೆಚ್ಚಾಯ್ತು ಅಷ್ಟೇ. ಹಾಕೊಳ್ಳಿ. ಇದು ಕಚ್ಚೆ ಹಾಕಿ ಕಾಣ್ತದೆ ಒಳಗೆ. ಹೌದು ಹೌದು ಇದು ಮೇಲಿಂದ ನೇವಿ. ಹೌದು. ಅಂದ್ರೆ ಡಬ್ಬಲ್ ಕಚ್ಚೆ ಬಂದು ಬರ್ತದೆ. ನಮಸ್ಕಾರ ಸರ್. ನಮಸ್ಕಾರ. ಆ, ನೀವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ಚಿಕ್ಕಂದಿನಿಂದ ನನಗೆ ಜೀವನದಲ್ಲಿ ಒಟ್ಟಿಗೆ ಬಂದಿದೆ ಅದು. ಎಳೆಯವನಾಗಿರೋ ತಾಯಿಗೆ ಬಹಳ ಯಕ್ಷಗಾನ ಅಂದರೆ ಅಭಿಮಾನ. ಹಾಂ ಹುಟ್ಟಿ ಅವರು ನನ್ನನ್ನು ಆಟಕ್ಕೆ ಕರ್ಕೊಂಡೋಗಿ ಮೊದಲಿಗೆ ನಾನು ಕಲ್ತದ್ದೇ ಅಗರಿ ಭಾಗವತರ ಅನುಕರಣೆ. ಹಾಂ ಅಗರಿ ಭಾಗವತರ ಪದ ಹೇಳೋದು, ಇದನ್ನು ನಾನು ಮನೆಯಲ್ಲಿ ಒಂದು ಅಭ್ಯಾಸ ಮಾಡಿದೆ. ಅಭ್ಯಾಸ ಅಂದರೆ ಕಲೀಲಿಲ್ಲ, ಅದನ್ನು ಕೇಳಿಕೊಂಡು ಅವರಿಗೆ ಒಂದು ಶ್ರುತಿಗೆ ಸೇರುವುದಿಲ್ಲ. ಅದಕ್ಕಾಗಿ ಅವರು ಶ್ರುತಿಯನ್ನು ಕಡೆಗೆ ಎಳೆಯುವುದಿಲ್ಲ ಅಂತ ನಿಲ್ಲಿಸ್ತಾರೆ. ಹೌದು ಹೌದು. ಅದನ್ನು ನಾನು ಟಿಕ್ ಮಾಡಿಕೊಂಡೆ. ಮನೆಗೆ ಬಂದು ಅವರ ಇದು ಹೇಳುದು ಓ ಅಂತ ಹೇಳುದು. ನಾನು ಹೇಳುವಾಗ ಕೈಯಲ್ಲಿ 2 ಕೋಲು ಹಿಡ್ಕೊಂಡು ಮನೆಗೆ ಪಟ 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 ಮಾಡಿದ್ದು. ಇದು ನನ್ನ ಸಾಧಾರಣ 7, 8, 9 ವರ್ಷದ ಪ್ರಾಯದ ಕಾಲ. ಹಾಂ ಮನೆಗೆ ಪಟ 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 ಬಡಿಯುವುದು ಚೆಂಡೆಯನ್ನು ಓ ಅಂತ ಹೇಳುದು. ಹಾಂ ಇದು ನನ್ನ ಮೊದಲಿನ ನನಗೆ ಅಂಟಿಕೊಂಡಂತ ಒಂದು ಅಭ್ಯಾಸ. ಹಾಂ ಆಕರ್ಷಣೆ. ಹಾಂ ಹಾಗೆ ಮತ್ತೆ ಆಟ ನೋಡುದು ಜೋರಾಯ್ತು. ಮನೆಯಲ್ಲಿ ಬರುದು ಇದ್ದ ಸೀರೆಯನ್ನೆಲ್ಲ ಹೆಗಲಿಗೆ ಹಾಕಿಕೊಂಡು ಸುತ್ತಿಕೊಂಡು ಮಾಡಿಕೊಂಡು ಹಾಳೆಯ ತೋಟ ಅದನ್ನು ಕೊಯ್ದು ಸುಮ್ಮನೆ ಅದನ್ನು ತಲೆ ಕಿರೀಟದಾಗಿ ಮಾಡಿ ಕಟ್ಟುದು. ಕಿರೀಟ ಮಾಡಿ ಬರುದಿಲ್ಲ ಕಟ್ಟುದು, ಹಾರುದು, ದಗ ಹಾರುದು ಮನೆಯಲ್ಲಿ. ಇದು ಶಾಲೆಗೆ ಹೋಗುವಾಗಲೂ ಮಧ್ಯಾಹ್ನ ಊಟದ ಹೊತ್ತಿಗೆ ನಮಗೆ ಊಟಕ್ಕೆ ಹೋಗುವ ಅವಕಾಶ ಇರಲಿಲ್ಲ. 10 ಜನ ಹುಡುಗರನ್ನು ಸೇರಿಸಿಕೊಂಡು ನಾನು ಹಾರುದು. ಕೆಲವು ಹುಡುಗರು ಹಾರಲಿಕ್ಕೆ ಶುರು ಮಾಡಿದ್ರು, ಜೀಗಿಣ ಹಾರುದು. ಹೌದು ಹೌದು ಗೊತ್ತಾಯ್ತು. ಇದು ನನ್ನ ಮೊದಲಿನ ಆಸಕ್ತಿ. ಅದನ್ನು ಬೆಳೆದು ಆಟ ಮೇಳ ಇದಾಯ್ತು. ಮೇಳ ಆಟ ನೋಡ್ತಾ. ಯಾರ ಹತ್ರ ನೀವು ಕಲ್ತದ್ದು ಗುರುಗಳು ನನಗೆ ಪುತ್ತೂರು ಕೃಷ್ಣ ಮಠರು, ಮಾಡಂಗಾಯಿ ಕೃಷ್ಣ ಮಠರು ಹೇಳ್ತಾರೆ. ಕೇಳಿದ್ದೇನೆ.
ಆಗಿನ ಕಾಲದಲ್ಲಿ ಕೇಂದ್ರ ಇಲ್ಲ ನೋಡಿ. ಹೌದು ಹೌದು, ಒಬ್ಬೊಬ್ಬರಿಂದ ಒಂದೊಂದು ಕಲ್ತ್ಕೊಳ್ಬೇಕು. ಹೌದು, ಆದ ಕಾರಣ ಕೃಷ್ಣ ಅಯ್ಯರ್ ಅನ್ನುವರು ನನಗೆ ಮೃದಂಗ ಕಲಿಸಿದ್ರು. ಓಹೋ, ಮೃದಂಗ ಅಭ್ಯಾಸ ಮಾಡಿದ್ದೀರಿ ಮೊದ್ಲೇ? ಪೂರ್ತಿ ಇಲ್ಲ, ಸ್ವಲ್ಪ ಅದನ್ನ ಕಿಟತಕ್ಕೆಲ್ಲ ಬಾರಿಸಿ ಆಗುವಾಗ ನನಗೆ ನಾಟಕದಲ್ಲಿ ಒಂದು ನಾಟಕದ ಉದ್ಭವ ಆಯ್ತು, ನಿನ್ನ ವೇಷ ಮಾಡ್ಬೇಕು ಅಂದ್ರು. ವೇಷಕ್ಕೆ ಹೊರಟೆ. ಅಲ್ಲಿ ಕುಣಿಲಿಕ್ಕೆ ಹೋಗೋದೆ ಸ್ವಲ್ಪ ಹೆಜ್ಜೆ ಹಾಕಿಡ್ಬೇಕಲ್ಲ ಯಕ್ಷಗಾನ ನಾಟಕ. ಅದಕ್ಕೆ ಅವರು ತಕ್ಕ ದಿಮ್ಮಿ ತಕ್ಕ ಜಾಣು, ತಕ್ಕ ದಿಮ್ಮಿ ತಕ್ಕ ಜಾಣು ಅದನ್ನು ಹೇಳಿಬಿಟ್ರು ಅವರು. ಆ 4 ಹೆಜ್ಜೆಯನ್ನು ಅಲ್ಲಿ ಕೃಷ್ಣಯ್ಯರಿಂದ ಕಲಿತೆ. ಅದನ್ನು ವೃದ್ಧಿ ಮಾಡಲಿಕ್ಕೆ ಕೃಷ್ಣ ಭಟ್ರು ತುಂಬಾ ನಾಟಕ ಗೊತ್ತಿದ್ದವರು. ಹೌದು, ಅವರ ಜೊತೆ ತಿರುಗಾಟ. ಅವರು ಅದನ್ನು ತಕದಿಮ್ಮಿ ತಕ ಜನ್ಮವನ್ನು ತಾಳಪೂರ್ತವಾಗಿ 2-3 ತಾಳಕ್ಕೆ ಹೊಂದಿಸಿ ಕೊಟ್ಟರು. ಏಕತಾಳ, ಅಷ್ಟತಾಳ, ರೂಪಕ ತಾಳ, ಈ ರೀತಿ ತ್ರಿಪುರ ತಾಳಕ್ಕೆ ಜಂಪ ಎಲ್ಲ ಇಲ್ಲ. ಆಗ ನಂಗೆ ಗೊತ್ತಿರಲಿಲ್ಲ. ಅದನ್ನು ಅಲ್ಲಿ ಅಭ್ಯಾಸ ಮಾಡಿದೆ. ಅವರಿಂದ ಆ ನಾಟಕ ಕಂಪನಿ ಬಿದ್ದೋಯ್ತು. ಕಡೆಗೆ ಬಡಗುತಿಟ್ಟಿಗೆ ಹೋದೆ. ಬಡಗುತಿಟ್ಟು ಸೌಕೂರು ಮೇಳದಲ್ಲಿ ನಾವು ತಿರುಗಾಟ ಮಾಡುವಾಗ ನನ್ನ ಹೆಣ್ಣು ವೇಷ ಆವಾಗ ಮೆರೆಯುತ್ತದೆ, ಎಲ್ಲಿ ನೋಡಿದ್ರು. ಅಲ್ಲಿ ನಮ್ಮ ಅಪ್ಪಣ್ಣ ಅವರು ಒಬ್ರು ಶೆಟ್ರು, ಮೇಳದ ಯಜಮಾನರು ಅಪ್ಪಣ್ಣ ಶೆಟ್ರು ಅಂತ, ಅವರು ನನ್ನನ್ನು ಕರೆದು ನನ್ನ ಮೇಳಕ್ಕೆ ನೀವು ಸೇರಬೇಕು ಅಂತೇಳಿ ಅಪ್ಪರ್ತರನ್ನು ನನ್ನನ್ನು ಆ ಮೇಳಕ್ಕೆ ಸೇರಿಸಿಕೊಂಡು ವಿಶ್ವಾಮಿತ್ರ ಮೇಳಕ್ಕೆ ಪ್ರಾರಂಭ ಆಯಿತು. ಅಲ್ಲಿ ಕುಣಿಬೇಕಲ್ಲ, ತುಂಬಾ. ಹೌದು, ಮೇಳಕೆಗೆ ತುಂಬಾ ಕುಣಿಬೇಕಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಒಟ್ಟಿಗೆ ಸೀತಾರಾಮ ಅಂತ ಇದ್ದ, ಉಳ್ತೂರು ಸೀತಾರಾಮ ಅಂತ. ಈಗಲೂ ಇರ್ಬಹುದು, ಅಲ್ಲ ತೀರುವುದನ್ನ ಗೊತ್ತಿಲ್ಲ ಅಂತ ನಮ್ಮ ಸಮಪ್ರಾಯದಮ್ಮ ಉಳ್ತೂರು ಸೀತಾರಾಮ. ನನಗೆ ವೇಷ ಮಾಡಲಿಕ್ಕೆ ಸೇರುವುದು, ನನ್ನನ್ನು ಮಾಡಿದೆ ಲಾವ. ಅವನ ಹತ್ರ ಬಡಗು ನಾಟ್ಯವನ್ನೆಲ್ಲ ಕಲ್ತುಬಿಟ್ಟೆ. ಅಲ್ಲಿ ತೆಂಕು ನಾಟ್ಯವನ್ನು ನನಗೆ ಮೊದಲು ಹೇಳಿಕೊಟ್ಟದ್ದನ್ನು ನಾನು ಬೆರಕೆ ಮಾಡಲಿಲ್ಲ. ಹೌದು, ನೀವು ಹೊಸದಾಗಿ ಬಡಗುತಿಟ್ಟನ್ನು ಕಲಿತು ನಾಟ್ಯವನ್ನು ಕಲಿತು 3 ವರ್ಷದ ತಿರುಗಾಟವು 4 ವರ್ಷದ ತಿರುಗಾಟ ಸೌಕೂರು ಮೇಳದಲ್ಲಿ ಮಾಡಿದೆ ಆ ಸೀತಾರಾಮನ ಜೊತೆಯಲ್ಲಿ. ಅದಾದ ಮೇಲೆ ಅದನ್ನು ನೋಡಿ ನಮ್ಮ ಪುತ್ತೂರಿನ ಬದ್ದಾಣ ಹಸೆಗಾರ ನಾರಾಯಣ ಭಟ್ರು ತೆರುವಡಿ ಅವರಿಗೆ ನನ್ನ ವೇಷದ ಮೇಲೆ ಕಾಯಿಸಾಗಿ ಮೂಲಿಕೆ ಮೇಳಕ್ಕೆ ಕರೆದ್ರು. ಹೌದು, ಮೂಲಿಕೆ ಮೇಳಕ್ಕೆ ಬರೆದಾಗ ಎಲ್ಲ ತೆಂಕು ತಿಟ್ಟಿ ಆಗಬೇಕು. ಆವಾಗ ಅದರಲ್ಲಿ ರೂಲ್ಸ್ ಇತ್ತು. ತೆಂಕುದಿಟ್ಟಿನಲ್ಲಿ ಮುಖ್ಯ ಶ್ರೀವೇಶ ಕುಣಿಯುವುದು ಅಂತ ಉಂಟು. ಹೌದು ಹೌದು, ಗೊತ್ತುಂಟು. ಹೌದು, ಅದು ಕುಣಿಲೇಬೇಕು, ಇಲ್ಲದವನೇ ಮುಖ್ಯ ಶ್ರೀವೇಶಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೌದು, ಅದಕ್ಕೆ ಹಾಸ್ಯಗಾರ ನಾರಾಯಣ ಭಟ್ರು ನನ್ನ ಮುಖ್ಯ ಶ್ರೀವೇಶ ಎಷ್ಟು ಬೇಕು ಅಷ್ಟು ಅವ್ರು ಹೇಳಿಬಿಟ್ರು. ಹಾಗೆ ಹಾಸ್ಯಗಾರ ನಾರಾಯಣ ಭಟ್ರಿಂದ ಮುಖ್ಯ ಶ್ರೀವೇಶ ಕುಣಿತವನ್ನು ಎಲ್ಲ ಕಲಿತೆ. 4ನೇ ಹೆಜ್ಜೆ, 3ನೇ ಹೆಜ್ಜೆ, 2ನೇ ಹೆಜ್ಜೆ, ಇದು ತಿತ್ತಿತ್ತೆ, ಆಮೇಲೆ ಜಾರುಗುಪ್ಪೆ, ಇಂಥದ್ದೆಲ್ಲ ಈ ಹೆಜ್ಜೆಗಳ ಹೆಸರುಗಳು. ಹೌದು, ಅದನ್ನೆಲ್ಲ ಶ್ರೀವೇಶಕ್ಕೆ ಬೇಕಾಷ್ಟು ಕಲ್ತುಕೊಂಡು ಪೆರೋಡಿ ನಾರಾಯಣ ಹಾಸ್ಯಗಾರರು ನಿಮಗೆ ಕಲಿಸಿದ್ದು. ಕಲಿಸಿದ್ರು. ಆದ್ರಿಂದ ಅದು ಸಾಧಾರಣ ತುಂಡಿ ಬಂತು. ಮತ್ತೆ ಎಲ್ಲಾ ಪದ್ಯಗಳಿಗೂ ಎಲ್ಲ ಸಾಕಾಗ್ತಾ ಇತ್ತು. ಹೌದು, ಅದು ಅಲ್ಲಿ ಕಲ್ತದ್ದು ಎಲ್ಲದಕ್ಕೂ ಸಾಕಾಗ್ತದೆ. ಅದರ ಮೇಲೆ ದಾರಿಯಲ್ಲಿ ಹೋಗ್ತಾ ಕಡಾರು ನಾರಾಯಣ ಭಟ್ರು ಉಂಟಿದ್ರು. ಅವ್ರ ಹತ್ರ ಈ ರೂಪಕ ತಾಳಕ್ಕೆ ಬೇರೆ ನಮ್ಮನೆ ಹೆಜ್ಜೆಯಲ್ಲಿ ಏನುಂಟು ಅಂತ ನಾನು ಅವ್ರ ಹತ್ರ ಕೇಳಿದೆ. ದಾರಿಯಲ್ಲಿ ಅವಾಗ ನಡ್ಕೊಂಡು ಹೋಗುದು. ಹೌದು, ವಾಹನ ಸೌಕರ್ಯ ಇಲ್ಲ. ದಾರಿಯಲ್ಲಿ ಅವ್ರು ಹೇಳಿಕೊಟ್ಟು ರೂಪಕ ಹೆಜ್ಜೆ ತಾಕಿಟ ತದ್ದಿನ್ನ ತಾಕಿಟ ತದ್ದಿನ್ನ ಅಂತ ಅದನ್ನು ಅವರಿಂದ ಕಲಿತೆ. ರೂಪತಾಳದಾಯ್ತಾ. ಕಡೆಗೆ ಒಂದು ದಿವಸ ಹಿಂದಿನ ನೋಡೋರು ಅಳಿಕೆ ರಾಮಯ್ಯಗಳು ರಂಗಸ್ಥಳದಲ್ಲಿ ಕುಣಿತಾ ಇದ್ದಾರೆ. ನಾನು ಹಿಂದಿಂದ ಆಟ ನೋಡ್ತಾ ಇದ್ದೇನೆ. ಅವರು ತ್ರಿಪುರ ತಾಳಕ್ಕೆ 4ನೇ ಹೆಜ್ಜೆಯನ್ನು ಬಿಡ್ತಿಗೆ ಉಳಿತಾರೆ. ಓಹೋ, ಇದೊಂದು ಹೊಸ ನೀತಿ. 4ನೇ ಹೆಜ್ಜೆ ತ್ರಿಪುರ ತಾಳದಲ್ಲಿ ಕುಣಿಯುವುದು ಅಂತ ಅದನ್ನು ನೋಡಿ ಅದನ್ನು ಕರಗತ ಮಾಡಿಕೊಂಡ್ರಿ. ಕದ್ದುಕೊಂಡೆ ಅವ್ರ ಹತ್ರ ಕೇಳಿ ಕಲ್ತದ್ದಲ್ಲ, ನೋಡಿಯೇ ಕಲ್ತದ್ದು. ಹಾಗೆ ತ್ರಿಪುರ ತಾಳಕ್ಕೆ ಮತ್ತೆ ಕಡೆಗೆ ನಾನು ತ್ರಿಪುರ ತಾಳ ನಮ್ಮ ಭಾಗವತರು ಬಾರಿಸಿದ್ರೆ ಅದರಲ್ಲಿ ಏಕತಾಳದ ನಡೆ, ಅಷ್ಟತಾಳದ ನಡೆ, ಮತ್ತೆ ರೂಪಕ ತಾಳದ ನಡೆ, ತ್ರಿಪುರ ತಾಳದ ನಡೆ, ಇದು ಇಷ್ಟನ್ನು ಆಗ್ತಿದ್ದೆ ನಾನು. ಓಹೋ, ಒಂದು ತಾಳದಲ್ಲಿ ಒಂದೇ ತಾಳಕ್ಕೆ ಎಲ್ಲಾ ನಡೆಗಳನ್ನು ಉಪಯೋಗಿಸ್ಲಿಕ್ಕೆ ಗೊತ್ತುಂಟು ನನಗೆ. ಅಂದ್ರೆ ಉಪಯೋಗಿಸ್ಲಿಕ್ಕೆ ಮಾತ್ರ ಅದರಲ್ಲಿ ವ್ಯತ್ಯಾಸ. ಹೌದು ಹೌದು, ನಡೆಗಳನ್ನು ಹಾಕುವುದು ಆ ತರ ಅಷ್ಟು ಪರಿಣಿತಿ ಬೇಕು ಮಾತ್ರ. ಹೌದು, ಹಾಗಂತ ಬಡಗುತಿಟ್ಟಿನಲ್ಲಿ 3 ವರ್ಷ ಅಭ್ಯಾಸ ಮಾಡಿ ಕುಣಿದ ಹೆಜ್ಜೆಯನ್ನು ಒಂದು ಲವಲೇಶವು ತೆಂಕುತಿಟ್ಟಿನ ರಂಗಸ್ಥಳದಲ್ಲಿ ನಾನು ಉಪಯೋಗಿಸಿದನ್ನಲ್ಲ. ಅದೇ ರೀತಿಯಾಗಿ ತೆಂಕುತಿಟ್ಟಿನ ಯಾವುದೇ ಹೆಜ್ಜೆಯನ್ನು ನೀವು ಅಲ್ಲಿ ಉಪಯೋಗ ಮಾಡಲಿಲ್ಲ. ಅಲ್ಲಿ ಮಾಡಲಿಲ್ಲ. ಹಾಗಾಯ್ತಾ. ಅದ್ರ ಮೇಲೆ ತೆಂಕುತಿಟ್ಟಿನಲ್ಲಿ ತೀಣ ಹಾರಲಿಕ್ಕೆ ಸುಮ್ಮನೆ ಅದು ಮೊದಲೇ ಅಭ್ಯಾಸ ಮಾಡಿದ್ದುಂಟು. ಅದೇ ಬಾಲ್ಯದಲ್ಲಿ ಶಾಲೆಗೆ ಹೋಗುವಾಗಲೇ ಅದನ್ನು ದ್ರೌಪದಿ ಪ್ರತಾಪ ಇದೆಲ್ಲ ಹೆಚ್ಚಾಗ್ತಿತ್ತು ಅಂತ ಮಾಡಿದೆ. ಈ ಅಭಿನಯದಲ್ಲಿ
ಹಾ. ವಿಠಲ್ ಶಾಸ್ತ್ರಿಗಳ ವೇಷಗಳನ್ನು ನೋಡ್ಲಿಕ್ಕೆ ಶುರು ಮಾಡಿದೆ. ಹೌದು. ಅಲ್ಲಲ್ಲಿ ಸಿಕ್ಕಿತು. ಅವರು ಅಭಿನಯ ಅದ್ಭುತ ಅದು. ಕೆನ್ನೆ ಕೂಡ ಕುಣಿಯುತ್ತಿತ್ತು ಅವರು. ಓಹೋ. ಹುಬ್ಬು ಗುಣಿಸುವುದವರು. ಓಹೋ. ಆ ಕಣ್ಣಿನಲ್ಲಿ ತಿರುಗುವುದು, ಇದೆಲ್ಲ ವಿಶಿಷ್ಟವಾದಂಥ ಅಭಿನಯಗಳು. ಹಾ. ಅದು ಎಲ್ಲಿಂದ ಅವರಿಗೆ ಬಂತ ದೇವರೇ ಇಲ್ಲ. ಹೌದು ಹೌದು. ನೋಡಿ ನನಗೂ ಆಸಕ್ತಿ ಆಯಿತು. ಅದನ್ನು ಕೆಲವೆಲ್ಲ ನಾನು ಮಾಡ್ತಾ ಇದ್ದೆ, ಕೆಲವೆಲ್ಲ ಶೃಂಗಾರದಲ್ಲಿ ಅದೆಲ್ಲ ಬೇಕಾಗುತ್ತೆ. ಹೌದು. ವೀರರಸದಲ್ಲಿಯೂ ಬೇಕಾಗ್ತದೆ, ಕಣ್ಣಿಂದೆಲ್ಲ. ಹೌದು ಹೌದು. ಹಾಗೆ ಕೆಲವು ರಸಗಳನ್ನು ಹೊಂದಿಕೊಂಡು ಮುಖದಲ್ಲಿರುವಂತಹ ಭಾವಗಳು, ಸ್ಪಂದನಗಳು ಎಲ್ಲ ಅಭಿವ್ಯಕ್ತಿಗೊಳ್ಬೇಕು. ಅದನ್ನೆಲ್ಲ ನಾನು ವಿಠಲ್ ಶಾಸ್ತ್ರಿಗಳಿಂದ ಸಂಗ್ರಹ ಮಾಡಿಕೊಂಡೆ. ನನ್ನ ಜೀವನ ಇಡೀ ನಾನು ಯಕ್ಷಗಾನದಲ್ಲಿ ಈಗಲೂ ನನಗೆ ಅಗತ್ಯ ಇಲ್ಲ, ಸಂಗ್ರಹದಲ್ಲಿದ್ದೇನೆ ನಾನು. ಓಹೋ, ಅಂದ್ರೆ ಈಗಲೂ ನೀವು ಕಲಿಕಾರ್ಥಿ. ಹೌದೌದು, ಕಲಿಯೋದೆ ನಾನು. ಅದನ್ನು ಕಲಿತು ಇನ್ನೊಂದು ಕಡೆಯಲ್ಲಿ ಹೇಳ್ತೇನೆ ನಾನು. ಮಾಡದಿದ್ದರೆ ನನ್ನ ಮಗನೇ ಅದನ್ನು ನಾನು ಬೈತೇನೆ, ಕಡೆಗೆ ನಾನು ಮಾತೇ ಬಿಡ್ತೇನೆ, ಅದರ ವಿಷಯದಲ್ಲಿ ಮಾತಾಡೋದೇ ಇಲ್ಲ. ಹಾಗೆ ಅಭ್ಯಾಸವನ್ನು ಮಾಡ್ತಾ 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 56ನೇ ಇಸ್ವಿಗೆ ಆಗುವಾಗ ಅಲ್ಲಿ ಯಾರೋ ಒಂದು ಪಟವನ್ನು ನೋಡಿದೆ ನಾನು. ನನಗೆ ಸುಂದರರಾಯರು ಕ್ಯಾಲೆಂಡರ್ ವೇಷ ಅಂತ ಹೆಸರಿಟ್ಟಿದ್ದಾರೆ. ಯಾವ ಸುಂದರರಾಯರು? ನಮ್ಮ ಕುಂಬಳೆ ಸುಂದರರಾಯರು. ಕ್ಯಾಲೆಂಡರ್ ನೋಡಿ ಅದರಲ್ಲಿ ಟಚಪ್ಗಳು ಕೆಲವು ಕಂಡಿತ್ತು ನನಗೆ. ಹಸಿರು, ಕೆಂಪು, ಕಿತ್ತಳೆ ಇಂಥದ್ದೆಲ್ಲ ಮುಖದಲ್ಲಿ ಟಚಪ್ಗಳು. ಹೌದು ಹೌದು. ಅದನ್ನು ನಾನು ಕ್ಯಾಲೆಂಡರ್ನಲ್ಲಿ ಕಂಡು ನನಗೆ ಯಾಕೆ ಮಾಡಬಾರ್ದು, ಮಾಡಿದ್ರೆ ಚಂದ ಯಾಕೆ ಕಾಣಲಿಕ್ಕಿಲ್ಲ ಅಂತ ಕಂಡಿತು. ಅದರ ಜೊತೆಯಲ್ಲಿ ಲಲಿತಾ, ಪದ್ಮಿನಿ, ರಾಗಿಣಿ ಇವರ ಫೋಟೋಗಳನ್ನು ನೋಡಿದೆ. ಅದು ನಿಮ್ಗೆ ಎಲ್ಲಿ ಸಿಕ್ಕಿತು ನೋಡ್ಲಿಕ್ಕೆ? ಆಗ ಅದು ಬೇಕಾದಷ್ಟು ಪ್ರಚಾರದಲ್ಲಿತ್ತು ಅವರ ಕಾಲ ಅದು. ಅದನ್ನು ನೋಡಿದಾಗ ಅವರು ಮುಖದಲ್ಲಿ ಹಾಗೆ ಅಲ್ಲಿ ಕಣ್ಣ ಹುಬ್ಬಿನ ಬದಿ ಹಸಿರು ಮತ್ತು ಕೆಂಪು ಮತ್ತು ಇದು ಕಿತ್ತಳೆ, ಇದನ್ನೆಲ್ಲ ಅಲ್ಲಲ್ಲಿ ಮೂಗಿನ ತುದಿಗೆ ಕಿತ್ತಳೆ ಇದೆಲ್ಲ ಕೊಡೋದು, ಇವು ಕೂದಲುಗಳ ಮಧ್ಯೆ ಎಡೆಯಲ್ಲಿ ಹೌದು ಎಡೆಯಲ್ಲಿ ಇದು ಕೊಡುದು. ಹೌದು, ಹಸಿರು ಲೈಟ್ ಆಗಿ ಕಾಣಲಿಕ್ಕೆ ಇದೆಲ್ಲ ನೋಡಿ ಅದನ್ನು ಹಾಗೆಯೇ ನಾನು ಮಾಡ್ತಾ ಇದ್ದೆ. ಮಾಡಲಿಕ್ಕೆ ಮಾತ್ರ ಹೇಗೆ ಮಾಡಬೇಕು, ಹೇಗೆ ಕಲಿಸಬೇಕು ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ಬೇಕಾಗಿ ಪುತ್ತೂರಿನಲ್ಲಿ ನಮ್ಮ ಈ ದೇವಸ್ಥಾನದ ಕೆರೆ ಬದಿಯಲ್ಲಿ ಒಬ್ಬರು ಬಾಬ್ ಮಾಸ್ಟ್ರು, ವಿಟ್ಲ ಬಾಬ್ ಮಾಸ್ಟ್ರು ಅಂತ ಇದ್ರು ಆ ಕಾಲದಲ್ಲಿ. ಅವರು ಪರದೆ ಬರೆಯುವವರು, ದೊಡ್ಡ ದೊಡ್ಡ ಪರದೆಗಳನ್ನು ಬರೆದು ನಾಟಕ ಕಂಪನಿ ಕೊಡುವರು. ಅವರದ್ದು ಸ್ವಲ್ಪ ಬಿಸಿ ಮನುಷ್ಯ. ಅದು ಅಲ್ಲಿ ಹೋಗಿ ಅವರ ಹತ್ರ ಮಾಸ್ಟರ್ ನನಗೆ ಸ್ವಲ್ಪ ಬಣ್ಣದ ಕ್ರಮವನ್ನು ಹೇಳಿಕೊಡ್ತೀರಾ ಅಂತ ಹೇಳಿದ್ರು. ಎಲ್ಲಿ ಉಬ್ಬಬೇಕು, ಎಲ್ಲಿ ತಗ್ಗಬೇಕು, ಯಾವ ಬಣ್ಣ ಉಬ್ಬಿಸ್ತದೆ, ಯಾವ ತಗ್ಗುತ್ತದೆ, ಆ ಚಿತ್ರಕಲೆಯನ್ನು ನೀವು ನನಗೆ ಹೇಳಿಕೊಡ್ಬೇಕು ಅಂದೆ. ಅವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಈಗ ಪುರ್ಸೋತಿಲ್ಲ ಇನ್ನೊಮ್ಮೆವಾ ಅಂದರೆ ಆಗೊಂದು 4 ಸಲ ಕುಣಿದೆ. ಅವರು ಸಮಯ ನೋಡಿ ಅವರ ಸಂದರ್ಭವನ್ನು ನೋಡಿ ಮಾತಾಡಿದ್ದೆ. ಕಡೆಗೆ ಅವರೆಲ್ಲ ಹೇಳಿಕೊಟ್ರು. 5 ಮಿನಿಟ್ 1 ಮಿನಿಟ್ ಅದನ್ನು ಅಂದ್ರೆ ಬಣ್ಣಗಾರಿಕೆಯನ್ನು ನೀವು ಅಲ್ಲಿಂದ ಕಲ್ತ್ರಿ. ಮುಖಕ್ಕೆ ಹಾಕುವ ಟಚ್ ಅಪ್ ಮತ್ತು ಮೇಕಪ್ ಅದೇ ಟಚ್ ಅಪ್ ಮತ್ತೆ ಮೇಕಪ್ ಅದನ್ನು ಬಾಬ್ ಮಾಸ್ಟ್ರಿಂದ ಕಲಿತೆ. ಅದನ್ನೇ ಹಾಗೆ ನನ್ನ ವೇಷಗಳಲ್ಲಿ ಮಾಡಿದೆ. ಅದನ್ನೆಲ್ಲ ಕಂಡೇ ಸುಂದರರಾವ್ ನನಗೆ ಕ್ಯಾಲೆಂಡರ್ ವೇಷ ಅಂತ ಹೆಸರಿಟ್ಟದ್ದು. ಇನ್ನೊಂದು ಹೇಳ್ತಾರೆ ಅವರು ಸುಂದರರಾವ್ ಭಾಷಣದಲ್ಲಿ, ಶ್ರೀವೇಷ ಮಾಡುದಲ್ಲ, ಬಣ್ಣದ ವೇಷದವರಿಗೆ ದಿವಸಕ್ಕೆ 6 ಗಂಟೆಗೆ ಹೋಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಹೋಗ್ತದೆ ಆ ವೇಷ, 8 ಗಂಟೆ ಟೈಮ್ ಬೇಕು. ಹಾಗೆ ನಮ್ಮ ಪಾತಾಳದವರಿಗೆ ಒಂದು 5 ಗಂಟೆ ಹೊತ್ತು ಶ್ರೀವೇಷದ ಮೇಕಪ್ಪಿಗೆ ಬೇಕು ಅಂತೇಳಿ ಅವರು ತಮಾಷೆ ಮಾಡೋದುಂಟು. ಕಾರಣ ಏನು ಇದೆ, ಅದನ್ನೆಲ್ಲ ಬೇರೆ ಬೇರೆ ಬಣ್ಣಗಳನ್ನು ಟಚಪ್ ಮೇಕಪ್ ಮಾಡಿ ಅದು ಯಾವ ತಗ್ಗಬೇಕೋ ಏರಬೇಕೋ ಅಥವಾ ಆಕರ್ಷಣೆ ಕಣ್ಣು ತಿರುಗಿಸಿದಾಗ ಹಸುರಿನ ನೆರಳು ಕಣ್ಣಿನ ಒಳಗೆ ಬೀಳಬೇಕು. ಅದಕ್ಕಾಗಿ ನೋಡಿ ಹುಬ್ಬಿನ ಕೆಳಗೆ ಹಸುರನ್ನು ಕೊಡ್ತಾರೆ, ಮೇಲೆ ಮುಂಗುರುಗಳ ಎಡೆಯಲ್ಲಿ ಹಸುರನ್ನು ಕೊಡುವುದು ಶೃಂಗಾರಕ್ಕೆ. ಅದರ ನೆರಳು ಅದು ನಮ್ಮ ಕಣ್ಣಿನ ಒಳಗೆ ಬೀಳ್ತದೆ. ಆವಾಗ ನಮ್ಮ ಕಣ್ಣಿನಲ್ಲಿ ಇನ್ನಷ್ಟು ಮೆರುಗು ಬರ್ತದೆ. ಇದು ಶೃಂಗಾರ ಚೇಷ್ಟೆ ಮೆರೀತದೆ. ಆದ ಕಾರಣ ಮೇಕಪ್ಪಿನಲ್ಲಿಯೂ ನಾನು ತುಂಬಾ ಕೆಲಸ ಸಂಶೋಧನೆ ಮಾಡಿದ್ದೀರಿ. ಹೌದು, ಯಾರಿಗೂ ಮಾಡ್ಲಿಕ್ಕೆ ಬರುದಿಲ್ಲ ಈಗ. ಅಲ್ಲ, ಈಗ ಮಾಡ್ಲಿಕ್ಕೆ ಬರುದಿಲ್ಲ ಅನ್ನೋದಕ್ಕಿಂತ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಮಾಡ್ಲಿಕ್ಕೆ ಇಷ್ಟ ಇದ್ರೂ ಬರುದಿಲ್ಲ. ಅದು ಕೆಲವರಿಗೆ ಬರುದಿಲ್ಲ, ಹೇಳಿಕೊಟ್ಟು ನೋಡಿದೆ. ಹುಡುಗನಿಗೆಲ್ಲ ಬರುದಿಲ್ಲ ಮಾಡ್ಲಿಕ್ಕೆ. ಮಾಡ್ತಾರೆ, ಇಲ್ಲಂತಿಲ್ಲ, ಅಷ್ಟು ಅದು ನೈಸ್ ಬರುದಿಲ್ಲ. ಪ್ರಯತ್ನ ಮಾಡ್ತಾರೆ, ನೈಸ್ ಬರುದಿಲ್ಲ. ಮತ್ತೆ ಆಮೇಲೆ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ತುಂಬಿಸಿ ಆವಾಗ ಮಾಡ್ತಾ ಇದ್ದದ್ದು ಸಹಜ ಸ್ತ್ರೀವೇಷವೇ. ನಾನು ಸಹಜ ಹೆಣ್ಣೆ. ಹೌದೌದು, ಅಂದ್ರೆ ಸಹಜವಾಗಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿ. ಯಕ್ಷಗಾನ ಒಂದು ಕಲೆ, ಆ ಕಲಾತ್ಮಕವಾದಂತಹ ಸ್ತ್ರೀವೇಷ ಮಾಡಬೇಕು.
ಪುರುಷ ವೇಷಕ್ಕೆ ಸಂವಾದಿಯಾಗಿರ್ಬೇಕು. ಇದೆಲ್ಲ ನನಗೆ ಆಗ ಅನುಭವಕ್ಕಿಲ್ಲ, ಬರಲಿಲ್ಲ. ನಾನು ಅದಕ್ಕೆ ತಲೆ ಹೋಗ್ಲಿಕ್ಕೆ ಯಾರು ನನಗೆ ಇಂಪ್ರೆಷನ್ ಕೊಟ್ಟದ್ದಿಲ್ಲ. ಹಾಕೊಳ್ಳಿ ಕಾರಂತರು ಒಂದು ದಿವಸ ನನಗೆ ಸಿಕ್ಕಿದ್ದು, ಬಡಗದಿಟ್ಟಿನವರಿಗೆ ಸಲಹೆ ಕೊಟ್ಟರು. ಆ ವಿಷಯದಲ್ಲಿ ನನಗೆ ಕಾರಂತರ ಮೇಲೆ ಒಂದು ಇದು ಬಂತು, ಹಠ. ಎಲ್ಲ ಕಾರಂತರಿಗೆ ಹೇಳ್ತಾರೆ ಆಟದವರಲ್ಲಿ ಹೆಣ್ಣು ವೇಷ ಇಲ್ಲ ಅಂತೇಳಿ. ಹಾಗಾದ್ರೆ ಕಾರಂತರಿಗೆ ಹೆಣ್ಣು ವೇಷ ನಾನು ಮಾಡಿ ತೋರಿಸಿದ್ರೆ ನನ್ನ ಕರ್ತವ್ಯ ಅಲ್ವಾ? ಹೌದು. ಈ ಹೊಣೆ ನನಗೆ ಕೊಟ್ಟಾಗಾಯ್ತು. ಅವರು ಹೆಣ್ಣು ವೇಷದವರಿಗೆ ಕೊಟ್ಟದ್ದನ್ನು ನನಗೂ ಬಂತು. ಆದ ಕಾರಣ ಹೆಣ್ಣು ವೇಷದಲ್ಲಿ ಯಕ್ಷಗಾನಕ್ಕೆ ಸಂವಾದಿಯಾದಂಥ ಹೆಣ್ಣು ವೇಷ ರಂಗಸ್ಥಳಕ್ಕೆ ಬರಬೇಕು, ಅದನ್ನು ನಾನು ಪ್ರಯತ್ನ ಮಾಡಬೇಕು ಎಂಬ ಕುತೂಹಲ ಒಂದು ಪ್ರೇರೇಪಣೆ ಸಿಕ್ಕಿತು. ಅದಕ್ಕಾಗಿ ಕುತೂಹಲದಿಂದ ನೋಡಿದೆ. ಯಾವುದು ನೋಡಿದ್ರು ಅದಕ್ಕೆ ಇನ್ನೊಂದೇನೆಂದ್ರೆ ಪರಂಪರೆ ಅಂತ ಹೇಳ್ತಾರೆ. ಹೌದು. ಯಾವಾಗಿನ ಪರಂಪರೆ, ಯಾರ ಪರಂಪರೆ, ಈ ಪ್ರಶ್ನೆಗಳು ಮೂಡಬಾರ್ದು. ಅದು ನಾವು ಮಾಡುವಂತಹದ್ದು ಪುರಾತನವಾದ್ದಾಗಿರ್ಬೇಕು, ಕಲಾತ್ಮಕವಾಗಿ ಇರಬೇಕು. ಹೇಗೆ ನಾನು ಸಾಧಿಸೋಣ ಅಂತ ಗೊತ್ತನ್ನ ಓದುವ ಚಟ ಇತ್ತು. ದುಡ್ಡು ಕೊಟ್ಟು ಪುಸ್ತಕ ತಗೊಂಡು ಓದುದು. ಒಂದಲ್ಲ ಒಂದು ದಿವಸ DVG ಅವರ ಅಂತಃಪುರ ಗೀತೆ ಸಿಕ್ಕಿತು. 8 ಆಣೆ ಅದಕ್ಕೆ ಅವಾಗ. ಹೌದು. ತಗೊಂಡೆ. ಅದರಲ್ಲಿ 27 ಚಿತ್ರಗಳು ಉಂಟು. ಅಂತಃಪುರ ಗೀತೆಗಳು ಬಹಳ ಪ್ರಸಿದ್ಧ. ಅದು ಹೌದು. ಅದನ್ನು ನೋಡ್ತಾ ಹೋದ್ರೆ ಅದರಲ್ಲಿ ಕೆಲವೆಲ್ಲ ದೇಹದ ಆಂಗಿಕ ಅಭಿನಯ, ಆಮೇಲೆ ಇದು ಆಭರಣಗಳು, ಇದು ಇಟ್ಟು ಸಿಕ್ಕಿತು. ಆಂಗಿಕ ಅಭಿನಯ, ಆಭರಣಗಳು, ಇದನ್ನು ಸಂಗ್ರಹ ಮಾಡಿ ಆಗುವಾಗ ಅದನ್ನು ಉಪಯೋಗಿಸಲಿಕ್ಕೆ ನನಗೆ ಬರುವುದಿಲ್ಲ. ಹೇಗೆ ಅದನ್ನು ತಯಾರು ಮಾಡಲಿ, ಇದು ಎಲ್ಲಿಂದ ನಾನು ತಯಾರು ಮಾಡಲಿ ಅಂತ ಯೋಚನೆ ಮಾಡಿ ಸಾಧಾರಣ 59-60ರಲ್ಲಿ ನಾನು ಬೇಲೂರಿಗೆ ಹೋದೆ. ಶಿಲಾಬಾಲಿಕೆಯರನ್ನು ಸಂಗ್ರಹ ಮಾಡುವ, ಇದು ಶಿಲಾಬಾಲಿಕೆಯರಲ್ಲ, ಹೌದು, ಸಂಗ್ರಹ ಮಾಡುವ ಅಂತ ಬೇಲೂರಿಗೆ. ಅಲ್ಲಿ ಲಕ್ಷ್ಮಣಾಚಾರ್ಯರು ಅಂತ ಇದ್ರು. ಅಲ್ಲಿ ಪುತ್ತೂರು ಕೃಷ್ಣ ಭಟ್ರು ಅಲ್ಲಿಗೆ ಹೋಗ್ತಿದ್ರು. ನಮ್ದು ಅಲ್ಲಿ ಎಲ್ಲಿ ಯಾರು ಹತ್ರ ಆಟ ಆಗುವಾಗ ಅವರಲ್ಲಿ ನನ್ನ ಪರಿಚಯ ಇತ್ತು. ಹೋಗುವಾಗ ಊಟಕ್ಕೆಲ್ಲ ಅಲ್ಲೇ ಇದ್ದೆ, ಒಂದು 15-20 ದಿವಸ ಇದ್ದು ಅವ್ರ ಹತ್ರ ಹೇಳಿದೆ ನನಗೆ ಸ್ವಲ್ಪ ಆ ಶಿಲಾಬಾಲಿಕೆಯರನ್ನು ಅನುಭವ ಕೊಡಿ ಅಂತ. ಹಾಗೆ ಅವ್ರ ಹತ್ರ ಕರ್ಕೊಂಡೋಗಿ 1 ತಿಂಗಳ ದಿವಸ ಹಳೆಬೀಡು ಮತ್ತು ಬೇಲೂರು ಶಿಲಾಬಾಲಿಕೆಯರನ್ನೆಲ್ಲ ಸಂಗ್ರಹ ಆಯಿತು. ಅದರಲ್ಲಿ 1-2 ಏನೋ ನಮಗೆ ಬೇಕಾದಾಗೆ ಸಿಕ್ಕಿತ್ತು, ಇದನ್ನಾಗೆ ಉಪಯೋಗಿಸ. ಬಾಕಿದ್ದದೆಲ್ಲ ಅದ್ಭುತವಾಗಿ ಸಿಕ್ಕಿತ್ತದು. ದೊಡ್ಡ ದೊಡ್ಡ ಕಿರೀಟ, ದೊಡ್ಡ ಇದು ಎಲ್ಲ ಸಿಕ್ಕಿತ್ತು. ಅದನ್ನು ಯಕ್ಷಗಾನಕ್ಕೆ ಅಳವಡಿಸಿಕೊಳ್ಳುವುದು ಹೇಗೆ, ಬಟ್ಟಿಳಿಸುವುದು ಹೇಗೆ ಹೌದು ಅಂತ ಯೋಚನೆ ಮಾಡಿ ಕಡೆಗೆ ತೆಕೊಂಡು ಬಂದು ಅದರಲ್ಲಿ ಕೆಲವು ಕಟ್ ಮಾಡಿದೆ. ಆ ಕಿರೀಟಗಳನ್ನೆಲ್ಲ ಕಟ್ ಮಾಡಿ ಹಿನ್ನೆಲೆಯನ್ನು ಇಟ್ಟುಕೊಂಡೆ. ಈಗ ನನ್ನ ವೇಷಕ್ಕಿರುವ ಇದು ಕಿರಣ ಉಂಟಲ್ಲ, ಅದು ಆ ಶಿಲಾಬಾಲಿಕೆಯರ ಕಿರೀಟದ ಹಿನ್ನೆಲೆ, ಹಿಂದಿಂದ ಕೊಟ್ಟಂತ ಇದು, ಅದನ್ನು ಇಟ್ಟುಕೊಂಡೆ. ಆಮೇಲೆ ಮೈಯ ಆಭರಣಗಳು ಅದೆಲ್ಲ ಅದರಲ್ಲೇ ಇತ್ತು. ಶೃಂಗಾರ ಪಾತ್ರಗಳು ಕೆಲವು ಬೇರೆ ಕಲ್ಲಿನ ಇದರಲ್ಲಿ ಬರುವ ದೇವಸ್ಥಾನದ ಈಗಿನ ಬೇಕಾದ್ರೆ ಹೇಳ್ತೇನೆ. ಶಿಲಾಬಾಲಿಕೆಯರಲ್ಲಿ ಆ ಬೇಲೂರು ದೇವಸ್ಥಾನದ ಎದುರುಗಡೆ 2 ಕಂಬಗಳಲ್ಲಿ ನೋಡಬಹುದು. ಅಲ್ಲಿ ಈ ಆಭರಣಗಳು ಉಂಟು. ನಾನು ಈಗ ಮೈಗೆ ಕಟ್ಟಿದ ಆಭರಣಗಳು. ಹಾಗಂತ ಭುಜಕೀರ್ತಿ ಇರಲಿಲ್ಲ. ಆಭರಣ ಕೆಲವು ಡಾಬು ಎಲ್ಲ ಅಲ್ಲಿತ್ತು. ಇದರ ಅಳತೆಯನ್ನು ಅಲ್ಲೇ ನಾನು ತಗೊಂಡಿದ್ದೇನೆ. ಅದು ಎಲ್ಲಿಂದ ಎಲ್ಲಿವರೆಗೆ ಉಂಟು ಅಂತ. ಶಿಲಾಬಾಲಿಕೆಯರಿಗೆ ವಸ್ತ್ರ ಇಲ್ಲಲ್ಲ. ಹೌದು, ವಸ್ತ್ರ ಇಲ್ಲ. ಹಾಗಿದ್ರೆ ಅದು ಬತ್ತಲೆ ಆಗಬಾರ್ದಲ್ಲ. ಹೌದು, ಅದು ಬತ್ತಲೆ ಆಗದಂತೆ ಆಭರಣದಿಂದ ಮುಚ್ಚಿದ್ದಾರೆ. ಆಭರಣ, ಈ ಆಭರಣ ಇದೇ ನಾವು ಕಟ್ಟುವ ಡಾಬ್ ಉಂಟಲ್ಲ. ಹೌದು. ಈ ಡಾಬನ್ನು ಹೊಕ್ಕಳಿನಿಂದ ಮೊಣಕಾಲಿನವರೆಗೆ ಅವರು ಇಳಿಸಿದ್ದು. ಶಿಲ್ಪವೂ ಹೌದು, ಕಾಣಲಿಕ್ಕೂ ಚಂದ ಹೌದು. ಅದ್ರ ಉದ್ದೇಶ ಬಹುಶಃ ನಮ್ಮ ಇದು ಕಾಣದ ಹೌದು ಶರೀರ ಕಾಣದ ಹಾಗೆ ಶರೀರವನ್ನು ಮರೆಮಾಚುವಂತಹ ಒಂದು ವಿಧಾನ ಇದು. ವಸನದ ಬಗ್ಗಾಗಿ ಅವರು ಮಾಡಿರಬಹುದು ಅಂತ ತೀರ್ಮಾನಿಸಿ. ಆದ್ರೆ ಆಭರಣ ಹೌದು, ಶಿಲ್ಪ ಆದ ಕಾರಣ ಶಾಸ್ತ್ರ ವಿರೋಧ ಅಲ್ಲ. ಯಾರು ನನ್ನನ್ನು ಪ್ರಶ್ನಿಸಲಿಕ್ಕಿಲ್ಲ. ಹಾಗೆ ಶಿಲ್ಪಶಾಸ್ತ್ರಕ್ಕೆ ಸರಿಯಾದ ಆಭರಣಗಳಿವು. ಯಾರು ಕೇಳಿದ್ರೆ ಹೇಳ್ಬೋದು. ಶಿಲ್ಪಶಾಸ್ತ್ರಕ್ಕೆ ಸರಿ ಉಂಟದು, ಉದ್ದ ಅಗಲ ಎಲ್ಲ. ಮತ್ತೆ ಅದರಲ್ಲಿರುವಂತಹ ಎಷ್ಟು ಮಾಲೆಗಳು, ಆ ಇಳಿತಕ್ಕೆ ಬಿಟ್ಟಂತ ಮಾಲೆಗಳೆಲ್ಲ, ಅದು ಎಲ್ಲ ಶಿಲ್ಪಶಾಸ್ತ್ರಕ್ಕೆ ಸರಿಯಾಗಿಯೇ ಉಂಟು. ಮಾಡಿದ ಎಲ್ಲ ಇದು ಉಡುವ ಸೀರೆ ಸಹ ಅದು ಶಿಲ್ಪಶಾಸ್ತ್ರಕ್ಕೆ ಸರಿಯಾಗಿ ಉಂಟು. ಅದು ಶಿಲಾಬಾಲಿಕೆಯರಲ್ಲೇ ಎಲ್ಲ ಇಲ್ಲ, ಬೇರೆಯನ್ನು ನೋಡಿದ್ದುಂಟು ನಾನು. ಅದಕ್ಕಾಗಿ ಅದನ್ನು ಕೆಲವನ್ನೇನು ಮಾಡಿದೆ, ಈ ಯಕ್ಷಗಾನದ ಪುರುಷ ವೇಷಕ್ಕೆ ಸಂವಾದಿಯಾಗಿ ಆಗುವ ಹಾಗೆ ವಸ್ತ್ರದ ವಿನ್ಯಾಸಗಳನ್ನು ನಾನು ಉಪಯೋಗಿಸಿದೆ. ಹೌದು, ಈ ವಸ್ತ್ರದ ವಿನ್ಯಾಸವನ್ನು ನೀವು ಎಲ್ಲಿಂದ ಅಂದ್ರೆ ಪ್ರೇರೇಪಣೆ ಪಡ್ಕೊಂಡ್ರಿ?
ಅದು ನನ್ನ ತನ್ನಷ್ಟಕ್ಕೆ ನನಗೆ ಹೀಗೆ ಹಾ, ಸ್ವಯಂ ಪ್ರೇರಣೆ. ಹೌದು. ಹಾ. ಅದು ಬಾಲಮುಂಡಿನ ಆಕೃತಿ ಬರಬೇಕು. ಹಾ ಹಾ ಮೇಲಿಂದ ಹಿಂದೆ ಕೆಳಗೆ ಕಚ್ಚೆ ಆಗಿರಬೇಕು. ಸಾದಾ ಸೀರೆ ಉಡುವುದಲ್ಲ. ಹಾ. ಹೀಗಾಗುವಾಗ ಇನ್ನೊಂದೇನೆಂದ್ರೆ ಮರಾಠಿ ಕಚ್ಚೆ ಮೊದಲೇ ಉಂಟು. ಹೌದು. ಮರಾಠಿ ಕಚ್ಚೆ ಅಂತ ಕೊಂಕಣಿಯರು ಮರಾಠಿಗರು ಹಾಕುವಂಥ ಕಚ್ಚೆ ಮೊದಲೇ ಯಕ್ಷಗಾನದಲ್ಲಿ ಇತ್ತು. ದೇರಣ್ಣ ವಗೈರೆ ಶ್ರೀವೇಷದವರೆಲ್ಲ ಮಾಡ್ತಿದ್ರು. ಅದನ್ನು ನಾನು ನೋಡಿದ್ದೆ. ಹಾಗೆ ನಾನು ಮಾಡಿದ್ದೆ. ನನ್ನನ್ನು ಮೂಲಿಕೆ ಮೇಳದವರು ಮಾಡಿಸಿದ್ದಾರೆ. ಅವರು ಮನೆ ಸೀರೆ ತಂದು ಕೊಟ್ಟು ಕೊಂಕಣಿಯವರು ನೀನು ಈ ಥರದ ಕಚ್ಚೆ ಹಾಕು ಅಂತೇಳಿ ಹಾಗೆ ಅವರು ಹೆಂಗಸರೇ ಹೇಳಿಕೊಟ್ಟಿದ್ದಾರೆ ನನಗೆ. ಆದ ಕಾರಣ ಆ ಮರಾಠಿ ಕಚ್ಚೆ ಮಾಡ್ತಾ ಇದ್ದೆ. ಈ ಮರಾಠಿ ಕಚ್ಚೆಯಲ್ಲೇ ಸ್ವಲ್ಪ ಭಿನ್ನ ಒಂದು ನಿಮ್ಮ ಸೃಜನಶೀಲತೆಯನ್ನು ಅದಕ್ಕೆ ಕೊಟ್ಟು ಅದಕ್ಕೆ ಒಂದು ಭಿನ್ನವಾಗಿ ಅದನ್ನು ಕಚ್ಚೆ ಹಾಗೆ ಮಾಡಿ ಮೇಲಿಂದ ಮೇಲೆ ಬಾಲುಮುಂಡಿನ ಹಾಗೆ ಮಾಡಲಿಕ್ಕೆ ಅದು 18 ಮೊಳ ಬೇಕಾದ್ದು 24 ಮೊಳ ಮಾಡಿದೆ. ಉಳಿದ 6 ಮೊಳವನ್ನು ಎದುರಿಗೆ ನೆರಿಯ ಹಾಗೆ ಬಾಲುಮುಂಡು ಅದರ ಸಂವಾದಿ ಪುರುಷ ಬಾಲುಮುಂಡಿನ ಹಾಗೆ ಮಾಡಿ ನಾನು ಎದುರಿಗೆ ಅದನ್ನು ಇಟ್ಟು ಅದರ ಮೇಲೆ ಡಾಬನ್ನು ಕಟ್ಟಿ ಅದೊಂದು ಥರದ ಪುರುಷ ವೇಷದ ಸಂವಾದಿ ಮಾಡಿದೆ. ಹೌದು, ಅದು ನಾವು ಈ ಫೋಟೋಗಳನ್ನು ನೋಡುವಾಗ ಕರೆಕ್ಟಾಗಿ ಪರಿಪೂರ್ಣವಾಗಿ ಒಂದು ಯಕ್ಷಗಾನದ ಸ್ತ್ರೀ ವೇಷದ ಒಂದು ಅನುಭವವನ್ನು ಕೊಡ್ತದೆ. ಅದು ಯಾವುದರಲ್ಲೂ ಕಾಣಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ಯಕ್ಷಗಾನದಲ್ಲಿ ಇನ್ನು ನನ್ನ ಈ ಪಾತ್ರದಲ್ಲೇ ನೀವು ನೋಡಬೇಕು ವಿನ ಬೇರೆ ಎಲ್ಲೆಲ್ಲೂ ಚಿತ್ರಗಳಲ್ಲಿ ಸಿಕ್ಕುವುದಿಲ್ಲ, ಅಥವಾ ಬೇರೆ ಈಗ ಯಾರು ಮಾಡುವುದೂ ಇಲ್ಲ. ಮಾಡಿದರೆ ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ ಅಂತ ನನ್ನ ಅಭಿಪ್ರಾಯ. ಯಾರು ನಾನು ಕೊಡುಗೆ ಅಲ್ಲ, ಯಾವ ಸ್ತ್ರೀ ಪಾತ್ರದವನೇ ಆದರೂ ಮಾಡಿದರೆ ರಂಗಸ್ಥಳವನ್ನು ತುಂಬಿಸಿದಾಗ ಆಗ್ತದೆ. ಹೌದು, ಕರೆಕ್ಟ್. ರಂಗಸ್ಥಳದಲ್ಲಿ ಕೊರತೆ ಇಲ್ಲ. ಮತ್ತೆ ಆ ಬಟ್ಟೆಯನ್ನು ಹಾಗೆ ನೆರಿಗೆ ಇಟ್ಟು ಮೈಗೆ ತೋಳುಗಟ್ಟು, ಇದು ಭುಜ ಕಿರೀಟ, ಕೈಕಟ್ಟು, ಬಳೆ ಎಲ್ಲ ಸ್ತ್ರೀ ಪಾತ್ರಕ್ಕೆ ಕೈಕಟ್ಟು, ಮೇಲೆ ತೋಳುಕಟ್ಟು, ಅದರ ಮೇಲೆ ಭುಜ ಕಿರೀಟ. ಅದು ಪುರುಷ ವೇಷಕ್ಕೆ ಅದ್ಭುತವಾಗಿ ದೊಡ್ಡದಾಗಿ ಉಂಟು. ಅದು ಅದ್ಭುತ ವೇಷ. ಹೌದು. ಇದು ಸ್ವಲ್ಪ ಸೌಮ್ಯವಾಗಿ ಶೃಂಗಾರವಾಗಿ ಸಣ್ಣದಾಗಿ ಆ ಸ್ಥಾನವನ್ನು ತುಂಬಿಸಬೇಕು ಅಷ್ಟೇ. ಆದ ಕಾರಣ ಆ ವೇಷದ ಹೆಂಡತಿ ಅದಾವುದು. ಯಾರು ಅವನ ಹೆಂಡತಿ ಅವಳಲ್ಲ. ಹೌದು, ಆ ವೇಷದ ಹೆಂಡತಿ ಈ ವೇಷ ಅಂತ ಕಾಣಬೇಕು. ಹಾಗಾಗಬೇಕೆಂಬ ಉದ್ದೇಶದಿಂದ ಕಾರಂತರ ಪ್ರೇರೇಪಣೆ ಮೇರೆಗೆ ಯಕ್ಷಗಾನಕ್ಕೊಂದು ವೇಷವನ್ನು ನಾನು ಅದನ್ನು ನೀವು ಕಾರಂತರಿಗೆ ತೋರಿಸಿದ್ದೀರಾ, ಕೊಟ್ಟಿದ್ದೀರಾ? ಆಗಲಿಲ್ಲ. ನಾನು ಪರಿಪೂರ್ಣ ಆಗುವಾಗ ಅವರು ಕಾಲವನ್ನು ಕಳ್ಕೊಂಡ್ರು. ಗೊತ್ತಾಯ್ತಲ್ಲ. ಅಂದ್ರೆ ನೀವು ಪರಿಪೂರ್ಣ ಆಗುವಲ್ಲಿವರೆಗೆ ಇಂಥದ್ದೊಂದು ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ. ನಾನು ಮಾಡ್ತಾ ಇದ್ದೇನೆ ಅಂತಲೂ ಹೇಳಲಿಕ್ಕೆ ಹೋಗ್ಲಿಲ್ಲ. ಅವ್ರ ಹತ್ರ ಮಾತಾಡೋದು ನಮಗೆಲ್ಲ ಭಯ. ಆವಾಗ ಹೇಳುವುದು ಕಷ್ಟ. ಅದಕ್ಕಾಗಿ ನಾನು ಮಾಡ್ತೇನೆ ಅಂತ ಹೇಳಲೂ ಇಲ್ಲ, ಮಾಡಿದ್ದೇನೆ ಅಂತ ಹೇಳಲೂ ಇಲ್ಲ, ಪ್ರಯತ್ನ ಮಾಡ್ತೇನೆ ಅಂತಲೂ ಹೇಳಲಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. ಅಂತೂ ಜನರಿಗೆ ಗೊತ್ತಾಗಿದೆ. ಅದೊಂದು ಪ್ರಶ್ನೆಯೂ ಹಾಗೆ ಉಳಿದಿದೆ ಕಾರಂತರಿಗೆ ಸವಾಲು ಅಂತೇಳಿ. ಈಗ ನೀವು ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿಯೇ ನೀವು ಆರಿಸಿಕೊಂಡದ್ದು? ಕಡೆಗೆ ವೃತ್ತಿ ಆಯ್ತು. ಹೌದು. ಕೃಷಿ ಉಂಟು ನನಗೆ. ಅಂದ್ರೆ ಯಕ್ಷಗಾನದ ಆಸಕ್ತಿ ಇಲ್ಲದೆ ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಕೃಷಿಕರಾಗೇ ಇರ್ತಿದ್ರೋ ಅಥವಾ ಬೇರೆ ಏನಾದ್ರು ಮಾಡ್ತಿದ್ರೋ? ಅದು ವೃತ್ತಿ ಅಲ್ಲದೆ ಇದ್ರೆ ಹೌದು, ಕೃಷಿ, ಬೇರೆ ಏನು ಗೊತ್ತಿಲ್ಲ ನನಗೆ. ಹಾಗಂತ ಏಜೆನ್ಸಿ ಆಗಿದ್ದೆ, ಕಾರ್ಪೆಟ್ ಏಜೆನ್ಸಿ ವಗೈರೆ ಕೆಲವು ಏಜೆನ್ಸಿ ಮಾಡ್ತಿದ್ದೆ. ಅದೆಲ್ಲ ಪಾರ್ಟ್ ಟೈಮ್ ವ್ಯವಹಾರ ಅಷ್ಟೇ. ಈಗ ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಒಂದು ಮನೋಧರ್ಮದಿಂದ ಮುಂದುವರಿದರೆ ಅವರಿಗೂ ಏಳಿಗೆ ಆಗಬೇಕು, ಯಕ್ಷಗಾನಕ್ಕೂ ಒಂದು ಕೊಡುಗೆ ಅಂತ ಆಗಬೇಕು. ಇದು ಹೇಗೆ ಆಗಬಹುದು? ಹೊಟ್ಟೆಪಾಡಿಗೆ ಈಗ ಏನು ತೊಂದರೆ ಇಲ್ಲ. ಮೊದಲೇ ನಮ್ಮ ಕಾಲದಲ್ಲಿ ಹಾಗಿಲ್ಲ. ಈಗ ಹೌದು, ಈಗ ಒಳ್ಳೆ ಸಂಬಳ ಉಂಟು. ಯಜಮಾನರುಗಳು ಒಳ್ಳೆ ಗೌರವ ಕೊಡ್ತಾರೆ. ಎಲ್ಲ ಆಟದಾಯ ಅಂತ ಹೇಳಿ ಕಲಾವಿದರು ಅಂತ ಆಗಿದೆ ಈಗ. ಅದನ್ನು ಯಾರು ಹೊರಗಿನವರು ಕೂಡ ಆ ಆಟದ ಇವತ್ತಿ ಅಂತ ಹೇಳುವವರು ಆಗಿಲ್ಲ. ಅವ ಆಟದವ ಬಂದ, ಅವನನ್ನು ನಂಬೇಡಿ. ಮೊದಲು ನನ್ನ ಭಾವ ಹೇಳ್ತಿದ್ರು, ಮಲ್ಕೊಳ್ಳಿಗೆ ಚಾಪೆ ಕೊಡ್ಲಿಕ್ಕಿಲ್ಲ ಅಂತೆ. ಹಾಗೆ ಬಡಗು ತಿಟ್ಟಿನಲ್ಲಿ ಚಂಪೆಗಳ್ರು ಅಂತಲೇ ಹೆಸರು. ಹೌದು, ಚಂಪೆಗಳ್ರು ಅಂತಲೇ ಹೆಸರು ಬಡಗು ತಿಟ್ಟಿನಲ್ಲಿ. ಆದ ಕಾರಣ ಆ ಕಾಲದಲ್ಲಿ ಯಕ್ಷಗಾನದವರಿಗಿದ್ದ ಅಗೌರವ ಈಗ ಖಂಡಿತ ಇಲ್ಲ. ಈಗ ಯಕ್ಷಗಾನದ ಒಬ್ಬ ಪಾತ್ರಧಾರಿ ಬರ್ತಾನಿದ್ದೇನೆ, ಎಷ್ಟು ದೊಡ್ಡ ಶ್ರೀಮಂತನಾದ್ರೂ ನಿತ್ತು ನೋಡ್ತಾನೆ ಅವನನ್ನು. ಸಿನಿಮಾ ಆಕ್ಟರ್ಗಳನ್ನು ನೋಡಿದಾಗ ಹೌದು, ಮನೆಗೆ ಕರೀತಾರೆ, ಒಳ್ಳೆ ಊಟ ಉಪಚಾರ ಕೊಡ್ತಾರೆ, ಹೋಗುವಾಗ ಕೈಯಲ್ಲಿ ಒಂದಿಷ್ಟು ಬಕ್ಷಿಸು ಕೊಟ್ಟು ಕಳಿಸ್ತಾರೆ. ಧೈರ್ಯ ಇಲ್ಲದೆ ಉಡುಗೆ ತೊಡುಗೆಗಳಲ್ಲಿ ಏನಾದ್ರು ಕೊಡ್ತಾರೆ. ಹೌದು, ಈಗ ಯಕ್ಷಗಾನ ಕಲಾವಿದ ಬಹಳ ದೊಡ್ಡವನಾಗಿದ್ದಾನೆ. ಹೌದು, ಹಾಗೆ ಅವನು ದೊಡ್ಡವನಾಗಬೇಕಾಗಿತ್ತು, ಆಗಲಿಲ್ಲ. ಅದನ್ನು ನಾನು ಈಗಲೂ ಹೇಳ್ತೇನೆ. ಅಂದ್ರೆ ಕಲಾವಿದರ ಒಂದು
ಜಾಗ, ಅವರಿಗೆ ಸಿಗಬೇಕಾದ ಮನ್ನಣೆ, ಗೌರವ ಇದೆಲ್ಲ ಪರಿಪೂರ್ಣವಾಗಿ ಈಗ ಸಿಗ್ತಾ ಉಂಟು. ಆದ್ರೆ ಕಲಾವಿದನಾಗಿ ಅವರು ಬೆಳೀತಾ ಇಲ್ಲ. ಅವ್ರು ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಏನೋ ಮಾಡ್ತಾರೆ, ಸ್ವಂತಿಗೆ ಇಲ್ಲ. ಯಾವುದರಿಂದಲೋ ತಂದು ಏನಾದರೂ ಮಾಡ್ತಾರೆ. ಯಕ್ಷಗಾನ ಪುರಾತನವಾದುದು. ಈಗ ನೋಡಿ, ಶಿಲಾಬಾಲಿಕೆಯರ ವಿಷಯ ಬರಲಿ ಪುನಃ. ಶಿಲಾಬಾಲಿಕೆಯರನ್ನು ಚಿತ್ರ ಮಾಡಿ ಅಂತ ಒಬ್ಬ ಕಲಾವಿದ, ಅಂದ್ರೆ ಆ ಶಿಲ್ಪಿ, ಅವ ಚಿತ್ರ ಮಾಡಿದ. ಎಲ್ಲಿಂದ ಮಾಡಿದ, ಹೇಗೆ ಮಾಡಿದ? ಎಲ್ಲಿಂದಲೋ ನೋಡಿ ಮಾಡಿದ. ಹೌದು, ಯಾವುದೋ ಒಂದು ವಿಚಾರವನ್ನು ನೋಡದೆ ನಮಗೆ ಕಲ್ಪನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನನ್ನೋ ಓದಿದ್ದನ್ನು ಮಾಡಿದ, ಯಾರೋ ಹೇಳಿದ್ದನ್ನು ಮಾಡಿದ. ಹಾಗಾದ್ರೆ ಅವನಿಗಿಂತಲೂ ಹಿಂದೆ ಇತ್ತದು. ಹೌದು, 2000-3000 ವರ್ಷಕ್ಕಿಂತ ಹಿಂದಿನ ಶಿಲ್ಪ ಅದಕ್ಕಿಂತಲೂ ಹಿಂದೆ ಇತ್ತು ಅಂತ ಆಯ್ತಲ್ಲ. ಹೌದು ಹೌದು, ಆ ಹಿಂದೆ ಹೋದಾಗೆ ಹಿಂದೆ ಹಿಂದೆ ಎಷ್ಟು ಹಿಂದೆ ಹೋಗ್ಬೋದು. ಆದ ಕಾರಣ ಅದನ್ನು ನಾವು ಯಕ್ಷಗಾನಕ್ಕೆ ಹಾಕಲೇಬಹುದು. ಯಾಕೆ? ಯಕ್ಷಗಾನ ಅಷ್ಟು ಪುರಾತನವಾದಂತ ನಾವು ತೋರಿಸಿಕೊಟ್ಟಾಗಾಯ್ತು. ಹೌದು, ಯಕ್ಷಗಾನದ ಹೇಳೋದು 500-600 ವರ್ಷ ಅಂತ ಹೇಳಿದ್ರು, ಅದರಲ್ಲಿ ನಮ್ಮ ಪಾತ್ರ ಪ್ರಯೋಗಗಳನ್ನು ನಾವು ಬಹು ಪುರಾತನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾವು ಅದರಲ್ಲಿ ದುಡಿಯುವುದರಿಂದ, ನಾವು ಅದರಲ್ಲಿ ಅನ್ನ ಉಣ್ಣುವುದರಿಂದ, ನಾವು ಅದರಲ್ಲಿ ಹೆಸರು ಸಂಪಾದಿಸುವುದರಿಂದ ಆ ಯಕ್ಷಗಾನವನ್ನು ಆದಷ್ಟು ಪುರಾತನವಾಗಿಯೂ ಎಲ್ಲವರಿಗೆ ಅದು ಆದರ್ಶವಾಗಿಯೂ ಮತ್ತು ಪುರಾಣವನ್ನು ಪ್ರತಿಬಿಂಬಿಸುವಲ್ಲಿಯೂ ಅದು ತೊಡಗಬೇಕು. ಗೊತ್ತಾಯ್ತಲ್ಲ? ಅದನ್ನು ನಾವು ಮಾಡೋ ವೇಷಗಳಲ್ಲಿ, ಆಡುವ ಮಾತುಗಳಲ್ಲಿ, ಎಲ್ಲದರಲ್ಲಿಯೂ ಪುರಾಣವನ್ನು ಹೊಂದಿರಬೇಕದು. ಪುರಾಣವನ್ನು ಚಿತ್ರಿಸಿ ಕೊಡಬೇಕು. ಹೌದು, ಚಿತ್ರಿಸಿ ಕೊಡೋದು ಮಾತ್ರ ಅಲ್ಲ, ಮನುಷ್ಯನ ಜೀವನವನ್ನು ತಿದ್ದಬೇಕು. ಹೌದು, ಅಂದ್ರೆ ಒಂದು ವಿಧವಾದಂತಹ ಒಂದು ಸಂದೇಶ ಇರ್ಬೇಕು ಅದರಲ್ಲಿ. ಹೌದು. ಈಗ ಅದೇ ನನ್ನ ಸಂಬಂಧಿಕರು ಮೊನ್ನೆ ಹೇಳಿದ್ರು, ನೀವು ಸೀರೆ ಉಟ್ಟ ಮೇಲೆ ನಾವು ಸೀರೆ ಉಡ್ಲಿಕ್ಕೆ ಕೆಲಸದ್ದು ಅಂತೇಳಿ ಒಬ್ರು ಹೇಳಿದ್ರು. ಅವರು ಸೇವೆ ನಮಗಿಂತ ಹೆಂಗಸರಿಗಿಂತ ಒಳ್ಳೆ ಸೀರೆ ಉಡ್ತಾರೆ ಸ್ತ್ರೀವೇಷದವರು. ಹೌದು ಅಂತ ಹೇಳಿದ್ರು. ಅದೆಲ್ಲ ಅದಕ್ಕೆ ಆಧಾರಗಳು. ನಾವು ಅದನ್ನು ಮಾಡಿ ತೋರಿಸ್ಬೇಕು ರಂಗಸ್ಥಳದಲ್ಲಿ. ಹಾಗೆಯೇ ಇದು ಒಳ್ಳೆಯದಾಯಿತು. ಕೆಟ್ಟದನ್ನು ಮಾಡಬಾರ್ದು. ಕೆಲವು ಕೆಟ್ಟ ನಡತೆಯವರು ಹೆಂಗಸರು ಇರ್ತಾರಲ್ಲ, ಅವರ ಕೆಟ್ಟ ನಡತೆಯನ್ನು ತಿದ್ದಲಿಕ್ಕೆ ರಂಗಸ್ಥಳದಲ್ಲಿ ಶ್ರೀಪಾತ್ರದವನೇ ಹೊಣೆ. ಅವರ ಒಬ್ಬ ಹೆಣ್ಣು ಆ ರಂಗಸ್ಥಳವನ್ನು ನೋಡ್ತಾ ಆಟವನ್ನು ನೋಡ್ತಾ ಇದ್ದರೆ, ಪ್ರಾಯಕ್ಕೆ ಬಂದವಳು, ಅವಳು ಕೆಟ್ಟ ಶೀಲಕ್ಕೆ ಹೋಗುವ ಮನಸ್ಸು ಇದ್ದರೂ ಅದನ್ನು ಅವಳು ತಿದ್ದಿಕೊಳ್ಬೇಕು. ಅವಳು ಗರತಿಯಾಗಿ ಮುಂದೆ ಬಾಳುವುದಕ್ಕೆ ತಯಾರಾಗಬೇಕು. ಇದು ಸ್ತ್ರೀ ಪಾತ್ರದವನ ಹೊಣೆ. ಅಂದ್ರೆ ಸಾಮಾಜಿಕವಾದಂತಹ ಒಂದು ಜವಾಬ್ದಾರಿ ಇರಬೇಕು. ಅದಲ್ಲದೆ ತಾನು ಇದ್ದ ಹೆಣ್ಣನ್ನು ಹಾಳು ಮಾಡಲಿಕ್ಕೆ ಇದ್ದ ಹೆಣ್ಣು ತನ್ನ ಬುದ್ಧಿಯನ್ನು ಹಾಳು ಮಾಡಿಕೊಳ್ಳಬಹುದು ಅನ್ನುವಂಥ ತೀರ್ಮಾನಕ್ಕೆ ಬರಬಾರದು. ಅಂದ್ರೆ ತಾನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಸಮಾಜವನ್ನು ಕೂಡ ಸ್ವಚ್ಛವಾಗಿ ಇರ್ಲಿಕ್ಕೆ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು. ಶೃಂಗಾರವೇ ಮಾಡಬಾರ್ದು. ಶೃಂಗಾರದಲ್ಲಲ್ವ ಅದು ಬರುದು. ಹಾಗಾದ್ರೆ ಶೃಂಗಾರ ಮಾಡಬಾರ್ದು. ಶೃಂಗಾರ ಮಾಡಿದರೆ ಅವಳಿಗೆ ಬುದ್ಧಿ ಹಾಳಾಗ್ತದಲ್ಲ. ಆ ಶೃಂಗಾರದ ತುದಿಯಲ್ಲಿ ನಾವು ಹೇಳ್ತೇವಲ್ಲ, ಉಪಕ್ರಮ, ಕಥಾನಕ, ಉಪಸಂಹಾರ. ಹೌದು, ಈ ಒಂದು ಕಥೆಯಲ್ಲಿ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬ ಪಾತ್ರದಲ್ಲಿಯೂ ಇರ್ತದೆ. ಹೌದು, ಇದು ನಾನು ಮಾಡಿದ. ಹೌದು, ನಾವು ಅದನ್ನು ಪೀಠಿಕೆ ಮಾಡಿ ಆ ಪಾತ್ರವನ್ನು ಬೆಳೆಸುವುದು, ಆನಂತರ ಅದನ್ನು ಬೆಳವಣಿಗೆ, ಕೊನೆಗೆ ಆ ಪಾತ್ರದ ಒಂದು ಉಪಸಂಹಾರ ಅದು ಇರ್ತದೆ. ತಾನು ಈಗ ಮಾಡಿದಂತ ಕಸುವಿನಲ್ಲಿ ದೋಷ ಏನು ಬಂತು, ಅದರ ಪರಿಣಾಮವನ್ನು ನಾನೇನು ಅನುಭವಿಸಿದೆ. ಹೌದು, ಅದನ್ನು ನಾವು ಕೊಟ್ಟಾಗ ಅದನ್ನು ನೆನಪು ಉಳಿತದೆ. ಓ, ಕೆಟ್ಟದನ್ನು ಮಾಡಿ ಒಳ್ಳೇದು ಮಾಡಿದ್ರು, ಕೆಟ್ಟದ್ದು ಮಾಡಿದ್ರೆ ಪರಿಣಾಮದಲ್ಲಿ ಆಳು. ಈಗ ಉದಾಹರಣೆಗೆ ಒಂದು ಗೌರಿಯನ್ನು ಹೇಳ್ತೇನೆ ನಾನು. ಗೌರಿ ಪ್ರವೇಶ ಮಾಡಿ ತಂದೆ ತಾಯಿಗಳ ಮೇಲೆ ಅಭಿಮಾನ, ಭಕ್ತಿ ಎಲ್ಲ ಬೇಕು ಎಂಬ ಆಸಕ್ತಿಯಿಂದ ಗಂಡನಲ್ಲಿ ಹೇಳದೆ ಕೇಳದೆ ತಂದೆ ಮನೆಗೆ ಹೋಗಿ. ಹೌದು, ಗಂಡನಲ್ಲಿ ಒಪ್ಪಿಗೆ ಪಡೆಯದೆ ತಂದೆ ಮನೆಗೆ ಹೋಗ್ತಾರೆ. ಒಳ್ಳೆ ಮಾತಲ್ಲ, ತಂದೆ ಮನೆ ಅಭಿಮಾನ, ಹೋಗ್ಬೇಕು ಅವಳು, ಹೋದಾಗಳಿ. ಆದರೆ ಗಂಡನ ಮಾತು ಮೀರಿತು ಅಪರಾಧ ಅನ್ನೋದನ್ನು ತೋರಿಸ್ಬೇಕು. ಎಲ್ಲಿ? ಲಾಸ್ಟಿಗೆ ಆಕೆ ದೇಹತ್ಯಾಗ ಮಾಡುವಲ್ಲಿ. ದೇಹತ್ಯಾಗ ಮಾಡುವ ಯಾಕೆ ತ್ಯಾಗ ಮಾಡ್ತೇನೆ ಅಂತ ಹೇಳಬೇಕು ಅದನ್ನು. ಯಾಕೆ? ನಾನು ಗಂಡನಲ್ಲಿ ಒಂದು ಮಾತು ತಿಳಿಸದೆ ನಾನೇ ಅಪ್ಪನ ಮನೆಗೆ ಬಂದನಲ್ಲ, ಈ ಅಪ್ಪನ ಮನೆಯಲ್ಲಿ ಆದ ಅಪಮಾನಕ್ಕೆ ಇನ್ನು ನಾನು ಗಂಡನ ಮನೆಗೆ ಹೋಗಬಾರ್ದು, ಇನ್ನು ಹೋಗುವ ಹಾಗಿಲ್ಲ. ಹೌದು, ಆ ಒಂದು ಅಧಿಕಾರವನ್ನು ನಾನು ಕಳೆದುಕೊಂಡಿದ್ದೇನೆ ಎನ್ನುವಂಥ ಉಪಮಾರಲ್ಲಿ ಕೊಡ್ಬೇಕು. ಹಾಗೆ ಹೋದಾಗ ರಂಗಸ್ಥಳದಲ್ಲಿ ಹೆಣ್ಣು ಪಾತ್ರದವನ ಜವಾಬ್ದಾರಿ ಅಂತ ಹೇಳ್ತಾರೆ. ಅದಕ್ಕೆ ಜವಾಬ್ದಾರಿಯನ್ನು ಸರಿ ಮಾಡಿದ ಹಾಗಾಗ್ತದೆ. ಈಗ ನೋಡಿ, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪರಂಪರೆ ಅಥವಾ ಸಂಪ್ರದಾಯ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಗುಣಲಕ್ಷಣ, ಯಕ್ಷಗಾನದ ಸಾಂಪ್ರದಾಯಿಕ ಗುಣಲಕ್ಷಣಗಳು ಅಂತಂದ್ರೆ ಏನು ಅಂತ ಹೇಳಿ.
ಸಂಪ್ರದಾಯ ಅಂದ್ರೆ ಈಗ ಇತ್ತೀಚೆಗೆ ಎಲ್ಲ ಈಗ ವಿಮರ್ಶೆಗಳು ಸಾಹಿತಿಗಳು ಎಲ್ಲ ಕೈ ಹಾಕಿದ್ರು. ಹೌದು, ಮೊದಲು ಯಕ್ಷಗಾನವನ್ನು ವಿದ್ವಾಂಸರು ನೋಡುದಲ್ಲ ಅಂತ ಇತ್ತು. ಹೌದು, ಕೇವಲ ಜನಸಾಮಾನ್ಯರು ಸಾಮಾನ್ಯರಲ್ಲಿ ಸಾಮಾನ್ಯರು ನೋಡುದು ಅಂತಲೇ ಇದ್ದದ್ದು. ಹೌದು, ಆಡುವವರು ಅಷ್ಟೇ, ಹೌದು, ಕಲ್ತವರಲ್ಲ, ಮಾಡುವವರಲ್ಲ, ಸಾಮಾನ್ಯ. ಅವರು ಏನಲ್ಲಿ ಅವರಿಗೆ ಸಾಮಾನ್ಯ ದೃಷ್ಟಿಗೆ ಕಂಡಿತು. ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಒಂದು ಬುದ್ಧಿ ಇರ್ತದೆ, ಹೌದು, ಒಂದು ವಿವೇಕ ಅಂತಾನೂ ಇರ್ತದೆ, ಅದನ್ನು ಮಾಡಬೇಕು ಅಂತಲೂ ಇರ್ತದೆ. ಅದನ್ನು ಸಾಮಾನ್ಯ ದೃಷ್ಟಿಯಿಂದಲೇ ಸಾಧಾರಣವಾಗಿ ಮಾಡ್ತಾ ಮೊದಲು ಬರ್ತಾ ಇದ್ರು ಹಿಂದೆ. ಹೌದು, ಸರಿ, ಅದು ಜನಸಾಮಾನ್ಯರ ಮಟ್ಟದಲ್ಲೇ ಇತ್ತು. ಹೌದು ಹೌದು. ಅದನ್ನು ಆಮೇಲೆ ನೋಡುವುದು, ಅದಕ್ಕಾಗಿಯೇ ಜನರು ನೋಡದೇ ಇರುವುದು, ವಿದ್ವಾಂಸರು ನೋಡ್ಲಿಲ್ಲ. ಅದನ್ನ ಎಂತದುಂಟು ಅದರಲ್ಲಿ, ಹೌದು, ಅದು ಅಸಹ್ಯ, ಅದು ಬೇಡ ಅಂತ ನೋಡದೆಯೂ ಇರ್ತಿದ್ರು. ಅದು ಕಡೆಗೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಆಸಕ್ತರು, ಕಲಾಸಕ್ತರು, ಕಲೆಯ ಮೇಲೆ ಆಸಕ್ತಿ ಇದ್ದವರು ಸ್ವಲ್ಪ ಸ್ವಲ್ಪ ನೋಡಲಿಕ್ಕೆ ಶುರು ಮಾಡಿದರು. ಅದಂತೂ ನೋಡುವ ಅಂತ ನೋಡಿದಾಗ ಅದರಲ್ಲಿದ್ದ ಒಳ್ಳೆಯದನ್ನು ಮಾತ್ರ ಇಕ್ಕಿಕೊಂಡ್ರು, ಹೌದು, ಬಿಟ್ರು. ಹೌದು, ಅದನ್ನು ಬೆಳೆಸ್ತಾ ಮತ್ತಿನ ತಲೆಮಾರಿಗಾಗುವಾಗ ಅದನ್ನು ನಾನೂ ಮಾಡಬೇಕು ಅಂತಾಯ್ತು. ಅವರು ಮೇಳಕ್ಕೆ ಸೇರಿದರು. ಆಗ ಮೊದಲು ಅಂದ್ರೆ ಒಳ್ಳೆ ಸದಭಿರುಚಿಯ ಅವರು ದೊಡ್ಡ ಒಂದು ಸ್ವಲ್ಪ ಸಾಮಾನ್ಯರ ಅಲ್ಲದೆ ಇರುವವರು, ಅವರು ಕೂಡ ಮೇಳಕ್ಕೆ ಸೇರ್ಲಿಕ್ಕೆ ಶುರು ಮಾಡಿದ್ರು. ನೋಡುವುದೇ ಅಲ್ಲ, ನೋಡಿದ್ರೆ ರಂಗಪೂಜೆ ನೋಡಬೇಕು ಹೇಳುವಷ್ಟು ಇದ್ದದ್ದು. ಹೌದು, ಆಮೇಲೆ ಬ್ರಾಹ್ಮಣರು ವೇಷ ಮಾಡುವುದೇ ಇಲ್ಲ, ವೇಷ ಮಾಡಿದ್ರೆ ಅವನ ಮನೆಗೆ ಬರಬಾರ್ದು ಎನ್ನುವಂತಹದ್ದು. ಕಡೆಗೆ ಶಾಸ್ತ್ರಿಗಳು ಬ್ರಾಹ್ಮಣರು ವೇಷ ಮಾಡ್ಲಿಕ್ಕೆ ಹೊರಟರು. ಹೌದು, ಅದು ಕಲೆ ಅಂತೇಳಿ ಅವರು ಬಂದಾಗ ಏನಾಯ್ತು, ಅವರೆಲ್ಲ ನೋಡಿ ಪರಿಷ್ಕಾರ ಇದ್ದವರು. ಹೌದು, ಪುರಾಣದ ಒಂದು ಇದು ಎಲ್ಲ ಹಿನ್ನೆಲೆ ಇರುವುದರಿಂದ ಪರಿಷ್ಕಾರ ಜೀವನ ಇದ್ದವರು. ಅವರು ಮಾಡುವ ಪಾತ್ರಗಳು ಪರಿಷ್ಕಾರಗೊಂಡವು. ಹಾಗೆ ಯಕ್ಷಗಾನದಲ್ಲಿ ಆಮೇಲೆ ಬದಲಾವಣೆ ಆಗುತ್ತಾ ಪಾತ್ರಗಳು ಪರಿಷ್ಕಾರಗೊಳ್ಳುತ್ತಾ ಬಂತು. ಬಂದಾಗ ಮಾತ್ರ ಅದು ಕಲಾತ್ಮಕವಾಗಿಯೇ ಇರ್ತದೆ, ಹೇಳಿಕೆ ಬರುವುದಿಲ್ಲ. ಹೌದು, ಕೆಲವೊಮ್ಮೆ ವಿಕಾರವೂ ಆಗ್ತದೆ. ಅದು ಹಿಂದಿಂದು ಕಲಾತ್ಮಕವಾಗಿಯೇ ಇತ್ತು, ಬಹಳ ಹಿಂದಿಂದು. ಆದ್ರೆ ಸಾಮಾನ್ಯ ಜನರು ಮಾಡುವಂತದ್ದು ಕೂಡ ಕಲಾತ್ಮಕವಾಗಿ ಇತ್ತು. ಆಕಾರಗಳು ಇದೆಲ್ಲ ಸರಿ ಇತ್ತದು. ಅದನ್ನು ಮಾಡಿದವ ಒಬ್ಬ ಯಾರೋ ಒಬ್ಬ ಬುದ್ಧಿವಂತನೇ, ಹೌದು, ಎಲ್ಲ ತಿಳಿದವನೇ. ಹೌದು, ಅದನ್ನು ಇವರು ಉಪಯೋಗ ಮಾಡಿದ್ದು ದುರುಪಯೋಗ ಆಗಿದೆ. ಆಮೇಲೆ ಮುಂದೆ ಬರ್ತಾ 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 ಒಳ್ಳೆ ತಿಳುವಳಿಕೆ ಇದ್ದವರಿಗೆ ನಾಟಕ ನೋಡೋ ವಿಚಾರ ಆಯಿತು. ಅದನ್ನು ಇದನ್ನು ತಿದ್ದಬೇಕು ತಾನು ಹೊರಟ್ರೆ ಸ್ವಂತ ಅದನ್ನು ಕಲಾತ್ಮಕವಾಗಿ ತಿದ್ದಲಿಕ್ಕೆ ಯಾರು ಬರಲಿಲ್ಲ. ನಾಟಕದಿಂದಲೋ ಮತ್ತೊಂದು ಯಾವುದೋ ಇದರಿಂದ ನೇರ ತಂದು ಇಲ್ಲಿ ಬಟ್ಟೆ ಇಳಿಸಿದ್ರು, ಇದಕ್ಕೆ ಹಾಕಿದ್ರು. ಬೆರಕ್ಕೆ ಬಟ್ಟೆ ಇಳಿಸಿದ್ದಲ್ಲ, ಬೆರಕ್ಕೆ ಮಾಡಿದ್ರು ಅದನ್ನು. ಹಾಗದು ಯಕ್ಷಗಾನ ಬೆರಕ್ಕೆ ವೇಷಗಳಾಯ್ತು. ನಾಟಕೀಯ ಅಂತ, ನಾಟಕೀಯವೋ ಅಲ್ಲ, ನಾಟಕ ಅಲ್ಲ ಅದು. ಹೌದು, ಯಕ್ಷಗಾನವೂ ಅಲ್ಲ. ಕೆಲವು ತುಳು ಪ್ರಸಂಗದಲ್ಲಿ ಹೌದು, ಗೊತ್ತುಂಟು. ಹೌದು ಹೌದು, ಅದು ಯಕ್ಷಗಾನ ಅಂತ ಹೇಳುವನ ಕಿರೀಟ ಕಟ್ಟಲಿಲ್ಲ, ಮೈಗೆ ಸಾಮಾನ್ಯ ಯಾವುದು ಕಟ್ಟಲಿಲ್ಲ. ನಾಟಕ ಅಂತ ಹೇಳುವವನ ಕಚ್ಚೆ ಹಾಕಿ ಶರ್ಟ್ ಹಾಕಿ ಬಣ್ಣ ಹಾಕಿ ಯಕ್ಷಗಾನ ಆರಂಭ ಕಾಲದಲ್ಲಿ ಈ ರಾಗ ತಾಳ ಜ್ಞಾನ ಎಲ್ಲ ಅದಕ್ಕೆ ಹೆಸರು ಕೊಟ್ಟವರು ಇಲ್ಲ, ತಿಳುವಳಿಕೆ ಇದ್ದವ್ರು ಮಾತ್ರ. ಕಾಟಿ ಅಂತ, ಓ ಹೀಗೆ ಅಂತ. ಹೌದು, ಅಂದ್ರೆ ಈ ಪದ್ಯದ ಹಾಗೆ ಈ ಪದ್ಯ ಅಂತ ಅಂದ ದಾಟಿ ಹೀಗೆ, ಅಥವಾ ಇಂಥವ್ರು ಹೇಳಿದಾಗೆ, ಬಲಿಪುರ ಹೇಳಿದಾಗೆ, ಅಗರಿಯವರು ಹೇಳಿದಾಗೆ, ಇನ್ನು ಜೋಯಿಸರು ಹೇಳಿದಾಗೆ ಈ ಪರಂಪರೆ ಬಂತು ಮೊದಲಿಗೆ. ಹಾಗೆ ಬರ್ತಾ ಅವರು ಬಲಿಪುರ ಕಾಲದವರೆಗೂ ಹಾಗೆ ಇತ್ತು. ಬಲಿಪುರ ಕಾಲಕ್ಕಾಗುವಾಗ ಕೂಡ್ಲು ನಾರಾಯಣ ಶಾನ್ಭಾಗರು ಎನ್ನುವರು ಅವರು ಸ್ವಲ್ಪ ಸಂಗೀತ ಜ್ಞಾನಿ. ಅವರು ಕೂಡ್ಲು ಮೇಳದಲ್ಲಿ ಈ ಯಜಮಾನರು, ಇವರು ಕೂಡ್ಲು ಮೇಳದ ಭಾಗವತರು. ಹೌದು, ಇವರು ಸ್ವಲ್ಪ ಸಂಗೀತ ಜ್ಞಾನ ಇದ್ದವರೇ. ಇವ್ರ ಹತ್ರ ಹೇಳಿದ್ರು, ಅದು ಪೂರ್ತಿ ಸಂಗೀತ ಅಲ್ಲದಿದ್ರು ರಾಗ ಛಾಯೆ ಬರ್ಲಿ. ಹೌದು, ರಾಗ ಛಾಯೆ ಅಂತ ಹೇಳುದು, ರಾಗ ಅಲ್ಲ ಅದು. ಹೌದು, ರಾಗದ ಛಾಯೆ, ಬಾನೆ, ಛಾಯೆ ನೀವು ಹಾಗೆ ಹಾಡಿ ಇದ್ದ ಹಾಗೆ ಬಲಿಪರ ಬದಕ್ಕೆ ಒಳ್ಳೆ ಆವಾಗ ಕಾಯಸ. ಅಂದ್ರೆ ಪರಿಷ್ಕಾರ ಮಾಡಿದ್ದು ಬಲಿಪ ನಾರಾಯಣ ಭಾಗವತರು, ಯಾರು ನಮ್ಮ ಅಜ್ಜ ಬಲಿಪರು. ಮತ್ತೆ ಇವರು ಕೂಡ್ಲು ನಾರಾಯಣ ಶಾನ್ಭಾಗರು. ಸರಿ, ಅಂದ್ರೆ ಅವರ ಕಾಲದಲ್ಲಿ ಯಕ್ಷಗಾನದ ಎಲ್ಲ ಹಿಮ್ಮೇಳ ಮುಮ್ಮೇಳ ಆದಿಯಾಗಿ ಎಲ್ಲವೂ ಕೂಡ ಪರಿಷ್ಕಾರಕ್ಕೆ ಒಳಪಟ್ಟು ನಿರ್ದಿಷ್ಟತೆಗೆ ಬಂತು. ಆ ಕಾಲದಲ್ಲಿ ನಾರಾಯಣ ಶಾನ್ಭಾಗರ ಕಾಲದಲ್ಲಿ ಕೂಡ್ಲು ಮೇಳದಲ್ಲಿ ಯಕ್ಷಗಾನ ಪರಿಷ್ಕಾರ ಬರಲಿಕ್ಕೆ ಆರಂಭ ಆಯಿತು. ಅಂದ್ರೆ ನಾವು ಈಗ ಹೇಳುದಿದ್ರೆ, ಈಗ ನಿಮ್ಮ ಮಾತಿನ ಅರ್ಥವನ್ನು ನಾನು ತಗೊಳ್ಳುದಿದ್ರೆ ಆ ಕಾಲಘಟ್ಟದಿಂದ ನಾವು ಪರಂಪರೆ ಅಂತ ತಗೊಳ್ಬಹುದು. ಈಗ ಹಾಗೆ ಹೇಳ್ಬಹುದು. ಅವರು ಅಂತ ಮೊದಲಿನ ಪರಂಪರೆ ಇದ್ದಿರ್ಬಹುದು. ಹೌದು, ನಮ್ಗೆ ಈಗ ಅವರು ಪರಿಷ್ಕಾರ ಮಾಡಿ ಇಟ್ಟಿದ್ರಿಂದ ಅಲ್ಲಿಂದ ಮುಂದೆ ನಾವು ಪರಂಪರೆ ಅಂತ ತಗೊಳ್ಬಹುದು. ಈಗ 4 ತಲೆಮಾರಿಂದ ಬಾಯಿಂದ ಬಾಯಿಗೆ ಬಂದದ್ದಂದ್ರೆ
ಈ ಪರಂಪರೆ. ಸರಿ ಸರಿ. ಹಾ, ಬಲಿಪ್ಪರದ್ದೇ ಸರಿಯಾದ ಧಾಟಿ ಅಂತ ಆಯ್ತು. ಹೌದು, ಎಲ್ಲರೂ ಒಪ್ಪಿಕೊಂಡ್ರೆ ಅದನ್ನು. ಹೌದು. ಜೋಯಿಸರದ್ದು ಯಕ್ಷಗಾನ ದಾಟಿ, ಅದು ಬಲಿಪ್ಪರಷ್ಟು ಪರಿಷ್ಕಾರ ಅಲ್ಲ, ಆದ್ರೂ ಅದರಲ್ಲಿ ಒಂದು ದಾಟಿ ಇತ್ತು. ಅದು ಯಾವ ದಾಟಿ ಇತ್ತು ಅಂದ್ರೆ ಈ ದಾಸರ ಪದಗಳ ದಾಟಿ. ಗೊತ್ತಾಯ್ತಲ್ಲ? ಹೌದೌದು, ಗೊತ್ತಾಯ್ತು. ಆ ದಾಟಿಯಲ್ಲಿ ಸ್ವಲ್ಪ ಅಂಶ, ದಾಟಿ ಪೂರ್ತಿ ಅಲ್ಲ, ಸ್ವಲ್ಪ ಅಂಶ ತಗೊಂಡ್ರು. ಅವ್ರದ್ದು ತಪ್ಪಲ್ಲ, ಅದು ಪರಿಷ್ಕಾರ ಆದ್ದಿ. ಅದರ ಮೇಲೆ ಅಗರಿ ಭಾಗವತರು ಬಂದು, ಅಗರಿ ಭಾಗವತರು ಅವರು ಭಜನಾಗಿ ವ್ಯಕ್ತಿ. ಹೌದು, ಭಜನೆ ಮಾಡ್ತಿದ್ದವರು ಭಾಗವತರು ಅಲ್ಲ. ಒತ್ತಾಯಕ್ಕಾಗಿ ಅವರು ಭಾಗವತಿಗೆ ಹೆಸರು ಮಾಡಿದ್ದಂತೆ, ಇದು ಅವರೇ ಹೇಳಿದ್ದು. ಒತ್ತಾಯಕ್ಕಾಗಿ ಭಾಗವತಿ ಹೆಸರು ಮಾಡುವಾಗ ಅವ್ರಿಗೆ ಭಜನೆಯಲ್ಲಿ ಹಾಡಿದ ರಾಗವನ್ನೇ ಯಕ್ಷಗಾನಕ್ಕೆ ಬಳಸುವಾಗ ಅದನ್ನು ತಿದ್ದಿಕೊಂಡ್ರು. ಅಂದ್ರೆ ಯಕ್ಷಗಾನಕ್ಕೆ ಅದನ್ನು ಪರಿವರ್ತನೆ ಮಾಡಿ ಹಾಡಿದ್ರು. ಹೌದು. ಇನ್ನು ಅದನ್ನು ಹಾಡುವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಭಿನಯಕ್ಕೆ ಹೆಚ್ಚಿನ ಒತ್ತು ಕೊಟ್ರು. ಯಾಕಂದ್ರೆ ಅಲ್ಲಿ ಆವಾಗ ಅಭಿನಯವನ್ನು ಭರತನಾಟ್ಯ ಮತ್ತೆ ಇವರ ಕಾರಂತರ ಇದನ್ನೆಲ್ಲ ಸೇರಿಸಿ ವಿಠಲ್ ಶಾಸ್ತ್ರಿಗಳು ಸಂಗ್ರಹ ಮಾಡಿದರು. ಅದನ್ನೆಲ್ಲ ಸೇರಿಸಿ ವಿಠಲ್ ಶಾಸ್ತ್ರಿಗಳು ಪಾತ್ರವನ್ನು ಪ್ರಯೋಗ ಮಾಡಿದರು. ಆದ ಕಾರಣ ಅದಕ್ಕೆ ಭಾವರಸಗಳಿಗೆ ಅನುಕೂಲವಾದ ಪದ್ಯಗಳ ಅವಶ್ಯಕತೆ ಇತ್ತು. ಹೌದು, ಚಾಲನೆ ಬೇಕಾಯಿತು. ಈ ಪದ್ಯಗಳಿಗೆ ಚಾಲನೆ ಕೊಟ್ಟವರು ಅಗರಿಯವರು. ಅಗರಿಯವರು ಚಾಲನೆ ಕೊಟ್ಟು ಈ ಶಾಸ್ತ್ರಿಗಳನ್ನು ಬೇಕಾದಾಗೆ ಮೆರೆಸಿದ್ರು. ಈಗ ಹಾಗಾದ್ರೆ ನಮ್ಮ ಪರಂಪರೆಯಲ್ಲಿ ನಾವು ಏನು ಅಂತಂದ್ರೆ ಅಜ್ಜ ಬಲಿಪರ ಒಂದು ಶೈಲಿ, ಅಗರಿಯವರ ಒಂದು ಶೈಲಿ, ಮತ್ತೆ ಜೋಯಿಸರ, ಇದು ಮೂರು ಕೂಡ ಯಕ್ಷಗಾನಕ್ಕೆ ಬೇಕಾದ್ದೇ. ಮತ್ತೆ ಮೂರು ಕೂಡ ಬೇರೆ ಬೇರೆ ಧಾಟಿಗಳಿಂದ ಬಂದವರಾದ್ರೂ ಅವರು ಅದನ್ನು ಯಕ್ಷಗಾನೀಯವಾಗಿ ಅದನ್ನು ತೋರಿಸಿದ್ರು. ಅಂದ್ರೆ ಅದರಲ್ಲಿ ಅಗರಿಯವರು ಹಾಡುವಾಗ ಭಜನೆ ಹಾಡಿದಾಗೆ ಕೇಳ್ತಿರ್ಲಿಲ್ಲ, ಯಕ್ಷಗಾನವನ್ನು ಹಾಡಿದಾಗೆ ಇತ್ತು. ಆದರೆ ಜೋಯಿಸರ ಪರಂಪರೆ ಹೆಚ್ಚು ಹಾಳು ಮಾಡಲಿಲ್ಲ, ಬೆರಕೆ ಮಾಡಲಿಲ್ಲ. ಬಲಿಪ್ಪರ ಪರಂಪರೆ ಅಂತೂ ಬಲಿಪ್ಪರದ್ದೇ ಆಗಿ ಹೌದು, ಅದು ಅತ್ಯಂತ ಶುದ್ಧವಾಗಿ ಯಾವ ಒಬ್ಬ ಹುಡುಗ ಪದ ಹೇಳಿದ್ರು ಅದು ಬಲಿಪ್ಪರ ಹೇಳಿದ್ರು ಅನ್ನುವಷ್ಟು ಕನವರಿಸುವಂತಹದ್ದು ಶೈಲಿ ಭದ್ರವಾಗಿ ಉಳಿದಿದೆ. ಹೌದು, ಭದ್ರವಾಗಿ ಉಳಿದಿದೆ. ಮುದುಕ ಬಲಿಪುರು ಮೊಮ್ಮಗ ಮದುಕರು ಬಲಿಪುರು ಮಗ ಪ್ರಸಾದ ಬಲಿಪುರು ಕೂಡ. ಹೌದು, ಪ್ರಸಾದ ಬಲಿಪುರು. ಆಮೇಲೆ ಅಲ್ಲಿ ಅವರು ಯಾರೋ ಒಬ್ರು ಇದ್ದಾರೆ, ಅವರ ಪೈಕಿಯವರೇ ಪಾಣಾಚತ್ರ ಪೂರ್ಣಿಕಾಯಿ ಗೋಪಾಲಕೃಷ್ಣ ಭಾಗವತರು, ಅವರ ಹೆಸರು ಬರ್ತದೆ ಈಗ ನನಗಿಲ್ಲ. ಅವ್ರು ಈಗಲೂ ಅಲ್ಲೆಲ್ಲ ಆಡುದಿದ್ರೆ ಅದೇ ಬಲಿಪುರು ಬಂದಿದ್ದಾರೆ ಇವತ್ತು ಹೇಳುವ ಅಷ್ಟು ಶುದ್ಧ ಶೈಲಿ ಬಲಿಪರದ್ದು ಉಳಿದಿದೆ. ಈ ಶುದ್ಧವಾಗಿ ಉಳಿದ ಶೈಲಿ ಅಂದ್ರೆ ಬಲಿಪರದ್ದು ಮಾತ್ರ. ಮತ್ತೆ ನಮ್ಮ ಜೋಯಿಸರದ್ದಾಗ್ಲಿ ಅಥವಾ ಅಗರಿಯದ್ದಾಗ್ಲಿ ಶುದ್ಧವಾಗಿ ಉಳಿಲಿಲ್ಲ. ಅವರ ಶಿಷ್ಯ ಪರಂಪರೆಗಳು ಇದ್ದಾರಲ್ಲ. ಹೌದು, ಅದೆಲ್ಲ ಶಿಷ್ಯ ಪರಂಪರೆಗಳು ಅಂತ. ಈ ಬಲಿಪರ ಸ್ವಲ್ಪ ಶಿಷ್ಯ ಪರಂಪರೆ ಶುದ್ಧವಾಗಿ ಇಟ್ಟುಕೊಂಡಿದ್ದಾರೆ. ಈ ಉಳಿದವರ ಅಗರಿ ಮತ್ತೆ ಜೋಯಿಸರ ಪರಂಪರೆ ಉಂಟಲ್ಲ, ಅವರು ಬೆರಕೆ ಮಾಡಿ. ಹೌದು, ಅಂದ್ರೆ ಅವರ ಶಿಷ್ಯರುಗಳು ಯಾಕಂದ್ರೆ ಅವರಿಗೆ ಬಡಗು ತಿಟ್ಟನ್ನು ನೋಡಿ ಹುಚ್ಚಾದರು. ಬಡಗು ತೆಂಕಿನ ಭೇದ ಬೇಕು ಅಂತ ಅವರಿಗೆ ಇಲ್ಲ. ಬಡಗಿನಲ್ಲಿ ಕಿಲಾಪು ಉಳ್ತದೆ, ಬೆಳಗಿನಲ್ಲಿ ಹಾಗಾಗ್ತದೆ ಹೀಗಾಗ್ತದೆ, ಬಡಗನ್ನು ಇದಕ್ಕೆ ಕೂಡಿಸಿಕೊಂಡ್ರು. ಇತ್ಲಾಗಿ ತೆಂಕು ಅಲ್ಲ, ಅತ್ಲಾಗಿ ಬಡಗು ಅಲ್ಲ. ಆ ನಮೂನೆಯ ಶೈಲಿ ಅವ್ರದ್ದೊಂದಾಯ್ತು. ಆ ಶೈಲಿಯಿಂದಾಗಿ ಅದು ತೆಂಕಿನ ಮಧ್ಯ ಅಲ್ಲ, ಬಡಗಿನ ಮಧ್ಯ ಅಲ್ಲ, ಅದಕ್ಕೆ ಹೆಜ್ಜೆಗಾರಿಕೆಯು ಹಾಗೆ ಆಯ್ತು, ಕಲಬೆರಕೆ ಆಯ್ತು. ಕಲಬೆರಕೆಯ ವ್ಯಕ್ತಿಗಳು ಉಳಿದವರಾದರು. ಮತ್ತು ಜೋಯಿಸರ ಪರಂಪರೆಯವರಿಗೆ ಹಾಡ್ಲಿಕ್ಕೆ ಅದೇ ದಾಟಿಯಲ್ಲಿ ಗೊತ್ತಿದೆ. ಆದ್ರೆ ಅವರು ಬೇರೆಯವರ ಬಡಗುತಿಟ್ಟಿನವರ ಚಾಲು ವಗೈರೆ ಹಾಡುಗಾರಿಕೆಗೆ ಹುಚ್ಚಾಗಿ ಇದಕ್ಕೆ ಬೆರಕೆ ಮಾಡಿ ಇವ್ರದ್ದು ಪೂರ್ತಿ ಅಲ್ಲ, ಅವ್ರದ್ದು ಇಲ್ಲ ಅಂತೂ ನಡುವಿನಲ್ಲಿ ಕೈಬಿಟ್ಟು ಹಾಗಾಗಿದೆ ಈಗ. ಆದ ಕಾರಣ ಇದು ಮಾಡಬಾರ್ದು. ಯಾಕೆಂತ ನಾನು ಹೇಳ್ತೇನೆ, ಮೂರು ತಿಟ್ಟು ಅನ್ನುವಂಥದ್ರ ದ್ವೇಷ ಅಲ್ಲ ಅದು. ಹೌದು, ಮೂರು ತಿಟ್ಟು ನಮ್ಮ ತೆಂಕು ತಿಟ್ಟಿನ ಭಾಗ್ಯ. ತೆಂಕು ಬಡಗು ಬಾಳ ಬಡಗು ಇದು ನಮ್ಮ ಕರಾವಳಿಯಲ್ಲಿ ಇರುವುದು ನಮ್ಮ ಭಾಗ್ಯ. ಎಷ್ಟೇ ಯಕ್ಷಗಾನಗಳು ಇರಲಿ, ಈ ಮೂರು ಬೇರೆ ಬೇರೆ ನೋಡುವಂತ ಒಬ್ಬ ಕಲಾತಜ್ಞನಿಗೆ ಸಿಕ್ಕುವ ಭಾಗ್ಯ. ಹೌದು, ಅವನು ಬೇರೆ ಬೇರೆ ನೋಡ್ಬೋದು. ಅದನ್ನು ಬೆರಕೆ ಮಾಡಿತು ಅಂತಾದರೆ ಇವತ್ತು ನೀವು ಅಥವಾ ನಾನಾಗಲಿ ಒಂದು ಆಟ ನೋಡ್ತೀವಿ, ಅದರಲ್ಲಿ ಬಡಗು ಉಂಟು ತೆಂಕು ಉಂಟು ಅಂತಾದರೆ ನಾಳೆ ಆಟಕ್ಕೆ ಹೋಗುದಿಲ್ಲ. ಯಾಕೆ? ನಾನು ನಿನ್ನೆ ನೋಡಿದ್ದೇನೆ, ಅದೆಲ್ಲ ಎಲ್ಲ ನೋಡಿದ್ದೇನೆ, ಎಲ್ಲವೂ. ಆದ್ರೆ ಈಗ ಎಲ್ಲಿಯವರೆಗೆ ದುರಂತ ಅಂತಂದ್ರೆ ತೆಂಕು ಬಡಗು ಮಾತ್ರ ಇರುವುದಲ್ಲ, ಅದರಲ್ಲಿ ನಾಟಕವೂ ಉಂಟು, ಭರತನಾಟ್ಯವೂ ಉಂಟು, ಮೋಹಿನಿ ಅಟ್ಟ ಉಂಟು, ಎಲ್ಲವೂ ಉಂಟು ಅಂತಾಗಿ ಬಿಟ್ಟಿದೆ. ಆದ ಕಾರಣ ಯಾವುದನ್ನು ನೋಡುದು ಬೇಡ, ಇದೆಲ್ಲ ಉಂಟಲ್ಲ ಅಂತೇಳಿ. ಹಾಗಂತ ಇದು ಅಲ್ಲ,
ಪೂರ್ತಿ ಇದು ಅಲ್ಲ. ಅಂದ್ರೆ ಯಕ್ಷಗಾನಕ್ಕೆ ಯಕ್ಷಗಾನವಾಗಿಯೂ ಉಳಿಯದೆ ಹಾ. ಆ ಕಡೆ ಬೇರೆ ಕಲೆಯೂ ಆಗದೆ ಒಟ್ಟು ಅತಂತ್ರದಲ್ಲಿ ಉಂಟು. ನಾಶ ಆಗುವ ಕಾಲಕ್ಕೆ ಮುಟ್ಟಿದೆ. ಹಾ ಹಾ ಹೇಳ್ತಾರೆ ಯಕ್ಷಗಾನಕ್ಕೆ ನಾಶ ಇಲ್ಲ, ಯಕ್ಷಗಾನಕ್ಕೆ ನಾಶ ಇಲ್ಲ, ಅದು ಉಳಿತದೆ, ಅದು ಚೆನ್ನಾಗಿರ್ತದೆ, ಆಗಿರ್ಬೋದು. ಆದರೆ ಅದನ್ನು ತಿದ್ದುವವರು ಇನ್ಯಾರು? ಈಗ ಮಾಡುವವರೆಲ್ಲ ಹಾಳು ಮಾಡಿದ ಮೇಲೆ ಅದು ಒಳ್ಳೆದಿಂತದ್ದು ಅಂತ ಹೇಳಿಕೊಡುವವರು ಇಲ್ಲದೇ ಇದ್ರೆ ಹೌದು. ಮತ್ತೆ ಅದನ್ನು ಒಳ್ಳೆದನ್ನು ತಂದು ಕೊಡುವವರು ಯಾರು? ಎಲ್ಲಿತ್ತು ಹೇಗಿತ್ತು ಅಂತ ಹೇಳುವವರು ಯಾರು? ಕಲಿಸುವ ಗುರು ಹಾಳಾದ ಮೇಲೆ ಅವನಿಂದ ಬಂದ ಶಿಷ್ಯಂದ್ರೆಲ್ಲ ಹಾಳೇ ಅಲ್ವ? ಹೌದು. ಅವರು ಗುರುಗಳಾಗುವವರು ಅವರಿಗೆ ಬೇರೆ ಹಳತನ ಹುಡುಕ್ಲಿಕ್ಕೆ ಬರ್ತದೋ ಅಂತಂದ್ರೆ ಆಗ ಹಳ್ತನ್ನು ಹುಡುಕುದಾದ್ರೂ ಹೇಗೆ ಆದ ಕಾರಣ ಒಂದು ಮಾದರಿ ಬೇಕಲ್ಲ ಅಲ್ವೋ? ಯಕ್ಷಗಾನ ತೆಂಕುತಿಟ್ಟು ಎಂಬ ಯಕ್ಷಗಾನದ ಪೂರ್ವ ಪದ್ಧತಿ ಒಂದುಂಟಲ್ಲ, ಅದು ಕೆಲವೇ ಜನರ ಕೈಯಲ್ಲಿ ಉಂಟು. ಈಗ ಬೆರಕೆ ಆದ್ರೂ ಗೊತ್ತಿತ್ತು, ನನ್ನ ಮಗನೇ ಇದ್ದಾನೆ ಗೊತ್ತೇ ಹೇಳ್ತಾನೆ, ಸರಿ ತೆಂಕುತಿಟ್ಟಿನ ಅಭ್ಯಾಸ ಅವನಿಗೆ ಉಂಟು. ಅವನು ಭ್ರಮಿತನಾಗಿ ಬಡಗುತಿಟ್ಟನ್ನು ಬೆರಕೆ ಮಾಡ್ತಾನೆ ಕೆಲಸ, ಗೊತ್ತಾಯ್ತಲ್ಲ? ಆದ ಕಾರಣ ಅವನು ಹೇಳಿಕೊಡ್ಲಿಕ್ಕೆ ಹೋಗುವಾಗ ತಪ್ಪಿ ಯಾಕೆ ಆ ಬಡಗುತಿಟ್ಟು ಅದಕ್ಕೆ ಬರಬಾರ್ದು ಸಹಜವಾಗಿ. ಆದ ಕಾರಣ ಎಲ್ಲರೂ ನಾವು ಮಾಡಬೇಕಾದ್ದೇನೆಂದರೆ ಅದನ್ನು ಖಂಡಿಸಬೇಕಾದ್ದು. ತೆಂಕುತಿಟ್ಟನ್ನು ನಾವು ಉಳಿಸಿಕೊಡಬೇಕು, ಬಡಗುತಿಟ್ಟನ್ನು ನಾವು ಬಿಡಬೇಕು ಅಂತ ಹೇಳುವುದಲ್ಲ, ನಮ್ಮದ್ರಲ್ಲಿ ಬೆರಕೆ ಮಾಡಬಾರದು. ಬಡಗನ್ನೇ ನಾವು ನೋಡುವ ಬೇಕಿದ್ರೆ. ಹೌದು, ತೆಂಕುತಿಟ್ಟಿನ ಅಸ್ತಿತ್ವವನ್ನು ಕಳೆಯಬಾರದು. ತೆಂಕುತಿಟ್ಟಿಗೆ ಪೂರ್ಣ ಅಸ್ತಿತ್ವ ಉಂಟು, ಇಲ್ಲದ್ದು ಇಲ್ಲ ಇದರಲ್ಲಿ. ರಾಗ, ತಾಳ, ಕುಣಿತ, ಬಣ್ಣಗಾರಿಕೆ ಹಾಗೆ ಹೇಳುದಿದ್ರೆ ತೆಂಕುತಿಟ್ಟಿನಲ್ಲಿರುವಷ್ಟು ಬಣ್ಣ ವೈವಿಧ್ಯ ಬೇರೆ ಯಾವುದರಲ್ಲೂ ಇಲ್ಲ. ಅಭಿನಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು, ಯಾಕಂದ್ರೆ ಅದು ಮೈಗೆ ಕಟ್ಟುವಂತಹ ಸಾಮಾನುಗಳ ವ್ಯತ್ಯಾಸದಿಂದ. ಅಂದ್ರೆ ತೆಂಕಿನಲ್ಲಿ ಬಹಳಷ್ಟು ಸಾಮಾನುಗಳು ಇರುವುದರಿಂದ ಅಭಿನಯಕ್ಕೆ ಅಲ್ಲಿ ಆಸ್ಪದ ಕಡಿಮೆ ಆಗ್ತದೆ, ಕೆಲವು ಆಂಗಿಕ ರೇಖೆಗಳು ಮೂಡುವುದಿಲ್ಲ. ಹೌದು, ಯಕ್ಷಗಾನದ ಅಭಿನಯದಲ್ಲಿ ರೇಖೆಗಳು ಉಂಟು. ಆಂಗಿಕ ಅಭಿನಯ ರೇಖೆಗಳು, ಆಮೇಲೆ ರಂಗ ರೇಖೆಗಳು, ಹೌದು, ಇದೆಲ್ಲ ಅದರಲ್ಲಿ ಬರಬೇಕಂತದ್ದು. ಅದೆಲ್ಲ ಈಗ ಕಂಡುಹಿಡಿದದ್ದು, ಮೊದಲಿಂದ ಪರಂಪರೆ ಅಲ್ಲ. ಹೌದು, ಈಗಿನವರು ಬೇಕಾದ್ದೇ. ಹೌದಪ್ಪ, ಇದು ಅಭಿವೃದ್ಧಿ ಯಕ್ಷಗಾನ. ಹೌದು, ಅಂದ್ರೆ ಸೃಜನಶೀಲವಾದಂತಹ ಬದಲಾವಣೆಗಳು ಖಂಡಿತವಾಗಿಯೂ ಬೇಕು. ಇದನ್ನು ಅಭಿವೃದ್ಧಿ ಅಂತ ನಾವು ಹೇಳುದು. ಇದು ಹಾಗಲ್ಲ, ನಮ್ಮದನ್ನು ಇಟ್ಟುಕೊಂಡು ಯಾವುದೋ ಸಿಟ್ಟನ್ನು ತೆಕ್ಕೊಂಡು ಬಂದು ಸೇರಿಸಿದ್ದದ್ದು ಅಭಿವೃದ್ಧಿ ಅಲ್ಲ, ನಾವು ಹಾಳು ಮಾಡಿಕೊಂಡದ್ದು. ಈಗ ಹಾಗಾದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಇಷ್ಟು ಹೊತ್ತು ಕೇಳಿದ ಆಧಾರದಲ್ಲಿ ಹೇಳುದಿದ್ರೆ, ಈಗ ನಿಜವಾಗಿ ಯಕ್ಷಗಾನದ ಪರಂಪರಾಗತ ಶೈಲಿ ಅಂತ ಘಂಟಾಘೋಷವಾಗಿ ನಾವು ಹೇಳುದಿದ್ರೆ ಅದನ್ನು ಬಲಿಪ ಶೈಲಿ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಈಗಿನವರೆಗೆ ಬಲಿಪ ಶೈಲಿ ಉಳಿದಿದೆ. ಅಂದ್ರೆ ಪ್ರಸಾದ ಬಲಿಪರು ಕೂಡ ಅದನ್ನು ಉಳಿಸುವಲ್ಲಿ ಅಲ್ಲ, ಅವರ ಒಬ್ಬ ವ್ಯಕ್ತಿ ನೋಡಿ, ಇಲ್ಲೇ ಒಬ್ಬರಿಗೆ ಇದ್ದಾರೆ ಕೃಷ್ಣ ಭಟ್ರು ಅಂತ, ಈಗ ಒಂದ್ರಲ್ಲ, ಇವ್ರ ಹತ್ರ ನೀವೀಗ ಕೇಳಿ, ಅವ್ರು ಆಡುವಾಗ ಬಲಿಪ ಶೈಲಿ ಹೇಳ್ತಾರೆ. ಅವರು ಗೊತ್ತಿಲ್ಲ ಹಾಗೆ ಅಂತ, ಬಲಿಪ ಶೈಲಿಯನ್ನು ಅವ್ರು ಹೇಳ್ತಾ ಇರ್ತಾರೆ. ಅವ್ರು ಹೇಳಬೇಕಾದಿಲ್ಲ, ನಾವು ಕೇಳಬೇಕಾದಿಲ್ಲ. ಅವ್ರು ಹೇಳುವಾಗ ಇದು ಬಲಿಪ ಹಾಗೆ, ಅದು ಶೈಲಿ, ನಾವು ಕೇಳುವಾಗಲೇ ಅರ್ಥ ಆಗುವಂಥದ್ದು ಶೈಲಿ. ಅಂದ್ರೆ ಅದು ಆ ಶೈಲಿ ಯಾವುದೇ ಒಂದು ಏನು ಬೆರಕೆ ಆಗದೆ ಹಾಗೆ ಉಳಿದಿರುವುದಕ್ಕೆ ಕಾರಣ ಶಿಷ್ಯವರ್ಗ ಅದನ್ನು ಅಷ್ಟು ಬೆರಕೆ ಮಾಡದೆ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಶಿಷ್ಯವರ್ಗವನ್ನು ನೀವು ಒಪ್ಪುವ, ಆದ್ರೆ ಶಿಷ್ಯವರ್ಗನಿಗೆ ಗುರುವಿನ ಸಾಮರ್ಥ್ಯ, ಅಂದ್ರೆ ಗುರು ಅಷ್ಟು ಬೆರಕೆ ಮಾಡದೆ ಸ್ಪಷ್ಟವಾಗಿ ನನ್ನದನ್ನು ನೀವು ಆಡ್ತಿ ಬೆರಕೆ ಮಾಡಿದರೆ ನೀನು ಒಳ್ಳೇದಾಗ್ಲಿಕ್ಕಿಲ್ಲ ಅಂತ ಹೇಳಿದರೆ ಭಯ ಮುಟ್ಟುತ್ತದೆ ಅಲ್ಲಿ. ಹಾಗೆ ಯಕ್ಷಗಾನವನ್ನು ಬೆರಕೆ ಮಾಡಬಾರದು ಅನ್ನುವಂಥದ್ದು ದೊಡ್ಡ, ಅಂದ್ರೆ ಯಕ್ಷಗಾನ ಅಂತಲ್ಲ, ಯಾವುದೇ ಕಲೆಯನ್ನೇ ಆಗ್ಲಿ ಬೆರಕೆ ಮಾಡುವುದು ಅದು ಸರಿಯಲ್ಲ, ಅದು ಆ ಕಲೆಗೆ ಮಾಡುವ ದ್ರೋಹ ಅಂತಾನೆ ಆಗ್ತದೆ. ನಾವು ಆದಷ್ಟು ಅದನ್ನು ಪರಿಷ್ಕಾರ ಮಾಡ್ಲಿಕ್ಕೆ ಹೋಗ್ಬೇಕು. ಹೌದು, ಪರಿಷ್ಕಾರ ಅದು ಕೂಡ ಸದಭಿರುಚಿಯಲ್ಲಿ, ಅಂದ್ರೆ ವಿಕಾರಕ್ಕೆ ಎಡೆ ಕೊಡದೆ ಆದಷ್ಟು ಸೃಜನಶೀಲವಾಗಿ ಒಳ್ಳೆಯ ಪರಿಷ್ಕಾರಗಳನ್ನು ಮಾಡಬಹುದು. ಶಿಲ್ಪಾತ್ಮಕವಾಗಿ, ಕಲಾತ್ಮಕವಾಗಿ ಅದನ್ನು ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಅಪರಾಧ ಅಲ್ಲ. ಸರಿ, ಇದು ತನ್ನದು ಏನೂ ಇಲ್ಲ, ಎಲ್ಲಿಂದಲೂ ಎಲ್ಲ ತಂದು ಹಾಕುದು, ಅದು ಅಪರಾಧ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಅಂದ್ರೆ ಹಿಮ್ಮೇಳ ಅದೆಲ್ಲ ಗೊತ್ತುಂಟ ನಿಮ್ಗೆ? ಅದನ್ನೆಲ್ಲ ಮಾಡಿ ತೋರಿಸ್ಲಿಕ್ಕೆ ಗೊತ್ತಿಲ್ಲ. ಅಂದ್ರೆ ಮೊದಲಿನ ನಮ್ಮ ಕಾಲದಲ್ಲಿ ಏನಿತ್ತಂದ್ರೆ ಅವನವನ ಕಸುಬು ಅಂತ, ಪಾತ್ರದವ ಪುರುಷ ಪಾತ್ರದವರೆಗೆ ಅವನ ವೇಷಗಾರಿಕೆಯನ್ನು ಮಾಡಬಹುದು ಅಷ್ಟೇ. ಅವನಿಗೆ ಮದ್ದಲೆ ಅಗತ್ಯ ಇಲ್ಲ, ಚೆಂಡೆಯು ಅಗತ್ಯ ಇಲ್ಲ, ಹಾಡುಗಾರಿಕೆಯು ಅಗತ್ಯ ಇಲ್ಲ. ಇದ್ರೆ ಒಳ್ಳೇದು, ಪೋಷಕ ಅದು. ಹೌದು, ಅದು ಕಲೀಲೇಬೇಕು ರಂಗಸ್ಥಳಕ್ಕೆ ಎಂಬ ಬುದ್ಧಿ ಇದು ಇರಲಿಲ್ಲ. ಹೌದು, ನಿಯಮ ಇಲ್ಲ, ಅದು ಈಗಲೂ ಇಲ್ಲ. ಹೌದು, ಆದ್ರೆ ಕಲ್ತವರೇ ಕೆಲವರು ಜನ ಇರ್ತಾರೆ ಆಸಕ್ತರು.
ಚೆಂಡೆವರಿಗೆ ಗೊತ್ತುಂಟು, ಅವರಿಗೆ ಮೊದಲೇ ಗೊತ್ತುಂಟು, ಹಾಡ್ಲಿಕ್ಕೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ನಮ್ಮ ಒಂದು ಮೇಲೆ ಜಯರಾಮಾಚಾರ್ಯ ಅಂತ ಒಬ್ಬರು ಹಾಸ್ಯಗಾರರು ಇದ್ದಾರೆ. ಮೊದಲೊಬ್ಬರು ನಾರಾಯಣ ಹಾಸ್ಯಗಾರರು ಅಂತಿದ್ರು, ಮಧುರ್ ನಾರಾಯಣ ಹಾಸ್ಯಗಾರರು. ಆಗ ಅಪೂರ್ವವಾಗಿ ಕೆಲವರು ಇರ್ತಾರಲ್ಲ, ಅದು ಯಕ್ಷಗಾನಕ್ಕೆ ದೊಡ್ಡ ಅಮೂಲ್ಯವಾದ ವಸ್ತುಗಳು. ಒಂದು ಕಡಿಮೆ ಬಿತ್ತು ಅವರು ಆ ಥರ ಭರ್ತಿ ಮಾಡ್ತಾರೆ. ಹೌದು, ಹಾಡುಗಾರಿಕೆ ಗೊತ್ತುಂಟು ಆ ಜಯರಾಮಾಚಾರ್ಯಗೆ, ಚೆಂಡೆ ಬರ್ಸ್ಲಿಕ್ಕೆ ಗೊತ್ತುಂಟು, ಮದ್ದಳೆ ಬರ್ಸ್ಲಿಕ್ಕೆ ಗೊತ್ತುಂಟು. ಹಾಗೆ ಆ ನಾರಾಯಣ ಹಾಸ್ಯಗಾರರಿಗೂ ಮಧುರ್ ನಾರಾಯಣ ಹಾಸ್ಯಗಾರರಿಗೂ ಚೆಂಡೆ, ಮದ್ದಳೆ, ಹಾಡುಗಾರಿಕೆ, ಕುಣಿತ ಎಲ್ಲ ಗೊತ್ತಿತ್ತು. ಈಗ ಅದು ನೀವು ಹೇಳಿದ್ರಿ ಯಾವುದು ಕೂಡ ಇದು ಬೇಡ ಅಂತ. ಪುರಾಣ ಕಥೆಗಳಿಗೂ ಯಕ್ಷಗಾನ ಪ್ರಸಂಗ ಕಥೆಗಳಿಗೂ ಇರುವ ಕೆಲವು ಭಿನ್ನತೆಗಳು ಅಂತ ಉಂಟು. ಅದು ಹೇಗೆ ಸಮರ್ಥನೀಯ ಆಗ್ತದೆ? ಈಗ ಉದಾಹರಣೆಗೆ ಹೇಳುದಿದ್ರೆ, ಪ್ರಹ್ಲಾದ ಚರಿತ್ರೆ ಇದು ಶ್ರೀಮದ್ ಏನು ಭಾಗವತದ ಮೂಲ ಕಥೆಗೆ ಭಿನ್ನವಾಗಿದೆ. ಅಂದರೆ ಹೇಗೆ ಅಂತಂದರೆ, ಹರಿ ಎಂದು ಬರೆ, ಹರನೆಂದು ಬರೆ ಅಂತ ಹೇಳಿ ಆ ರೀತಿ ಶೈವ ವೈಷ್ಣವ ವೈರುಧ್ಯ ಅಲ್ಲಿ ನಾವು ತೋರಿಸುವುದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟ ಹಾಗೆ ಆಗ್ತದ? ಅದನ್ನು ತಿದ್ದುಕೊಳ್ಳಬಹುದಾ? ಹೇಗೆ? ಇದಕ್ಕೆ ಹೊಣೆ ಯಾರು? ಅದನ್ನು ತಿದ್ದಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಅದು ಆ ಕಥೆಯ ಮೂಲ ತತ್ವ ಏನು, ಮೂಲ ಅಗತ್ಯ ಏನು? ಅವ ಹರಿ ಎನ್ನುವಂತಹದ್ದು ಹೇಳಬಾರದು ಅನ್ನೋದು ಹರಿ ಹೇಳಬಾರದು ಅಂತ ಪಾಠ ಕೊಟ್ಟದ್ದಲ್ಲ. ಹರಿ ಅನ್ನುವಂತಹದ್ದನ್ನು ನಾವು ಹೇಳುವುದರಿಂದ ಅಲ್ಲಿ ಹಿರಣ್ಯಕಶ್ಯಪನನ್ನು ಕೊಲ್ಲಲಿಕ್ಕೆ ಕಾರಣ ಬೇಕಾಗಿದೆ. ಹೌದು, ಹರಿದ್ವೇಷಿಯಾಗಿದ್ದವನನ್ನು. ಹೌದು, ಹಿರಣ್ಯಕಶ್ಯಪನ ವಧಾ ಕಾರ್ಯದ ಅಗತ್ಯತೆಗಾಗಿ ಪ್ರಹ್ಲಾದನಲ್ಲಿ ಹರಿಹರರಲ್ಲಿ ಭೇದವನ್ನು ತೋರಿಸಿಕೊಟ್ಟದ್ದು. ಹೌದು, ಅವನೇ ಪ್ರಹ್ಲಾದನೇ ಒಪ್ಪಿಕೊಳ್ತಾನೆ, ಹರಿಹರರಲ್ಲಿ ಭೇದ ಇಲ್ಲ, ಹರಿ ಒಂದೇ, ಹರನೂ ಒಂದೇ, ದೇವರು ಅನ್ನುವಂತ ಒಬ್ಬ ಅಂತ. ಆದರೆ ಅಲ್ಲಿ ಹಿರಣ್ಯಕಶ್ಯಪನ ಹತ್ರ ಎದುರಿಗೆ ಆಗುವಾಗ ಅವ ಹರಿಹರಿ ಅಂತಲೇ ಹೇಳ್ತಾನೆ. ಹೌದು, ಯಾಕೆ? ಹರ ಭೇದ ಇಲ್ಲ ಎನ್ನುವುದನ್ನೇ ಹೇಳುದವ. ಆದರೆ ಅದನ್ನು ದುರ್ಕಲ್ಪನೆ ಮಾಡುವವರು ಯಾರಂದ್ರೆ ಹಿರಣ್ಯಕಶ್ಯಪ ಮಾಡುವ. ಯಾಕೆ? ಅವನು ಸಾಯ್ಬೇಕಲ್ಲ. ಅವನಲ್ಲಿ ಹರಿವಿರೋದು ಬಾರದೇ ಇದ್ದರೆ ಅವನು ಸಾಯ್ತಾನೆ. ಹೌದು ಹೌದು. ಆ ಹಿರಣ್ಯಕಶ್ಯಪ ಸಾಯಲಿಕ್ಕೆ ಬೇಕಾಗಿ ಈ ಹರಿಹರರಲ್ಲಿ ಭೇದ ಎನ್ನುವುದನ್ನು ಮಾಡಿ ತೋರಿಸಿದ್ದಾರೆ. ಭಾಗವತ ಸಂಪ್ರದಾಯ ಅಂದರೆ ಹಾಗೆ, ಹರಿ ಅಂದ್ರು ಹರ ಅಂದ್ರು ಒಂದೇ, ಎರಡು ಒಂದೇ. ಹೌದು. ಈಗ ಖಳಪಾತ್ರಗಳು ಅಂತ ಇದೆ, ರಾವಣ ಆಗಲಿ, ಕರ್ಣ ಆಗಲಿ, ಅಥವಾ ದುಶ್ಯಾಸನ ಆಗಲಿ, ಇಂಥವುಗಳು ನಾಯಕ ಪಾತ್ರಗಳಿಗಿಂತ ಕೂಡ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದು ಪ್ರಸಂಗಕರ್ತರ ಅಥವಾ ಪಾತ್ರಧಾರಿಗಳ ಅದನ್ನು ಸರಿಪಡಿಸಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಈಗ ಉದಾಹರಣೆಗೆ ನೋಡಿ, ಈ ಕೃಷ್ಣ ಸಂಧಾನದಲ್ಲಿ ಎಲ್ಲ ಪ್ರಸಂಗದಲ್ಲೇ ಉಂಟು, ಅಲ್ಲಿ ದುರ್ಯೋಧನ ಒಂದು ಹೀರೋ ಹಾಗೆ ಪ್ರಸಂಗದಲ್ಲೇ ಉಂಟು. ಇನ್ನು ಕೆಲವು ಕಡೆ ಏನಾಗಿದೆ ಅಂತಂದ್ರೆ, ದೊಡ್ಡ ದೊಡ್ಡ ಅರ್ಥಧಾರಿಗಳು ಅದನ್ನು ವಿಶೇಷವಾದ ಒಂದು ಅರ್ಥಗಾರಿಕೆಯ ಮೆರುಗನ್ನು ಕೊಟ್ಟು ಆ ರೀತಿ ಮಾಡಿದ್ದಾರೆ. ಆ ರೀತಿ ವಿಜೃಂಭಿಸುವಿಕೆ ಅದು ಸಮಾಜದ ಮೇಲೆ ಒಂದು ದುಷ್ಪರಿಣಾಮ ಬೀರ್ತದೆ ಅಂತ ನಿಮ್ಗೆ ಅನ್ನಿಸುದಿಲ್ಲ? ಅಂಥದ್ದನ್ನು ಬದಲಾವಣೆ ಮಾಡಬೇಕು ಅಂತ ಅನ್ನಿಸ್ತದೆ ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಇಲ್ಲ 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 ಇಲ್ಲ. ಕವಿಗೊಂದು ಹಕ್ಕುಂಟು, ಕಥೆಯನ್ನು ತಗೊಂಡು ಹೋಗುವಂತ ಒಂದು ರೂಪ. ಅದು ಪುರಾಣಕ್ಕಿಂತ ಸ್ವಲ್ಪ ಬಿಟ್ಟು ಹೋಗಲು ಬಹುದು. ಆದ ಕಾರಣ ಪುರಾಣವನ್ನೇ ನಮಗೆ ಪ್ರಸಂಗಕರ್ತ ವೇಷಧಾರಿಗಳಿಗೆ, ಪಾತ್ರಧಾರಿಗಳಿಗೆ ಹೊಂದಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಬಿಡ್ಬೇಕಾಗ್ತದೆ. ಪ್ರಸಂಗ ಪ್ರಧಾನ, ಪ್ರಸಂಗ ಪಟ್ಟಿ ಪ್ರಧಾನ ಕಥೆಯ ನಾಡುವಾಗ. ಆ ಪ್ರಸಂಗ ಪಟ್ಟಿಯಲ್ಲಿ ಬರುವಂತಹ ಪಾತ್ರಗಳ ಪ್ರಯೋಗ ಉಂಟಲ್ಲ, ಅದು ಪಾತ್ರಧಾರಿಯ ಹೊಣೆಗಾರಿಕೆ, ಅದನ್ನು ಯೋಗ್ಯತೆ. ಅದನ್ನು ಜನಾಂಗದ ಮೇಲೆ ವಿಪರೀತ ಅಥವಾ ತಪ್ಪು ಕಲ್ಪನೆ ಮೂಡದಾಗೆ ಕೊಂಡೋಗಬೇಕಂತದ್ದು ಅವನ ಹೊಣೆ. ಸರಿ ಸರಿ. ಕವಿಯು ಏನು ಬರೀತಾನೆ, ಹೌದಪ್ಪ, ಕವಿಯನ್ನು ನನಗೆ ದೃಷ್ಟಿ ಅದು ಇರುವುದಿಲ್ಲ. ಹಾಗಾದ್ರೆ ತಪ್ಪಾದಿತ್ತು, ಹೀಗಾದ್ರೆ ತಪ್ಪಾದಿತ್ತು ಅಂತ ಅವನ ಕಲ್ಪನೆಗೆ ಬಂದಂತ ಚಂದವನ್ನು ಅವ ಮಾಡಿಕೊಂಡು ಹೋಗ್ತಾನೆ. ಸರಿಯಾಗಿ ಹೇಳಿದ್ರೆ ಕಥೆಯನ್ನು ಬೆಳೆಸ್ತಾ ಹೋಗ್ತಾನೆ. ಅವ ಕಥೆಯನ್ನು ಬೆಳೆಸ್ತಾ ಹೋಗ್ತಾನೆ ಅಂತೇಳಿ ಕಥೆಗೆ ಸರಿಯಾಗಿ ನಾವು ಹೋಗ್ಬೇಕಾಗ್ತದೆ. ಹೌದು. ಆದ್ರೆ ಪರಿಣಾಮದಲ್ಲಿ ದೋಷ ಬಂದಿತ್ತು ಅಂತ ಇದ್ದದ್ದನ್ನು ಅದು ಪಾತ್ರಧಾರ ಜವಾಬ್ದಾರಿಯಿಂದ ತಿದ್ದಿಕೊಳ್ಬೇಕು. ಕವಿಯನ್ನು ಆರೋಪಿಸಬಾರದು. ಹೌದೌದೌದು. ಈಗ ಪ್ರಸಂಗದಲ್ಲಿ ಕೆಲವು ಅನಪೇಕ್ಷಿತ ವಿಚಾರಗಳ ಪದ್ಯಗಳು ಅಂತ ಇರ್ತದೆ, ಅದನ್ನು ಕಥಾಲೋಪವಾಗದಂತೆ ಬಿಟ್ರೆ ಕವಿಗೆ ಮಾಡಿದ ಅಪಮಾನ ಅಂತ ಆಗ್ತದ? ಈಗ ಉದಾಹರಣೆಗೆ ಹೇಳುದಿದ್ರೆ, ಶಶಿವಂಶವಲ್ಲರಿಂದ ಒಂದು ಪ್ರಸಂಗ ಉಂಟು, ಅದರಲ್ಲಿ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಕಥೆ ಉಂಟು. ಅದರಿಂದ ನಾವು ಸಮಾಜಕ್ಕೆ ಒಂದು ಉನ್ನತ ಮಟ್ಟದ ಒಂದು ಮೌಲ್ಯವನ್ನು ಸಾರಿದ ಹಾಗೆ ಆಗುವುದಿಲ್ಲ. ಅದೇ ರೀತಿಯಾಗಿ ಈ ಸುಧರ್ಮಾರ್ಜುನ ಪ್ರಸಂಗವನ್ನು ತೆಗೆದುಕೊಂಡ್ರೆ ಅಲ್ಲಿ ಸತಿ ಶಿರೋಮಣಿ ಪ್ರಭಾವತಿಯ ಒಂದು ಪ್ಲಾಟ್ ಬರ್ತದೆ ನೋಡಿ. ಅದರಲ್ಲಿ ಸತಿಗೆ ಷೋಡಶದ ಋತು ಸಮಯ ಅನ್ನುವಂಥ ಪದ್ಯವನ್ನು ಬಹಳ ದೀರ್ಘವಾಗಿ, ಕೆಲವೊಮ್ಮೆ ಸಭೆಗೆ ಒಂದು ನಮೂನಿ ಮುಜುಗರ ಆಗುವ ಹಾಗೆ ಕೆಲವೊಮ್ಮೆ ಚಿತ್ರಣ ನಡೀತದೆ.
ಇಂಥದ್ದನ್ನು ತಪ್ಪಿಸ್ಲಿಕ್ಕೆ ಆ ಹಾಡುಗಳನ್ನು ಬಿಟ್ರೆ ಕವಿಗೆ ಅಪಮಾನ ಮಾಡಿದಾಗೆ ಆಗ್ತದಾ? ನಿಮ್ಮ ಅಭಿಪ್ರಾಯ ಹೇಗೆ? ಕೆಲವು ಪಾತ್ರಗಳಿಗೆ ಜೀವಾಳ ಅಂತ ಇರ್ತದೆ ಪದ್ಯಗಳು. ಇಂಥ ಪಾತ್ರಕ್ಕೆ ಇಂಥ ಪದ್ಯ ಜೀವಾಳ ಅಂತ. ಹೌದು. ಆ ಪಾತ್ರಕ್ಕೆ ಇರುವ ಜೀವಾಳದ ಪದ್ಯವನ್ನು ಬಿಡಬಾರಲೇಬಾರದು. ಬಂದ್ರೆ ಪಾತ್ರವನ್ನು ಕೊಂದಾಗ್ತದೆ. ಕವಿ ಅಪಮಾನ ಆಗುದಿಲ್ಲ. ಯಾಕೆಂದ್ರೆ ಕವಿ ಆ ಪಾತ್ರವನ್ನು ಬೆಳೆಸಿದ್ದೇ ಹಾಗೆ, ಕವಿ ಆ ಪಾತ್ರವನ್ನು ಕಂಡದ್ದೇ ಹಾಗೆ. ಕವಿ ಏನು ಕಂಡಿದ್ದಾನೆ ಅದನ್ನು ಪಾತ್ರಧಾರಿ ಎತ್ತರದಿಂದ ಕಾಣಬೇಕು. ಭಾಗವತನು ಅದನ್ನು ನೋಡಿಕೊಳ್ಬೇಕು. ಬಿಡಬಹುದಾದ್ದೇ ಉಂಟು ಕೆಲವು ಪಾತ್ರಕ್ಕೆ ಪ್ರಯೋಜನ ಇಲ್ಲದೆ ಪಾತ್ರ ತಾನಾಗಿ ಬೆಳ್ಕೊಂಡು ಹೋಗುವಂತ ಪದ್ಯಗಳು ಅಂತ ಉಂಟು. ಅದು ಸಮಯದ ಭಾವಕ್ಕಾಗಿ ಅಥವಾ ಪಾತ್ರದ ಬೆಳವಣಿಗೆಯ ತೊಂದರೆ ಆಗುವುದಕ್ಕೆ ಬೇಕಾಗಿ ಆ ಪದ್ಯಗಳನ್ನು ಬಿಡುವುದು. ಯಾವುದು ಉದಾಹರಣೆ ಒಂದು ಹೇಳ್ಬೋದಾ ನಿಮ್ಗೆ ನೆನಪಿಗೆ ಬಂದದ್ದು? ಯಾವ್ದಾದ್ರೂ ಸರಿ. ನೆನಪು ಬರದೆ ಕಷ್ಟ ಆಗೋದು. ಪದ್ಯಗಳನ್ನು ಹೇಳಿಕ್ಕೆ ಆಗುದಿಲ್ಲ. ಸಂದರ್ಭವನ್ನಾದ್ರೂ ಹೇಳಿ. ಈ ಕೆಲವೊಮ್ಮೆ ಸತಿಗೆ ಸೋಡದ ಋತು ಸಮಯ ಅಂತ ಹೇಳುವಂತ ಪದ್ಯಗಳುಂಟಲ್ಲ, ಅದರಲ್ಲಿ ಪದ್ಯಗಳು 3-4 ಪದ್ಯಗಳುಂಟು. ಹೌದು. ಅದರಲ್ಲಿ ಅವ ಕೆಲವು ಶಬ್ದಗಳನ್ನು ಆ ಪದ್ಯದಿಂದ ಈ ಪದ್ಯಕ್ಕೆ ಸೇರಿಸಿ ಹೋಗಿ ಹೋಗ್ತದೆ. ಆವಾಗ ಭಾಗವತನಾದವನು ಲಕ್ಷ್ಯ ಇಟ್ಟುಕೊಳ್ಬೇಕು. ಭಾಗವತನ ಲಕ್ಷ್ಯ ಪಾತ್ರಧಾರಿಯ ಮೇಲೆ ಇರಬೇಕು, ಬೇರೆ ಕಡೆ ಅಲ್ಲ. ಅಲ್ಲಿ ಬುದ್ಧಿವಂತಿಕೆಯಿಂದ ಪದ್ಯವನ್ನು ಬಿಡಬಹುದು. ವಿನಾ ಅಲ್ಲಿ ಅದು ಸ್ವಲ್ಪ ಅಶ್ಲೀಲ ಆಗ್ತದೆ, ಅದು ತೊಂದರೆ ಆಗ್ತದೆ ಅಂತ ಪದ್ಯವನ್ನು ಬಿಡುವ ಹಕ್ಕಿಲ್ಲ. ಅಶ್ಲೀಲ ಆಗುವುದಿಲ್ಲ. ಅದು ಅಶ್ಲೀಲ ಆಗದ ಹಾಗೆ ಪಾತ್ರಧಾರಿ ಕೊಂಡೋಗ್ಬೇಕು. ಈಗ ಇದು ನನಗೆ 11 ದಿವಸ ನೀನು ಬಂದು ಒಡಗೂಡಬೇಕು ನನ್ನನ್ನು ಅಂತ ಹೇಳದಿದ್ದರೆ ಮುಂದೆ ಆ ಪಾತ್ರ ಬೆಳೆಯುವುದಿಲ್ಲ. ನೋಡಿ, ಅವನಿಗೆ ಬೇರೆ ಕೆಲಸ ಎಂತ ಉಂಟು ಅಲ್ಲಿ. ಅದಕ್ಕೆ ನೀವು ಹೇಳಿದ ಈ ಮಾತನ್ನು ಬೇರೆಯವರು ಹೇಳಿದ್ದಾರೆ ಹಾಗೆ, ಆ ಪದ್ಯ ಬಿಡಬೇಕು ಅಂತ. ಪ್ರಭಾವತಿ ಯಾಕೆ? ಪ್ರಭಾವತಿಯನ್ನೇ ಬಿಡ್ಬೋದಲ್ಲ ಹಾಗಾದ್ರೆ? ಬಿಡುವುದಲ್ಲ, ಪ್ರಭಾವತಿಯ ಜೀವಾಳವೇ ಅದು. ಹೌದು, ಆಯ್ತಾ. ಇನ್ನೊಂದು ದೊಡ್ಡ ತಪ್ಪು ಮಾಡಿ ನಾನೇ ಅನುಭವಿಸಿದ್ದುಂಟು. ಭೀಷ್ಮ ವಿಜಯದಲ್ಲಿ ಒಬ್ಬರು ಭಾಗವತರು ಮರಳು ತಾನಾಗಿರ್ಪ ಎನ್ನುವಂತ ಒಂದು ಭಾಮಿನಿ ಉಂಟು. ಇಡೀ ಜೀವಾಳ ಅಂಬೆ ಎದ್ದದ್ದು. ಅಂಬೆ ಪದ್ಯಗಳೆಲ್ಲ ಅಂಬೆ ಇಡೀ ಕಡೆ ಯಾವ ಪಾತ್ರವೂ ಎಲ್ಲಾ ಕಡೆ ಮೆರೆಯುವುದಿಲ್ಲ, ಮೆರಿಬಾರ್ದು. ಹೌದು, ಮೆರೆಸಿದ್ರೆ ಪ್ರೋತ್ಸಾಹಕ್ಕಾಗಲಿಲ್ಲ. ಕೆಲವು ಮೆರೆಸುವಂತಹದ್ದು ಜೀವಾಳ ಅಂತ ಇರ್ತದೆ. ಇದು ಅಂಬೆ ಮರಳು ತಾನಾಗಿರ್ಪ ಎನ್ನುವಂತ ಭಾಮಿನಿ ಪದ್ಯವನ್ನು ಹೇಳಿದ್ರೆ ಅಂಬೆ ಸತ್ತೇ ಹೋಗ್ತದೆ. ಅಂಬೆ ಪ್ರಯೋಜನವೇ ಇಲ್ಲ. ಯಾಕಂದ್ರೆ ಅವಳು ಯಾಕೆ ಮರಳಾದಳು? ಆ ಮರಳು ಅಂತ ಯಾಕೆ ಹೇಳ್ಕೊಂಡ್ರು? ತಂದೆ, ಆಮೇಲೆ ಭೀಷ್ಮ, ಆಮೇಲೆ ಸಾಲ್ವ, ಇವರನ್ನೆಲ್ಲ ಅವಳು ಹೊಂದಿಕೊಂಡು ಹೋಗ್ಲಲ್ಲ. ಹೋಗ್ಲಿಕ್ಕೆ ಕಾರಣ ಮೊದಲು ಸಾಲುನಲ್ಲಿ ಹುಚ್ಚಾದ. ಹೌದು, ತಂದೆಯ ಮಾತನ್ನು ಮೀರಿ ತಾನು ಸಾಲುನಲ್ಲಿ ಹುಚ್ಚಾದ್ದೇ ಮರಳು. ಅದೇ ಮೊದಲ ತಪ್ಪು. ಆ ಮರಳು ತಾನಾಗಿರ್ಪೆ ಅನ್ನೋದಕ್ಕೆ ಇದನ್ನು ತಗೊಳ್ಬೇಕು. ಆ ಪದ್ಯವನ್ನು ಅದನ್ನು ಹೇಳಬೇಕಾದ್ರೆ ಪದ್ಯ ಹೇಳಬೇಕಲ್ಲ. ಪದ್ಯ ಹೇಳಿದ ಅರ್ಥ ಹೇಳುವುದು ಹೇಗೆ? ಆದ ಕಾರಣ ಮರಳು ಇಡೀ ಅಂಬೆಯ ಪ್ಲಾಟಿನಲ್ಲಿ ಮರಳು ತಾನಾಗಿರ್ಪೆ ಎನ್ನುವಂಥ ಪದ್ಯ ಪ್ರಧಾನ. 16 ಷೋಡಶದ ಋತು ಸಮಯವೇನಗೆ ಇದು ಪ್ರಭಾವತಿಯ ಜೀವಾಳ. ಆದ ಕಾರಣ ಹೀಗೆ ಅದನ್ನೆಲ್ಲ ಬಿಡುವಂಥದ್ದಲ್ಲ, ಕವಿ ಹಾಕಿರುವುದು ಅಗತ್ಯ. ಈಗ ಪುರಾಣೇತರ ಪ್ರಸಂಗಗಳು, ಸಾಮಾಜಿಕ ಪ್ರಸಂಗಗಳಾಗಿರಬಹುದು ಅಥವಾ ತುಳು ಪ್ರಸಂಗಗಳಾಗಿರಬಹುದು, ಇಂಥವೆಲ್ಲ ಯಕ್ಷಗಾನದ ಬೆಳವಣಿಗೆಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದ ಅಥವಾ ಮಾರಕವಾಗಿ ಪರಿಣಮಿಸ್ತದೆ? ಇದು ಒಂದು ರೀತಿಯ ಮಾರಕ. ಯಕ್ಷಗಾನದ ವೇಷಗಳ ರೂಪ ಉಂಟಲ್ಲ, ಹೌದು, ಯಕ್ಷಗಾನದ ವೇಷಗಳ ರೂಪವನ್ನು ತುಳು ಪ್ರಸಂಗ ಕೆಡಿಸಿತು. ಸರಿ, ಭಾಷೆ ಕೆಡಿಸುವುದಿಲ್ಲ. ಹೌದು ಹೌದು ಹೌದು. ಯಾಕೆ ನಾವು ಸಂಸ್ಕೃತದಲ್ಲಿ ಮಾಡುವುದಿಲ್ಲ? ಪುರಾಣ ಮತ್ತೆ ಪುಸ್ತಕಗಳಲ್ಲೆಲ್ಲ ಸಂಸ್ಕೃತ ಭಾಷೆ ಉಂಟು. ನಾವು ಸಂಸ್ಕೃತದಲ್ಲಿ ಆಡದಿದ್ರೆ ನಾವು ಕೆಡಿಸಿದಾಗ್ತದೆ. ನಾವು ಕನ್ನಡದಲ್ಲಿ ಆಡ್ತೇವಲ್ಲ. ಹೌದು. ಆದರೆ ಯಾಕೆ ಆಡ್ತೇವೆ? ಜನರಿಗೆ ತಿಳುವಳಿಕೆ ಇರುವ ಭಾಷೆ ಕನ್ನಡ. ಆದ ಕಾರಣ ನಾವು ಕನ್ನಡದಿಂದ ಆಡ್ತೇವೆ. ಅದರಿಂದಾಗಿ ತುಳುವಲ್ಲಿ ಯಕ್ಷಗಾನ ಮಾಡಿದ್ರೆ ಏನು ತಪ್ಪಿಲ್ಲ. ತುಳುವವರಿಗೆ ಅರ್ಥ ಆಗುದಿಲ್ಲ ಕನ್ನಡ. ಏನ್ ಮಾಡ್ತೀವಿ ನೀವು? ತುಳುವಿನಲ್ಲಿ ಅರ್ಥ ಹೇಳ್ಬೋದು. ಆದ್ರೆ ಪಾತ್ರ ಹೇಗಿರ್ಬೇಕು? ಪೌರಾಣಿಕವಾಗಿ ಇರಬೇಕು. ಅಂದ್ರೆ ಈ ಸಾಮಾಜಿಕವಾದಂತಹ ಪ್ರಸಂಗಗಳು ಬೇಕಾಗಿಲ್ಲ. ಸಾಮಾಜಿಕ ಕಥೆಗಳು ಬಂದದ್ರಿಂದಲೇ ಜನರ ಜೀವನ ಹಾಳಾದ್ದು. ಯಾಕಂದ್ರೆ ಜೀವನವನ್ನು ಹಾಳು ಮಾಡಲಿಕ್ಕಾಗಿ ಬರೆದ ಕವಿ ಸ್ವಲ್ಪ ಹುಚ್ಚು ಕಲ್ಪನೆಯನ್ನು ಹಾಕಿರ್ತಾನೆ. ಅದರಲ್ಲಿ ಜನರನ್ನು ಹುಚ್ಚುಗಡಿಸ್ಲಿಕ್ಕೆ. ಪುರಾಣದಲ್ಲಿ ಹುಚ್ಚುಗಡಿಸ್ಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಅದು ಆಧ್ಯಾತ್ಮಿಕವಾಗಿ ಇರ್ತದೆ. ನೀವು ಯಾವ ಪುರಾಣದ ಪ್ರಸಂಗ ನೋಡಿ, ಎಲ್ಲ ಆಧ್ಯಾತ್ಮ ತತ್ವವನ್ನೇ ಹೇಳ್ತದೆ.
ಮೂಲ ತತ್ವ ಆಗಿರ್ತದೆ. ಈ ತುಳು ಪ್ರಸಂಗ ಕೆಲವು ಕಳ್ಳ ಪ್ರಸಂಗಗಳು ಉಂಟು ನೋಡಿ, ಅದರಲ್ಲಿ ಇರುವುದು ವಲ್ಗರ್ ಅಂತ ಹೇಳ್ತಾರೆ. ಹೌದೌದು, ಅಶ್ಲೀಲ ಅಶ್ಲೀಲವೇ ಹೆಚ್ಚು ತರ್ತಾರೆ, ಹಾಸ್ಯಕ್ಕೆ ಶ್ರೀವೇಷಕ್ಕೆಲ್ಲ, ಅದು ಅಪರಾಧ. ಈಗ ಒಡ್ಡೋಲಗ ಕ್ರಮಗಳು ಎಲ್ಲ ನಮ್ಮ ತೆಂಗುತಿಟ್ಟಿನಲ್ಲಿ ವಿಶೇಷವಾಗಿ ಇರುವಂಥದ್ದು ಅವೆಲ್ಲ ಮಾಯವಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಉಳಿಸಬೇಕು ಅಂತಾದರೆ ನಾವು ಏನೆಲ್ಲ ಮಾಡಬಹುದು? ಪೂರ್ವರಂಗ ಅನ್ನುವಂಥದ್ದು ಯಕ್ಷಗಾನದ ಪಂಚಾಂಗ, ಹೌದು, ಜೀವಾಳ. ಅದರಲ್ಲೊಂದು ಎಲ್ಲ ಪಾತ್ರಗಳನ್ನು ಮಾಡಿದವ, ಮತ್ತೆ ಯಾವುದಕ್ಕೂ ಸಹಿ ಅಂತಾನೆ ಲೆಕ್ಕ. ಯಕ್ಷಗಾನಕ್ಕೊಂದು ಪೂರ್ವರಂಗ ಅಂತ ಇರುವಂತಹದ್ದು ಅದೊಂದು ಕಲೆ, ಹೌದು. ಅದನ್ನು ಬಿಡುವ ಹಕ್ಕು ನಮಗಿಲ್ಲ. ಹೌದು, ಪುರಾತನ ಕಾಲದಲ್ಲೇ ಅದು ಉಂಟು. ಅದನ್ನು ಈಗ ಬಿಡುವುದು ಹೇಗೆ? ಬಿಟ್ಟಿದ್ದಾರಲ್ಲ, ಆದ್ರೆ ಗೊತ್ತಿರಬೇಕು. ಒಂದು ಕಡೆ ಬೇಕಪ್ಪ ಈಗ ಈ ಶಿಬಿರಗಳು ಇದೆಲ್ಲ ನಡೀತದಲ್ಲ, ಕಮ್ಮಟಗಳು, ಹೌದು. ಈಗ ಯಾರಾದ್ರೂ ಬಂದು ನಿಮ್ಮ ಹತ್ರ ಕೇಳ್ತಾರೆ, ಇಂಥದ್ದೊಂದು ಹೆಜ್ಜೆ ಹಾಕಿ ತೋರಿಸಿ ಅಂತ ಹೇಳುವಾಗ ಬೇಕಲ್ಲ ಅಲ್ವಾ? ಹಾಗೆ ಪೂರ್ವರಂಗ ಅನ್ನುವಂಥದ್ದನ್ನು ಬಿಡುವಂತಹದ್ದು, ಕಲಿಯದೇ ಬಿಡುವಂತಹದ್ದಲ್ಲ, ಮಾಡದೇ ಬಿಡುವಂಥದ್ದು ಅನಿವಾರ್ಯ ಆದ ಕಡೆಯಲ್ಲಿ ಆ ಪೂರ್ವರಂಗವನ್ನು ಬಿಡಬಹುದು. ಇನ್ನೊಂದು, ಯಕ್ಷಗಾನದ ಪ್ರತಿಯೊಂದು ರೂಪ ಮತ್ತೆ ಈ ಪೂರ್ವರಂಗ ಇದೆಲ್ಲ ಉಂಟಲ್ಲ, ಇದು ನಮಗಲ್ಲ. ಈಗೀಗ ಯಕ್ಷಗಾನವನ್ನು ನೋಡಲಿಕ್ಕೆ, ಅದರನ್ನು ಸಂಗ್ರಹ ಮಾಡಲಿಕ್ಕೆ, ಡಾಕ್ಟರೇಟ್ ಪಡೀಲಿಕ್ಕೆ ಅಮೆರಿಕ, ಇಂಗ್ಲೆಂಡು ಎಲ್ಲ ಹೊರ ರಾಷ್ಟ್ರದಿಂದ ಬರ್ತಾರೆ. ಹೌದು, ಅವರು ಬಂದು ಯಕ್ಷಗಾನ ನೋಡ್ತಾರೆ. ನೋಡುವಾಗ ನಾವು ಅರ್ಧ ರಕ್ಕೆ ಎಲ್ಲ ಮಾಡಿ ತೋರಿಸಿದ್ರೆ ಅವ್ರು ತಿಳಿದೆ, ಅವರು ಯಕ್ಷಗಾನ ಅಂದ್ರೆ ಇದೆ, ಅವರು ಭರತನಾಟ್ಯದಿಂದ ಕದ್ದುಕೊಂಡಿದ್ದಾರೆ, ಇನ್ನೊಂದು ಕಡೆಯಿಂದ ಕದ್ದುಕೊಂಡಿದ್ದಾರೆ ಅಂತ ತಿಳಿತಾರೆ ಅವರು ಅಷ್ಟೇ. ಅವರಿಗೆ ರಚಿತದ್ದು ಗೊತ್ತಿರ್ತದೆ. ಅವರು ಅದನ್ನು ಸಂಶೋಧನೆ ಮಾಡುವಾಗ ಇದ್ದಿರ್ತದ್ದು ಇದು ಪೂರ್ಣ ಅಲ್ಲ, ಇದು ಡಾಕ್ಟರೇಟ್ ನಮಗೆ ಯೋಗ್ಯ ಅಲ್ಲ, ಎಷ್ಟು ಬೇಗನೆ ನಮ್ಮನ್ನಂತ ಅವರು ತಿರಸ್ಕಾರ ಮಾಡ್ತಾರೆ. ಆದ ಕಾರಣ ನಾವು ಬಹಳ ಎಚ್ಚರ ಆಗಿರಬೇಕು. ನಾವು ಬೆರಕೆ ಮಾಡಬಾರ್ದು. ಅಂದ್ರೆ ಇದರ ಸಂಪೂರ್ಣ ಜವಾಬ್ದಾರಿ ಕಲಾವಿದನಾದವ ಹೊರಬೇಕು. ಹೌದು, ಬರವಣಿಗೆ ಮುಖ್ಯ. ಯಕ್ಷಗಾನಕ್ಕೆ ರಾವಣ, ಇಂದ್ರಿಯಿತು, ಕಂಸ, ಮಾಗಧ ಇಂಥ ಅರೆಬಣ್ಣಗಳು ಅಂತ ಉಂಟು. ಅವುಗಳನ್ನೆಲ್ಲ ಬರವಣಿಗೆ ಅಂತ ಹೇಳುವುದು, ಅದಕ್ಕೆ ದೇಶಕ್ಕೆ ಬರವಣಿಗೆ ಅಂತ ಹೇಳುವುದು, ಚಿಟ್ಟಿ ಅಂತ ಹೇಳುವುದು, ಮೇಕಪ್ ಅಂತ ಹೇಳುವುದಲ್ಲ, ಬಣ್ಣಗಾರಿಕೆ ಅಂತ ಹೇಳುವುದು. ಅದನ್ನು ಕರೆಕ್ಟಾಗಿ ಮಾಡಬೇಕು, ಸರಿಯಾದ ರೀತಿಯಿಂದ ಮಾಡಬೇಕು. ಯಾಕಂದರೆ ಅದನ್ನು ಅಂತಹ ಪರಕೀಯರು ಯಾರಾದರೂ ನೋಡಿದರೆ ಆ ಬರವಣಿಗೆ ಮೇಲೆ ತುಂಬ ಲಕ್ಷ್ಯ ಇರ್ತದೆ ಅವರಿಗೆ. ಹೌದು, ಅದನ್ನು ಅವರು ಚೆನ್ನಾಗಿ ಗೀಟಿನ ಮೇಲೆ ಕೆಲವರು ಅದಕ್ಕೆ ಅರ್ಥ ಕಲ್ಪಿಸುವವರೆಲ್ಲ ಇದ್ದಾರೆ. ಅದು ಮುಖ್ಯ. ಯಕ್ಷಗಾನಕ್ಕೆ ಮಾಡುವಂಥ ಇದು ವೇಷಭೂಷಣಗಳು ಇರುವ ಹಾಗೆ ವೇಷಭೂಷಣಗಳು, ಅದರಲ್ಲಿಯೂ ಕಟ್ಟುವ ಆಭರಣಗಳು ಉಂಟಲ್ಲ, ಅದಕ್ಕೆ ಒಂದು ಪೂರ್ವ ಪರಂಪರೆ ಅಂತ ಉಂಟು. ಅದು ಗುಂಡನ ಕಾಲದ್ದು, ಅದು ತಿಮ್ಮಪ್ಪು ಕಾಲದ್ದು, ಅದು ಕೃಷ್ಣಭಟ್ರ ಕಾಲದ್ದು, ಹೀಗೆಲ್ಲ ಒಬ್ಬೊಬ್ಬರ ಕಾಲದಲ್ಲಿ ಬಂದದ್ದು. ಆ ಕಾಲದಲ್ಲಿ ಬಂದದ್ದನ್ನು ಹಾಗೆಯೇ ಮಾಡಬೇಕು. ಅದನ್ನು ಬಿಟ್ಟರೆ ಅದು ಏನೋ ಒಂದು ದೋಷ ಕಾಣ್ತದೆ ಅಂತ ಹೇಳ್ತಾರೆ. ಅದಲ್ಲ, ಅದು ಹೀಗಿರಬೇಕಾಗಿತ್ತು, ಹೀಗಿರು. ಹಾಗಾಗಿ ಬದಲಾವಣೆ ಮಾಡುವ ಹಕ್ಕು ಯಾರಿಗೂ ಇರಬಾರ್ದು. ಪರಿಷ್ಕಾರ ಬದಲಾವಣೆ ಬೇರೆ. ಹೌದು. ಈಗ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಅಂತ ಉಂಟಾ? ಅಂದ್ರೆ ಈಗ ಇಂತಿಂಥ ವೇಷಕ್ಕೆ ಇಂತಿಂಥ ವಿಶಿಷ್ಟ ಕ್ರಮಗಳು. ಈಗ ಉದಾಹರಣೆಗೆ ನೋಡಿ, ಒಂದು ಪುಂಡು ವೇಷ ತಗೊಳ್ಳಿ, ಅಭಿಮನ್ಯುನ ಸಾರಥಿ, ಎರಡಕ್ಕೂ ಪ್ರವೇಶ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಬಡಿಯುವುದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಅಭಿಮನ್ಯುವಿನ ಸಾರಥಿ ಎರಡೂ ಕೂಡ ಪುಂಡು ವೇಷವೇ ಅಂತಾದರೂ ಕೂಡ ಅಭಿಮನ್ಯುವಿನ ಪ್ರವೇಶ ಕ್ರಮ ಮತ್ತು ಸಾರಥಿಯ ಪ್ರವೇಶ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾ? ಸ್ವಲ್ಪ ವ್ಯತ್ಯಾಸ. ವೇಗಗಳು ಎರಡು ಒಂದೇ. ಯಾಕಂದ್ರೆ ಎರಡು ಪಕಡಿಯ ವೇಷ, ಎರಡು ಪುಂಡು ವೇಷ, ಸಮಪ್ರಾಯದ ವೇಷಗಳು. ಹೌದು, ಅದು ಸಮಾನವಾಗಿ ಇರಬೇಕು. ಆದರೆ ಧೋರಣೆಯಲ್ಲಿ ಅಭಿಮನ್ಯು ಪ್ರಧಾನ, ಸಾರಥಿ ಅಪ್ರಧಾನ. ಹೌದು, ಆ ವ್ಯತ್ಯಾಸವನ್ನು ಅದಕ್ಕೆ ಮಾಡುವಂತಹದ್ದು ಚೆಂಡೆವನ ಕೈಯಲ್ಲಿ ಇರುವುದು. ಸರಿ, ಗೊತ್ತಾಯ್ತಲ್ಲ? ಈಗ ಅದೇ ರೀತಿ ಬಣ್ಣದ ವೇಷಗಳಲ್ಲಿ ಅಥವಾ ಕಿರೀಟ ವೇಷಗಳಲ್ಲಿ, ಸ್ತ್ರೀ ವೇಷಗಳಲ್ಲಿ ಎಲ್ಲದರಲ್ಲೂ ಬದಲಾವಣೆಗಳು ಉಂಟು. ಎಲ್ಲ ಉಂಟು. ಬಣ್ಣದ ವೇಷದ ಪ್ರವೇಶಕ್ಕೆ ಬೇರೆ ಇದು ಧಾಟಿ ಅಂತ ಹೇಳ್ಬೋದು ಕ್ರಮ. ಚೆಂಡೆ ಪ್ರಧಾನ ಪ್ರವೇಶಕ್ಕೆ. ಹೌದು, ಸ್ತ್ರೀವೇಷಕ್ಕಿಲ್ಲ. ಸ್ತ್ರೀವೇಷಕ್ಕೆ ಚೆಂಡೆ ಪ್ರಧಾನ ಅಲ್ಲ, ಶ್ರೀವೇಷ. ಇತ್ತೀಚೆಗೆ ನೋಡಿ, ಸ್ತ್ರೀವೇಷ ಕುಣಿಸುವಾಗ ಚೆಂಡೆಯನ್ನು ಬಳಸ್ತಾರೆ. ಮುಂಚೆ ಎಲ್ಲ ಚೆಂಡೆ ಇಲ್ಲದೆ ಕೇವಲ ಮೊದಲೆಯಿಂದ ಸ್ತ್ರೀವೇಷವನ್ನು ಕುಣಿಸುವಂಥದ್ದು ಕ್ರಮ ಇತ್ತು. ಈ ಚೆಂಡೆ ಸ್ತ್ರೀವೇಷಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನನಗೆ ಅದು ಬಹಳ ಕಿರಿಕಿರಿ ಉಂಟು ಮಾಡ್ತದೆ. ನಿಮಗೆ ಅದು ಕಿರಿಕಿರಿ ಮಾಡಿತ್ತ ಹೌದು ಅಂತ ಆದರೆ ಅಪರಾಧ ಅನ್ನೋದು ಅದನ್ನೇ ನಾನು ಹೇಳೋದು ಅದನ್ನು ಅಲ್ಲಲ್ಲಿ ಖಂಡಿಸ್ತೇನೆ ನಾನು. ಚೆಂಡೆ ಇರುವುದು ವೀರ ರೌದ್ರ ಎರಡೇ ರಸಕ್ಕೆ. ಹೌದು, ಮತ್ತಿರುವುದೇ ಎಲ್ಲಾ ರಸಕ್ಕೂ ಹರಕೆ. ನಾನು ಎಷ್ಟೋ ಸಲ ಹೇಳಿದ್ದುಂಟು, ನೀವು ಚೆಂಡೆ ವರ್ತರ ಕೇಳಿ, ಎಲ್ಲವರಿಗೆ ಹೇಳ್ತೇನೆ ನಾನು.
ನಿಮಗೆ ಚೆಂಡೆ ಇಟ್ಟು ಹೋಗಬಾರ್ದು. ನಿಮಗೆ ಲೆಕ್ಕ ಮೊದಲಿಗೆ ಹೇಗಿತ್ತಂದರೆ ಪ್ರಧಾನ ಚೆಂಡೆಯವ ಬಾರಿಸುವ, ಒತ್ತು ಮದ್ದಳೆಯವ ಮೊದಲೇ ಬಾರಿಸುವ. ಹೌದು. ಚೆಂಡೆ ಒಳ್ಳೆ ಪದ್ಯ ರಸವತ್ತಾದ ಪದ್ಯಗಳು ಬಂದಾಗ ಚೆಂಡೆ ಅಲ್ಲಿ ಇಟ್ಟು ಮೊದಲಿಗೆ ಕೂಡಲೇ ಹೋಗ್ಬೇಕು. ಅಲ್ಲಿಟ್ಟು ಮೊದಲಿಗೆ ಬೇರೆ ಜನ ಇಲ್ಲ. ಹೌದು. ಒತ್ತು ಮೊದಲೇ ಅಲ್ಲ ಬಾರಿಸು, ಅವನು ಬಾರಿಸ್ಬೇಕು. ಈಗ ಏನಾಗಿದೆ, ಸೌಕರ್ಯಕ್ಕೆ ಬೇಕಾಗಿ ಒತ್ತು ಮೊದಲೆಯವನು ಒಳ್ಳೆ ಮೊದಲೆಗಾರ, ಚೆಂಡವನು ಮೊದಲೆಗಾರ ಆದ ಕಾರಣ ಈ ಚೆಂಡವ ಸೌಕರ್ಯಕ್ಕೆ ಬೇಕಾಗಿ ಚೆಂಡೆ ಇಟ್ಟು ಹೋಗಿ ಇದು ಮಾಡ್ತಿದ್ರು. ಮೊದಲೇ ಬರ್ತಾ ಇದ್ದ. ಈಗ ಏನಾಗಿದೆ, ಚೆಂಡೆ ಅವ ಕೆಳಗೆ ಇಡುವುದೇ ಇಲ್ಲ, ಚೆಂಡೆ ಬಾರಿಸ್ತಾ ಇರುವುದು ಅವ. ಮೊದಲೇ ಬಾರಿಸ್ತಾ ಒಳ್ಳೆ ಅವ ಬಿಟ್ಟು ಕೊಡುದು. ಯಾಕೆ ಅವ ಮೊದಲು ಬಾರಿಸುವವನೇ. ಹೌದು. ಮೊದಲೇ ಬಾರಿಸ್ಲಿಕ್ಕೆ ಬಾರದೇ ಇದ್ದವ ಮಾತ್ರ ಇದ್ರೆ ಚೆಂಡವ ಹೋಗದೆ ಉಪಾಯ ಇಲ್ಲ. ಈಗ ಉಪಾಯ ಉಂಟು, ಅದಕ್ಕೆ ಬೇಕಾಗಿ ಚೆಂಡವನ ಔದಾಸೀನ್ಯ. ಇನ್ನೊಂದು ಮಹಾ ದೊಡ್ಡ ಗಲೀಜು ಅಂದರೆ ಕುಣಿಯುವವರು. ಅವರಿಗೆ ಶಬ್ದ ಕೇಳಿದಷ್ಟು ಎತ್ತಿ 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 ಕಾಲು ಕುಣಿತಾರೆ. ಅದು ಉಳಿದ ಪಾತ್ರಗಳಿಗೆ ಸರಿ, ಶ್ರೀವೇಷದವರಿಗೆ ಉಂಟಲ್ಲ ಲೆಕ್ಕ ಉಂಟು. ಒಂದು ಅಂಗುಲ ಅಂದರೆ 2 ಬೆರಳಿಗಿಂತ ಹೆಚ್ಚು ಕಾಲನ್ನು ಎತ್ತಬಾರದು. ಹೆಜ್ಜೆಯ ಸದ್ದು ಕೇಳಬಾರದು. ಹೌದು. ಹೆಜ್ಜೆಯ ಸದ್ದು ಮಾತ್ರ ಕೇಳಬೇಕು. ಇದು ಭರತನಾಟ್ಯ ಶಾಸ್ತ್ರದಲ್ಲಿ ಹೇಳಿ ಅಂತ. ಆದ ಕಾರಣ ಅದು ಭರತನಾಟ್ಯವನ್ನು ಯಾವ ಕಲಾ ಪ್ರಕಾರವೂ ತಗೊಳ್ಬೋದು. ಪುರಾತನವಾದ್ದು. ಈ ಎಲ್ಲ ನೃತ್ಯ ವಿಭಾಗಗಳಿಗೆ ಭರತನಾಟ್ಯವೇ ಬುನಾದಿ. ಆದ ಕಾರಣ ಅದನ್ನು ನೀವು ಭರತನಾಟ್ಯದಿಂದ ತೆಕ್ಕೊಂಡ್ರಿ ಹೇಳಬಾರ್ದು, ಹೇಳಬಾರ್ದು. ಗೊತ್ತಾಯ್ತಲ್ಲ. ಈಗ ಬೆಳಗಿನ ಜಾವದ ಅಂದರೆ 4ನೇ ಕಾಲದ ಸ್ತ್ರೀವೇಷಗಳು ಬರ್ತದೆ ಯಾವುದಾದ್ರೂ, ಅದಕ್ಕೆ ಮತ್ತೆ ಈ ಬೇಗ ಕೆಲವು ಬರ್ತದಲ್ಲ, ಪ್ರಸಂಗದ ಆದಿಯಲ್ಲಿ, ಪ್ರಸಂಗದ ಮಧ್ಯಂತರದಲ್ಲಿ, ಮೊದಲ ಇದರಲ್ಲಿ. ಈಗ ಬೆಳಗಿನ ಜಾವದ 4ನೇ ಕಾಲದಲ್ಲಿ ಸ್ತ್ರೀವೇಷ ಬಂದಾಗ ಆ ಕುಣಿತದ ಒಂದು ರೀತಿ ನೀತಿಗೂ ಮೊದಲಿನ ಕಾಲದಲ್ಲಿ ಅಥವಾ ಮಧ್ಯಂತರದ ಕಾಲದಲ್ಲಿ ಬಂದಂತಹ ಸ್ತ್ರೀವೇಷದ ಕುಣಿತದ ಹಾವಭಾವದ ರೀತಿ ನೀತಿಗೂ ಏನಾದರೂ ವಿಶೇಷವಾದಂಥ ಬಹಳ ಗಹನವಾದಂಥ ವೈವಿಧ್ಯತೆಗಳ ಏನಾದರೂ ಉಂಟಾ? ಅದು ಈಗಲ್ಲ, ಮೊದಲದಲ್ಲಿ ತುಂಬಾ ಪ್ರಾಧಾನ್ಯತೆ ಇತ್ತು. ಭಾಗವತರ ಕೈಯಲ್ಲಿರುವುದು ಕಾಲ ನಿರ್ಣಯ. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ. ಹೌದು. ಈ 4 ಕಾಲದಲ್ಲಿ ವೇಗಗಳ ವ್ಯತ್ಯಾಸ. ಹೌದು. ಮೊದಲನೇ ಕಾಲದಲ್ಲಿ ಬಹಳ ನಿಧಾನವಾದ ಕಾಲ. ಹೌದು. ಅದಕ್ಕೆ ಹೆಸರು ಆದಿತಾಳ ಅಂತ ಹೇಳಿ. ಆದಿತಾಳದ ಬಹುದಾನು ದೀರ್ಘವಾಗಿ ಹೋಗುವುದು. ಮೊದಲ ಜಾವದಲ್ಲಿ ನಿಧಾನವಾಗಿ ಕುಣಿಯುವುದು, ನಿಧಾನವಾದ ಕೆಲಸಗಳೆಲ್ಲ. 2ನೇ ಕಾಲಕ್ಕೆ ಸ್ವಲ್ಪ ವೇಗ, 3ನೇ ಕಾಲಕ್ಕೆ ಅದಕ್ಕಿಂತ ವೇಗ, 4ನೇ ಕಾಲಕ್ಕಾಗ ವೇಗ ಅಂತ ಹೇಳಿ ಇದಲ್ಲ, ಅದು ಓಡಿಸುವುದಲ್ಲ. ತಾಳದಲ್ಲಿ ಹೇಳ್ತಾರಲ್ಲ. ಹೌದು, ತಾಳದಲ್ಲಿ ವೇಗ ಅಲ್ಲ, ಪ್ರಸಂಗದ ಕಥೆಯಲ್ಲಿ ಮಾತ್ರ ವೇಗ. ತಾಳದಲ್ಲಿಯೂ ವೇಗ ಉಂಟು. ಡಬಲ್ ಕಾಲ ಗೊತ್ತಲ್ಲ. ಒಂದನೇ ತಾಳನ್ನು 1ನೇ ಕಾಲದಲ್ಲಿ ಹೇಳುವುದು, 2ನೇ ಕಾಲದಲ್ಲಿ ಹೇಳುವುದು ತಾಳ ಉಂಟು. ಅದನ್ನ 4ನೇ ಕಾಲದಲ್ಲಿ ತಾಳ ಹಾಕುದು. 4ನೇ ತಾಳದಲ್ಲಿ ಹಾಕಿದ್ರೆ ಹೆಜ್ಜೆ 4ನೇ ಕಾಲದಲ್ಲಿ ಹಾಕಬೇಕು. ಆ 4ನೇ ಕಾಲದಲ್ಲಿ ಹಾಕ್ತಾನೆ ಅಂತೇಳಿ ದಡ ಸದ್ದು ಕೇಳೋಟ್ಟು ಕುಣಿಬಾರದು. 4ನೇ ಕಾಲದ ವೇಗದಲ್ಲಿ ಕಾಲು ಹೋಗಬೇಕು ಅಷ್ಟೇ. ಅಭಿನಯವು ವೇಗದಲ್ಲಿ ಇರಬೇಕು. ಮುಖ ಮೈಗಳು ಎಲ್ಲ ವೇಗದಲ್ಲಿ ತಿರುಗಾಡಬೇಕು. ಅದಕ್ಕೆ ಹೊಂದಾಣಿಕೆ. ಅದು ಒಂದು ಹಿಂದೆ ಒಂದು ಮುಂದಾದ್ರೆ ಹೆಚ್ಚು ಕಡಿಮೆ ಆಗ್ತದೆ. ಈಗ ಎಲ್ಲ ಸನ್ನಿವೇಶಕ್ಕೂ ಕೂಡ ಬಿಡ್ತಿಗೆ ಅವಶ್ಯಕತೆ ಉಂಟಾ? ಕೆಲವಕ್ಕೆ ಬಿಡ್ತಿಗೆ ಕೊಡಬಾರ್ದು. ಕರುಣಾರಸದಲ್ಲಿ ಬಿಡ್ತಿಗೆ ಕೊಡಬಾರ್ದು. ಆ ಹೊತ್ತಿಗೆ ಅವ ಏನು ಮಾಡಬೇಕು? ವೀರರಸದಲ್ಲಿ, ಶೃಂಗಾರದಲ್ಲಿ ತುಂಬ ಕೊಡಬೇಕು, ವೀರರಸದಲ್ಲಿಯೂ ಕೊಡಬೇಕು. ಕರುಣಾರಸದಲ್ಲಿ ಬಿಡ್ತಿಗೆ ಇಲ್ಲ. ಕರುಣಾರಸ, ಅದೇ ಶಾಂತರಸ, ಇಂಥವುಗಳಲ್ಲೆಲ್ಲ ಬೇಕಾಗಿಲ್ಲ. ಶಾಂತನಲ್ಲಿ ಬಿಡ್ತಿಗೆ ಕೊಡ್ಬೋದು. ಅತಿಯಾಗಿ ಕುಣಿಬಾರ್ದು ಅನ್ನುವಂಥ ನಿರ್ಣಯ ಏನಾದರೂ ಸ್ತ್ರೀವೇಷದಲ್ಲಿ ಉಂಟಾ? ಉಂಟೇ ಉಂಟು. ನಿರ್ಣಯದಲ್ಲಿ ಇದ್ರೆ ಕೇಳುವವರು ಯಾರಿಲ್ಲ ಈಗ. ಅಂದರೆ ಈಗ ಕುಣಿಯವರಿಗೆ ಗೊತ್ತಿಲ್ಲ ಅದಕ್ಕೆ ಎಷ್ಟು ಆವರ್ತನ ಅಂತ ಭಾಗವತಿಗೆಯ ಭಾಷೆಯಲ್ಲಿ ಹೇಳೋದಾದ್ರೆ ಎಷ್ಟು ಆವರ್ತನ ಕುಣಿಬೇಕು ಅಂತ. ಭಾಗವತರು ಎಷ್ಟು ಆವರ್ತನಕ್ಕೆ ಕೊಟ್ಟರು ಅವರಿಗೆ ನಿರ್ಣಯ ಉಂಟು. ಈಗಿನ ಭಾಗವತರುಗಳಿಗೆ ಆವರ್ತನದ ನಿರ್ಣಯ ಇಲ್ಲ. ಹೌದೌದು, ಅದು ಗೊತ್ತಿದೆ. ಕಾರಣ ಅವರಿಗೆ ಒಟ್ಟಾರೆ ಚಪ್ಪಾಳೆ ಬೀಳುವಲ್ಲಿವರೆಗೆ ಅವರು ಒಂದು ಪದ್ಯವನ್ನು ಹಾಡ್ತಾ ಇರುವುದು. ಕೆಲವರು ಸಾಗಿ ನಿಲ್ಲಿಸಲಿ ಅಂತ ಚಪ್ಪಾಳೆ ಹೊಡಿತಾರೆ, ಕೆಲವರು ಚೆನ್ನಾಗಿ ಆಗಿದೆ ಅಂತ ಚಪ್ಪಾಳೆ ಹೊಡಿತಾರೆ. ಈಗ ಸ್ತ್ರೀವೇಷಕ್ಕೆ ಆವರ್ತನ ಅಂದ್ರೆ ಹೇಗೆ? ಈಗ ಚಾಲು ಕುಣಿತಗಳೆಲ್ಲ ಮೊದಲೆಲ್ಲ ಇರ್ಲಿಲ್ಲ, ಬಡಗಿನಲ್ಲಿ ಕೂಡ ಇರ್ಲಿಲ್ಲ ಅಂತ ಹೇಳುವುದನ್ನು ಕೇಳಿದ್ದೇನೆ. ಚಾಲು ಇತ್ತು, ಮೊದಲೇ ಇತ್ತು. ಆದ್ರೆ ಅದೇ ಆವರ್ತನ. ಚಾಲು ಬಡಗಿನಲ್ಲಿ ಇತ್ತು, ಅವ ಪದ್ಯ ಹೇಳಿ
2 ತಾಳ 3 ತಾಳ ಅವತ್ತು ಅಷ್ಟೇ ಕೊಡುದು, ಮತ್ತೆ ಅಷ್ಟೇ ಕುಣಿಬೇಕು. ಹೆಚ್ಚು ಕುಣಿಲಿಕ್ಕಿಲ್ಲ ಅವ. ಪದ್ಯ ತೆಗೆದಾಯ್ತು, ಪದ್ಯ ಮುಕ್ತಾಯ ಕೊಟ್ಟು ಆಯ್ತು. ಇದರಲ್ಲಿ ಇದು ಈಗ ಹಾಗಲ್ಲ. ಈಗ ಒಟ್ಟು ಎಷ್ಟು ಸಲ ಸುತ್ತು ಬರ್ತಾನೆ ರಂಗಸ್ಥಳಕ್ಕೆ, ಎಷ್ಟು ಸಲ ಏನನ್ನು ಕುಣಿದ ದಡ 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 ಕುಣಿತಾನೆ. ಅದಕ್ಕೆ ಭಾಗವತ ಸುಮ್ಮನೆ ಇರಬೇಕು. ಸುಮ್ಮನೆ ಇರದೆ ಪದ ತೆಗೆದ ಅಂತಾದರೆ ಈ ವೇಷಧಾರಿ ನಾಳೆ ಭಾಗವತನ ಬೈತಾನೆ, ನೀವು ನನಗೊಂದು ಕುಣಿಲಿಕ್ಕೆ ಅವಸರ ಕೊಡಲಿಲ್ಲ ಅಂತ. ಪಾತ್ರ ಪ್ರಯೋಗ ಮಾಡುವಂತಹದ್ದು ಈಗ ಪಾತ್ರಧಾರಿಗಳಿಗೆ ಉದ್ದೇಶ ಅಲ್ಲ. ಹೌದು, ಒಟ್ಟಾರೆ ತಾನು ಮೆರೆಸಬೇಕು ಅಂತ. ಮೆರೆಸುವುದಿದ್ರು ಅದು ಹೇಗೆ ಮೆರಿಬೇಕು ಅಂತ ಗೊತ್ತಿರೋದಿಲ್ಲ, ಏನು ಮಾಡಲಿ. ಈಗ ನೋಡಿ, ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಇರಬೇಕಾ? ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ, ಗೊತ್ತಾಯ್ತಾ? ಅದು ಎರಡು ಒಂದೇ. ಹಿಮ್ಮೇಳಕ್ಕೆ ಸರಿಯಾಗಿಯೂ ಕುಣಿಯಬೇಕು, ಗೊತ್ತಾಯ್ತಾ? ಎರಡೂ ಗೊತ್ತಿರಬೇಕು. ಆದರೆ ಹೆಚ್ಚಾಗಿ ಪಾತ್ರವನ್ನು ಶೃಂಗಾರ ರಸದಲ್ಲಿ ಪಾತ್ರಕ್ಕೆ ಸರಿಯಾಗಿ ಹಿಮ್ಮೇಳ ಬರಬೇಕು, ವೀರ ರಸದಲ್ಲಿ ಪಾತ್ರಕ್ಕೆ ಸರಿಯಾಗಿ ಹಿಮ್ಮೇಳ ಇರಬೇಕು. ಕರುಣಾರಸದಲ್ಲಿ ಹಿಮ್ಮೇಳವನ್ನು ಇದು ಹಿಮ್ಮೇಳಕ್ಕೂ ಈ ಮುಮ್ಮೇಳಕ್ಕೂ ಪಾತ್ರಧಾರಿಗೂ ಸಂಬಂಧ ಬಹಳ ದೂರ. ಈಗ ಸ್ತ್ರೀವೇಷದ ಸ್ವಭಾವ ಏನು, ಅದು ಹೇಗಿರಬೇಕು? ಸ್ತ್ರೀವೇಷದ ಸ್ವಭಾವ ಬರೀ ಹೆಣ್ಣು ಅಂತಲ್ಲ. ಸ್ತ್ರೀವೇಷ ಮಾಡಿದವನಿಗೆ ಹೊಣೆ ತುಂಬ ದೊಡ್ಡದು, ನಿಮಗೆ ಅಗ್ಗವಾಗಿ ಕಾಣ್ಬಹುದು. ಅದುವೇ ಸ್ತ್ರೀವೇಷದ ಹೆಣ್ಣು ವೇಷದವ, ಹೆಣ್ಣು ಈಗ ಮಾಡ್ತಾ ಪ್ರಸಾರ ಮಾಡ್ತಾ ಇದ್ರು. ಅದಷ್ಟು ದೊಡ್ಡ ಜವಾಬ್ದಾರಿಯ ಪಾತ್ರವೇ ಇಲ್ಲ. ಯಾಕಂದ್ರೆ ಸಮಾಜವನ್ನು ಒಳ್ಳೆದು ಮಾಡುದು, ಸಮಾಜವನ್ನು ಹಾಳು ಮಾಡುದು ಎರಡೂ ಸ್ತ್ರೀ ಪಾತ್ರವೇ. ಆದ ಕಾರಣ ಪುರಾಣದಲ್ಲಿರುವಂತಹ ಸ್ತ್ರೀ ಪಾತ್ರವನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಆ ಪಾತ್ರದ ಪ್ರಯೋಜನವನ್ನು ಸಭಿಕರಿಗೆ ಕೊಡಬೇಕು. ಅದನ್ನು ಅಭಿನಯಿಸುವಾಗಲೂ ಹಾಗೆ ತೂಕವತ್ತಾಗಿರಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಂತಿಯಲ್ಲಿ ಹೋದಾಗೆ ಅದು ಹೆಣ್ಣಿನ ಅಭಿಮಾನವನ್ನು ಕಳೀತದೆ. ಸಭೆಯಲ್ಲಿ ಕೂತಿರುವ ಅಭಿಮಾನಿ ಹೆಣ್ಮಕ್ಳು ಕೆಲವರು ಇರ್ತಾರೆ, ಎಲ್ಲರೂ ಉಂಟಲ್ಲ, ಕೆಲವರಾದ್ರೂ ಇರ್ತಾರಲ್ಲ ಮರ್ಯಾದೆ ಹೆಣ್ಮಕ್ಳು. ಅವರ ಮುಂಭಾಗದಲ್ಲಿ ಸ್ವಲ್ಪ ಮರ್ಯಾದೆಗೆ ಕಡಿಮೆ ಆದ ಅಗ್ಗದ ಶೃಂಗಾರದ ಶಬ್ದಗಳನ್ನು ಪ್ರಯೋಗ ಮಾಡಿದರೆ ಏನೋ ಮಾಡ್ತಾರೆ ಅವರು. ಆಗಲೂ ನಮ್ಮ ಕಣ್ಣು, ಈಗ ಒಂದು ಕಣ್ಣು ಮಿಟಿಕಿಸ್ತಾರೆ, ಮುಖ ಸಪ್ಪೆ ಮಾಡ್ತಾರೆ. ಯಾಕೆ ಅವ್ರಿಗೆ ಸಹಿಸಲಿಕ್ಕೆ ಅಲ್ಲ. ಅಂತಹ ಸಂದರ್ಭಗಳನ್ನು ಸ್ತ್ರೀ ಪಾತ್ರದವರು ಕೊಡಬಾರ್ದು, ಪಾತ್ರದವರು ಕೊಡಬಾರ್ದು. ಇನ್ನು ಯಕ್ಷಗಾನ ರಂಗಸ್ಥಳದಲ್ಲಿ ಈಗ ಬಹಳ ನಡೀತದೆ. ಸತ್ಯಕ್ಕೆ ಹೇಳುವುದಾದ್ರೆ ಹೆಣ್ಣು ಗಂಡು ಪಾತ್ರಗಳೆರಡು ತಬ್ಬಿಕೊಳ್ಳಬಾರ್ದು, ಸ್ಪರ್ಶ ಕೂಡ ಮಾಡಬಾರ್ದು ಅನ್ನೋದನ್ನು ನಾನು ಕೇಳಿದ್ದೆ. ಸ್ಪರ್ಶ ಒಂದು ವೇಳೆ ಮಾಡುದು ಕುಣಿವಾಗೆಲ್ಲ ಮಾಡಬೇಕಾಗ್ತದೆ. ಅಪ್ಪಿಕೊಳ್ಳುವುದು ಹೇಳ್ತಾರೆ ನಮ್ಮ ಅಗ್ಗದವಾಗಿ, ಹೌದು ಹೌದು, ತಪ್ಪಿಕೊಳ್ಳುವುದು ಅದು ಮಾಡಲೇಬಾರದು. ಅದು ಕೂತಿರುವಂತಹ ಗರತಿಯರಿಗೆ ಸಭೆಯಲ್ಲಿ ಬಹಳ ಅಭಿಮಾನಕ್ಕೆ ಪೆಟ್ಟಾಗ್ತದೆ, ಗೊತ್ತಾಯ್ತಾ? ಇನ್ನು ಪ್ರಾಯಕ್ಕೆ ಬಂದಂತಹ ಹೆಂಗಳೆಯರಿಗೆ ಬಹಳ ವಿಕಾರಕ್ಕೆ ಅವರನ್ನು ದೂಡಿದ ಹಾಗೆ ಆಗ್ತದೆ. ಆದ ಕಾರಣ ಹೆಣ್ಣು ಗಂಡು ಪಾತ್ರಗಳು ಎಷ್ಟು ಬೇಕೋ ಅಷ್ಟೇ ದೂರದಲ್ಲಿ ಇರಬೇಕು. ಅದು ಹೆಚ್ಚು ಇದು ನಮ್ಮ ಕಾಲದಲ್ಲೆಲ್ಲ ನಾವೆಲ್ಲ ಮಾಡಿದ ಪ್ರಯೋಗಗಳು. ಹೌದು, ಅಲ್ಲಲ್ಲ, ನಾನು ಕೇಳಿದ್ದು ಸ್ತ್ರೀವೇಷದ ಸ್ವಭಾವ ಏನು, ಸ್ತ್ರೀ ವೇಷಧಾರಿಗೆ ಏನೆಲ್ಲ ಸ್ವಭಾವ ಇರಬೇಕು ಆ ಪಾತ್ರವನ್ನು ಕಳೆಗಟ್ಟಿಸಬೇಕು ಅಂತಾದ್ರೆ? ಹೆಣ್ಣುತನವನ್ನು ತಾನಾಗಿ ಅದು ಹೆಣ್ಣೆಯೋ ಎಂದು ಭ್ರಮಿಸುವಷ್ಟು ಹೆಣ್ಣುತನವನ್ನು ತೋರಿಸುವ ಕೆಲವು ನೈಜತೆಗಳುಂಟು. ಅದನ್ನು ನಾವು ಕಲಿಸಿರಬೇಕು. ಅದು ಸ್ವಭಾವ ಗಂಡಿನಲ್ಲಿ ಇರುವುದಿಲ್ಲ. ಹೌದು, ಅದನ್ನು ಹೆಣ್ಣಿನಿಂದ ನೋಡಿ ಕದ್ದು ಕಲ್ತಿರ್ಬೇಕು. ಹೇಳಿಕೊಳ್ಳಿಕ್ಕೆ ಯಾರು ಅರ್ಥ ಇರಬೇಕು, ಕದ್ದು ನೋಡಿ ಕಲ್ತಿರ್ಬೇಕು. ಮೈಯೆಲ್ಲ ಹುಟ್ಟು ಬಣ್ಣ ಇದೆಲ್ಲ ಸಹಜವಾಗಿ, ಸ್ವರ ಇದೆಲ್ಲ ಸಹಜವಾಗಿ ಹುಟ್ಟುವಾಗಲೇ ಪಡ್ಕೊಂಡು ಬಂದ ಭಾಗ್ಯಗಳು. ಅದನ್ನು ಕೆಲವೊಮ್ಮೆ ಇಲ್ಲದವರು ಪ್ರಯತ್ನ ಪಟ್ಟಾದರೂ ಸ್ವರವನ್ನು ಶರೀರವನ್ನು ಅದಕ್ಕೆ ಹೊಂದಿಸಿಕೊಳ್ಬೇಕು. ಅದಕ್ಕೆ ಎಚ್ಚರ ಬೇಕಾಗ್ತದೆ. ರಂಗಭೂಮಿಯಲ್ಲಿ ಎಚ್ಚರದಿಂದ ಇರಬೇಕು, ಹಲವು ಕಡೆ ಗಮನ ಕೊಡಬಾರ್ದು. ರಂಗಭೂಮಿಗೆ ಬಂದಂಥ ಪಾತ್ರಧಾರಿಯ ಎಚ್ಚರ ತನ್ನ ಪಾತ್ರದಲ್ಲಿ ಇರಬೇಕು. ಎದುರೇ ಎಷ್ಟು ಸಭೆ ಉಂಟು, ಎದುರಿನವರು ನಗಾಡ್ತಾರೋ ಕೂಗ್ತಾರೋ ಇದು ಮಾಡ್ತಾರೋ ಅದು ಪಾತ್ರಧಾರಿಗೆ ಗೊತ್ತಾಗುವುದಿಲ್ಲ, ಗೊತ್ತಾಗಬಾರ್ದು. ಅಂತೂ ಚೆನ್ನಾಗಿ ಅಭಿನಯಿಸಿದವಾಗ ಅಲ್ಲಿ ಹೆಣ್ಣು ಪಾತ್ರಗಳು ನಡೀತಾರೆ. ಸ್ತ್ರೀ ವೇಷಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು? ಅದು ಅದಾಗಿ ನಾವು ಅನುಭವಿಸಬೇಕು. ಅದಕ್ಕೆ ಪ್ರಧಾನ ಭಾಗವತಿಗೆ ಆಗಿದ್ರು, ಪ್ರಧಾನ ಭಾಗವತನ ಸ್ವರವಾಗಿದ್ರು, ನಾವು ಅದನ್ನು ನಮ್ಮತನ ಆ ಪಾತ್ರನ ಮೊದಲೇ ತಿಳಿದಿರಬೇಕು. ಅಂದ್ರೆ ನಾವು ಆ ಪಾತ್ರ ಸೀರೆ ಉಡುವುದು, ರಂಗಸ್ಥಳಕ್ಕೆ ಓಡುವುದು, ಅಲ್ಲೇ ತಪ್ಪಿ ಬೀಳುವುದು. ರಂಗಸ್ಥಳಕ್ಕೆ ಒಬ್ಬ ಪಾತ್ರಧಾರಿಯು ವೇಷ ಮಾಡಿ 5 ಸೆಕೆಂಡ್ 5 ಮಿನಿಟ್ ಆದರೂ
ಅಲ್ಲಿ ಸುಮ್ಮನೆ ರಂಗಭೂಮಿ ಇದು ಚೌಕಿಯಲ್ಲಿ ಕೂತಿರಬೇಕು. ಕೂತು ತನ್ನ ಇಡೀ ಪಾತ್ರವನ್ನು ಒಮ್ಮೆ ಲಕ್ಷ್ಯದಲ್ಲಿ ನೋಡಿಕೊಳ್ಬೇಕು. ಎಲ್ಲಿ ಯಾವ ಯಾವ ಭಾಗದಲ್ಲಿ ಹೇಗೆ ಇರಬೇಕು ತಾನು ಅನ್ನೋದನ್ನು ಮನಸ್ಸು ಮಾಡಿಕೊಂಡು ಮತ್ತೆ ರಂಗಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಹೋದಾಗ ಅಲ್ಲಿ ಅದು ಎಚ್ಚರ ಆಗ್ತದೆ. ಆ ಕಾಲ ಸಂದರ್ಭಗಳು, ಆ ಸಂದರ್ಭಗಳು ಎಚ್ಚರ ಹಾಕೊಂಡಾಗ ಮಾತ್ರ ಪಾತ್ರವಾಗಿ ರಂಜನೆ ಆಗ್ತದೆ. ಇಲ್ಲದಿದ್ದರೆ ಒಂದಕ್ಕೆ ಮತ್ತೊಂದಾಗಿ ಬಿಡ್ತದೆ. ಸ್ತ್ರೀ ವೇಷಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಬಹುದು? ಯಾವ್ದ್ರಲ್ಲಿ ಹೇಳ್ತೀರಿ ನೀವು? ರಸದಲ್ಲಿಯೋ? ಅಲ್ಲಲ್ಲ, ಒಟ್ಟು ಈಗ ಸ್ತ್ರೀ ಪಾತ್ರಗಳು ಹಲವಾರು ಉಂಟು. ದಾಕ್ಷಾಯಿಣಿ ಉಂಟು, ದ್ರೌಪದಿ ಉಂಟು, ಇನ್ನೊಂದುಂಟು, ಮತ್ತೊಂದುಂಟು, ಹೀಗೆಲ್ಲ ಇರುವಾಗ ಇದರ ವರ್ಗೀಕರಣ ಹೇಗೆ ನೀವು ಕಂಡುಕೊಂಡ ರೀತಿಯಲ್ಲಿ? ಅದು ಕವಿ ಚಮತ್ಕೃತಿ. ಹಾ, ಗೊತ್ತಾಯ್ತಲ್ಲ. ಆ ಕವಿಯು ಆ ಪಾತ್ರವನ್ನು ಏನು ಲಕ್ಷ್ಯದಲ್ಲಿ ಇಟ್ಟುಕೊಂಡಿದ್ದಾನೆ, ಆ ಪಾತ್ರದ ಚಿತ್ರಣವನ್ನು ಏನು ಮಾಡಬೇಕು ಅಂತ ಹೇಳಿದ್ದಾನೆ, ನಾವು ತಿಳ್ಕೊಳ್ಬೇಕಾದ್ದು ನಮ್ಮ ಬುದ್ಧಿವಂತಿಕೆ. ಸರಿ. ಪ್ರಸಂಗ ಪಟ್ಟಿಯನ್ನು ನೋಡಿ ಆ ಕವಿ ಪ್ರಸಂಗದಲ್ಲಿ ಆ ಪದ್ಯದಲ್ಲಿ ಎಲ್ಲ ಪದ್ಯ ನೋಡಿ ಆಗುವ ಇಡೀ ಪಾತ್ರವನ್ನೊಮ್ಮೆ ನಾವು ಮಾಡಬೇಕು ಅಲ್ಲಿ ಮನಸ್ಸಿನಲ್ಲಿ. ಹೌದು. ಅಲ್ಲಲ್ಲ, ಈಗ ನೀವು ಆ ರೀತಿ ವರ್ಗೀಕರಣ, ಒಟ್ಟು ಹಲವಾರು ಸ್ತ್ರೀ ಪಾತ್ರಗಳುಂಟು, ಅದನ್ನು ನಾವು ಯಾವ ರೀತಿಯಾಗಿ ವರ್ಗೀಕರಣ ಮಾಡಬಹುದು? ಅಂದ್ರೆ ಎ ಕ್ಲಾಸ್, ಬಿ ಕ್ಲಾಸ್, ಆ ರೀತಿಯಾಗಿ ಹೇಳುದಿದ್ರೆ? ಗರತಿ, ಗರತಿ ಪಾತ್ರ, ಶೃಂಗಾರ ಪಾತ್ರ, ಮತ್ತೆ ಸಾಮಾನ್ಯ ಪಾತ್ರ ಅಂತ 3 ತರ ಮಾಡಬಹುದು. ಗರತಿ ಪಾತ್ರದಲ್ಲಿ ಪ್ರಧಾನ ಗರತಿ ದೈವತ್ವಕ್ಕೆ ಸೇರಿದ್ದು. ಗೌರಿ ಮುಂತಾದ್ದು ದೈವತ್ವಕ್ಕೆ. ದ್ರೌಪದಿ, ಗೌರಿ ಇದೆಲ್ಲ ದೈವತ್ವಕ್ಕೆ ಸೇರಿದ ಗರತಿ. ಇನ್ನು ಸುಭದ್ರೆ, ಇನ್ನು ಹೀಗೆ ಕೆಲವು ಪಾತ್ರಗಳುಂಟು. ಅದೆಲ್ಲ ಗರತಿಗಳಾದ ಮಾನವ ಮಟ್ಟದ ಗರತಿ. ಹೌದು, ಸರಿ. ಇನ್ನು ಮೇನಕೆ ಮತ್ತೆ ಮೋಹಿನಿ ಇದೆಲ್ಲ ದೈವೀ ಮಟ್ಟದ ಶೃಂಗಾರ ಹೌದು, ದೈವೀ ಮಟ್ಟದ್ದು. ಅದರಿಂದ ಕೆಳಗೆ ಬರುವಾಗ ಶೂರ್ಪನಖಿ, ಅದೇ ಮಾಯಾ ಶೂರ್ಪನಖಿ, ಮಾಯಾ ಪೂತನಿ, ಇಂಥವೆಲ್ಲ. ಮಾಯಾ ಪೂತನಿ ಬೇರೆ, ಮಾಯಾ ಶೂರ್ಪನಖಿ ಬೇರೆ, ಹಿಡಿಂಬೆ ಬೇರೆ, ಮಾಯಾ ಹಿಡಿಂಬೆ ಬೇರೆ. ಅದರಲ್ಲಿ ಅತಿ ಕೀಳುಮಟ್ಟದ್ದು ಮಾಯಾ ಹಿಡಿಂಬೆ. ಗೊತ್ತಾಯ್ತಲ್ಲ? ಅತಿ ಕೀಳುಮಟ್ಟದ ಶೃಂಗಾರ, ಅತಿ ಕೀಳುಮಟ್ಟದ ಹೆಣ್ಣುವೇಷ ಅಂದರೆ ಮಾಯಾ ಹಿಡಿಂಬೆ. ಅತಿ ಉತ್ತಮ ಮಟ್ಟದ ಶೃಂಗಾರ, ಅತಿ ಉತ್ತಮ ಮಟ್ಟದ ಪಾತ್ರ ಅಂತ ಹೇಳಿ ಮೋಹಿನಿ. ಹೌದು. ಅಂದ್ರೆ ಅವನಿಗೆ ಏನು, ಅವ ಗಂಡು. ಹೌದು, ವಿಷ್ಣು ಗಂಡು, ಅವ ವಂಚಿಸಲಿಕ್ಕಾಗಿ ಬಂದವ. ಮೇನಕೆ ಅದು ದೈವಿ ಮಟ್ಟದ್ದು, ನಿಗ್ರಹ ಅನುಗ್ರಹ ಸಮರ್ಥವಾದಂಥ ಪಾತ್ರ ಮೇನಕೆ. ಆ ಮೇನಕೆಯ ಶೃಂಗಾರದಲ್ಲಿಯೂ ಹಾಗೆ ಇರಬೇಕು. ನಿಗ್ರಹ ಅನುಗ್ರಹ ಸಮರ್ಥವು ಎಲ್ಲ ಗಲೀಜು ಏನು ಇರಬಾರ್ದು. ಇನ್ನು ಈ ಸಾಮಾನ್ಯಗಳಲ್ಲೆಲ್ಲ ಯಾವುದೆಲ್ಲ ಬರ್ತದೆ? ಸಾಮಾನ್ಯಗಳಲ್ಲಿ ನೋಡಿ, ಶೂರ್ಪನಖಿ ಅವಳು ಗಂಡಿನ ವ್ಯಾಮೋಹದಿಂದ, ಗಂಡಿನ ಅತಿರೇಕವಾದ ಕಾಮದಿಂದ ಬಂದವಳು. ಗೊತ್ತಾಯ್ತಲ್ಲ? ಅದನ್ನು ಸ್ವಲ್ಪ ಕೀಳು ಮಟ್ಟದಲ್ಲಿ ತಗೊಂಡು ಹೋಗ್ಬೋದು. ಗಂಡಿನ ಮೈ ಮೇಲೆ ಬಿದ್ದು ಹಾಗೂ ಕೊಂಡಾಡಿದವಳು ಹಿಡಿಬಿ. ಹೌದು ಹೌದು ಹೌದು. ತಗೊಂಡೋಗಿ ಚೀಳರೆಯ ಮೇಲೆ ತುಂಡು ಕಲ್ಲಿನ ಮೇಲೆ ಕೂರಿಸ್ತೇನೆ ನಿನ್ನನ್ನು ಅಂತೇಳಿ, ಅದು ಬಹಳ ಕೀಳು ಮಟ್ಟದ ಶೃಂಗಾರ. ಹಾಗಂತ ರಂಗ ಮರ್ಯಾದೆ ಅಂತ ಉಂಟು. ಆಡುವ ಭಾಷೆಯಲ್ಲಿ, ಹೌದೌದು, ಆಡುವ ಭಾಷೆಯಲ್ಲಿ ನಾವು ಅದನ್ನು ತೋರಿಸಬೇಕಾಗಿಲ್ಲ. ಹೌದು, ಪಾತ್ರಗಳ ವಿಭಾಗ ಮಾಡುವಾಗ ಮಾಡ್ಕೊಳ್ಬೇಕು. ಹೌದು, ಭಾಷೆಯಲ್ಲಿ ಮಾತ್ರ ಆ ಮರ್ಯಾದೆಯನ್ನು ಇಟ್ಟುಕೊಂಡು ಇರಬೇಕು. ಈಗ ಸ್ತ್ರೀ ಪ್ರಧಾನ ಪ್ರಸಂಗಗಳು ಅಂತ ಇರ್ತದೆ, ಅದರಲ್ಲಿ ವೇಷ ಮಾಡಿಕೊಂಡು ಅರ್ಥಗಾರಿಕೆಯ ಸೊಬಗನ್ನು ಹೆಚ್ಚಿಸುವ ಬಗೆ ಹೇಗೆ? ಸ್ತ್ರೀ ಪಾತ್ರ ಪ್ರಧಾನವಾದ ಪಾತ್ರಗಳ ಸ್ತ್ರೀ ಪಾತ್ರಧಾರಿಯನ್ನು ನೋಡಿಯೇ ಪ್ರಸಂಗ ಬರೆದ ಕಾಲ ಉಂಟು. ಮೊನ್ನೆ 64ನೇ ಇಸ್ವಿಯಲ್ಲಿ ಧರ್ಮಸ್ಥಳ ಮೇಳದಿಂದ ಆರಂಭ ಅದು. ಧರ್ಮಸ್ಥಳ ಮೇಳದಲ್ಲಿ 64ನೇ ಇಸ್ವಿಯಲ್ಲಿ ನಾನು ಮೇಳಕ್ಕೆ ಸೇರಿದಾಗ, ಆಗ ನಾನು ಬಹಳಷ್ಟು ಮೆರೆದ ಸ್ತ್ರೀಪಾತ್ರನಾಗಿದ್ದೆ. ಆದ ಕಾರಣ ಹೆಗ್ಡೆಯವರು ನನ್ನ ಹೆಸರು ಬರುವಂತಹದ್ದೇ, ಅಂದರೆ ನನ್ನ ಪಾತ್ರದ ಹೆಸರು ಬರುವಂತಹದ್ದೇ ಪ್ರಸಂಗಗಳನ್ನು ಬರೆದಿದ್ದಾರೆ. ಭಸ್ಮಾಸುರ ಮೋಹಿನಿಯೇ ಪ್ರಧಾನ. ಹೌದು. ಆಮೇಲೆ ವಿಕ್ರಮ ಊರ್ವಶಿಯೇ ಪ್ರಧಾನ. ಇನ್ನು ರಂಭಾ ರೂಪರೇಖೆ, ರಂಭೆಯೇ ಪ್ರಧಾನ. ಇನ್ನು ಅಶೋಕ ಸುಂದರಿಯೇ ಪ್ರಧಾನ. ಇನ್ನು ಧರ್ಮಸ್ಥಳ ಕ್ಷೇತ್ರ ಮಾತ್ರ ಅಮ್ಮುದೇ. ಇದೆಲ್ಲ ಪಾತ್ರಗಳು ರಂಗಸ್ಥಳದಲ್ಲಿ ಒಳ್ಳೆ ಮೌಲ್ಯವನ್ನು ಕೊಟ್ಟು, ಒಳ್ಳೆ ಸಂಪಾದನೆಯನ್ನು ಕೊಟ್ಟು, ಹಾಗೆ ನಮ್ಮ ಮೇಳದ ದನಿಗಳಾದ ಹೆಗ್ಡೆಯವರಿಗೂ ಗೌರವವನ್ನು ಕೊಟ್ಟಂತಹ ಹೆಣ್ಣು ಪಾತ್ರಗಳೆಲ್ಲ. ಇದು ಹೆಮ್ಮೆಯಿಂದ ಆಡುವುದಲ್ಲ, ಈಗಲೂ ಜನರು ಆಡ್ತಾ ಇದ್ದಾರೆ. ಹೌದಪ್ಪ, ಹೌದೌದು, ಅದನ್ನು ಒಪ್ಪಿಕೊಳ್ಳುತ್ತೇನೆ. ಹೌದು. ಹಾಗೆ ಆದ ಕಾರಣ ಸ್ತ್ರೀ ಪಾತ್ರಗಳನ್ನು ನೋಡಿಯೇ ಪ್ರಸಂಗ ಬರೆದು, ಪಾತ್ರದವನನ್ನು ನೋಡಿ ಪ್ರಸಂಗ ಬರೆದದ್ದು ಉಂಟು.
ಪ್ರಸಂಗಕ್ಕೆ ಶ್ರೀಪಾತ್ರದವನನ್ನು ಉಪಯೋಗಿಸಿದ್ದಂತೂ ಉಂಟು. ಹೌದು, ಅದು ಯಾವಾಗಲೂ ಹಾಗೆ ಆ ರೀತಿ ಕೊಂಡುಕೊಳ್ಳುವಿಕೆ ಇರ್ತದೆ. ಆ ಉಪಯೋಗಿಸಿಕೊಳ್ಳುವಾಗ ಸ್ತ್ರೀ ಪಾತ್ರದವನನ್ನು ಆ ದಾರಿಗೆ ಪುರುಷ ಪಾತ್ರದವರು ಭಾಗವತರು ತಿದ್ದಿಕೊಂಡು ತಂದುಕೊಳ್ಬೇಕಾಗ್ತದೆ. ಆದ ಕಾರಣ ಸ್ತ್ರೀ ಪಾತ್ರ ಮೌಲ್ಯಯುಕ್ತವಾದ ಒಂದು ಪ್ರಸಂಗದಲ್ಲಿ ಸ್ತ್ರೀ ಪಾತ್ರ ಇಲ್ಲದಿದ್ರೆ ಆ ಪ್ರಸಂಗವೇ ಪ್ರಸಂಗ ಅಲ್ಲ. ಅಲ್ಲದೆ ಅದರಲ್ಲಿ ಅರ್ಥಗಾರಿಕೆಯಲ್ಲೇ ಯಾವ ರೀತಿಯಲ್ಲಿ ಇರಬೇಕು, ಅದಕ್ಕೆ ನೀವೇನಾದರೂ ಪೌರಾಣಿಕ ಜ್ಞಾನ ಇದೆಲ್ಲ ಹೇಗೆ? ಬೇಕೇ ಬೇಕು. ಹಾ, ಸ್ತ್ರೀ ಪಾತ್ರದಲ್ಲಿ ಪೌರಾಣಿಕ ಜ್ಞಾನ ಮುಖ್ಯ ಬೇಕು, ಮತ್ತೆ ಪಾತ್ರ ಜ್ಞಾನ ತುಂಬಾ ಬೇಕು. ಅಂದ್ರೆ ಇದೇ ನೀವು ಈಗ ಮಾಡಿದ ಪಾತ್ರ ವಿಭಜನೆ, ಆ ವಿಭಜನೆಗೆ ಅದನ್ನು ಒಳಪಡಿಸಿ ಯಾವ ಮಟ್ಟದಲ್ಲಿ ಬರ್ತದೆ ಅನ್ನೋದನ್ನು ತೀರ್ಮಾನ ಮಾಡಿ ಅದಕ್ಕೆ ಸರಿಯಾಗಿ ನಾವು ಪಾತ್ರ ಪ್ರಸ್ತುತಿಯನ್ನು ಮಾಡಬೇಕು. ಪ್ರತಿಯೊಂದನ್ನು ಸಾಧ್ಯ ಆದರೆ ಅದು ವಿದ್ವತ್ತು, ಪ್ರಸ್ತಾವನೆ, ಪ್ರಕರಣ, ಹಾಗೆ ಉಪಸಂಹಾರ, ಅದು ಮೂರನ್ನು ಪ್ರತಿ ಪಾತ್ರದಲ್ಲಿ ಮಾಡಿಕೊಂಡು ಹೋದರೆ ಪಾತ್ರವೂ ವಿಜೃಂಭಿಸ್ತದೆ, ಕಲಾವಿದನಿಗೂ ಹೆಸರು ಬರ್ತದೆ. ಭೂಷಣ. ಈಗ ಉದಾಹರಣೆಗಾಗಿ ನಾನು ಹೇಳ್ತೇನೆ, ಬೃಂದೆ ಎಂಬ ಪಾತ್ರ ಬಹಳ ದೊಡ್ಡ ಗರತಿ. ಅವಳಿಂದಾಗಿ ಜಲಂಧರ ಉಳಿದದ್ದು, ಅವಳಿಂದಾಗಿಯೇ ಕಡೆಗೆ ಜಲಂಧರ ಸತ್ತದ್ದು. ಹೌದು. ಅದರಲ್ಲಿ ನಾನು ಉಪಕ್ರಮಿಸಿದ್ದು ಹಾಗೆ. ಮೊದಲಿಗೆ ಪತಿಯೇ ಪರದೈವ, ಪತಿಯನ್ನು ಇಟ್ಟುಕೊಳ್ಳುವುದು, ಪತಿಯನ್ನು ಜೀವಂತವಾಗಿ ಬದುಕಿಸಿಕೊಳ್ಳುವುದು ತನ್ನ ನಡತೆಯಿಂದ. ಆಹಾರ ಬೇಡ, ವ್ಯವಹಾರ ಬೇಡ, ಯಾವುದು ಬೇಡ, ಪತಿ ಬೇಕು. ಪತಿಯಲ್ಲಿ ದೇವರನ್ನು ಕಾಣಬೇಕು. ಹೌದು, ದೇವರು ಬೇರೆ ಇಲ್ವೇ ಇಲ್ಲ. ಹೌದು, ಪತಿಯೇ ದೇವರು. ಅಂಥವಳು ಗರತಿ. ಕಡೆಗೆ ಅವಳ ಹತ್ರ ಕೇಳ್ತಾನವ ವಿಷ್ಣು, ನಿನಗೇನು ಬೇಕು ಕೇಳು ಅಂತೇಳಿ. ಆಮೇಲೆ ನಾವು ಕೇಳ್ತಾಗ ಏನು ಬೇಕು ಅಂತ ಕೇಳಿದ್ರೆ, ನನಗೆ ಏನೂ ಬೇಡ, ನೀನು ಬೇಕು. ಯಾರು ಬೇಕು? ದೇವರು ಬೇಕು. ಅದು ಗಂಡನಿಗೆ ಸಲಹೆ ಕೊಡೋದು ಅವಳು. ಅವ ಬಂದು ಕೇಳ್ತಾನೆ ಗಂಡ. ಈಗ ವಿಷ್ಣು ಕೇಳ್ತಾನೆ ನನ್ನ ಹತ್ರ, ನಿನಗೆ ಏನು ಬೇಕು ಅಂತ. ನಾನು ಏನು ಕೇಳಲಿ ನಿನ್ನ ಅಂತ. ಅದು ನೋಡಿ, ದಾಂಪತ್ಯದಲ್ಲಿ ಎಷ್ಟು ಎರಕಾಗಿರ್ಬೇಕು. ಅದು ಹೌದು. ಹೆಂಡತಿಯನ್ನು ಕೇಳದೆ ಗಂಡ ಯಾವುದನ್ನು ಮಾಡಬಾರ್ದು ಅನ್ನುವ ಪಾಠ. ಆ ಪಾಠವನ್ನು ಜಲಂಧರ ಬಂದು ಕೇಳುವುದು ಹೆಂಡತಿ ಹತ್ರ, ನಾನು ಏನು ಕೇಳಲಿ ಈಗ ದೇವ್ರ ಹತ್ರ ಅಂತ. ಆಗ ಇವಳು ಹೇಳ್ತಾಳೆ, ನಮಗೆ ಏನೂ ಬೇಡ, ನಮ್ಗೆ ಅವ ಬೇಕು. ಅವ ಇಲ್ಲಿದ್ರೆ ಎಲ್ಲವೂ ಇದ್ದಾಗೆ ನಮಗೆ. ಹಾಗೆ ಇದ್ದು ಕಡೆಗೆ ಅವಳು ಗಂಡ ಸತ್ತಲ್ಲಿ ತನ್ನ ಆತ್ಮ ತ್ಯಾಗ ಮಾಡ್ತಾಳಲ್ಲ, ಆ ಕಾಲದಲ್ಲಿ ಅವಳು ಹೇಳೋದೇನು ಅಂತ, ನೀನು ಬೇಕು ಅಂತ ಕೇಳಿಕೊಂಡೆ, ನಿನ್ನನ್ನು ಉಳಿಸಿಕೊಂಡೆ, ನನ್ನ ಗಂಡನನ್ನು ನೀನು ಕಳೆದು ಬಿಟ್ಟೆ. ಹಾಗಿದ್ದರೆ ನಿನ್ನಂತಹ ಒಂದು ಅಪರಾಧ ಇದ್ದಾರಾ? ಆದ ಕಾರಣ ಈ ಹೆಣ್ಣಿಗೆ ಗಂಡ ಸತ್ತಾಗ ಆಗುವ ವೇದನೆ ಎಷ್ಟುಂಟು ಎನ್ನುವುದನ್ನು ನೀನು ಗಂಡ ಸತ್ತಾಗ ಎಷ್ಟು ವೇದನೆ ಆಗ್ತದೋ ಹಾಗೆ ಗಂಡಿಗೆ ಹೆಣ್ಣು ಸತ್ತಾಗ ಎಷ್ಟು ವೇದನೆ ಆಗ್ತದೆ ಎನ್ನುವುದನ್ನು ಅನುಭವಿಸುವುದಕ್ಕಾಗಿ ಅವತಾರವನ್ನು ಎತ್ತಿ ಅನುಭವಿಸು ಅನ್ನುವಂಥ ಶಾಪ ಕೊಟ್ಟು ಅವಳು ದೇಹ ತ್ಯಾಗ. ಹೌದು. ಈಗ ಸಂಗೀತದ ಆಲಾಪನೆ ಇತ್ತೀಚೆಗೆಲ್ಲ ಅತಿ ಉದ್ದ ಪದಗಳು ಯಕ್ಷಗಾನಕ್ಕೆ, ಅದೇ ನಿಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ಸರಿಯೇ ಅಲ್ಲ. ಅದಕ್ಕೆ ಎಷ್ಟು ಅದೇ ಆವರ್ತನ ಅಂತ ಲೆಕ್ಕ ಉಂಟಲ್ಲ. ಹೌದು. ಲೆಕ್ಕಾಚಾರ ಮೀರಿದ್ದು ಯಾರಿಗೂ ಸಲ್ಲದು. ಲೆಕ್ಕಾಚಾರ ಯಾವುದರಲ್ಲಿ ಲೆಕ್ಕಾಚಾರ ಮೀರಿದ್ರು ಅದು ಪ್ರಯೋಜನ ಇಲ್ಲ. ಹಾಡುಗಾರಿಕೆಯನ್ನು ಹಾಡುವವನು ಅವನಿಗೆ ಒಂದು ಮಿತಿ ಇರ್ತದೆ. ಶೃಂಗಾರದಲ್ಲಿ ಎಷ್ಟು ಹೇಳಬೇಕು, ವೀರದಲ್ಲಿ ಎಷ್ಟು ಸಲ ಹೇಳಬೇಕು, ಇದನ್ನೆಲ್ಲ ಅದಕ್ಕೊಂದು ಮೊದಲಿನ ಶಾಸ್ತ್ರವೇ ಉಂಟು. ಆ ಶಾಸ್ತ್ರ ಮಿತಿ ಮೀರಿ ಹೋದರೆ ಅದು ಹಾಳಾಗುವುದೇ. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಭಾಗವತರದ್ದು ಹೆಚ್ಚಿನ ಜವಾಬ್ದಾರಿಯೋ, ಅಥವಾ ಪ್ರಸಂಗ ಬರೆದ ಕವಿಯದ್ದೋ, ಅಥವಾ ವ್ಯವಸ್ಥಾಪಕರದ್ದು, ಅಥವಾ ಪಾತ್ರಧಾರಿಗಳದ್ದು, ಯಾರ್ದು? ಪೂರ್ವಕಾಲ ಇಡ್ಲಿಕ್ಕೆ ಹೆಸರು ಭಾಗವತರಾಟ ಅಂತ. ಆದ ಕಾರಣ ಭಾಗವತರೇ ಪ್ರಧಾನ. ಚಂಡೆವನಿಗೂ ಸಂಜ್ಞೆಯನ್ನು ಕೊಡ್ತಾ ಇರಬೇಕು. ಚಂಡೆ ಗೊತ್ತಿರಬೇಕು ಭಾಗವತರಿಗೆ. ಮದ್ದಳೆಯವನನ್ನು ಸುಲ್ತಾನ್ ಮಾಡಿಸಿಕೊಂಡು, ಸುಲ್ತಾನ್ ಸರಿ ಉಂಟು ನೋಡಿಕೊಂಡು, ಅವ ಬಾರಿಸುವುದೇನು ಅಂತ ತಿಳಿಕೊಂಡು, ಅವನು ಹೆಚ್ಚು ಮುಂದೆ ಹಿಂದೆ ಹೋಗದ ಹಾಗೆ ಅವನ ಮುಖ ನೋಡಿಕೊಂಡು ಅಲ್ಲಿ ಇರಬೇಕು. ಆಗ ಮದ್ದಳೆಯವನ ಹೊಡಿತವು ಇರುವುದು ಭಾಗವತನ ಕೈಯಲ್ಲಿ. ಹಾಗೆ ಶ್ರುತಿಯೂ ಹಾಗೆ ಅಷ್ಟು ಬದ್ಧವಾಗಿರಬೇಕು. ಶ್ರುತಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಶ್ರುತಿಯನ್ನು ಗಮನಿಸ್ತಾ ಇರಬೇಕು. ಹೌದು. ಮುಂದೆ ಪಾತ್ರಧಾರಿ ಮಾತಾಡ್ತಾ ಇರುವಾಗ ಇವನು ಮಾತಾಡ್ತಾ ಅಗರಿ ಭಾಗವತರಲ್ಲಿ ನೀವು ನೋಡ್ಬೋದು, ಅವ್ರ ಬಾಯಿ ತುಟಿಯೆಲ್ಲ ಇದ್ರು, ಅರ್ಥ ಹೇಳ್ತಾ ಇರಬೇಕು. ಅವ ಎಷ್ಟು ಅರ್ಥ ಹೇಳಿದ, ಏನು ಅರ್ಥ ಹೇಳಿದ, ಯಾವ ಬದ್ಧದ ಅರ್ಥ ಹೇಳಿ ಮುಂದುವರಿಸಿಬಿಟ್ಟ, ಏನು ಅರ್ಥ ಹೇಳಲಿಲ್ಲ ಅವ. ಆ ಹೇಳಲಿಲ್ಲ ಅನ್ನೋದನ್ನು ಎತ್ತಿಕೊಡ್ಲಿಕ್ಕೆ ಉಂಟು ಹಿಂದಿಂದ. ಹೌದು ಹೌದು. ಓ ಇಂಥದ್ದು ಹೀಗೆ ಅಂತ ಹೇಳಲಿಕ್ಕುಂಟು. ಹಾಗೆ ಭಾಗವತ ನಿರ್ದೇಶಕ, ಭಾಗವತರ ಆಟ. ಈ ಇತ್ತೀಚೆಗೆ ನೋಡಿ ಯುವ ಪೀಳಿಗೆ ಏನಿದೆ
ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಗಾಗಿದೆ ಅದು ಯುವ ಪೀಳಿಗೆ. ತುಂಬಾ ಜನ ಯಕ್ಷಗಾನ ಬಗ್ಗೆ ನೋಡ್ಲಿಕ್ಕೆ, ಯಕ್ಷಗಾನದ ಬಗ್ಗೆ ಆಸಕ್ತಿ, ಯಕ್ಷಗಾನದ ಬಗ್ಗೆ ಪ್ರೀತಿ ಬೆಳೆಸಿಕೊಂಡೆಲ್ಲ ಇದ್ದಾರೆ. ಆದರೆ ಅದೊಂದು ರೀತಿಯ ಹೊಸ ಆಯಾಮ. ಅಂದ್ರೆ ಅವರಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ನಿಜವಾದ ಯಕ್ಷಗಾನ ಅಂದ್ರೆ ಏನು ಅನ್ನುವುದಂಥದ್ದು ಗೊತ್ತಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದರ ಈ ರೀತಿಯ ಬೆಳವಣಿಗೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು? ಯಕ್ಷಗಾನವಾಗಿಯೇ ನೋಡಬೇಕು ಅನ್ನೋರು ಇಲ್ವೇ ಇಲ್ಲ. ಹೌದು, ಅದು ಸರಿ. ಯಕ್ಷಗಾನ ನೋಡ್ಲಿಕ್ಕೆ ಬರ್ತಾರೆ, ಬಹಳ ಮಂದಿಗಳು ಇರ್ತಾರೆ. ಅದನ್ನು ಯಕ್ಷಗಾನವಾಗಿ ನೋಡಬೇಕು ಅನ್ನೋರು ಯಾರು, ಅಂದ್ರೆ ಅಭಿರುಚಿಯ ಪ್ರೇಕ್ಷಕರು ಕಡಿಮೆ ಇಲ್ಲ. ಅದರಲ್ಲಿ ಏನಾದ್ರು ಕೊಳಕು ಉಂಟು ಅದನ್ನೇ ಇಟ್ಲಿಕ್ಕೆ ಬರ್ತಾರೆ. ಅಂದ್ರೆ ಅವರಿಗೆ ಯಕ್ಷಗಾನದ ಹೆಸರಿನಲ್ಲಿ ಈ ಎಲ್ಲ ಸರಕು ಬೇಕು. ಪ್ರದರ್ಶನಗಳಿಗೆ ಅದು ಯಕ್ಷಗಾನ ಆಗಿರ್ಬೋದು ಅಥವಾ ತಾಳಮದ್ಲೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ಕಲಾ ವಿಮರ್ಶೆ ಅನ್ನುವಂಥದ್ದು ಬೇಕಾ? ಖಂಡಿತ ಬೇಕು. ಅದು ಎಷ್ಟು ಬೇಕು? ಯಾರು ಮಾಡಬೇಕು ವಿಮರ್ಶೆ? ಅದನ್ನು ತಜ್ಞನೇ ಮಾಡಬೇಕು. ಅದರಲ್ಲಿ ಒಂದು ತಜ್ಞತೆ ಇರ್ತದೆ. ಅದಕ್ಕೊಂದು ರೂಪ ಕೊಡಲಿಕ್ಕೆ, ಮತ್ತೆ ಹಾಡುಗಾರಿಕೆ, ಚಂಡಮದ್ಲೆ, ಇದು ಎಲ್ಲವನ್ನೂ ಹೀರಿಕೊಳ್ಳುವಂತ ಮಾಡಲಿಕ್ಕೆಲ್ಲ. ಹೌದೌದು, ಹೀರಿಕೊಳ್ಳುವಂತ ಗ್ರಾಸ್ಪಿಂಗ್ ಅಂತ ನಾವು ಏನು ಹೇಳ್ತೇವೆ, ಆ ಬುದ್ಧಿ ಯಾರಲ್ಲಿ ಉಂಟು ಅವ ಇನ್ನು ದೋಷವನ್ನು ಕಂಡದ್ದನ್ನು ಹೇಳಲಿಕ್ಕೆ, ಒಳ್ಳೆಯದನ್ನು ಕಂಡದ್ದನ್ನು ಹೇಳಲಿಕ್ಕೆ ಸಮರ್ಥನೆ ಇರ್ತಾನೆ. ಅವ ಹೇಳಿದ್ದು ವಿಮರ್ಶೆ ಮಾಡತಕ್ಕದ್ದೇ. ಮಾಡದಿದ್ದರೆ ಆ ಕಲೆ ಹಾಳಾಗ್ತದೆ. ಈಗ ನೋಡಿ, ಇತ್ತೀಚಿನ ಪ್ರದರ್ಶನಗಳಲ್ಲಿ ಈ ಬ್ಯಾಂಡ್ ಸೆಟ್, ಸಿಡಿಮದ್ದು, ರಂಗಸ್ಥಳಕ್ಕೆ ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರದ ಅವಶ್ಯಕತೆ ಉಂಟಾ? 4 ಕಂಬ ನೆಟ್ಟು ಯಕ್ಷಗಾನ ಮಾಡಲಿಕ್ಕೆ ಬರುವುದಿಲ್ವಾ? ಅದಕ್ಕೆ ಏನು ಹೇಳಿದ್ದಾರೆ, ಈ ಧರ್ಮಸ್ಥಳ ಮೇಳ ಆರಂಭ ಆಗುವ ಕಾಲದಿಂದ ನಾನು ಕೇಳಿದ್ದೇನೆ, ನೈಲೆಕ್ಸ್ ಮತ್ತು ಇಂಥ ಹೊಳಪು ಅದಕ್ಕೆ ಒಳ್ಳೆಯ ವಸ್ತ್ರಗಳನ್ನು ಉಪಯೋಗಿಸಬಾರದು. ಬಿಳಿ ಬಟ್ಟೆಗಳುಂಟಲ್ಲ, ಸಾಧಾರಣ ಕದ್ದರ ವಸ್ತ್ರ ಹೀಗಂತದಲ್ಲ, ಆ ಬಟ್ಟೆಗಳನ್ನೇ ಉಪಯೋಗಿಸಬೇಕು. ಮತ್ತು ಲೈಟು ಹಾಗೆ ವಿಶೇಷ ಲೈಟು ಇರಬಾರ್ದು. ಯಾಕೆ ಬಣ್ಣ ಡಿಮ್ ಆಗ್ತದೆ. ಬಣ್ಣ, ವೇಷದ ಬಣ್ಣ, ಮೈಗೆ ಕಟ್ಟಿದ ವಸ್ತ್ರಗಳ ಬಣ್ಣ ಎಲ್ಲ ಗಾಡೆ ಕುಂತದೆ. ಆದ ಕಾರಣ ಆ ಬಣ್ಣ ಹೆಚ್ಚು ಇರುವಂತಹದ್ದು, ಕಣ್ಣು ಕುಕ್ಕುವಾಗಿಂತಹದ್ದು ಯಾವುದು ಇರಬಾರ್ದು. ಈಗ ನೋಡಿ, ಯಕ್ಷಗಾನ ವೈಭವ ಕೇವಲ ಯಕ್ಷಗಾನದ ಭಾಗವತಿಗೆ ಮಾತ್ರ ಅಲ್ಲಿ ಇರುವುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಯಕ್ಷಗಾನ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ತಾಳಮದ್ಲೆಯೂ ಅಲ್ಲ ಅದು. ಅದೊಂದು ರೀತಿ ಭಾಗವತರು ತಮ್ಮ ಒಂದು ಭಾಗವತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ, ರಾಗವೈವಿಧ್ಯತೆಯನ್ನು ತೋರಿಸಲಿಕ್ಕೆ ಇರುವಂಥ ಒಂದು ವೇದಿಕೆ ಅದು ಇತ್ತೀಚೆಗೆ ಹೆಚ್ಚು ನಡೀತಾ ಉಂಟು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಗವತ ಹೆಚ್ಚು ಅಂತದ್ದನ್ನು ಅವನು ಮೆರೀಲಿಕ್ಕೆ ಮಾಡಿದ್ದಾನೆ ಅಂತ ಆಯ್ತು, ಪಾತ್ರ ಕೆಟ್ಟೋಗ್ತದೆ. ಆ ಪಾತ್ರಧಾರಿ ಇದ್ದಾನಲ್ಲ ಅವ ಹಾಳಾಗ್ತಾನೆ. ಅಲ್ಲಲ್ಲ, ಇದು ಕೇವಲ ಹಿಮ್ಮೇಳ ಮಾತ್ರ, ಬೇರೆ ಎಂತ ಇಲ್ಲ. ಇಲ್ಲ, ರಸಮಂಜರಿಯ ಹಾಗೆ, ಸಂಗೀತ ರಸಮಂಜರಿಯ ಹಾಗೆ. ಪಾತ್ರಧಾರಿ ಹೆಚ್ಚು ಮಾತಾಡಿದ್ರು ಹಾಗೆ, ಲೆಕ್ಕಕ್ಕಿಂತ ಹೆಚ್ಚು ಮಾತಾಡಿ ಎಷ್ಟು ಹೊತ್ತು ಪದ್ಯ ಹೇಳಿದ್ದಾನೆ ಎನ್ನುವುದನ್ನು ಅರ್ಥಧಾರಿ ಗಮನಿಸಬೇಕು. ಅಷ್ಟರೊಳಗೆ ಅವನಲ್ಲಿ ಏನು ಸಾಹಿತ್ಯ ಇದ್ರೂ ಹೇಳಿ ಮುಗಿಸಬೇಕು, ಕೂಡಲೇ ಕೊಡಬೇಕು. ಅಲ್ಲಲ್ಲ, ಇದು ತಾಳಮದ್ಲೆಯೂ ಅಲ್ಲ, ಆಟವೂ ಅಲ್ಲ. ಇದರಲ್ಲಿ ಇರುವುದೇನು ಅಂತಂದ್ರೆ ಕೇವಲ ಪದ್ಯಗಳು ಮಾತ್ರ, ಒಂದರ ಹಿಂದೆ ಒಂದು ಪದ್ಯಗಳು ಬರ್ತಾ ಇರ್ತದೆ. ಇದು ಇಂಥ ಕಾರ್ಯಕ್ರಮಗಳು ಒಳ್ಳೇದ ಕೆಟ್ಟದ ಅಂತ? ಕೆಟ್ಟದು. ಪದ್ಯ ಎಷ್ಟು ಅಷ್ಟೇ ಅರ್ಥ ಎಷ್ಟು ಅಷ್ಟೇ ಪದ್ಯಗಳು ನೋಡಬೇಕು. ಹಾಡುಗಾರಿಕೆ ತನಗೆ ಗೊತ್ತುಂಟು ಅಂತ ಅವನು ರಾಗ ಹೇಳ್ಕೊಂಡು ಕೂತ್ಕೊಳ್ಳೋದು, ಮದ್ದಳೆ ನನಗೆ ಗೊತ್ತುಂಟು ಅಂತ ತುಂಬ ಬಾರಿಸೋದು ಸರಿಯಲ್ಲ. ಇನ್ನೊಂದು ಶ್ರುತಿಯಲ್ಲಿ ಬಹಳ ವಿಶೇಷ ಉಂಟು ನೋಡಿ, ನೀವು ಲಕ್ಷ್ಯ ಇಟ್ಟು ಕೇಳಬೇಕು. ರಂಗಸ್ಥಳದಲ್ಲಿ ಗಜಮುಖದ ಬಗ್ಗೆ ಅಂತ ಚೌಕಿಯಲ್ಲಿ ಶುರು ಮಾಡ್ತಾರೆ, ಆಗ ಶ್ರುತಿ ಬಾರಿಸಲಿಕ್ಕೆ ಶುರು. ಹೌದು. ಈ ಶ್ರುತಿ ಯಾವಾಗ ನಿಲ್ಲುವುದು, ಕೊನೆಗೊಳ್ಳುವುದು, ಅಕೇರಿ ಕರದೊಳುಕ ಪರಶೂಪ ಶಾಂಕುಶ ಅನ್ನುವಾಗ ಶ್ರುತಿ ನಿಲ್ತದೆ. ಈ ಸರಾಗವಾಗಿ ಅಂತ ಹೇಳ್ತಾರೆ, ಯಾಕೆ ನಿರಂತರವಾಗಿ ಶ್ರುತಿ ಮಾತ್ರ ಒಂದಿರುವುದು. ಯಾಕೆ ಗೊತ್ತುಂಟಾ? ಅಲ್ಲಿಂದ ಶುರುವಾದ ಶ್ರುತಿಯಲ್ಲಿ ಮತ್ತು ಹಿಮ್ಮೇಳದಲ್ಲಿ ಒಳಗೆ ಬಂದು ಬಡಿದು ನಿಲ್ತುವಾಗ ಪದ್ಯ ಹಾಡಿದ, ಪದ್ಯಕ್ಕೋಯ್ತು ಶ್ರುತಿ. ಪದ್ಯ ನಿಲ್ಲಿಸಿ ಆಗುವಾಗ ಅರ್ಥ ಹೇಳಿದ. ಅದು ಶ್ರುತಿಬದ್ಧವಾಗಿ ಅರ್ಥ ಹೇಳಬೇಕು. ಶ್ರುತಿ ಅರ್ಥಧಾರಿ ಕೈಯಲ್ಲಿ ಉಳಿತು. ಅವ ಶ್ರುತಿ ಬಾರಿಸಬೇಕಾಗಿಲ್ಲ. ಅರ್ಥಧಾರಿಯ ಕಂಠ ಉಂಟಲ್ಲ, ಅವನ ಮಾತಿನ ಧ್ವನಿಯ ಮೇಲೆ ಶ್ರುತಿಯನ್ನು ಪದ್ಯ ಆಡ್ಲಿಕ್ಕೆ ಆಗ್ತದೆ. ಹೌದು, ಗೊತ್ತುಂಟು. ಹೌದು. ಹಾಗೆ ನಿರಂತರವಾಗಿ ಶ್ರುತಿ ಇರಬೇಕು, ಇಲ್ಲದಿದ್ರೆ ಅದು ಕೇಳಲಿಕ್ಕೆ ಅಷ್ಟು ಸಹ್ಯ ಅಲ್ಲ. ಈಗ ನೋಡಿ, ಹೆಣ್ಣು ಮಕ್ಕಳು ಯಕ್ಷಗಾನವನ್ನು ಕಲಿತು ಪ್ರದರ್ಶನ ಮಾಡುವಂಥದ್ದು, ಮತ್ತೆ ಸಣ್ಣ ಮಕ್ಕಳೆಲ್ಲ ಪ್ರದರ್ಶನ ಮಾಡುವಂಥದ್ದು,
ಇದೆಲ್ಲ ಉಂಟು. ಆಮೇಲೆ ಕೆಲವೊಬ್ಬರೆಲ್ಲ ಯಕ್ಷಗಾನವನ್ನು ಉಪವೃತ್ತಿಯಾಗಿ, ಅಂದರೆ ಅವರು ಬೆಳಿಗ್ಗೆ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾರೆ, ರಾತ್ರಿ ಅವರು ಮೇಳದಲ್ಲಿ ತಿರುಗಾಟ ಮಾಡ್ತಾರೆ. ಇಂಥ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಬೆಳವಣಿಗೆ. ಹಾಂ, ಗೊತ್ತಾಯ್ತಲ್ಲ, ಅದು ಯಕ್ಷಗಾನ ಹೆಚ್ಚು ಬೆಳವಣಿಗೆ ಅಲ್ವಾ. ಎಲ್ಲರೂ ತಗೊಳ್ತಾರೆ, ಎಲ್ಲರೂ ಅದನ್ನು ಪ್ರಯೋಗಿಸ್ತಾರೆ, ಎಲ್ಲರೂ ಸಂತೋಷ ಪಡ್ತಾರೆ. ಅದರ ಇದು ಕ್ಷೇತ್ರ ವಿಸ್ತಾರ ಆಗ್ತಾ ಹೋಗ್ತದೆ. ಹೌದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದ? ಅದು ಹರಕೆ ಆಟ ಅಂತ ಹೇಳ್ತಾರಲ್ಲ. ಹೌದು, ಅಷ್ಟೇ. ಅದಕ್ಕೆ ಇನ್ನು ಹೆಚ್ಚಿನ ವಿವರಣೆ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಅವನು ಹರಕೆ ಸಲ್ಲಿಸಿದ. ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ಲ ಅಂತ ನಿಮ್ಮ ಅನಿಸಿಕೆಯ? ಕ್ಷೀಣಿಸ್ತಾ ಇದ್ದಾರೆ. ಕೆಲವರು ಗೊತ್ತಿದ್ರೂ ಕೂಡ ಮಾಡದೆ, ಗೊತ್ತಿದ್ರೂ ಇನ್ನೊಬ್ಬರಿಗೆ ಹೇಳದೆ ಕೇಳದೆ ಅದು ಕ್ಷೀಣಿಸ್ತಾ ಉಂಟು. ಹೀಗಾದ್ರೆ ಇದು ಎಲ್ಲಿಗೆ ಮುಟ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೇಳ್ತಾರೆ ಯಕ್ಷಗಾನಕ್ಕೆ ನಾಶ ಇಲ್ಲ ಅಂತ ಹೇಳ್ತಾರೆ. ಯಾವ ರೂಪದಿಂದ ಇಲ್ಲ ಅಂತ ಹೇಳುವುದು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದ ಅಭಿಪ್ರಾಯ ಏನು? ಈಗಿನ ಕಾಲಕ್ಕೆ ಕಾಲಮಿತಿ ಮಾಡುವುದು ಒಳ್ಳೆಯದೇ. ಯಾಕಂದ್ರೆ ಕಟ್ಟ ಕಡೆಗೆ ಜನರಿಗೆ ಮಾರನೇ ದಿವಸದ ಕೆಲಸದ ಒತ್ತಡ, ನಿದ್ರೆ, ವಂದನೆ, ಇನ್ನೊಂದು ತಾಳ್ಮೆ, ಇನ್ನೊಂದು ದೇಹದ ಆಯಾಸ, ಇದೆಲ್ಲ ಇರುವುದರಿಂದ ಅವರಿಗೆ ನಿದ್ದೆ ಬೀಳಲಿಕ್ಕೆ ಆಗುವುದಿಲ್ಲ, ಕೂತುಕೊಳ್ಳಿಕ್ಕೆ ಕೂಡುವುದಿಲ್ಲ. ಅವರು ಅರ್ಧದಿಂದ ಎದ್ದು ಹೋಗ್ಬೇಕಾದ್ರೆ ಕಥೆಯನ್ನು ಅರ್ಧದಿಂದ ಅವರು ಬಿಟ್ಟು ಹೋಗುವುದಕ್ಕಿಂತ ಇದ್ದ ಕಥೆಯನ್ನು ಚೆನ್ನಾಗಿ ಅವರಿಗೆ ಕೊಟ್ಟು ಕಳಿಸುವುದು ಒಳ್ಳೆಯದಲ್ವ? ಅದು ಸರಿ. ಯಕ್ಷಗಾನದ ಬೆಳವಣಿಗೆಗಳನ್ನು ಯಾವ ಮಾನದಂಡದಿಂದ ಅಳೆಯಬಹುದು? ಬೆಳವಣಿಗೆ, ಹೌದು, ಅಂದರೆ ನಿಮ್ಮ ಆಗ ನೀವು ಪ್ರಾರಂಭ ಮಾಡಿದ ಕಾಲದಿಂದ ಇವತ್ತಿನವರೆಗೆ ಯಕ್ಷಗಾನ ಬೆಳೆದಿದೆಯೇ? ಅಂದರೆ ಯಾವ ಸ್ವರೂಪದಲ್ಲಿ, ಯಾವ ಮಾನದಂಡ ಅದಕ್ಕೆ ಏನು? ಏನಿದ್ರು ಕೂಡ ಯಕ್ಷಗಾನ ಉಳಿಲಿಲ್ಲ ಕೊನೆಗೂ. ಉಳಿಸುವುದಕ್ಕೆ ಇನ್ನು ಸಾಧ್ಯವೂ ಕಷ್ಟ ಉಂಟು. ಹೌದು. ನಿಜವಾದ ಯಕ್ಷಗಾನ ತಿಳಿದವರು ಇಲ್ಲ. ಅವರಿಂದ ಅದನ್ನು ಇನ್ನಾದರೂ ಬೆಳೆಸುವ ಅಂತೇಳಿ ಪ್ರಯತ್ನ ಮಾಡಿದರೆ ಒಬ್ಬ, ಅಥವಾ ಸರ್ಕಾರವೇ ಹೊರಟು ನಿಜವಾದ ಯಕ್ಷಗಾನವನ್ನು ಉಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರು, ಹೇಳಿಕೊಡುವ ಯಾರಿದ್ದಾನೆ? ಅದೇ ನಿಜವಾದ ಯಕ್ಷಗಾನ ಗೊತ್ತಿದ್ದವರು ಇಲ್ಲ. ಈಗ ಇನ್ನು ಇದನ್ನೇ ಹೇಳ್ತೇನೆ. ಕುಂಬಳೆ ರಾಮ, ಸುಬ್ಬ, ಮತ್ತೆ ಕೃಷ್ಣ ಭಟ್ರು, ಇವರೆಲ್ಲ ನಿಜವಾದ ಯಕ್ಷಗಾನ ಗೊತ್ತಿದ್ದವರು. ಗೊತ್ತಾಯ್ತಲ್ಲ, ಅವರು ಎಷ್ಟು ಪರಿಷ್ಕಾರ ಬೇಕೋ ಅಷ್ಟು ಪರಿಷ್ಕಾರ ಮಾಡಿದ್ದಾರೆ, ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೆ ಯಾರೂ ಇಲ್ಲ. ಈಗ ಗೊತ್ತಿದ್ದವರು ಹೀಗೆ ಬೆರಕೆಯವರೇ ಇರು. ಗೊತ್ತಾಯ್ತಾ? ಚೆನ್ನಾಗಿ ಬರವಣಿಗೆ ಚೆನ್ನಾಗಿ ಮಾಡುವಂಥ ಬಣ್ಣಗಾರಿಕೆಯವರು ಮಾತ್ರ ಕೆಲವು ಜನ ಇದ್ದಾರೆ. ಬಣ್ಣದ ವೇಷದವರು ಅಂತ ಹೇಳಿದ್ರು. ಹೌದು, ಬಣ್ಣದ ವೇಷದವರು ಅದೊಂದು ಕೆಲವು ಜನ ಇದ್ದಾರೆ ಈಗ. ಇನ್ನು ಇವರು ಹೋದರೆ ಇವರು ಯಾರಿಗೂ ಕೊಡ್ಲಿಲ್ಲ ಈಗ ಇಷ್ಟವರೆಗೆ. ಅವರನ್ನು ಕೊಡ್ಲಿಲ್ಲ ಅಂದ್ರೆ ಯಾರು ತಗೊಳ್ಳಿಲ್ಲ. ಹೌದು, ಕೊಡ್ಲಿಲ್ಲ ಅಂದ್ರೆ ಅಷ್ಟೇ, ಯಾರು ತಗೊಳ್ಳಿಕ್ಕೆ ಬರಲಿಲ್ಲ, ಅದಕ್ಕೆ ಕೊಡ್ಲಿಲ್ಲ ಅಷ್ಟೇ. ಇನ್ನು ಇವರೇ ಕಾಲ ಮುಗಿದರೆ ಅದು ಅಲ್ಲಿಗೆ ಮುಗೀತು. ಹೌದು, ಯಕ್ಷಗಾನ ಒಂದು ಬಣ್ಣ ಮಾತ್ರ ಉಂಟು ಈಗ ಇರುವಂತಹದ್ದು ಒಂದು ಬಣ್ಣ. ಈ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಅದು ಮೇಳದ ಯಜಮಾನರುಗಳದ್ದ, ಕಲಾವಿದರುಗಳದ್ದ, ಅಥವಾ ಏನು ಪ್ರೇಕ್ಷಕ ವರ್ಗದ್ದ? ಸಮಾಜದ್ದು. ಒಟ್ಟು ಸಮಾಜ ಅಂತಂದ್ರೆ ಕಲಾವಿದರು ಬಂದ್ರು, ಯಜಮಾನರು ಬಂದ್ರು, ಪ್ರೇಕ್ಷಕರು ಬಂದ್ರು, ಎಲ್ಲರೂ ಬಂದ್ರು. ಎಲ್ಲರೂ ಸೇರಿ ಅದನ್ನು ಉಳಿಸಬೇಕು. ಒಬ್ಬರಿಗೆ ಬೇಕಾಗಿ ಅದು ಉಳಿಲಿಕ್ಕೆ ಆಗುದಿಲ್ಲ. ಹಣ ಹಣ ಮಾಡಲಿಕ್ಕೆ ಬೇಕಾಗಿ ಅದು ಹೇಗೆ ಆಗಬೇಕು ಅಂತ ಕೇಳಿ 10 ಜನ ಹೇಳುವುದನ್ನು ಕದ್ದು ಕಿವಿ ಕೊಟ್ಟು ಅದು ಹಾಗಾಗಬೇಕು ಅಂತೇಳಿ ಹಣ ಮಾಡುವ ಅದನ್ನು ಹಾಳು ಮಾಡ್ತಾನೆ. ವೇಷಧಾರಿ ಯಾರು ಹೊಗಳ್ತಾರೆ ಅವನನ್ನು ಬಂದು ಆ ಹೊಗಳುವವರಿಗೆ ಬೇಕಾಗಿ ಅವ ಹಾಳು ಮಾಡ್ತಾನೆ. ನೋಡುವವರು ಅವನ ಸ್ನೇಹಿತನ ಕೆಲಸವನ್ನು ಹೇಗೆ ಮಾಡಿರೂ ಆಗ್ತದೆ ಹೊಗಳ್ತಾನೆ. ಹಾಗಾಗಬಾರ್ದು. ಅದಕ್ಕೆ ಎಲ್ಲದಕ್ಕಾಗಿ ಒಂದು ಸಾಹಿತ್ಯ ಅನ್ನುವಂಥದ್ದು, ಯಕ್ಷಗಾನ ಸಾಹಿತ್ಯ ಅನ್ನೋದ ದೃಷ್ಟಿಯನ್ನು ಇಟ್ಟುಕೊಂಡು ಸಾಹಿತಿಗಳು ಏನು ಹೇಳ್ತಾರೆ ಅದನ್ನು ಅಳವಡಿಸಿಕೊಳ್ಳೋದು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿಮಗೆ ಆಶಾಭಾವನೆ ಉಂಟಾ, ಅಥವಾ ಇನ್ನು ಇದು ಉದ್ಧಾರ ಆಗ್ಲಿಕ್ಕಿಲ್ಲ ಅಂತ ನಿಮ್ಮ ಭಾವನೆ ಉಂಟಾ? ಹೇಗೆ? ಯಕ್ಷಗಾನ ಹೋಗುವುದಿಲ್ಲ, ಅಭ್ಯಾಸ. ಅದು ಎಲ್ರಿಗೂ ಬೇಕು, ಏನಾದ್ರು ಬೇಕು. ಅದು ಏನಾದರೂ ಆಯ್ಕೊಂಡು ಇರ್ತದೆ. ಯಕ್ಷಗಾನವಾಗಿ ಇರದೆ ಬೇರೆ ಇನ್ನೇನೋ ಆಗಿ ಉಳಿತದೆ, ಇರ್ತದೆ. ಏನೋ ಯಕ್ಷಗಾನವೇ ಆದ ಒಂದು ಚಿತ್ರಕಲೆ ಅಂತ ಹೇಳ್ತಾರೆ ಅದಕ್ಕೆ. ಯಕ್ಷಗಾನವು ಚಿತ್ರಕಲೆ. ಅದು ಮುಖ ಮೇಕಪ್ ಅಲ್ಲ,
ಅದು ಯಾವುದೂ ಅಲ್ಲ, ಬಣ್ಣಗಾರಿಕೆ ಅಲ್ಲ, ಏನಲ್ಲ, ಅದು ಚಿಟ್ಟಿ ಅಂತಲೇ ಹೆಸರು ಅದಕ್ಕೆ. ಚಿಟ್ಟಿ ಅಂತ, ಚಿಟ್ಟಿ ಬರೆಯುವುದು ಅಂತ ಹೇಳುದು ಪೂರ್ವ ಕಾಲದವರು. ಹಾಗೆ ಅದೊಂದು ಬಣ್ಣದ ರೂಪದಲ್ಲೇ ಇರುವುದು. ಎಲ್ಲವೂ ಸಹಿತ ಒಂದಕ್ಕೆ ಒಂದು ಹೊಂದಿಕೆ ಆಗುವ ಬಣ್ಣ. ಇಂಗ್ಲಿಷ್ನಲ್ಲಿ ಹೇಳುವುದ್ರೆ ಮ್ಯಾಚ್ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಮ್ಯಾಚ್ ಆಗುವಂತ ಬಣ್ಣಗಾರಿಕೆ ಯಾವ್ದು ಆಗಿ ಆಗುವಂತ ಒಂದು ಅದ್ಭುತ ಚಿತ್ರ, ಶೃಂಗಾರ ಚಿತ್ರ ಅಲ್ಲ, ಅದ್ಭುತ ಚಿತ್ರ ಅದು. ಅದ್ಭುತ ಲೋಕ, ಅದ್ಭುತ ಕತೆ, ಅದ್ಭುತ ಇರುವಂತಹದ್ದು ಕಲೆ ಒಂದು ಯಕ್ಷಗಾನ. ಅದು ಉಳಿಬೇಕಾದ್ರೆ ಕಷ್ಟ ಉಂಟು, ಹೋಗ್ಲಿಕ್ಕಿಲ್ಲ, ಅದು ಸಿಕ್ಲಿಕ್ಕಿಲ್ಲ. ಅದೇ ಈಗ ಯಕ್ಷಗಾನಕ್ಕೆ ನಿಮ್ಮದೇ ಆದಂತಹ ವಿಶಿಷ್ಟ ಕೊಡುಗೆ, ಅದರ ಬಗ್ಗೆ ಸ್ವಲ್ಪ ಸಣ್ಣ ಮಟ್ಟದಲ್ಲಿ. ಯಕ್ಷಗಾನ ಸ್ತ್ರೀ ಪಾತ್ರದವರು ಹೆಚ್ಚು ಅಭಿನಯ ಮಾಡ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ಆಂಗಿಕ ಅಭಿನಯ ಹೌದು ಮಾಡ್ತಿದ್ರು, ಆದರೆ ಅದು ಶಾಸ್ತ್ರೀಯವಾದಂಥ ಆಂಗಿಕ ಅಭಿನಯ, ರೇಖೆ ಅಂತ ಹೇಳ್ತಾರೆ. ಆ ರೇಖೆ ರೂಪದ ಆಂಗಿಕ ರೇಖೆಯನ್ನು ಕೊಟ್ಟಂಥ ಅಭಿನಯ ನಾನು ನೋಡಲಿಲ್ಲ ಬೇರೆ ಎಲ್ಲಿಯೂ. ಆದರೆ ನಿನಗೆಲ್ಲಿಂದ ಬಂತು ಅಂತ ಕೇಳಿದ್ರೆ, ನಾನು ಅದಕ್ಕಾಗಿಯೇ ಕಲ್ತಿದ್ದೇನೆ. ಯಾರೋ ಭರತನಾಟ್ಯದಲ್ಲಿ ಉಂಟದು, ಈ ರೇಖೆಗಳೆಲ್ಲ ಭರತನಾಟ್ಯದಲ್ಲಿ ಉಂಟು. ಯಕ್ಷಗಾನಕ್ಕೆ ಭರತನಾಟ್ಯ ಬೇಡ ಅಂತ ಹೇಳುವಲ್ಲ ನಾನು, ಬೇಕು ಹೇಳುವವನೇ. ಯಾಕೆ ಅದು ಶಾಸ್ತ್ರೀಯ ನಾಟ್ಯ ಇರುವುದು ಭರತನಾಟ್ಯವೇ, ಆದ್ದರಿಂದ ಯಕ್ಷಗಾನವು ಭರತನಾಟ್ಯವೇ, ಕಥಕ್ಕಳಿಯು ಭರತನಾಟ್ಯವೇ, ಎಲ್ಲವೂ ಭರತನಿಂದ ಬಂದಂಥ ಶಾಸ್ತ್ರದಿಂದಲೇ ಆಗಿದೆ. ಆದ ಕಾರಣ ಅಂದರೆ ಅದನ್ನು ಮೂಲವನ್ನಾಗಿ ಇಟ್ಟುಕೊಂಡು ಇದೆಲ್ಲ ರಚನೆ ಆಗಿದೆ ಅಂತ ನಿಮ್ಮ ಅಭಿಪ್ರಾಯ. ಆದ ಕಾರಣ ಅದನ್ನು ನಾವು ಅಳವಡಿಸಿದ್ರೆ ಅಪರಾಧ ಅಲ್ಲ. ಆದ ಕಾರಣ ಯಕ್ಷಗಾನಕ್ಕೆ ರೇಖಾ ರೂಪದಲ್ಲಿ ಚಿತ್ರದಲ್ಲಿ ನಾನು ಕೊಟ್ಟಿದ್ದೇನೆ. ಎಲ್ಲ ಪಾತ್ರಗಳನ್ನು ಪಾತ್ರ ನಿಲ್ಲುವುದೇ ಹಾಗೆ, ಒಂದು ಹೆಣ್ಣು ನಿಲ್ಲುವುದು ಬೇರೆ, ಗಂಡು ನಿಲ್ಲುವುದು ಬೇರೆ. ಅದು ನಿನ್ನೆ ಎಣ್ಣೀರು ಸ್ವಾಮಿಯವರು ಹೇಳ್ತಿದ್ರು, ಮರ ಇಲ್ಲ ಅಲ್ಲಿ, ಏನೂ ಇಲ್ಲ, ಮೋಹಿನಿ ಬಂದು ಮರಕ್ಕೆ ಹೊರಗಿದ ಹಾಗೆ ಕಾಣುತ್ತಿತ್ತು ಅಂತ. ಅದು ಆ ರೇಖೆ, ಶರೀರದ ಒಂದು ಬಳುಕಿದ ರೇಖೆ, ಶರೀರದ ಬಳುಕು ರೇಖೆ, ಅದನ್ನು ಆ ಭಾವನೆಯನ್ನು ಕೊಡ್ತದೆ. ಸರಿ, ಗೊತ್ತಾಯ್ತಲ್ಲ. ಮತ್ತೆ ನಡೆಯುವಾಗ, ನಿಲ್ಲುವಾಗ, ಹೋಗುವಾಗ, ಬರುವಾಗ ಹೆಣ್ಣು ನಿಲ್ಲುವಂಥ ನಿಲುಮೆಯ ರೇಖೆಯೇ ಬೇರೆ, ಗಂಡು ನಿಲ್ಲುವಂಥ ನಿಲುಮೆಯ ರೇಖೆಯೇ ಬೇರೆ. ಚಲನೆಯಲ್ಲಿ ಕೂಡ ರಂಗಸ್ಥಳದಲ್ಲಿ ಒಂದು ನೃತ್ಯ ಮುಗಿಯುವಾಗ ಅದು ಯಾವುದೋ ಒಂದು ರೀತಿಯ ರಂಗವಲ್ಲಿಯಾಗಿ ಕಾಣಬೇಕು. ಬರೆಯುವುದಿಲ್ಲ ನಾವು, ಕಾಣುವುದಿಲ್ಲ. ಆದ್ರೆ ಒಳ್ಳೆ ತಜ್ಞ, ಅವ ಕುಣಿದದ್ದನ್ನೆಲ್ಲ ನೋಡಿದ ಅಂತ ರಂಗಸ್ಥಳಕ್ಕೆ ಅವ ಏನು ಕುಣಿದ ಅಂತ ನೆನಪಿಟ್ಟುಕೊಂಡ್ರೆ, ಇಂಥ ಒಂದು ರಂಗವಲ್ಲಿ ಬಿಡಿಸಿದ ಹೆಜ್ಜೆಗಾರಿಕೆಯಲ್ಲಿ. ಅದು ನಮ್ಮ ಕಲ್ಪನೆಯಲ್ಲಿ ಬೇಕು ಕುಣಿಯುವಾಗ, ಗೊತ್ತಾಯ್ತಾ. ಒಂದು ರಂಗವಲ್ಲಿ ಹಾಗೆ ಕುಣಿಲಿಕ್ಕೆ ರೇಖೆ ಅಲ್ಲಿ, ಇನ್ನೊಂದು ನಿಲ್ಲುವಾಗ ಎಲ್ಲಿ ಯಾವ ರೀತಿಯಿಂದ ನಿಲ್ಲುದಿದ್ರು ಆ ನಿಲ್ಲುವಾಗ ಒಂದು ರೀತಿಯ ಬಳುಕು. ಹೆಣ್ಣು ವೇಷ ನಿರ್ಬಲ, ಬಳ್ಳಿ, ಅದು ಬಳ್ಳಿ ಯಾವ ರೀತಿಯಿಂದ ಹೋಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅದಕ್ಕೊಂದು ಆಕಾರ ಬೇಕು, ಆಕಾರ ಸಹಿತವಾದಂಥ ಬಳುಕು ಹೆಣ್ಣು ವೇಷಕ್ಕೆ ಬೇಕು. ಅವನು ಇನ್ನೊಂದು ಹಾಡ್ತಾ ಇರುವಾಗ, ಕೆಲಸ ಮಾಡ್ತಾ ಇದ್ದಾಗ ಪ್ರತಿಯೊಂದನ್ನು ಹೆಜ್ಜೆಗಾರಿಕೆಯಲ್ಲಿ ಆ ಅಳುಕು ಬಳುಕುಗಳು ಶಾಸ್ತ್ರೀಯವಾಗಿ ಉಂಟು. ಅದಕ್ಕೆ ಆ ಶಾಸ್ತ್ರೀಯವಾಗಿಯೇ ಇರಬೇಕು, ಅದು ಕುಣಿದೇ ತೋರಿಸಬೇಕಷ್ಟೆ. ಹಾಗೆ ಆ ಅಳುಕು ಬಳುಕುಗಳು ಅಲ್ಲಿ ಬೇಕು, ಅದು ರೇಖೆಗಳು. ಇನ್ನು ಅವ ಎಲ್ಲಿ ಪದ್ಯವನ್ನು ತೆಗೆದು ಎಲ್ಲಿ ನಿಲ್ಲಬೇಕು, ಪದ್ಯ ಮುಕ್ತಾಯಕ್ಕೆ ಎಲ್ಲಿ ನಿಂತು ಅವ ಮಾತಾಡಬೇಕು ಅಂತ ಉಂಟೋ ಅಲ್ಲಿಗೆ ಅವನು ಹೋಗಿ ಮುಕ್ತಾಯವನ್ನು ಕೊಡಬೇಕು. ಅವನಿಗೆ ಅಲ್ಲಿಂದ ಬರೀ ಹಿಮ್ಮೇಳ ರಹಿತವಾಗಿ ಹೆಜ್ಜೆ ಇಡಲಿಕ್ಕೆ ಹಕ್ಕೇ ಇಲ್ಲ. ನೃತ್ಯಗಾರನ ಎಲ್ಲಿ ಮುಕ್ತಾಯ ಆಯಿತು ಅಲ್ಲೇ ನಿಂತು ಮಾತಾಡಬೇಕು. ನೀವು ಮೈಕಿನ ಹತ್ರ ಹೋಗಿ ಮಾತಾಡಬೇಕು ಅಂತ ಇದ್ರೆ ಮುಕ್ತಾಯಕ್ಕಾಗುವ ಮೈಕಿನ ಹತ್ರ ಹೋಗಿ ಇರಬೇಕಲ್ಲಿ. ಮತ್ತೆ ಹೋಗಿ ನಾನು ಭಾಷಣ ಮಾಡೋದಲ್ಲ ಮೈಕಿನ ಹತ್ರ. ಅಲ್ಲಿ ಅಪ್ಪನ ಹತ್ರ ರಥದಲ್ಲಿ ಕೂಟಿರ್ತಾನೆ ಅಪ್ಪ ಅಥವಾ ಗಂಡ ಅಥವಾ ತಾಯಿ, ಹೋಗಿ ಇವನು ಸಂಭಾಷಣೆ ಬದ್ದಿದ್ದು ಎಲ್ಲಿ ಮಾಡಬೇಕು, ಅಲ್ಲಿ ಹೋಗಿ ಮೈಕಿನ ಹತ್ರ ರಂಗದ ತುದಿಯಲ್ಲಿ ನಿಂತು ಮತ್ತೆ ನಡ್ಕೊಂಡು ಬಂದು ಇಲ್ಲಿ ಮಾತಾಡೋದಲ್ಲ, ಮುಕ್ತಾಯಕ್ಕೆ ಅಲ್ಲಿ ನಿಂತು ಮಾತಾಡಿದೆ. ಅಂದರೆ ಪದ್ಯ ಮುಗಿಯುವಾಗ ಏನು ಎಚ್ಚರ ಇರಬೇಕು. ಅಂದರೆ ಹಿಮ್ಮೇಳದ ಬಡಿತ ನಡಿತ ಇಲ್ಲದೆ ಒಂದು ಹೆಜ್ಜೆಯನ್ನು ಕೂಡ ರಂಗಸ್ಥಳದಲ್ಲಿ ಎತ್ತಲಿಕ್ಕಿಲ್ಲ, ಹಕ್ಕು ಪಾತ್ರಧಾರಿಗೆ ಇಲ್ಲ. ಹಿಮ್ಮೇಳ ಮುಮ್ಮೇಳ ಅದು ಒಂದಾಗೇ ಇರಬೇಕು ಯಾವಾಗ. ನಾನು ಕೊಟ್ಟಂತಹದ್ದು ನೀವು ಕೇಳಿದ್ದು ಒಂದು ಶರೀರದ ಆಂಗಿಕ ಅಭಿನಯ, ಇನ್ನೊಂದು ರಂಗಸ್ಥಳದ ಮಾಹಿತಿ. ಇನ್ನು ಮಾತಾಡುವಾಗ ಆ ಶ್ರುತಿಬದ್ಧವಾಗಿ ಮಾತಾಡಬೇಕು. ಹೆಣ್ಣು ಸ್ವರ ಇರುವುದಿಲ್ಲಪ್ಪ, ಈಗ ನನಗೆ ಹೆಣ್ಣು ಸ್ವರ ಇಲ್ಲ, ಆದ್ರೆ ನಾನು ಮಾತಾಡುವಾಗ ಹೆಣ್ಣು ಅಲ್ಲ ಅಂತ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಆ ಹೆಣ್ಣ ಮಾತಾಡುವಂತ ಒಂದು
ರೀತಿ ಹೌದು. ನಿಯಮ ಅದನ್ನು ತಪ್ಪಬಾರದು. ಹಾ, ಅದೇ ನಿಮ್ಮ ಕೊಡುಗೆ. ನನ್ನ ಕೊಡುಗೆ ಹಾ, ತ್ರಿಪಾತ್ರ ಆರಂಭದಿಂದ ಹೇಳ್ತೇನೆ, ಬಣ್ಣಗಾರಿಕೆಯಿಂದ ಆರಂಭಿಸ್ತೇನೆ ನಾನು. ಬಣ್ಣಗಾರಿಕೆ ನಾನು ಕೊಟ್ಟಿದ್ದೇನೆ ಪಾತ್ರಕ್ಕೆ. ಟಚಸ್ ಮತ್ತು ಮೇಕಪ್, ಎಲ್ಲೆಲ್ಲಿಗೆ ಯಾವ ಯಾವ ಬಣ್ಣಗಳನ್ನು, ಯಾವ ರಸ ಆ ದಿವಸದ ಪಾತ್ರದ್ದು ಅದನ್ನು ನೋಡಿಕೊಂಡು ಹಸುರು, ಕಿತ್ತಳೆ, ಕೆಂಪು, ಅರಸಿನ ಬಣ್ಣಗಳನ್ನು ಕಣ್ಣ ಬದಿಗೆ ಮತ್ತು ಮೇಲೆ ಮುಂಗುರುಗಳ ಅಡಿಗೆ, ಗಲ್ಲಕ್ಕೆ, ಕೆನ್ನೆಗೆ ಎಲ್ಲ ಟಚ್ ಅಪ್ ಕೊಡೋದು. ಅಲ್ಲಲ್ಲಿ ಟಚಿಂಗ್ ಕೊಡೋದು. ನನಗೆ ಕನ್ನಡದಲ್ಲಿ ಪತ್ಪತ್ನೆ ಹೇಳಲಿಕ್ಕೆ ಆಗುದು, ಇಂಗ್ಲಿಷ್ ಶಬ್ದ ಬಂದದ್ದು ಹೇಳಿ ಪರವಾಗಿಲ್ಲ. ಕಣ್ಣಿನ ಹುಬ್ಬಿನ ಅಡಿಗೆ ಹಸುರನ್ನು ಕೊಟ್ಟಾಗ ಶೃಂಗಾರವನ್ನು ತೋರಿಸ್ತದೆ. ಕಣ್ಣಿನ ಹುಬ್ಬಿನ ಅಡಿಗೆ ಕಿತ್ತಳೆಯನ್ನು ಕೊಟ್ಟಾಗ ವೀರವನ್ನು ಕೊಡ್ತದೆ. ನಾವು ಕಣ್ಣಿನಲ್ಲಿ ಮಾಡುವಂತ ಕೆಲಸಕ್ಕೆ ಮೇಲಿನ ನೆರಳು ಬೀಳುವುದು, ನೆರಳು ಅಂತ ಹೇಳ್ಬಹುದು ಅದನ್ನು. ಹೌದು, ರಿಫ್ಲೆಕ್ಷನ್. ಅದು ಕಣ್ಣಿಗೆ ಬೀಳುವಾಗ ಆ ಕಣ್ಣಿನ ಕೆಲಸವನ್ನು ಚೆನ್ನಾಗಿ ತೋರಿಸ್ತದೆ. ಈ ರೀತಿಯಿಂದ ಬಣ್ಣದಲ್ಲಿ ನಾನು ಬೇಕಾದ ಕೆಲಸ ಮಾಡಿದ್ದೇನೆ. ಇನ್ನು ಮೇಕಪ್ಪಿನಲ್ಲಿ, ಇನ್ನು ಆಭರಣಗಳಲ್ಲಿ ಯಕ್ಷಗಾನಕ್ಕೆ ಬೇಕಾದಂತಹ, ಯಕ್ಷಗಾನಕ್ಕೆ ಪುರುಷ ಪಾತ್ರಕ್ಕೆ ಸಂವಾದಿಯಾದ ಆಭರಣಗಳನ್ನು ಮರದಿಂದಲೇ ತಯಾರಿಸಿ, ಮೊದಲಿನ ಬೇಗಡೆ ಇದನ್ನು ಮಣಿ ಸಾಮಾನನ್ನೆಲ್ಲ ಬಿಟ್ಟು ಬೇಗಡೆ ಸಾಮಾನುಗಳಿಂದ ಅದರ ಎಷ್ಟು ಉದ್ದ ಅಳತೆ, ಅಗಲ ಅಳತೆ, ಶರೀರಕ್ಕೆ ಎಷ್ಟು ಬೇಕು ಅನ್ನುವುದನ್ನು ಶಿಲ್ಪಶಾಸ್ತ್ರ ಪ್ರಕಾರ ಅದನ್ನು ಮಾಡಿ ತೋರಿಸಿದ್ದೇನೆ. ಅದರಲ್ಲಿ ಏನು ಪ್ರಶ್ನೆಯೇ ಇಲ್ಲ. ಶಿಲ್ಪಶಾಸ್ತ್ರ ಪ್ರಕಾರ ಮಾಡಿದ್ದು ಆಭರಣಗಳನ್ನು ನಾನೇ ಮಾಡಿಕೊಟ್ಟಿದ್ದೇನೆ ಯಕ್ಷಗಾನಕ್ಕೆ. ಅದೇ ತೆಂಗುತಿಟ್ಟಿಗೆ ಇಲ್ಲದೆ ಇದ್ದಂಥ ಯಕ್ಷಗಾನಕ್ಕೆ ಇರಲಿಲ್ಲ, ಅದರಲ್ಲೂ ವಿಶೇಷವಾಗಿ ತೆಂಗುತಿಟ್ಟಿಗೆ ಇರಲಿಲ್ಲ. ಆ ಒಂದು ಹೊಸ ರೀತಿಯ ವಿಶೇಷ ರೀತಿಯ ಕಿರಣವನ್ನು ಕೂಡ ನೀವೇ ಕಂಡುಕೊಂಡಿದ್ದೀರಿ. ಆಭರಣಗಳನ್ನು ಯಾವ ತಿಟ್ಟಿಗೂ ಉಪಯೋಗಿಸಬಹುದು, ಎಲ್ಲ ಯಕ್ಷಗಾನಕ್ಕೂ ಒಂದೇ ಆಭರಣ. ಹೌದು. ಆ ಕಿರಣ ಮಾತ್ರ ತೆಂಕು ಬೇರೆ, ಬೆಡಗು ಬೇರೆ ಉಂಟು. ಅದಕ್ಕಾಗಿ ತೆಂಕಿಗಾಗಿ ಅದನ್ನು ಬಣ್ಣದ ವೇಷದ ಹಿಂದಿನ ತಡುಪೆ ಅಂತ ಹೇಳ್ತಾರೆ ಅದಕ್ಕೆ. ಹೌದೌದು, ತಟ್ಟಿ ಕಿರೀಟ. ತಟ್ಟಿ ಕಿರೀಟದ ಮಾದರಿಯನ್ನು ಕೊಟ್ಟಿದ್ದೇನೆ. ಮತ್ತೆ ಈ ಉಡುಪು ತೊಡುಪುಗಳನ್ನೆಲ್ಲ ಮಾಡುವಾಗ ಅಷ್ಟೊಂದು ಪರಿಶುದ್ಧವಾಗಿರಬೇಕು. ಅದೇ ಪಾಕವಾಗಿ ನೆರೆ ಹಿಡಿದಿಟ್ಟು ಚೆನ್ನಾಗಿ ಅದನ್ನು ಒಟ್ಟಾರೆ ಸೀರೆಯನ್ನು ಕಟ್ಟಿಕೊಂಡು ಬರುವುದಲ್ಲ. ನಾನು ಮಾಡಿದ ವೇಷದ ಅಲಂಕಾರವನ್ನು ನೋಡಿ ಹೆಂಗಸರೇ ಭ್ರಮಿಸಿದ್ದುಂಟು. ಇದು ಸತ್ಯ, ಗೊತ್ತಾಯ್ತಲ್ಲ. ಈಗೂ ಉಂಟು ಡ್ರೆಸ್ ಮಾಡುವುದು ಅಂತ ಹೇಳಿ ಹಾಗೆ ಮಾಡಿಕೊಂಡು ಅದನ್ನು ನಾನೇ ಕೊಟ್ಟದ್ದು. ಅದರ ಮೇಲೆ ರಂಗಸ್ಥಳದಲ್ಲಿ ಬಂದು ನಿಲ್ಲುವುದು, ಪ್ರತಿಯೊಂದು ಕಡೆಯಲ್ಲೂ ನಿಲ್ಲುವಾಗ ಅದು ಹೆಣ್ಣು ತಾನು ಎನ್ನುವಂಥ ಎಚ್ಚರ ಸದಾ ಕಾಲ ಇರಬೇಕು. ಹೆಣ್ಣಿನ ಭಂಗಿ ಯಾವುದು ಅಂತ ಗೊತ್ತಿರಬೇಕಾಗ್ತದೆ. ಹೆಣ್ಣು ಎಚ್ಚರ ಇದ್ದು ಸಾಕಾಗುದಿಲ್ಲ, ಹೆಣ್ಣಿನ ಭಂಗಿ ಏನು ಶರೀರದ್ದು ಸಹಜವಾಗಿ ಅಂತ ಆ ಭಂಗಿ ಅದು ಸಹಜದ್ದು. ಇನ್ನು ಆ ಸಂದರ್ಭದ ಆ ರಸಕ್ಕೆ ಸಂದರ್ಭೋಚಿತವಾದಂಥ ಭಂಗಿ, ರಸಕ್ಕೆ ಸರಿಯಾದಂಥ ನಿಲುವು. ಹೌದು. ಇನ್ನು ಅದಕ್ಕೆ ಅನುಗುಣವಾದಂಥ ಮುಖ ಪ್ರಕಟ, ಭಾವ ಪ್ರಕಟಣೆಗಳು. ಹೌದು, ಭಾವ ಪ್ರಕಟಣೆಗಳು. ಇದು ನಾನೇ ಕೊಟ್ಟದ್ದು. ಮೊದಲು ಇದ್ದಿರ್ಬೋದು, ನಾನು ಇಲ್ಲ ಅಂತ ಯಾರನ್ನು ಇನ್ನೊಬ್ಬರನ್ನು ನಾನು ಏನೂ ಹೇಳಿಲ್ಲ. ಅಂತೂ ಹೆಚ್ಚು ನಾನು ಕಂಡದ್ದು ನನ್ನಲ್ಲಿ ನಾನು ಪ್ರಕಟ ಮಾಡಿದ್ದೆ. ಆಮೇಲೆ ರಂಗಸ್ಥಳ ಚಲನೆ ಅದು ರೇಖಾಬದ್ಧವಾಗಿ ಇರಬೇಕು. ರಂಗಸ್ಥಳದ ಚಲನೆ ಶಾರೀರಿಕವಾದ ರೇಖೆಗಳು, ಚಲನೆಗಳು ಅದು ಹಾಗೆ. ಪದ್ಯವನ್ನು ಕೇಳಿ ಪದ್ಯದಲ್ಲಿ ಯಾವ ಧಾಟಿ ಉಂಟು, ಯಾವ ರಸ ಉಂಟು ಅನ್ನುವಂಥದ್ದನ್ನು ತಾನು ಅನುಭವಿಸಿ ಅನುಭವಕ್ಕೆ ಸರಿಯಾಗಿ ದೇಹವನ್ನು ಉಪಯೋಗಿಸಿಕೊಳ್ಳುವಂಥದ್ದು. ಅದಕ್ಕೆ ಆಧಾರ ಬೇಕಾಗಿಲ್ಲ. ಈಗ ಒಂದು ಮರಕ್ಕೆ ಹೊರಗೆ ನಿಲ್ಲಬೇಕು ಅಂತಿದ್ರೆ ಅಲ್ಲಿ ಮರ ಬೇಕಾಗಿಲ್ಲ, ರಂಗಸ್ಥಳದ ಕಂಬದ ಉಪಯೋಗ ಮಾಡಬೇಕಾದಿಲ್ಲ. ನಿಲ್ಲುವಿಕೆಯಲ್ಲೇ ಅಲ್ಲಿ ಮರ ಉಂಟು ಅಂತ ತೋರಿಸಿಕೊಡುವಂಥದ್ದು. ಮತ್ತು ಕುಣಿಯುವಾಗಲೂ ಹಾಗೆ ತನಗೆ ಉತ್ಸಾಹ ಬಂತು ಎಂದು ದಡ 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 ಅಂತ ಶಬ್ದ, ರಂಗಸ್ಥಳದ ಸದ್ದು ಕೇಳುವ ಹಾಗೆ ನಾನು ಕುಣಿಯಲಿಕ್ಕೆ ಕೂಡುದು. ಬರೀ ಗೆಜ್ಜೆ ಅದರ ಸದ್ದು ಮಾತ್ರ ಕೇಳಬೇಕು. ಹೆಜ್ಜೆಯ ಸದ್ದು ಕೇಳಿದ್ರೆ ಗೆಜ್ಜೆಯ ಸದ್ದು ಮಾತ್ರ ಕೊಟ್ಟು ಕುಣಿತಾ ಇದ್ದವ. ಇನ್ನು ಕುಣಿತದಲ್ಲಿ ನಿಲುವು ಉಂಟು. ಬರೀ ನೆಟ್ಟಾಗಿ ನಿಂತು ಕಂಬದಾಗಿ ನಿಂತುಕೊಂಡು ಕುಣಿಯುವುದಲ್ಲ, ಅದರಲ್ಲಿ ಆಕೃತಿ ಬರಲಿಕ್ಕೆ ಉಂಟು. ಅದೊಂದು ಆಕೃತಿ ಬರುವ ದೇಹಕ್ಕೆ ಕೊಡುವಂಥ ಎರಡು ಕಾಲುಗಳನ್ನು ಸ್ವಲ್ಪ ಕುಗ್ಗಿಸಿ, ತಲೆಯನ್ನು ಸ್ವಲ್ಪ ಹಿಂಬಾಗಿಸಿ, ಎರಡು ಕೈಗಳನ್ನು ಮುಂದೆ ಇಟ್ಟು ಒಂದು ನಿಲುವು ಕೊಡುವುದುಂಟು. ಆ ನಿಲುವನ್ನು ಪ್ರತಿಯೊಂದು ನಾಟ್ಯದಲ್ಲಿಯೂ ನಟನೆಯಲ್ಲಿ ತೋರಿಸಬೇಕಾದ್ದು. ಅದನ್ನು ಬಹಳ ಎಚ್ಚರದಲ್ಲಿ ಮಾಡ್ತಿದ್ದೆ ನಾನು.
ಹೀಗೆ ನಾನು ಕೊಟ್ಟದ್ದು ಕೆಲವು ಇನ್ನೂ ಬಹು ಉಂಟು. ಇದು ವಿಶೇಷವಾಗಿದೆ. ಈಗ ಯಕ್ಷಗಾನಕ್ಕೆ ನಿಮ್ಮ ಕೊಡುಗೆ ಹೆಚ್ಚು ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ಯಕ್ಷಗಾನದಿಂದ ನೀವು ಪಡ್ಕೊಂಡದ್ದು ಹೆಚ್ಚು ಅಂತ ನಿಮ್ಗೆ ಅನ್ನಿಸ್ತದ? ಯಾವ ರೂಪ? ದ್ರವ್ಯದ ರೂಪದಲ್ಲಿ? ಅಲ್ಲಲ್ಲ, ಒಟ್ಟಾರೆಯಾಗಿ ಎಲ್ಲ ರೂಪದಲ್ಲಿ ಕೂಡ. ದ್ರವ್ಯದ ರೂಪದಲ್ಲಿ ನನ್ನ ಸ್ವಭಾವದಲ್ಲಿ ನನ್ನ ಜೀವನದ ಉದ್ದಕ್ಕೂ ನಾನು ಸಂಬಳ ಅಂತ ಕೇಳಿ ಪಡೆದದ್ದಿಲ್ಲ. ಹಾ, ನನಗೆ ನನ್ನ ಯೋಗ್ಯತೆಗೆ ಸರಿಯಾಗಿ ಸಂಬಳ ಕೊಟ್ಟವರೂ ಇಲ್ಲ. ಗೊತ್ತಾಯ್ತಲ್ಲ. ಕೊಟ್ಟದ್ರಲ್ಲಿ ತೃಪ್ತಿ ಪಟ್ಟಿದ್ದೇನೆ. ಒಂದು 5 ವರ್ಷ ಕಾಲ ಬಡಗುತಿಟ್ಟಿನಲ್ಲಿ ಸಂಬಳವೇ ಕೊಡಲಿಲ್ಲ, ಹೊಟ್ಟೆಗೂ ಸರಿ ಕೊಡಲಿಲ್ಲ. ಆದರೂ ಬೇಸರ ಪಡದೆ ಕೆಲಸ ಮಾಡಿಕೊಂಡು ಗೆದ್ದು ಬಂದಿದ್ದೇನೆ. ತೆಂಕುತಿಟ್ಟಿಗೆ ನನಗೆ ಬಂದ ಮೇಲೆ ನನಗೆ ದೊಡ್ಡ ದೊಡ್ಡ ಮೇಳದಲ್ಲಿ 3 ಮೇಳದಲ್ಲಿ ತಿರುಗಾಟ ಆಗಿದೆ. ಅದರಲ್ಲಿ ಸುರತ್ಕಲ್ ಮೇಳದಲ್ಲಿ ನನ್ನ ಹೊಟ್ಟೆ ತುಂಬ ಧಾರಾಳ ನಾನು ಹೇಳದೆ ಕೇಳದೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಮೇಳದಲ್ಲಿಯೂ ನನಗೆ ಸಾಕಷ್ಟು ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ. ಅವ್ರು ಕೊಟ್ಟದ್ದನ್ನು ತಗೊಂಡು ತೃಪ್ತನಾಗಿದ್ದೇನೆ. ಧರ್ಮಸ್ಥಳದವರು ನನಗೆ ಕೂತುಗಳಿಗೆ ಮನೆಯೇ ಕೊಟ್ಟಿದ್ದಾರೆ, ಜಾಗವೇ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಎಲ್ಲದರಲ್ಲೂ ತೃಪ್ತ, ಕೊಟ್ಟದ್ರಲ್ಲಿ ತೃಪ್ತ. ಇನ್ನು ಬೇಕು, ಇನ್ನು ಕೊಡಲಿಲ್ಲ ಅನ್ನೋ ಮಾತು ನನ್ನಲ್ಲಿ ಇಲ್ಲವೇ ಇಲ್ಲ. ಹೌದು. ಅಂದರೆ ನನಗೆ ತೃಪ್ತಿ ಆದರಲ್ಲಿ ತೃಪ್ತಿ ಇಲ್ಲದೆ ಇರುವುದೇ ಆದ್ರಲ್ಲಿ ನಾನು ಕಸುಬು ಮಾಡಿದ್ದು ಸಾಲದು ಅಂತ ಈಗಲೂ ಉಂಟು. ಯಕ್ಷಗಾನದಲ್ಲಿ ಮಾಡಿದ ಕಸುಬು ಸಾಲದು. ನಾನು ಇನ್ನು ಎಷ್ಟುಂಟು ಗೊತ್ತಿಲ್ಲ ಅದು. ಆದರೆ ನನಗೆ ಎಷ್ಟು ಮನಸ್ಸಿಗೆ ಕಂಡಿದೆಯೋ ಅಷ್ಟನ್ನು ಮಾಡಿಕೊಟ್ಟಿದ್ದೇನೆ, ಧೈರ್ಯವಾಗಿ ಹೇಳ್ತೇನೆ. ಆದರೆ ಅದನ್ನು ಇನ್ನೂ ನೋಡುವ ಭಾಗ್ಯ ಇಲ್ಲಲ್ಲ. ಈಗಲೂ ನಾನು ಮಾಡುವುದಿಲ್ಲ, ಆದರೆ ನೋಡುವ ಚಟ ಭಾಳ ಉಂಟು. ಎಲ್ಲಿ ಸಿಗ್ತದೆ ನನಗೆ ನೋಡಲಿಕ್ಕೆ ಅಂತ ನೋಡುವ ಆಸೆ ಹೆಚ್ಚು. ಎಲ್ಲಿ ನನಗೆ ಬೇಕಷ್ಟು ಸಿಕ್ಕುವುದಿಲ್ಲ. ಈಗಿನವರಿಗೆ ನಾನು ಮಾಡಿದ್ದನ್ನೇ ಮಾಡುವ ಮನಸ್ಸಿಲ್ಲ. ಅದು ಯಕ್ಷಗಾನಕ್ಕೆ ಅಗತ್ಯ ಇತ್ತು, ಆದರೆ ಅದನ್ನು ಮಾಡುವವರಿಲ್ಲ. ಆದ ಕಾರಣ ಮುಂದೆ ಯಕ್ಷಗಾನದ ಸ್ತ್ರೀ ಪಾತ್ರದ ಬೆಳವಣಿಗೆ ಇಲ್ಲ ಎನ್ನುವುದೇ ಖಂಡಿತ. ಸ್ತ್ರೀ ಪಾತ್ರ ಬೆಳೆಯುವುದಿಲ್ಲ, ಬಾಕಿದ್ದದ್ದನ್ನು ಹೇಳುವುದಿಲ್ಲ. ಸ್ತ್ರೀ ಪಾತ್ರದ ಬೆಳವಣಿಗೆ ಇಲ್ಲ. ಇಷ್ಟು ಹೊತ್ತು ನಾನೊಬ್ಬ ಅನಾಮಿಕ, ನಿಮಗೆ ನನ್ನ ಪರಿಚಯ ಇಲ್ಲವೇ ಇಲ್ಲ. ನನ್ನ ಆಸಕ್ತಿಗೆ ಬೇಕಾಗಿ ಈ ರೀತಿಯಾದಂಥ ಒಂದು ವಿಶೇಷವಾಗಿ, ಅಂದರೆ ನೀವು ತೆಂಕುತಿಟ್ಟಿಗೆ ವಿಶೇಷವಾಗಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀರಿ ಅನ್ನುವಂಥ ವಿಚಾರವನ್ನು ತಿಳಿದುಕೊಂಡೇ ನಿಮ್ಮ ಒಂದು ಸಂದರ್ಶನ ಮಾಡಬೇಕು. ಅದು ಕೊನೆಯ ಪಕ್ಷ ನಾಳೆ ಯಾರಾದರೂ ಒಬ್ಬನಿಗಾದರೂ ಅದರಿಂದ ಉಪಯೋಗ ಆಗ್ತದೆ ಅಂತಾದರೆ ನಿಮಗೂ ನಾನು ಒಂದು ರೀತಿಯ ಗೌರವವನ್ನು ಕೊಟ್ಟಾಗೆ ಆಗ್ತದೆ, ಯಕ್ಷಗಾನಕ್ಕೂ ಒಂದು ಗೌರವವನ್ನು ಕೊಟ್ಟ ಹಾಗೆ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಇಷ್ಟು ಹೊತ್ತು ಬಹಳ ಚೆನ್ನಾಗಿ ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ನೀವು ಕ್ಷೇತ್ರದ ಬಗ್ಗೆ ವಿಸ್ತಾರವಾಗಿ ಬಹಳ ಚೆನ್ನಾಗಿ ಹೇಳಿದ್ದೀರಿ. ನಿಮಗೆ ಯಕ್ಷಗಾನ ಅಭಿಮಾನಿಯಾದ ನನ್ನ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ಸ್ವಾಮಿ, ನಿಮ್ಮ ಹೆಸರು ಹೇಳಿ? ರಂಗನಾಥರಾವ್. ಯಾವ ಊರು? ಕಟೀಲ್ನವರ. ಓ, ಒಳ್ಳೆ ಕ್ಷೇತ್ರದವರು. ನೀವು ಉದ್ಯೋಗ? ನಾನು ಬೆಂಗಳೂರಿನಲ್ಲಿರೋದು. ನಿಮಗೆ ಯಕ್ಷಗಾನದ ವಿಚಾರ ತುಂಬ ಹಾಗಾದ್ರೆ ಅನುಭವ ಇದೆ? ಅನುಭವ ಏನಿಲ್ಲ, ಆದರೆ ನೋಡಿ, ಹೌದು, ಅಷ್ಟೇ ಆಸಕ್ತಿ ಮಾತ್ರ. ನೀವು ಬರುವಿಕೆ ಗೊತ್ತಾಗಿತ್ತು ನನಗೆ, ಅದ್ರಲ್ಲಿ ಬಹಳ ಸಂತೋಷ ಪಟ್ಟಿದ್ದೆ. ಇಷ್ಟು ಒಳ್ಳೆಯವರು ಇದ್ದಾರಲ್ಲ, ನನ್ನನ್ನು ಕೇಳಲಿಕ್ಕಾದ್ರೂ ಒಬ್ಬರು ಬರ್ತಾರಲ್ಲ ಅಂತ ಇವತ್ತು ಬಂದಿದ್ದೀರಿ. ನಮ್ಮ ಯಥಾಶಕ್ತಿ ನಿಮಗೆ ಕೊಡುವಂಥ ಉಪಚಾರ ಅದು ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ತೃಪ್ತಿಯೇ ನಮ್ಮ ತೃಪ್ತಿ. ಆದ ಕಾರಣ ಬಂದದ್ದಕ್ಕೆ ನಿಮಗೆ ಊಟ ಉಪಹಾರಕ್ಕಿಂತಲೂ ನನ್ನಲ್ಲಿದ್ದಂಥ ಮನಸ್ಸಿನ ಒಳಗಿದ್ದಂಥ ಅನಿಸಿಕೆಗಳುಂಟಲ್ಲ, ಅದನ್ನು ಯಾರಲ್ಲಿ ಬಿತ್ತೋಣ, ಯಾರಲ್ಲಿ ಹೇಳೋಣ ಎಂದು ಕಾದಿದ್ದೆ ನಾನು. ನಿಮ್ಮಂಥ ಯೋಗ್ಯರು ಕೇಳಲಿಕ್ಕೆ ಅವಕಾಶ ಕೊಟ್ಟು ಕೇಳ್ತೀರಿ. ನೀವು ಕೇಳಿದ್ದಕ್ಕಾಗಿ ನೀವು ನನಗೆ ಕೊಡುವ ಇದು ಧನ್ಯವಾದಕ್ಕಿಂತಲೂ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಬಹಳ ದೊಡ್ಡ ಮಾತು ಇದು. ನನ್ನಲ್ಲಿರುವಂಥ ಈ ಯಾವುದೇ ಯಕ್ಷಗಾನದ ಸಂಪತ್ತು ಉಂಟಲ್ಲ, ಇದನ್ನು ಇಡಲಿಕ್ಕೆ ಒಂದು ಜಾಗ, ಪಾತ್ರ ಬೇಕಾಗಿತ್ತು. ಈ ಪಾತ್ರ ಸರಿಯಾದ ನನಗೆ ಸಿಕ್ಕಿರಲಿಲ್ಲ. ಇನ್ನದನ್ನು ನೀವು ಬೆಳೆಸೋದಿದ್ರು, ಉಳಿಸೋದಿದ್ರು, ಖರ್ಚು ಮಾಡೋದಿದ್ರು ನಿಮ್ಮ ಹೊಣೆ. ನಿಮ್ಮ ಮನಸ್ಸಿಗೆ, ನಿಮ್ಮ ಹೃದಯಕ್ಕೆ ತುಂಬಿಕೊಟ್ಟಿದ್ದೇನೆ. ಇದನ್ನು ತುಂಬಿಸಿ ಸಂತೋಷ ಆಯಿತು ಅಂತ ಕೇಳ್ತಾ ಇದ್ದೆ. ಹೌದು, ಖಂಡಿತವಾಗಿ. ನಾಳೆಗೆ ಇದರಿಂದ ಯಾರಾದರೂ ಒಬ್ಬಾದರೂ ಈ ಒಂದು ಏನು ಇದನ್ನೊಂದು ಸಾಕ್ಷ್ಯಚಿತ್ರ ಅಂತ ನಾನು ಮಾಡ್ತೇನೆ, ಇದನ್ನು ನೋಡಿ ಇದರಿಂದ ಕೆಲವೊಂದಷ್ಟು ಪ್ರೇರೇಪಣೆಯನ್ನು ಪಡೆದು ಯಕ್ಷಗಾನ ಕ್ಷೇತ್ರದಲ್ಲಿ ಸ್ತ್ರೀವೇಷದಲ್ಲಿ ತಾನು ಮಾಡುವ ಪಾತ್ರದಲ್ಲಿ ಅದನ್ನು ಅಳವಡಿಸಿ ಅವನು ಮೆರೆದ ಅಂತಾದರೆ ಅಲ್ಲಿಗೆ ನನ್ನ ಶ್ರಮ ಸಾರ್ಥಕ ಅಂತ ನಾನು ಭಾವಿಸ್ಕೊಳ್ತೇನೆ. ನನ್ನದೊಂದು ಅಭಿಪ್ರಾಯ, ನಾನೆಷ್ಟೋ ಬೈ ತಿಂದಿದ್ದೇನೆ. ಯಾಕೆ? ಯಕ್ಷಗಾನಕ್ಕಾಗಿ, ನನಗಾಗಿ ಅಲ್ಲ. ಅದು ನಾನು ಹುಡುಗರಿಗೆ ಹೇಳಿಕೊಡುವುದು, ದೋಷವನ್ನು ಹೇಳುವುದು ಉಂಟು. ಅವರು ಸಿಟ್ಟಿನಿಂದ ನನಗೆ ಬೈದದ್ದು ಉಂಟು, ಅದನ್ನೇ ಸಂತೋಷದಿಂದ ಕೇಳ್ಕೊಂಡು ಬಂದದ್ದು ಉಂಟು. ಇದೇ ರೀತಿ ನೀವು ನಡೆಸಬೇಕು. ನಾನೀಗ ಹೇಳಿದಷ್ಟನ್ನು ಇದನ್ನು ಬೆಳೆಸಿಕೊಂಡು ನೀವು ಎಲ್ಲಿ ದೋಷ ಕಂಡ್ರೋ ನೀವು ಮುಚ್ಚಿ ಮರೆ ಮಾಡಬೇಡಿ.
ಬೈದಾರು ನನಗೆ ಮರ್ಯಾದೆ ಒದಗಿತ್ತು ಅಂತ ಎಣಿಸಬೇಡಿ. ನೀವು ದೋಷವನ್ನು ಖಂಡಿಸಿ ಒಳ್ಳೆಯದನ್ನು ಹೇಳಿ ಈ ಯಕ್ಷಗಾನವನ್ನು ಆದಷ್ಟು ಪರಿಷ್ಕಾರಗೊಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಅಂತ, ಉಪಕಾರ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಸರ್, ನನಗೆ ಪಾತಾಳ ವೆಂಕಟರಮಣ ಭಟ್ರು ಯಾವ ರೀತಿ ಸ್ತ್ರೀ ಪಾತ್ರಗಳ ಒಂದು ಪಾತ್ರ ಚಿತ್ರಣವನ್ನು ಮಾಡ್ತಾ ಇದ್ರು ಅಂತ ಹೇಳಿ ನನಗೆ ಬೇಕಾಗಿದೆ. ಅಂದರೆ ಈ ಸೀತೆ ಆಗಿರ್ಬೋದು, ದಮಯಂತಿ ಆಗಿರ್ಬೋದು, ದ್ರೌಪದಿ ಆಗಿರ್ಬೋದು, ಆಮೇಲೆ ಯಾವುದು ಪ್ರಭಾವತಿ, ಇಂಥ ಎಲ್ಲ ಪಾತ್ರಗಳದ್ದು ಒಂದೊಂದಾಗಿ ಅದರ ಬಗ್ಗೆ ಪಾತ್ರ ಚಿತ್ರಣದ ಬಗ್ಗೆ ನೀವು ಹೇಳ್ತೀರಾ? ಈಗ ಮೊದಲಿಗೆ ನಾವು ಯಾವುದು ದಾಕ್ಷಾಯಿಣಿಯ ಪಾತ್ರದಿಂದ ಶುರು ಮಾಡುವ. ನಾನು ಮಾಡುವ ಎಲ್ಲ ವೇಷಗಳು ಯಾರದ್ದನ್ನು ನೋಡಿದ್ದಿಲ್ಲ. ನೋಡಿದ್ದನ್ನು ಬಹಳ ಚಿಕ್ಕವನಿರುವಾಗ ಆಟ ನೋಡಿದ್ದು, ಅದು ಉಪಯೋಗಕ್ಕೆ ಬೀಳಲಿಲ್ಲ. ಹೌದು. ಆದ ಕಾರಣ ಯಾರ ಹಾಗೂ ಅಲ್ಲ, ಪದ್ಯದ ಭಾವ ಪ್ರಸಂಗದ ಅನುಭವದಲ್ಲಿ ಆ ಪಾತ್ರದ ಪಾತ್ರತೆ ಅದನ್ನು ನಾನೇ ನನ್ನಷ್ಟಕ್ಕೆ ಕಲ್ಪನೆ ಮಾಡಿಕೊಂಡು, ಅದನ್ನು ಯಾರಾದ್ರೂ ಕೇಳ್ತಿರ್ಲಿಲ್ಲ, ಕಲ್ಪನೆ ಮಾಡಿಕೊಂಡು ಸಹಜವಾಗಿ ನಟಿಸಲಿಕ್ಕೆ ತುಂಬ ಸಹಜವಾಗಿ ಆ ಪ್ರಸಂಗದಲ್ಲಿ ಆ ಪಾತ್ರದ ಕ್ರಮ ಹೇಗೆ ಅಂತದಂತ ನಾವು ಮಾಡಿಕೊಂಡದ್ದು. ಹೇಗೆ ಪದ್ಯದಲ್ಲಿ ಏನು ಹೇಳ್ತದೆ ಆ ಪದ್ಯದಲ್ಲಿ ಹೇಳಿದ ಹಾಗೆ ಮಾಡುದು, ಅಷ್ಟೇ ಇದ್ದದ್ದು ನನ್ನದು. ಮತ್ತು ಮಾತು ಹಾಗೆ ಹೆಚ್ಚು ಮಾತಾಡಲಿಕ್ಕೆ ನಾನು ಮೊದಲು ಹೋಗ್ತಿರ್ಲಿಲ್ಲ, ಈಗಲೂ ಹೋಗುವುದಿಲ್ಲ. ಯಾಕಂದರೆ ಅದು ಶ್ರುತಿ ಮತ್ತು ಅದರ ಲಯ ಅದೆಲ್ಲವೂ ತಪ್ಪಬಾರದು. ಎಷ್ಟು ಹೊತ್ತು ಪದ್ಯ ಹಾಡಿದ್ದಾರೆ, ಭಾಗವತರು ಎಷ್ಟು ಹೊತ್ತು ತಗೊಂಡಿದ್ದಾರೆ, ಆದರೆ ಇಮ್ಮಡಿಯಷ್ಟು ಹೊತ್ತನ್ನು ಅರ್ಥಕ್ಕೆ ತಗೊಳ್ಳೋದು. ಅದಕ್ಕಿಂತ ಹೆಚ್ಚು ತಗೊಂಡ್ರೆ ಬೋರ್ ಹೊಡಿತಾರೆ. ವಿಚಾರವಂತರಿಗೆ ಬೇಕಾಗಿರ್ಬೋದು, ಆದರೆ ಸಾಮಾನ್ಯ ಜನರಿಗೆ ಅದಕ್ಕೆ ಬೋರ್ ಆಗ್ತದೆ. ಅದಕ್ಕಾಗಿ ನಾನು ಹಾಗೆ ಮಾಡಿಕೊಂಡು ಪಾತ್ರ ರಚನೆ ಮಾಡ್ತಾ ಇದ್ದೆ. ಈಗ ದಮಯಂತಿಯನ್ನು ನೀವು ಯಾವ ರೀತಿ ಚಿತ್ರಣ ಮಾಡಿದ್ರಿ? ಅಲ್ಲ, ದಮಯಂತಿ ಅಲ್ಲ, ದಾಕ್ಷಾಯಿಣಿಯನ್ನು. ಹೌದು, ಗೌರಿಯನ್ನು. ಅವಳ ಚಿತ್ರನೊಂದು ಸಹಜವಾದ ಮನೆತನದ ಒಂದು ಹೆಂಗಸು. ಅದು ಪ್ರಸಂಗಕರ್ತರು ಹಾಗೆ ಮಾಡಿದ್ದಾನೆ. ಹೌದು ಹೌದು. ಯಾಕಂದ್ರೆ ತಂದೆ ತಾಯಿ ಮನೆ ವ್ಯಾಮೋಹ, ಆಮೇಲೆ ಅವಳು ಅಪಮಾನಕ್ಕಾಗಿ ರೇಗುವುದು, ಇಡೀ ಪಾತ್ರವನ್ನು ನಾವು ಅಳತೆ ಮಾಡಿದರೆ ಆ ಪಾತ್ರವನ್ನು ದೈವ ಕಲ್ಪನೆಯಿಂದ ಅವನು ನೋಡ್ಲಿಲ್ಲ. ಒಂದು ದೊಡ್ಡ ಮನೆತನದ ಹೆಂಗಸಿನ ಕಲ್ಪನೆಯಲ್ಲೇ ಆ ಪಾತ್ರವನ್ನು ರಚನೆ ಮಾಡಿದ್ದಾನೆ. ನಾವು ಅದನ್ನು ಬಿಡ್ಲಿಕ್ಕೆ ಅದು ಯಾವುದೇ ಪ್ರಸಂಗದಲ್ಲಿ ಯಾವ ಪಾತ್ರ, ಸ್ತ್ರೀ ಪಾತ್ರ ಅಲ್ಲ, ಯಾವ ಪಾತ್ರವಾದರೂ ಕವಿ ಕಂಡ ಹಾಗೆ ನಾವು ಮಾಡಬೇಕು. ಇಲ್ಲದೆ ಅದು ಒಪ್ಪುದಿಲ್ಲ, ಆ ಪ್ರಸಂಗಕ್ಕೆ ಆ ಪಾತ್ರ ಒಪ್ಪುದಿಲ್ಲ. ನಾವು ನಮ್ಮ ಖುಷಿ ಪ್ರಕಾರ ಮಾಡಬೇಕು. ಒಪ್ಪುದಿಲ್ಲ, ಒಪ್ತಾರೆ ಎಲ್ಲ ಆಗ್ತದೆ. ಅದು ಸಹಜವಾಗಿ ನಾವು ಮೆಚ್ಚಬೇಕಿದ್ರೆ, ಒಪ್ಪಬೇಕಿದ್ರೆ ಅದು ಪಾತ್ರ ಪ್ರಸಂಗದಲ್ಲಿ ಏನು ರಚನೆ ಆಗಿದೆ ಅದನ್ನೇ ನಾವು ಪ್ರಕಟಪಡಿಸಬೇಕು. ಅಂದ್ರೆ ಈಗ ದಾಕ್ಷಾಯಿಣಿಯನ್ನು ನೀವು ಒಂದು ಸದ್ಗೃಹಿಣಿಯ ರೂಪದಲ್ಲಿ ಮಾತ್ರ ನೀವು ತೋರಿಸ್ತಾ ಇದ್ರಿ. ಅಂದ್ರೆ ಅದರಲ್ಲಿ ದೈವಿಕವಾದಂತಹ ಛಾಯೆಯನ್ನು ನೀವು ಕೊಡ್ತಿರ್ಲಿಲ್ಲ. ಅಲ್ಲಿ ಕೊನೆಗೆ ಆಗುವಾಗ ಯೋಗ ಇದರಿಂದ ಅವಳು ಇದು ಮಾಡಬೇಕಾದ್ರೆ ತನ್ನ ದೇಹವನ್ನು ತ್ಯಾಗ ಮಾಡುವಂತಹ ಸಂದರ್ಭದಲ್ಲಿ ಅದು ದೈವಿಕತೆಗೆ ಬರ್ತದಲ್ಲ. ಅದು ಅವಳು ತಿಳಿದು ಮಾಡಿದ್ದಲ್ಲ, ಅವಳು ಇದ್ದದ್ದು ಅವಳಲ್ಲಿ. ಅವಳಿಗೆ ಸಾಕು ಜೀವನ ಅಂತ ಕಂಡಾಗ, ಅತಿರೇಕವಾದಂತ ದುಃಖ ಬಂದಾಗ ಅವಳಲ್ಲಿ ಯೋಗ ತಾನಾಗಿ ಸಂಗ್ರಹ ಬಿತ್ತು. ಅದಕ್ಕೆ ಸಾಮಾನ್ಯ ಮನುಷ್ಯರಲ್ಲಿ ಹಾಗೆ ಒಳ್ಳೆ ತಪಸ್ವಿಗಳು, ಒಳ್ಳೆ ಜಪ ಮಾಡುವವರು, ಒಳ್ಳೆ ಅನುಷ್ಠಾನ ಮಾಡುವವರು ಇದ್ದಾರಲ್ಲ, ಅವರಿಗೆ ಅವರು ಏನು ಅಂತ ಗೊತ್ತಿರುವುದಿಲ್ಲ. ಅವರು ಬಾಯಿಂದ ಆಡಿದ್ರೆ ಸಾಕು, ಕಣ್ಣಿಂದ ನೋಡಿದ್ರೆ ಸಾಕು, ಪರಿಣಾಮ ಆಗ್ತದೆ. ಹಾಗೆ ಅವಳಿಗೆ ಸಾಕು ಜೀವನ ಅಂತ ಕಂಡಾಗ ಅವಳು ತನ್ನ ಶರೀರದಲ್ಲಿ ತಯಾರಾದ ಸಿಟ್ಟು ಬಂದದ್ದು ಬೆಕ್ಕಿ ರೂಪಧಾರಿ, ಅದು ಅವಳನ್ನು ದಯಿಸಿತು. ಹಾಗೆ ಯೋಗಾಗ್ನಿ. ಹಾಗೆ ನೀವು ಚಿತ್ರಣ ಮಾಡಿಕೊಂಡ್ರಿ. ಈಗ ಇನ್ನು ಮುಂದಕ್ಕೆ ಹೋದ್ರೆ ದಮಯಂತಿಯ ಪಾತ್ರ ಚಿತ್ರಣವನ್ನು ನೀವು ಯಾವ ರೀತಿ ಅದನ್ನು ಚಿತ್ರಿಸಿದ್ರಿ? ಒಳ್ಳೆ ಸಾಧ್ವಿ, ಗೊತ್ತಾಯ್ತಲ್ಲ, ಪತಿವ್ರತೆ. ಏನು ಕಷ್ಟಗಳು ಬಂದರೂ ಕೂಡ ಗಂಡನ ಮೇಲೆ ಅದನ್ನು ಆರೋಪಿಸದೆ ತಾನು ಹುಟ್ಟುವಾಗ ಪಡೆದುಕೊಂಡು ಬಂದದ್ದು, ತನ್ನ ತಂದೆ ತಾಯಿಗಳು ಮಾಡಿದ್ದು ಪಾಪ ಪುಣ್ಯಕ್ಕೆ ಫಲರೂಪವಾಗಿ ಹುಟ್ಟಿದ್ದು, ಅದನ್ನು ಹಾಗೆ ಪರಿಣಾಮ ಮಾಡಿಕೊಳ್ಳುವುದು, ತನ್ನನ್ನೇ ತಾನು ಪರಿಣಾಮ ಮಾಡಿಕೊಳ್ಳುವುದು ವಿನ ಇನ್ನೊಬ್ಬರಿಂದ ನನಗೆ ಬಂತು ಅಂತ ಹೇಳುವುದನ್ನು ಅವಳು ಕೊಡುವುದಿಲ್ಲ, ತೋರಿಸುವುದಿಲ್ಲ. ದಮಯಂತಿಯ ಸ್ವಭಾವವೇ ಹಾಗೆ. ಹುಟ್ಟಿನಿಂದ ಅವಳು ಮದುವೆಯಾಗಿ ನಳನನ್ನು ಕಂಡ ಮೇಲೆ ದೇವತೆಗಳನ್ನು ಕೂಡ ಒಪ್ಪದೆ ನಳನನ್ನೇ ವರಿಸಿದ್ವಲ್ಲ. ಹಾಗಾದ್ರೆ ಒಬ್ಬ ಪುರುಷನ ಮೇಲೆ ಇಟ್ಟ ದೃಷ್ಟಿ ಅದು ಬದಲಾಗಕೂಡದು. ಜೀವನದಲ್ಲಿ ಅದುವೇ ಸರ್ವಸ್ವ.
ಅವರೇ ದೇವರು ಎಂಬುದನ್ನು ನಿರ್ಣಯ ಮಾಡಿಕೊಂಡಷ್ಟು ರೂಢಿ. ಈಗಲೂ ಹಾಗಿಲ್ಲ, ರೂಢಿ ಅಂತ ಹೇಳುವುದಕ್ಕೆ. ಹೌದು ಹೌದು. ರೂಢಿಯನ್ನು ಅವಳು ಒಪ್ಪಿಕೊಂಡವಳು, ಇದು ಸರಿ ಅಂತ. ಆ ರೂಢಿ ಪ್ರಕಾರ ಅವಳನ್ನು ದೊಡ್ಡ ಸಾಧ್ವಿಯಾಗಿ ಎಲ್ಲ ತ್ಯಾಗ ಮಾಡಿದವಳು, ಗಂಡನಿಗಾಗಿ ತ್ಯಾಗ ಮಾಡುವವಳು. ಆ ಮನೋಧರ್ಮದಿಂದ ಕೂಡ ಹೆಣ್ಣು ಅಂತ ಕಲ್ಪನೆ ಇಟ್ಟುಕೊಂಡು ಹೌದು, ಅದಕ್ಕೆ ಬೇಕಾದಂತೆ ಕವಿ ಏನು ಹೇಳಿದ್ದಾನೆ ಪದ್ಯದಲ್ಲಿ, ಅದಕ್ಕೆ ಅಭಿನಯ ಮಾಡುವುದು, ಅದಕ್ಕೆ ಅರ್ಥ ಹೇಳುವುದು. ಅದಕ್ಕೆ ಅರ್ಥ ಮತ್ತು ಸಂಗ್ರಹ ಕೂಡಿಸ್ಲಿಕ್ಕಿಲ್ಲ. ಮುಖ್ಯ ಪಾಯಿಂಟ್ಗಳೇನಾದ್ರು ಬೇಕಾದರೆ ಹಾಕಿಕೊಳ್ಳೋದು ವಿನ ಅದು ಉದ್ದ ಮಾಡಿ ಅದಕ್ಕೆ ಸಾಹಿತ್ಯ ತುಂಬಿಸ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ ನೀವು ಸೀತೆಯ ಪಾತ್ರವನ್ನು ಯಾವ ರೀತಿ ನೀವು ಪಾತ್ರ ಚಿತ್ರಣ ಮಾಡಿಕೊಂಡ್ರಿ? ಸೀತೆ ಸಾಮಾನ್ಯ ಬಾಲಿಶ ಪಾತ್ರ ಅದು. ಹಾ, ಗೊತ್ತಾಯ್ತಲ್ಲ, ಅವಳ ಚಿಕ್ಕ ವಯಸ್ಸಿನಲ್ಲೇ ಘಟನೆಗಳು ನಡೆದು ಪೂರೈಸಿದೆ. ಬೆಳೆದ ವಯಸ್ಸು ಲವಕುಶರ ಕಾಲಕ್ಕಾಗುವಾಗ ಅವಳ ವಯಸ್ಸು ಬೆಳೆದದ್ದು. ಹಾ, ಅದರ ಮೊದಲು ಈ ವನವಾಸ ಇದೆಲ್ಲ ಅವಳ ಬಾಲ್ಯದಲ್ಲೇ ನಡೆದದ್ದು. ಹೌದು. ಆದ ಕಾರಣ ಆಗ ಅವಳಿಗೆ ಹೆಚ್ಚು ವಿಚಾರ ಇಲ್ಲ. ಅವಳಿಗೆ ಏನು ಸರಿ ಕಂಡಿತು ಅದು ಅಷ್ಟೇ. ಹೌದು, ಏನು ಸರಿ ಕಾಣುವುದ್ರಲ್ಲಿ ನೀವು ಗಂಡನ ಧೈರ್ಯ ಹಾ ಮಾಡಲಿಕ್ಕೆ, ಯಾವುದೇ ಕೆಲಸವನ್ನು ಮಾಡಲಿಕ್ಕೆ, ಯಾವುದೇ ವರ್ತನೆಯನ್ನು ವರ್ತಿಲಿಕ್ಕೆ ರಾಮನ ಧೈರ್ಯ. ನನಗೆ ಗಂಡ ಮಾಡಿ ಕೊಡ್ತಾನೆ ಅಂತ. ರಾಮ ಇದ್ದಾನೆ, ಅವನನ್ನು ಹೇಳಿದ್ರೆ ನನಗೇನು ಕಡಿಮೆ ಆಗುದಿಲ್ಲ ಅಂತ. ಅವನು ಮನೆ ಬಿಟ್ಟು ಬಂದದ್ದೇ ಹಾಗೆ ಅಲ್ವಾ? ಮನೆ, ತಾಯಿ, ತಂದೆ, ಮಾವ, ಅತ್ತೆ ಎಲ್ಲರನ್ನೂ ಬಿಟ್ಟು ನೆರಳಾಗಿ ರಾಮನ ಜೊತೆಯಲ್ಲಿ ಕಾಡಿಗೆ ಬಂದದ್ದೇ ಯಾಕೆ? ಗಂಡನಿಗಿಂತ ಮೆತ್ತೆ ಗೊತ್ತಿಲ್ಲ, ರಾಮ ಇದ್ದಾನೆ, ಮುಗಿಯಿತು. ರಾಮ ಇದ್ರೆ ನನಗೇನು ಕೊರತೆ ಇಲ್ಲ. ಎಲ್ಲಕ್ಕೂ, ಮಾನಕ್ಕೂ ಧನಕ್ಕೂ ಎರಡಕ್ಕೂ ರಾಮ ಇದ್ದಾನೆ ಎಂಬ ವಿಶ್ವಾಸ, ಪೂರ್ಣ ನಂಬಿಕೆ ರಾಮನಲ್ಲಿ ಇಟ್ಟದ್ರಿಂದ ಅವಳು ಅವನ ಜೊತೆಯಲ್ಲಿ ಇರುವಾಗ ಸ್ವಲ್ಪ ಮಕ್ಕಳಾಟಿಗೆ, ಸ್ವಲ್ಪ ಮಕ್ಕಳಾಟಿಗೆ, ಹುಚ್ಚಾಟಿಗೆಲ್ಲ. ಹೌದು ಹೌದು. ಅಂದ್ರೆ ಬಾಲಿಶ, ಅಂದ್ರೆ ಅವಳ ಪ್ರಾಯ ಅವಾಗ ಅಷ್ಟೇ. ಏನು ಅವಳು ಮದುವೆ ಆಗುವಾಗ ಬಹಳ ಚಿಕ್ಕ ವಯಸ್ಸಲ್ವ, 6-7-8 ವರ್ಷ ಪ್ರಾಯ. ಮದುವೆ ಆಗಿ ಕೆಲವು ವರ್ಷದಲ್ಲಿ ವನವಾಸಕ್ಕೆ ಆಗಿದೆ ಅಂತ. ಒಂದು 18-20 ವರ್ಷದ ಒಳಗಿನ ಹುಡುಗಿ, ಸ್ವಾಭಾವಿಕ ಅಲ್ವಾ ಅವಳಿಗೆ ಬಾಲಿಶ ಇರಬೇಕಾದ್ದು. ಹೌದು. 20-22 ಅಂದರೆ ಮೇಜರ್. 20ರಿಂದ ಮೇಲೆ ಹೋದರೆ ಮತ್ತೆ ಸ್ವಂತ ಆಲೋಚನೆಗಳು ಕೆಲವು ಬರ್ತದೆ. ಇಲ್ಲಿ ಸ್ವಂತ ಆಲೋಚನೆ ಇಲ್ಲ ಅವಳಿಗೆ, ರಾಮಂದೇ ಆಲೋಚನೆ. ಹೊಣೆ ಜವಾಬ್ದಾರಿ ಕೂಡ ರಾಮನಲ್ಲಿ. ಅದಕ್ಕೆ ಲಕ್ಷ್ಮಣನ ಹತ್ರ ಇದ್ದು, ಲಕ್ಷ್ಮಣ ರಾಮನಿಗೆ ಏನಾಯ್ತು ನೋಡು, ನೀನಂತೆ ಏನು ಕೇಳು, ನೀನು ಬಿಟ್ಟು ಹೋದ್ರೆ ತೊಂದರೆ ಆದ್ರೆ ಎಲ್ಲ ನಾನು ನೋಡ್ಕೊಳ್ತೀನಿ, ನೀನು ರಾಮನಿಗೆ ಎಂತಾಯ್ತು ನೋಡು ಹೋಗು. ಕಡೆ ಒಂದು ಮತ್ತಲ್ಲೇ ಸಿಟ್ಟು ಬಂದಾಯ್ತು ಅವಳಿಗೆ. ಹೌದು. ಲಕ್ಷ್ಮಣ ಸಮಾಧಾನ ಹೇಳಿದ್ದನ್ನು ಕೂಡ ತಗೊಳ್ಳಿಲ್ಲ ಅವಳು. ಓ, ನೀನು ರಾಮನಿಗೆ ವಂಚನೆ ಮಾಡ್ತೀಯಾ? ರಾಮ ಹತ್ತೋದ್ರೆ ನೀನು ನನ್ನನ್ನು ನೀನು ಆಡ್ತೇನೆ ಅಂತ ಹೇಳುವ ಮಾತು ಮುಟ್ಟಿಸ್ಬೇಕಿದ್ರೆ ಅವಳು ಎಷ್ಟು ಸಣ್ಣ ಬಾಲ್ಯ ಬುದ್ಧಿ ಅವಳಿಗೆ. ಹಾಗೆ ಸೀತೆಯನ್ನು ಚಿಕ್ಕ ವಯಸ್ಸಿನವಳು ಅಂತಲೇ ಇಟ್ಟುಕೊಂಡೆ. ಅಂದ್ರೆ ಆ ಲವಕುಶ ಕಾಳಗದಲ್ಲಿಯವರೆಗೆ ಆ ನಂತರ ಅದರ ಚಿತ್ರಣ ನೀವು ಹೇಗೆ ಮಾಡಿದ್ರಿ? ಪ್ರೌಢತೆ ಆ ನಂತರ ಹೆಚ್ಚು ಭಾಗಕ್ಕೆ ಸೀತೆದ್ದು ಮಾಡಲಿಲ್ಲ, ಲವಕುಶರ ಕಾಳಗದ್ದು ಮಾತ್ರ. ಅಲ್ಲಿ ಪ್ರೌಢತೆ ಬಂದಿದೆ, ಅಲ್ಲಿ ಅನುಭವವಾಗಿದೆ ಅವಳಿಗೆ, ಜೀವನ ಉದ್ದಕ್ಕೂ ಅನುಭವಿಸಿ. ಹೌದು, ಅವಳಿಗೆ ತುಂಬ ಅನುಭವ ಆಗಿದೆ. ಪ್ರಾಯ ಚಿಕ್ಕದೇ ಇರ್ಬೋದು, ಆಗಲು ಬಹಳ ಆಗಲಿಲ್ಲ. ಒಂದು 25-30 ವರ್ಷದೊಳಗಿನ ಪ್ರಾಯದ ಹೆಂಗಸಿನ ಅನುಭವವನ್ನು ಹೇಳಬೇಕಾದ್ರು, ಕೆಲಸ ಮಾಡಬೇಕಾದ್ರು. ಅಷ್ಟಾದರೂ ಅವಳಿಗೆ ಅದನ್ನು 50-60 ವರ್ಷ ಹುಡುಗಿಯ ಅನುಭವ ಆಗಿದೆ ಜೀವನ. ಹೌದು ಹೌದು. ಆ ಮಟ್ಟದಲ್ಲಿ ಹೋಗ್ಬೇಕು ಆ ಪಾತ್ರ ಗಂಭೀರ. ಇನ್ನು ಯಕ್ಷಗಾನದಲ್ಲಿ ಅತ್ಯಂತ ಒಂದು ಸಂಕೀರ್ಣ ಪಾತ್ರ ಅಂತ ಹೇಳಿದ್ರೆ ದ್ರೌಪದಿಯದ್ದು ಅಂತ ಎಲ್ಲರೂ ಒಪ್ಪಿರುವಂಥದ್ದು, ಎಲ್ಲರೂ ಹೇಳುವುದು ಕೂಡ ಅದನ್ನೇ. ಈ ದ್ರೌಪದಿಯ ಪಾತ್ರದ ಚಿತ್ರಣ ನೀವು ಯಾವ ರೀತಿ ಮಾಡಿದ್ರಿ? ಅಂದ್ರೆ ನಿಮ್ಮ ಪರಿಕಲ್ಪನೆಯಲ್ಲಿ ದ್ರೌಪದಿಯ ಒಂದು ಇದು ಹೇಗಿತ್ತು ಪಾತ್ರ ಚಿತ್ರಣ? ಸರಿ, ಅದು ಬಹಳ ಕಷ್ಟ. ದ್ರೌಪದಿಯ ಪಾತ್ರ ಬಹಳ ಕಷ್ಟ. ಸ್ವಲ್ಪ ಹೆಚ್ಚಾದರೆ ಹೆಚ್ಚಾಗ್ತದೆ, ಕಡಿಮೆ ಆದರೆ ದ್ರೌಪದಿ ಎಲ್ಲದೇ ಹೋಗ್ತದೆ. ಗೊತ್ತಾಯ್ತಾ? 5 ಪುರುಷರ ಕೈ ಹಿಡಿದಂಥ ಒಬ್ಬಳಾಕೆ ಹೆಣ್ಣು. ಗೊತ್ತಾಯ್ತಲ್ಲ? ಕೌರವರು ಹಾಗೆಗಳು ಹೇಳಿದ್ದಾರೆ. ಅವಳು 6ನೇ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಹೆಣ್ತನವನ್ನು ಮರೆತವಳು ಅಂತಲೇ ಲೆಕ್ಕ ಆಯ್ತು. ಓಹೋ, ಹೌದು. ಅದು ಯಾವ ರೀತಿಯಲ್ಲಿ? ಇದ್ದ ಗಂಡುಗಳನ್ನೆಲ್ಲ ಒರೆಸ್ಲಿಕ್ಕೆ ಆಗ್ತದೆ ಅಂತ ಆಯ್ತಲ್ಲ. ಮದುವೆ ಆಗುವಾಗ ಅರ್ಜುನನ್ನು ಒಬ್ಬನನ್ನದು. ಹೌದು. ಮತ್ತೆ ಅವಳ ಮನಸ್ಸು ಬದಲಾಯಿಸಿ 5 ಜನರನ್ನು ಗಂಡ ಅಂತ ಒಪ್ಪಿಕೊಂಡ್ಲು. ಹೌದು. ಈಗ ಸುಖ ಸಿಗ್ತದೆ ಅಂತಿದ್ರೆ ಮತ್ತೊಬ್ಬನನ್ನು ಯಾಕೆ ಆಗಬಾರ್ದು ಅಂತ ಕೌರವ ಕೇಳಿದ ಅಲ್ಲ. ಹೌದು. ಕೇಳಿದ್ದಾನೆ, ಯಾಕೆ ಒಪ್ಪಬಾರ್ದು? ಹಾಗಾದ್ರೆ ಒಪ್ಪಲಿಲ್ಲ.
5ಕ್ಕೆ ಮುಕ್ತಾಯ ಮಾಡಿದ್ದಾಳೆ ಅವಳು. ಹಾ ಆದರೆ ಅದು ಎಷ್ಟು ಗಂಭೀರವಾದ ಬುದ್ಧಿವಂತಿಕೆ ಅವಳಲ್ಲಿ ಇದ್ದಿರಬೇಕು. ದೊಡ್ಡಸ್ತಿಗೆ ಗಣಸ್ತಿಗೆ ಅವಳ ಮರ್ಯಾದೆ ಎಷ್ಟು ದೊಡ್ಡದಾಗಿರಬೇಕು. ಆ ಮರ್ಯಾದೆ ಎಷ್ಟು ಇವಳಲ್ಲಿ ದ್ರೌಪದಿಯಲ್ಲಿ ಇರಬೇಕು ಯಾವಾಗಲೂ. ಓ ಹೋ ಹೋ, ಇಷ್ಟು ಸಂಕೀರ್ಣ. ಅಂದ್ರೆ 5 ಜನರನ್ನು ಒಪ್ಪಿ 6ನೇದಕ್ಕೆ ಒಪ್ಪಲಿಲ್ಲ ಅಂದ್ರೆ ಆ ಒಂದು ಇದನ್ನು, ಆ ಒಂದು ಗಂಭೀರತೆ ಏನುಂಟು ಅದನ್ನು ಪಾತ್ರದ ಉದ್ದಕ್ಕೂ ಒಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಬೇಕು. ಹಾ, ನಾವು ಮಾಡೋ ಕಸುವಿನಲ್ಲಿ ಕಾಣಬೇಕು. ಗೊತ್ತಿಲ್ಲ 5 ಜನ ಇದ್ದರೂ ಆವಾಗ ಆ ವರ್ಷದಲ್ಲಿ ಯಾರು ಹೊಣೆ, ಅವನೇ ಗಂಡ ಅಂತ ಇಟ್ಟುಕೊಂಡಿದ್ದಾಳೆ ಅವಳು. ಹೌದು ಹೌದು, ಸರಿ, ಅದು ಹೌದು. ಮತ್ತೆ ಉಳಿದವರು ಗಂಡ ಅಲ್ಲ ಅಂತಲ್ಲ, ಆದರೆ ಅನುಭವಕ್ಕಿಲ್ಲ, ಹೌದು, ಆ ಥರ ಇಟ್ಕೊಂಡಿದ್ದಾಳೆ. ಆದ ಕಾರಣ ಮಹಾಪತಿವ್ರತೆಯಲ್ಲಿ ಒಬ್ಳು ಅಂತ ಹೆಸರಿಸಿ ಉಂಟಲ್ಲ. ಹೌದು, ಮಹಾಪತಿವ್ರತೆಯಾಗಿ ಗೌರವವನ್ನು ಇಟ್ಟುಕೊಂಡು ಮತ್ತೆ ಧಿಕ್ಕರಿಸಬೇಕಾದಲ್ಲಿ, ಸಿಟ್ಟು ಬರಬೇಕಾದಲ್ಲಿ ಅಥವಾ ಪುರುಷರನ್ನು ಎದುರಿಸಬೇಕಾದಲ್ಲಿ ಗಂಡಂದಿರನ್ನು ಲೆಕ್ಕಕ್ಕಿಡದೆ ಎದುರಿಸುವಂತಹ ಒಂದು ಛಲವಾದಿನಿ, ಹಠವಾದಿನಿ, ಧೈರ್ಯವಾದಿನಿ ಎಲ್ಲವೂ ಹೌದು. ಆದ ಕಾರಣ ಗಂಡು ಸತ್ವ ಇರುವಂತ ಪೌರುಷ ಇದ್ದಂತ ಹುಡುಗಿ. ಈ ವಸ್ತ್ರಾಪಹರಣದ ಸಂದರ್ಭದಲ್ಲಿ ದ್ರೌಪದಿಯ ಪಾತ್ರ ಚಿತ್ರಣ ನೀವು ಯಾವ ರೀತಿ ಮಾಡ್ತಾ ಇದ್ರಿ? ವಸ್ತ್ರಾಪಹರಣ ಅವಳು ಇದು ಅಂತಂದ್ರೆ ನಿಸ್ವಾತಂತ್ರ್ಯ, ಸ್ವಾತಂತ್ರ್ಯವೇ ಇಲ್ಲ ಅವಳಿಗೆ, ಧರ್ಮಯುಕ್ತವಾಗಿಲ್ಲ. ಯಾಕಿಲ್ಲ ಅಂದ್ರೆ ಗಂಡಂದಿರಿಗೂ ಕೂಡ ಅವಳಿಗಿಲ್ಲಲ್ಲ. ಅವಾಗ ವಸ್ತ್ರಾಪಹರಣ ಆಗುವ ಕಾಲದಲ್ಲಿ ಗಂಡಂದ್ರು ಅವರನ್ನು ಅವರು ಕಳ್ಕೊಂಡಿದ್ದಾರೆ. ಹೌದು, ಕಳ್ಕೊಂಡಾಗಿದೆ. ಹೌದು, ಕೌರವನ ಜನಗಳು ಅವರು ಯಾರು ಗಂಡಂದ್ರು. ಕೌರವನ ಜನಗಳು ಗಂಡಂದ್ರಾದ ಮೇಲೆ ಅವರಲ್ಲಿ ಯಾವ ಮುಖದಲ್ಲಿ ಹೇಳಬಹುದೇ, ಮಾನವತ್ವದ ದೃಷ್ಟಿಯಿಂದ ಹೇಳಬಹುದೇ ಹೊರತು ಜವಾಬ್ದಾರಿ ಇಲ್ಲಲ್ಲ. ಹೌದು, ನೀವು ಬಿಡಿಸಲಿಲ್ಲ ನನ್ನನ್ನು, ನೀವು ನೋಡ್ಲಿಲ್ಲ ನನ್ನನ್ನು, ನೋಡ್ಬೇಕು ನನ್ನನ್ನು ಅಂತ ಹೇಳಲಿಕ್ಕೆ ಅವರಿಗೆ ಹೊಣೆ ಇಲ್ಲಲ್ಲ. ಯಾಕೆ ಧರ್ಮಯುಕ್ತವಾದ ಜೀವನ ಅವರು. ಕೌರವನ ಆಳುಗಳು ಕೌರವ ಹೇಳಿದಾಗ ಕೇಳಬೇಕು ಬೇಡ. ಹೌದು, ನೀನು ದ್ರೌಪದಿಯನ್ನು ಮಾತಾಡ್ಲಿಕ್ಕೆ ಯಾರು, ನೀನು ನನ್ನ ಜನ ಅಂತ ಕೌರವ ಹೇಳಿದ್ರೆ ಪಾಂಡವರು ಏನು ಉತ್ತರ ಕೊಡುದು? ಏನು ಕೊಡ್ಲಿಕ್ಕೆ ಆಗುದಿಲ್ಲ. ಹೌದು, ಆದ ಇದನ್ನು ಅವಳು ತಿಳಿದಿದ್ದಾಳೆ ದ್ರೌಪದಿ. ತಿಳಿದ ಕಾರಣ ಪಾಂಡವರು ನಿಸ್ವಾತಂತ್ರ್ಯರು, ಅವರಲ್ಲಿ ಏನು ಹೇಳಿ ಪ್ರಯೋಜನ ಇಲ್ಲ. ಈ ಸ್ವತಂತ್ರ ಅವಳದ್ದೇ ಆಯ್ತು, ಅವಳನ್ನು ಕಾಪಾಡಿಕೊಳ್ಳುವ. ಅದೇ ಅಂದ್ರೆ ಪಾಂಡವರಿಗೆ ಸ್ವಾತಂತ್ರ್ಯ ಇಲ್ಲ ಎನ್ನುವುದನ್ನು ತಿಳಿದುಕೊಂಡಿದ್ರಿಂದ ಅವಳು ತನಗೆ ತಾನು ಸ್ವತಂತ್ರಳಾದಳು. ಆದ ಕಾರಣ ಅದಕ್ಕೆ ಅವಳಿಗೆ ಸಾಧ್ಯ ಇತ್ತು. ಎಲ್ಲ ಹಿಡಿದು ಕಾದಾಡಿ ಅಥವಾ ಕತ್ತಿ ಹಿಡಿದು ಯುದ್ಧ ಮಾಡಿ ಕೌರವರನ್ನು ಅಲ್ಲೇ ನಿಧನ ಮಾಡುವಂತ, ಕೊಲೆ ಮಾಡಿ ತನ್ನನ್ನು ತಾನು ಉಳಿಸಿಕೊಳ್ಳುವಂತ ಶಕ್ತಿ ಇತ್ತು ಅವಳಿಗೆ. ಆತ್ಮವರ್ಚಸ್ಸಿತ್ತು. ಹೆಚ್ಚಂದರೆ ಆತ್ಮವರ್ಚಸ್ಸಿನಿಂದ ಅವರನ್ನು ಸುಟ್ಟು ಬೂದಿ ಮಾಡುವಷ್ಟು ಅವಳಿಗೆ ಶಕ್ತಿ ಇತ್ತು. ಅವಳು ಯಾವುದನ್ನು ಉಪಯೋಗಿಸಲಿಲ್ಲ. ಇದನ್ನೆಲ್ಲ ನಾವು ಆ ಪಾತ್ರಚಿತ್ರವನ್ನು ಅನುಭವಿಸುವಾಗ ನಾವು ತಿಳ್ಕೊಳ್ಬೇಕು. ದ್ರೌಪದಿ ಅಂತ ನಾನು ಅಂತ ಹೇಳಿದರೆ ಹೀಗೆ ಅಂತ. ಅಷ್ಟು ಮಾಡಲಿಕ್ಕೆ ಯಾಕೆ ಹೋಗ್ಲಿಲ್ಲ? ಹೌದು, ಯಾಕೆ ಹೋಗ್ಲಿಲ್ಲ? ಆ ಮೊದಲಿನ ಪ್ರಾಣ ಗೊತ್ತಾಯ್ತಲ್ಲ. ಯಾರು ಆಟದಲ್ಲಿ ಸೋಲ್ತಾನೋ, ಸೋತವರು ಗೆದ್ದವರಿಗೆ ವಿನೀತರಾಗಿರ್ಬೇಕಲ್ಲ. ಪಾಂಡವರು ಪೂರ್ಣ ಸೋತಿದ್ದಾರೆ ಅಂದಾದ್ಮೇಲೆ ದ್ರೌಪದಿ ಬೇರೆಯ? ದ್ರೌಪದಿಯನ್ನು ಕೂಡ ಪಣದಲ್ಲಿ ಸೋತಾಗಿದೆ. ಹೌದು, ಪಾಂಡವರು ದ್ರೌಪದಿಯನ್ನು ಸೋತಿದ್ದಾರೆ ಅಂದ್ರೆ ದ್ರೌಪದಿ ಬೇರೆ ಆಗ್ತಾಳ? ಬೇರೆ ಆಗುದಿಲ್ಲ. ಹೌದಪ್ಪ, ಅವಳು ಕೌರವನ ಜನವೇ ಆಗಿದ್ದಾಳೆ. ಹೌದು, ಹಾಗಿದ್ರೆ ಕೌರವ ಹೆಣ್ಣಾಗಿ ಕೇಳಬೇಕಲ್ಲ. ಬಾಕಿ ಉಳಿದದ್ದು ಯಾವುದಿದ್ರು ಕೇಳಲೇಬೇಕು. ಕೇಳಬಹುದಿತ್ತು, ಕೇಳು. ದ್ರೌಪದಿ ಕೇಳ್ತಿದ್ಲು ಕೌರವ ಹೇಳಿದಾಗ, ಬಾ, ಯಾವುದನ್ನು ಮೀರಿ ಹೋಗಬಾರದು. ಪಾತಿವ್ರತೆ ಒಂದು ದೊಡ್ಡ, ಹೌದು, ಸಾಧ್ವಿತನ ಅನ್ನೋದು ದೊಡ್ಡ. ಪಾಂಡವರ ಪತ್ನಿಯಾಗಿ ಇದ್ದುಕೊಂಡು ಕೌರವರನ್ನು ಪತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಅವಳಿಗೆ ಸ್ವಾತಂತ್ರ್ಯ. ಅದು ಯಾವ ರೀತಿ ಸ್ವಾತಂತ್ರ್ಯವನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಅದು ವ್ಯಕ್ತಿ ಸ್ವಾತಂತ್ರ್ಯ. ಹೌದು, ಅದು ವ್ಯಕ್ತಿ ಸ್ವಾತಂತ್ರ್ಯ. ಹೌದು, ಅದು ಕೌರವ ಕೊಟ್ಟದ್ದು ಅಲ್ಲ, ಪಾಂಡವರು ಕೊಟ್ಟದ್ದು ಅಲ್ಲ. ಅದು ದೈವದತ್ತವಾಗಿ ನಮ್ಮ ಧರ್ಮ ಕೊಟ್ಟದ್ದು. ಧರ್ಮ, ಹಿಂದೂ ಧರ್ಮ ಏನು ಹೇಳ್ತದೆ ಅಂದ್ರೆ ಪಾತಿವ್ರತ್ಯವನ್ನು ಹೆಣ್ಣು ಕಾಪಾಡಿಕೊಳ್ಳುವಲ್ಲಿ ಅವಳು ಸ್ವತಂತ್ರನೇ. ಆದ ಕಾರಣ ಕೃಷ್ಣ ಒಲಿದ. ಓ, ಈ ರೀತಿ ನೀವು ಪಾತ್ರ ಚಿತ್ರಣ ಮಾಡಿದ್ದೀರಿ. ಹಾಗಾಗಿ ಕೃಷ್ಣ ನೀನೇ ಗತಿ ಅಂತೇಳಿ ಎಲ್ಲವನ್ನು ಬಿಟ್ಲಲ್ಲ. ಅವಳು ತನ್ನನ್ನು ತಾನು ಮರೆತುಕೊಂತಾದ್ರೆ ತನ್ನ ಅಭಿಮಾನವನ್ನು ತಾನು ಕೃಷ್ಣನಿಗೆ ಒಪ್ಪಿಸಿ ಕೈ ಬಿಟ್ಟದವಳು.
ಅಷ್ಟವರೆಗೆ ಎದೆ ಮೇಲೆ ಕೈ ಇಟ್ಕೊಂಡಿದ್ರು, ಅಂದ್ರೆ ತಾನು ಕಾಪಾಡ್ತಾನೆ ಎನ್ನುವಂತ ಒಂದು, ತಾನು ಕಾಪಾಡಿಕೊಳ್ತೇನೆ ಎನ್ನುವಂತ ಧೈರ್ಯ ಇತ್ತು. ಯಾವಾಗ ಅದು ಹೋಯ್ತು, ನೀನೇ ಗತಿ ಅಂತ ಎದೆ ಮೇಲಿಂದ ಕೈ ಜಾರಿತು, ಆಗ ಭಗವಂತನ ಒಂದು ಅನುಗ್ರಹ ಆಯ್ತು. ಅವನಿಗೆ ಹೋಯ್ತು. ಹಾಗಾದ್ರೆ ನಾವು ಇಲ್ಲಿ ಒಂದು ದೊಡ್ಡ ರಹಸ್ಯ ಉಂಟು ನೋಡಿ. ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ನಾವು ಯಾವತ್ತು ಬಿಡ್ತೇವೆ, ಆಗ ನಮಗೆ ದೈವಾನುಕೂಲ ಬರ್ತದೆ ಅನ್ನುವಂಥ ಒಂದು. ಇದು ಏನಂದ್ರೆ ನಾವು ಯಕ್ಷಗಾನದ ಆದಿಷ್ಟ ದ್ರೌಪದಿ ಮಾತ್ರ ಅಲ್ಲದಂತ ಈ ಯಕ್ಷಗಾನವನ್ನು ನಾವು ಆಡಿ ತೋರಿಸುವುದೇ ಇದಕ್ಕೆ. ಭಕ್ತಾದಿಗಳು ದೇವರಿಗೆ ತಮ್ಮನ್ನು ಅರ್ಪಣೆ ಮಾಡಿಕೊಳ್ಬೇಕು ಅನ್ನುವುದನ್ನು ತೋರಿಸ್ಲಿಕ್ಕಾಗಿಯೇ ಯಕ್ಷಗಾನ ಇರುವಂತದ್ದು. ಮನೋರಂಜನೆಗಾಗಿ ಹೌದು, ಎಲ್ಲ ಹೌದು. ಹೌದಪ್ಪ, ಹೌದು ಹೌದು. ನಿಜವಾಗಿ ಆದರೆ ಅದು ಇರುವುದು ದಾಸರ ಪದ್ಯದಿಂದ ಆರಂಭ. ದಾಸರ ಏನ್ ಹೇಳ್ತಾರೆ, ತನ್ನನ್ನು ದೇವರಿಗೆ ಅರ್ಪಿಸಿಕೋ ಅಂತ ಹೇಳ್ತಾರೆ. ಹಾಗೆ ದ್ರೌಪದಿ ಅರ್ಪಿಸಿಕೊಂಡಾಗ ಅವಳಿಗೆ ಮಾನವ ಸಂರಕ್ಷಣೆ ಆಯಿತು. ಹಾಗಾದ್ರೆ ಮನುಷ್ಯರಿಗೆ ಅಲ್ಲಿ ಖಚಿತ ಆಯಿತು, ನೋಡುವವರಿಗೆ, ನೋಟಕರಿಗೆ ವಿಶ್ವಾಸ ಬರ್ತದ ಹಾಗೆ. ನೋಟಕರಿಗೆ ವಿಶ್ವಾಸ ಹೌದಂದ್ರೆ ಸಂಪೂರ್ಣ ದೇವರಿಗೆ ಅರ್ಪಿಸಿದ್ರೆ ದೇವರು ಕೈ ಬಿಡುವುದಿಲ್ಲ. ಸ್ವಲ್ಪ ನನ್ನದು ಅಂತ ಉಂಟು ಅಂತಾರೆ, ನಿನ್ನದು ಉಂಟಲ್ಲ ನೋಡಿಕೊ ನೀನು ಅಂತ ಹೇಳಿ ದೇವರು ಮಾಡ್ತಾರೆ. ಹೌದು ಹೌದು ಅನ್ನುವಂತ ಈ ತನ್ನ ಅಭಿಮಾನವನ್ನು ಹೇಗೆ ಯಾವಾಗ ಕಳ್ಕೊಳ್ಬೇಕು, ಹೇಗೆ ಕಳ್ಕೊಳ್ಬೇಕು, ಅದನ್ನು ಎಲ್ಲಿ ಉಪಯೋಗಿಸಿಕೊಳ್ಬೇಕು ಅನ್ನೋದನ್ನು ದ್ರೌಪದಿ ಪಾತ್ರದಿಂದ ಚಿತ್ರಿಸಬಹುದು. ಈ ಮಂಡೋದರಿಯ ಪಾತ್ರ ಚಿತ್ರಣವನ್ನು ನೀವು ನಿಮ್ಮ ಪರಿಕಲ್ಪನೆಯಲ್ಲಿ ಹೇಗೆ ನೀವು ಪಡಿಮೂಡಿಸಿದ್ರಿ? ಧಾರ್ಮಿಕತೆಗೆ ಒಪ್ಪುವಳು ಗೊತ್ತಾಯ್ತಲ್ಲ, ಅವಳು ವ್ಯಕ್ತಿಶಃ ಅವಳ ಪಾತ್ರ ಕವಿ ಕೊಟ್ಟ ಪ್ರಕಾರ ಅವಳು ಅಸುರ ಪಾತ್ರದ ಹೆಂಡತಿ ಅಲ್ಲ. ಅಂದ್ರೆ ಆ ನಮ್ಮ ಯಕ್ಷಗಾನದ ಅಸುರ ಆ ಒಂದು ಆಕಾರ ಉಂಟಲ್ಲ, ಅದರ ಹೆಂಡತಿ ಅಲ್ಲ. ಅಸುರರ ಸ್ವಭಾವ ಉಂಟಲ್ಲ, ರಾವಣ, ಕುಂಭಕರ್ಣ ಇಂತಾದ ಅಸುರ ಪಾತ್ರಗಳ ಗುಣ ಸ್ವಭಾವ ಉಂಟಲ್ಲ, ಅದಕ್ಕೆ ಒಪ್ಪುವಂತ ಹೆಂಡತಿ ಅದರಂತೆ ಇರ್ಬೇಕಲ್ವ? ಹೌದು. ಇದು ಅದಲ್ಲ, ಇದು ಅದಕ್ಕೆ ಸ್ವಲ್ಪ ವಿರೋಧ ಉಂಟು. ರಾವಣನ ಹೆಂಡತಿ ಆಗಿರುವುದಿಲ್ಲ ಅವಳು. ಅಂತರಂಗದಲ್ಲಿ ರಾವಣ ಹೌದು ಸಾತ್ವಿಕವ, ನಮ್ಗೆ ಗೊತ್ತಾಯ್ತಲ್ಲ. ಅವತಾರ ಅವ ಶಾಪಂದು ಪ್ರಶ್ನ ಹುಟ್ಟಿದವ ಹೀಗೆ. ಹೌದು. ಅಲ್ಲಿ ಅವ ಕಡೆಗಾಲಕ್ಕೆ ಬೇಕಾಗಿ ದುರ್ಬುದ್ಧಿ ಬಂದು ಅವನಿಗೆ ದೇವರೇ ಕೊಟ್ಟದ್ದು ಎಲ್ಲ ಹೌದು. ಆದ್ರೆ ಅವ ಹುಟ್ಟಿದ್ದವ ಇದ್ದದ್ದು ಅಸುರ ಸ್ವಭಾವದಿಂದ. ಅವನ ಅಸುರ ಸ್ವಭಾವದ ಹೆಂಡತಿ ಬೇಕಾಗಿತ್ತು. ಈಗ ಅವನಿಗೆ ಶಾಪ ಕೊಟ್ಟ ಒಂದು ಹುಡುಗಿ ಅವನಿಗೆ ಬರಲಿಲ್ಲಲ್ಲ ಮದುವೆಯಾಗಿ. ಕೊಟ್ಟ ಹುಡುಗಿ ಅಲ್ಲ. ಹೌದು, ಶಾಪಗ್ರಸ್ತ ಹುಡುಗಿ ಅಲ್ಲ. ಅಲ್ಲ, ಮಂಡೋದರಿ ಸ್ವಾಭಾವಿಕವಾಗಿ ಒಬ್ಬ ಅಸುರನ ಮಗಳೇ, ಮತ್ತೆ ಮಯಾಸುರನ ಮಗಳಲ್ವಾ? ಹೌದು ಹೌದು, ಅಸುರನ ಮಗಳೇ. ಆದರೂ ಅವಳು ರಾವಣನ ಜೊತೆಯಲ್ಲಿ ಇರುವಾಗ ರಾವಣನಿಗೆ ಬೇಕಾದಂಗೆ ನಟಿಸ್ತಿದ್ಲು. ಅಂತರಂಗ ಅವಳಿಗೆ ಒಪ್ತಿರ್ಲಿಲ್ಲ. ಅಂತರಂಗ ಸಾತ್ವಿಕತೆಯನ್ನು ತೋರಿಸ್ತಿತ್ತು. ಆದ ಕಾರಣ ಸೀತೆಯನ್ನು ಹಾಗೆ ಕಂದದ್ದು ಸರಿಯಲ್ಲ ಅಂತ ಅವಳು ಹೇಳಿಕೊಟ್ಲಲ್ಲ ಧೈರ್ಯವಾಗಿ. ಸೀತೆಯನ್ನು ಅವಳು ಏನೂ ನಿಂದಿಸಲಿಲ್ಲ. ಹೌದು, ನಿಂದಿಸಲಿಲ್ಲ. ಹೌದು, ಯಾವ ರೂಪದಲ್ಲಿ ಅವಳ ಜೀವನ ಉದ್ದಕ್ಕೂ ಸೀತೆಯನ್ನು ನಿಂದಿಸಲಿಲ್ಲ, ರಾವಣನನ್ನು ನಿಂದಿಸಲಿಲ್ಲ. ರಾವಣನನ್ನು ಪತಿಯಾದ ಕಾರಣ ನಿಂದಿಸಲಿಲ್ಲ. ಕೆಟ್ಟತನ್ನು ರಾವಣನಿಗೂ ಹೇಳ್ತಾಳೆ. ಆದ ಕಾರಣ ಅಲ್ಲಿ ಅಸುರ ಪಾತ್ರಕ್ಕೆ ಸಂವಾದಿಯಾದ ಪಾತ್ರ ಅದಲ್ಲ. ಹಾಗೆ ಆ ಮಂಡೋದರಿಯನ್ನು ನಾವು ಸಹಜವಾಗಿ ಪತಿವ್ರತೆ ಹೇಗಿರ್ಬೇಕು ಅಂತನ್ನೇ ತೋರಿಸಬೇಕು. ಅಂದ್ರೆ ಬೇರೆ ಪತಿವ್ರತೆ ಸ್ತ್ರೀಯರನ್ನು ಯಾವ ರೀತಿ ತೋರಿಸ್ತೇವೆ ಅದೇ ರೀತಿಯ ಗೌರವ ಕೊಟ್ಟು. ವಿರೋಧ ಆದಿತ್ತು, ಗಂಡನಿಗೆ ತೊಂದರೆ ಆದಿತ್ತು, ಆ ಭಾವನೆ ಇಲ್ಲ. ಸಹಜವಾಗಿ ಸಾಧ್ಯ ಹೇಗಿರಬೇಕು, ಗಂಡನಿಗೆ ಒಳ್ಳೆದಾಗ್ಲಿ ಕೆಟ್ಟದಾಗಲಿ ಸಾತ್ವಿಕತನವನ್ನು ಉಳಿಸಿಕೊಳ್ಬೇಕು. ಅದು ಹೊಣೆ. ಸ್ವಾತಂತ್ರ್ಯ ಹಕ್ಕು ಅವಳಿಗೆ ಉಂಟು. ಆ ಪ್ರಕಾರ ಆ ಕಲ್ಪನೆಯಲ್ಲಿ ಹೋಗ್ಬೇಕು. ನಾನು ಹಾಗೆ ಹೋಗ್ತಿದ್ದೆ. ಶ್ರೇಣಿಯವರೆದುರಿಂದ ನಾನು ತುಂಬ ಮಂಡೋದರಿ ಮಾಡಿದ್ದೇನೆ. ಆ ಮಂಡೋದರಿಯಲ್ಲಿ ನನ್ನ ಕ್ರಮ ಹಾಗೆ. ಅವರು ಅದಕ್ಕೆ ವಿರೋಧ ಮಾಡಲಿಲ್ಲ. ಹೌದು, ಶ್ರೇಣಿಯವರು ವಿರೋಧ ಮಾಡಲಿಲ್ಲ. ಇಲ್ಲದ್ರೆ ಅವ್ರು ದಿಕ್ಕರ್ಸಿ ಏನೆಲ್ಲ ಮಾಡ್ತಿದ್ರು. ಅದು ನನಗೆ ವಿರೋಧ ಮಾಡಲಿಲ್ಲ. ನಾನು ಜಾಗೃತೆಯಿಂದ ಹೋಗ್ತಿದ್ದೆ ಅವರ ಮುಂದೆ. ಆದ ಕಾರಣ ನನ್ನ ಅಂದಾಜು ಮಂಡೋದರಿ ಅಂದರೆ ಎಲ್ಲವರ ಕಲ್ಪನೆಯಲ್ಲಿದ್ದ ಹಾಗೆ ಅಸುರ ಪಾತ್ರ ಅಲ್ಲ. ಸರಿ. ಆಮೇಲೆ ಈಗ ಅಂಬೆಯ ಪಾತ್ರ ಇದು ಕೂಡ ಇನ್ನೊಂದು ಯಕ್ಷಗಾನದಲ್ಲಿ ಒಂದು ಅದ್ಭುತ ಪಾತ್ರ, ಸ್ತ್ರೀ ಪಾತ್ರ. ಇದನ್ನು ಮಾಡುವುದು ಕೂಡ ಬಹಳಷ್ಟು ಕಷ್ಟ. ಅಂದರೆ ಬಹಳ ಸಂಕೀರ್ಣತೆ ಉಂಟು ಅವಳಲ್ಲಿ. ಬಾಲಿಶತೆ ಉಂಟು, ಒಂದು ನಮೂನೆ ತುಮುಲ ಉಂಟು, ಒಳಿತು ಕೆಡುಕುಗಳು ಯಾವುದು ಅಂತ ಗುರುತಿಸಲಿಕ್ಕೆ ಆಗದೇ ಇರುವಂಥ ಒಂದು ಇದುಂಟು. ಒಟ್ಟು ಅದೊಂದು ಗೋಜಲುಮಯ ಒಂದು ವ್ಯಕ್ತಿತ್ವದ ಹಾಗೆ ಕಾಣ್ತದೆ ನಮಗೆ. ಗೊಂದಲ ಜೀವನ. ಹೌದು, ಗೊಂದಲ ಜೀವನ. ಇದನ್ನು
ನೀವು ಪಾತಾಳ ವೆಂಕಟರಮಣ ಭಟ್ರು ಯಾವ ರೀತಿ ರಂಗದಲ್ಲಿ ಪರಿಣಾಮಕಾರಿಯಾಗಿ ತೋರಿಸಿಕೊಡ್ತಿದ್ರಿ? ಅಂದ್ರೆ ಇದರ ಪಾತ್ರ ಚಿತ್ರಣವನ್ನು ನೀವು ಹೇಗೆ ಮಾಡಿದ್ರಿ? ಪಾತ್ರವನ್ನು ರಚನೆ ಮಾಡುವಾಗ ಕವಿಯೇ ತಪ್ಪಿದ್ದಾನೆ. ಓಹೋ, ನಿಮ್ಮ ಪ್ರಕಾರ ಹಾಗೆ. ಹೇಗೆ ಅದು ಕವಿ ತಪ್ಪಿದ್ದು ಅಂತಂದ್ರೆ? ಅವನಿಗೆ ಯಾವ್ದಾದ್ರು ಒಂದು ಸ್ವಭಾವ ಕೊಡ್ಬೇಕಾಗಿತ್ತು. ಹಾ, ಅವ ಎರಡು ಸ್ವಭಾವ ಕೊಟ್ಟಿದ್ದಾನೆ. ಹಾ, ಯಾವುದೆಲ್ಲ? ಒಂದು, ತನ್ನ ಸ್ವಯಂಕೃತ ಒಬ್ಬ ಗಂಡನ್ನು ಆರಿಸಿಕೊಳ್ಳುವುದಕ್ಕೆ ಸ್ವಂತ ಕಳ್ಳ ಬುದ್ಧಿ. ಸರಿ, ಆಯ್ತು, ಆರಿಸಿಕೊಳ್ಳು. ಅದನ್ನು ಸಾಧಿಸಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅವಳಿಂದ. ಹೌದು, ಸ್ವಂತ ಬುದ್ಧಿಯನ್ನು ಸಾಧಿಸಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅವಳು. ಸ್ವಂತವಾಗಿ ಕಡೆಯವರೆಗೂ ಇಟ್ಟುಕೊಳ್ಳಿತ್ತಿದ್ರೆ ಆ ಪಾತ್ರವನ್ನು ಮಾಡುವವನಿಗೆ ತಗೊಂಡು ಹೋಗ್ಲಿಕ್ಕೆ ಬಹಳ ಸುಲಭ ಇತ್ತು. ಅದನ್ನು ಕೊಡಲಿಲ್ಲ ಕವಿ. ಅಲ್ಲಿ ಮತ್ತೊಮ್ಮೆ ಭೀಷ್ಮನೊಟ್ಟಿಗೆ ಹೋಗುವಾಗ ಮಾಡಿದೆ. ಅಸುರನಿಗೆ ಮಾತು ಕೊಟ್ಟಲು, ಭೀಷ್ಮನೊಟ್ಟಿಗೆ ಹೋದ್ಲು. ಅಲ್ಲೇ ಭೀಷ್ಮನ ಹತ್ರ ಹೇಳ್ಬೋದಿತ್ತು ಅವಳಿಗೆ. ಹೌದು, ಮೊದಲು ಹೇಳಲಿಲ್ಲ ಅವಳು. ಅವಳಿಗೆ ಅದು ತಲೆಗೆ ಹೊಡೆಯಲಿಲ್ಲ ಅಂತ ಹೇಳುದಿದ್ರೆ ಅಸುರ ಹತ್ರ ಹೇಳಲಿಲ್ಲ. ಭೀಷ್ಮನೊಟ್ಟಿಗೆ ತಂಗಿ ಹತ್ರ ಹೋಗುದಿದ್ರೆ ಹೋಗಲಿಲ್ಲ. ನಾನು ನಿನ್ನೊಟ್ಟಿಗೆ ಇದ್ದೆ ಅಂತ ಹೇಳಲಿಲ್ಲ ಅವಳು. ಹೇಳಿದ ಮೇಲೆ ಅದನ್ನು ಸಾಧಿಸಬೇಕಿತ್ತವಳು. ಸಾಧಿಸಲಿಲ್ಲ. ಭೀಷ್ಮವನ್ನು ಬಿಡ, ಅಲ್ಲೇ ತಪ್ಪಿತ್ತು. ಅಲ್ಲೇ ತಪ್ಪು ಇದಾಯ್ತು ಅವಳಿಗೆ. ಕಷ್ಟ ಆಯಿತು. ಪಾತ್ರ ಮಾಡುವವನಿಗೆ ಕಷ್ಟ ಆಗುತ್ತದೆ. ಅದನ್ನೊಂದು ಆದರ್ಶಮಯ ಪಾತ್ರ ಅಂತ ತೋರಿಸಿಕೊಡ್ಬೇಕಲ್ಲ. ಮತ್ತೆ ಈಗ ಇವಳು ಮಾಡಿದ್ರೆ ಆದರ್ಶ ಆಗ್ತದೆ. ಆದರ್ಶ ಮಾಡಿದ್ರೆ ಹುಡುಗಿಯರೆಲ್ಲ ಹಾಳಾಗಿಬಿಟ್ಟರು. ಹೌದು, ಆದರ್ಶ ಅಲ್ಲ ಅದು. ಆದರ್ಶ ಅಲ್ಲ. ಹಾಗಾದ್ರೆ ಒಪ್ಪಿದ್ರೆ ಒಬ್ಬನೊಟ್ಟಿಗೆ ಹೋಗ್ಬೇಕು. ಮತ್ತೊಬ್ಬನ ಒಳ್ಳೆ ದಿಕ್ಕಿದ್ರೆ ಮತ್ತೆ ಭೀಷ್ಮನೊಟ್ಟಿಗೆ ಹೋಗಿ ಆಗುವ, ಮತ್ತೊಬ್ಬ ಒಳ್ಳೆ ದಿಕ್ಕಿದ್ರೆ ಮತ್ತೊಬ್ಬನೊಟ್ಟಿಗೆ ಹೋಗುವಂತ ಪರಿಸ್ಥಿತಿ ಅಲ್ಲ. ಹೌದು, ಅದನ್ನೆಲ್ಲ ಮರೆಯಾಗಿ ಇಟ್ಟುಕೊಂಡು ತನ್ನದು ಸರಿ, ಇದು ಹೆಣ್ಣಿನ ಸಮಾಜಕ್ಕೆ ತೊಂದರೆ ಆಗದಾಗೆ, ಕೆಟ್ಟ ಅಭ್ಯಾಸ ಬಾರದಾಗೆ ತಕೊಂಡು ಹೋಗ್ಬೇಕಲ್ಲ ಈ ಪಾತ್ರ. ಹೌದು, ತಿರ್ಸ್ಬೇಕಲ್ಲ. ಅದು ಬಹಳ ಕಷ್ಟ, ಬಹಳ ಕಷ್ಟ. ಅಲ್ಲಿ ಸ್ವಲ್ಪ ಗುಟ್ಟು ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಹೌದು ಹೌದು ಹೌದು. ಅಲ್ಲ, ನಮ್ಮ ಪುರಾಣದಲ್ಲಿ ಇರುದೇ ಹಾಗೆಲ್ಲ, ಅವಳ ಪಾತ್ರ ಇರುದೇ ಹಾಗೆ. ಹೌದು, ಇದ್ದದ್ದನ್ನು ಹಾಗೆ ನಡ್ಕೊಂಡು ಪುರಾಣದಲ್ಲಿ ಅಂದೇ ಮಟ್ಟಿಗೆ ಏನು ವಿಶೇಷ ಇಲ್ಲ. ಅವಳಿಗೆ ಇವನೇ ಭೀಷ್ಮನಿಗೆ ಚಿಕಂಡಿ ಆಗ್ಲಿಕ್ಕೆ ಮಾತ್ರಕ್ಕೆ ಆ ಪಾತ್ರ ಬಂದದ್ದು ಅಷ್ಟೇ. ಇಲ್ಲದಿದ್ರೆ ಅಂಬೆ ಅದು ದೊಡ್ಡ ಕತೆಗೆ ಸೇರಿದ ಅಲ್ಲ. ಹೌದು, ಸರಿ ಸರಿ ಅಲ್ಲ. ಆಗ ಆ ಕಲ್ಪನೆಯನ್ನು ಇಟ್ಟುಕೊಂಡು ಸಾಲ್ವನಿಗೂ ಸರಿ ಹೋಗಿ, ವಿಶ್ವನಿಗೂ ಸರಿ ಹೋಗಿ, ಕವಿಗೆ ತಕೊಂಡು ಹೋಗಿದ್ದಾನ. ಒಳ್ಳೆದು ಕೆಟ್ಟದನ್ನು ಕವಿ ತಲೆ ಮೇಲೆ ಹಾಕಿ ಪಾತ್ರ ನಾನು ಮಾಡ್ತಿದ್ದೆ. ನಾನು ಅದನ್ನು ಯಾರ ಮೇಲೂ ಆರೋಪ ಸ್ವತಂತ್ರವಾಗಿ ನಾನು ಅದನ್ನು ತಗೊಂಡು ಹೋಗಿ ಅಲ್ಲಿ ಸಿಕ್ಕಿ ಬೀಳ್ತಿರ್ಲಿಲ್ಲ. ಭೀಷ್ಮನ ಅವಳು ನಮ್ಮ ಶೇಮಿ ಅವರು ನನ್ನನ್ನು ಸೂಳೆ ಅಂತ ಹೇಳ್ತಿದ್ರು ನನ್ನ ಪಾತ್ರ. ಅವಾಗ ನಾನು ಅದಕ್ಕಾಗಿ ಅವರಿಗೆ ಕಾದಾಟಕ್ಕೆ ಹೋಗ್ಲಿಲ್ಲ ಅವ್ರ ಹತ್ರ. ಹೇಗೆ ಹೇಳ್ತೀನಿ ನೀನು ಸೂಳೆ ಅಂತ. ನಾನು ಹಾಗೆ ಅಡ್ಡಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಅವ್ರ ಹತ್ರ ಪೂರೈಸ್ಲಿಕ್ಕೂ ಇಲ್ಲ. ಹೌದು. ಮತ್ತೆ ಅವಳು ಮಾಡಿದ್ರೆ ಖಂಡಿಸುವುದು ಹೇಗೆ? ಎರಡು ಪುರುಷರನ್ನು ಅವಳು ಒಪ್ಪಿದ್ಲು ಅಂತ ಅದಕ್ಕಾಗಿ ಸಾಳನ್ನು ಒಪ್ಪಿದ್ಲು, ಭೀಷ್ಮರನ್ನು ಒಪ್ಪಿದ್ಲು. ಅಂದ್ರೆ ವಿಚಿತ್ರ ವೀರ್ಯ ವೀರ್ಯನ ಕತೆ ಗೊತ್ತಿಲ್ಲ ಅವಳಿಗೆ. ಭೀಷ್ಮನ ಜೊತೆಯಲ್ಲಿ ಬರುವಾಗ ಇವ ವಿಚಿತ್ರ ವೀರ್ಯನಿಗೆ ಕೊಂಡೋಗುದು ಅಂತೇಳಿ ಅವಳಿಗೆ ಗೊತ್ತಿಲ್ಲ. ಭೀಷ್ಮನೇ ಈಗ ಗೆದ್ದವರಿಗೆ ಅಂತ ಅಪಯದನ್ನು ಒಪ್ಪಿ ಬಂದ ಅಲ್ಲಿ ಯುದ್ಧ ಮಾಡಿದ್ದಲ್ವ, ಆ ವಿಷಯ ಮತ್ತೆ ಬಂದಲ್ವ. ಹೌದು. ಹಾಗಾದ್ರೆ ಅಲ್ಲಿ ಭೀಷ್ಮನೊತ್ತಿಗೆ ಹೊರಟದ್ದು. ಭೀಷ್ಮನನ್ನ ಹೊಡೆದು ಮತ್ತೊಬ್ಬ ಗೆದ್ದಿದ್ರೆ ರಥಕ್ಕೆ ಏರಿ ಭೀಷ್ಮನ ಒಪ್ಪಿ ಆಯ್ತು. ಮತ್ತೊಬ್ಬ ಒಂದು ಮಾಡ್ತಿದ್ರೆ ಅವನೊಟ್ಟಿಗೆ ಹೋಗ್ಬೇಕಿತ್ತಲ್ಲ. ಆಗ ಅವಳ ಮನಸ್ಸು ಛಿದ್ರ ಮತ್ತೆ ಹಾಗೆ ಅಂಬೆಯನ್ನು ಮಾಡಲಿಕ್ಕೆ ಬಹಳ ಕಷ್ಟ ಉಂಟು. ಆದರೆ ಕಷ್ಟ ಇದ್ದದಕ್ಕೆ ಆ ಕಷ್ಟವನ್ನು ನಾವು ಯಾಕೆ ಅನುಭವಿಸಬೇಕು? ಕವಿ ಹೇಗೆ ಹೋಗಿದ್ದಾನೆ ಹೋಗುದು, ಗೊತ್ತಾಯ್ತಲ್ಲ. ಅದಕ್ಕೆ ನನ್ನ ಭಾಗವತರು ರಘುರಾಮ್ ಮಗರಿಯವರು ಶುರು ಬಂದಾಗ ಸುರತ್ಕಲ್ ಮೇಳಲ್ಲಿ ಒಂದು ಬೆಂಗಳೂರು ಇದು ಮೆಡ್ರಾಸ್ ಚೆನ್ನೈಯಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಪದ ಹೇಳಿ ಅಂಬೆಯ ಇಡೀ ಪಾತ್ರಕ್ಕೆ ಮುಖ್ಯ ಪದ್ಯವೇ ಮರಳು ತಾನಾಗಿರ್ತಾನಂತ ಬಾನಿ ವಾರ್ತಿಕೆ ಅನ್ನೋದು. ಅದು ಯಾಕೆ ಅದು ಮುಖ್ಯ? ಇಡೀ ಅವಳ ಜೀವನ ಚರಿತ್ರೆಯಲ್ಲಿ ಅದರಲ್ಲಿ ಹೇಳುದು. ಗೊತ್ತಾಯ್ತಲ್ಲ. ಯಾಕೆ ಇವಳು ಮರಳಾದ್ಲು, ಯಾರಿಂದಾಗಿ ಮರಳಾದ್ರು, ಈ ಮರಳಾಗ್ಲಿಕ್ಕೆ ಕಾರಣ ನಿನ್ನೇನು ಎನ್ನೆಲ್ಲ ಹೇಳಲಿಕ್ಕೆ ಇರುವುದು ಅದರಲ್ಲೆಲ್ಲ ಉಂಟು ಆ ಬಾಣಿ. ಅವರು ಅದನ್ನೇ ಬಿಟ್ಟರು. ಇಡೀ ಅಂಬೆಗೆ ಈಗ ಜೀವಾಳದ ಮಧ್ಯ ಅದನ್ನು ಬಿಟ್ಟರು. ಆಗ ಮಾತಾಡಲಿಲ್ಲ. ನಾನು ಮಾಡಿದ ದಿವಸ ಹೇಳಿದೆ, ನೋಡಿ ಭಾಗವತರೇ, ನಿಮ್ಮ ಭಾಗವತರ ಹೌದು, ಆದರೆ ಅನುಭವ ಕಡಿಮೆ. ನಿಮ್ಮ ಅಪ್ಪ ಅದು ಬಿಡ್ತಿರ್ಲಿಲ್ಲ. ಅಂಬೆಗೆ ಎಲ್ಲ ಬತ್ತಿ ಬಿಡ್ಬೋದು ನೀವು, ಅದು ಬಿಡ್ಲಿಕ್ಕೆ ಸಾಧ್ಯ ನೋಡಿ. ಅವಳಿಗೆ ಆಗೋದ್ರಿಂದ ಆಗಿ ಜೀವನದಲ್ಲಿ ಜಿಗುಪ್ಸೆ ಬಂದು ಹೌದು ಇನ್ನೇನಿಲ್ಲ ಅಂತ ಹೇಳುವ ಅಲ್ಲಿಗೆ ಅವಳಿಗೆ
ಆಲೋಚನೆ ಬರುದು ಹಿಂದಿದ್ದು. ಆಗ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದು ಹೇಳಬೇಕಲ್ಲ ಅವಳು, ಯಾಕೆ ಹೀಗಾಯ್ತು ಅಂತ. ಕಡೆಗೆ ತಾನೇ ಹುಚ್ಚಿ ಇದನ್ನೆಲ್ಲ ನಂಬಿದವಳು ಅನ್ನೋದನ್ನು ಅವಳು ಹೇಳಬೇಕಲ್ಲ. ಅದು ಹೇಗೆ ಅದು ಮರಳು ತಾನಾರ್ಬಿಕೆ ಅರ್ಥ ನೀವು ಸ್ವಲ್ಪ ಈಗ ಹೇಳಿಬಿಡಿ 1-2 ನಿಮಿಷದಲ್ಲಿ. ಹಾ, ಅಂದ್ರೆ ಅದು ಜೀವಾಳ ಯಾಕೆ ಅಂತ ನಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಅಷ್ಟೇ. ಹೆಣ್ಣು ನಿಸ್ವಾತಂತ್ರ್ಯ. ಹಾ, ಬಾಲ್ಯದಲ್ಲಿ ಸ್ವಯಂವರ ಅಂತ ಮಾಡಿದರೆ ಒಪ್ಪಿಕೊಳ್ಬೋದು, ಅದನ್ನು ಅಪ್ಪ ಒಪ್ಪಿಕೊಳ್ಬೇಕು. ಹಾ, ತಂದೆ ಸ್ವಯಂವರ ಅಂತ ಇಟ್ರೆ ಹಾ, ಮಾಡ್ಬೋದು. ಮದುವೆ ಮಾಡಿ ಕೊಡುವ ತನಕ ತಂದೆ ಆದಿನ ಅದು ಉಂಟಲ್ಲ ಹಾಗೆ. ಹೌದು ಹೌದು, ಶಾಸ್ತ್ರವೇ ಉಂಟು. ಹೌದು, ಬಾಲ್ಯದಲ್ಲಿ ತಂದೆ ಆದಿನ, ಯೌವನದಲ್ಲಿ ಗಂಡನ ಆದಿನ, ವೃದ್ಧಾಪ್ಯದಲ್ಲಿ ಮಕ್ಕಳ ಆದಿನ ಅಂತ. ಅದನ್ನು ಬಿಡಬಾರ್ದು. ಶಾಸ್ತ್ರ ತಿಳಿಯದವರು ಮಾಡಿದ್ದಲ್ಲ ಅದು. ಅದು ಅವಳಿಗೆ ಜೀವನೋಪಾಯಕ್ಕೆ ಸುಲಭವಾದ ಒಂದು ದಾರಿ ಶಾಸ್ತ್ರ ಮಾಡಿಟ್ಟದ್ದು. ಇವಳು ಅದನ್ನು ಧಿಕ್ಕರಿಸಿ ತಂದೆಯ ಮಾತನ್ನು ಉಲ್ಲಂಘಿಸಿ ಅವನನ್ನು ಹೇಳದೆ ಕೇಳದೆ ಇವಳು ಒಪ್ಪಿತು. ಸಾಲ್ವನಿಗೆ ಮಾತು ಕೊಟ್ಟದ್ದು. ಹೌದು, ಅದು ಹುಚ್ಚಲ್ವಾ? ತಪ್ಪು. ಮತ್ತೆ ಇವಳು ಒಪ್ಪಿಕೊಂಡದ್ದು ಯಾಕೆ? ತಂದೆಗೆ ಗೊತ್ತಿಲ್ವ ತನ್ನ ಹುಟ್ಟಿಸಿದ ಮಗಳನ್ನು ಯೋಗ್ಯನೇ ಕೊಡಬೇಕು ಅಂತ? ಗೊತ್ತಿದೆ. ಗೊತ್ತಿದ್ದು ತಂದೆಗೆ ಜವಾಬ್ದಾರಿ ಗೊತ್ತಿರುವಾಗ ತಂದೆಗಿಂತ ಹೆಚ್ಚು ನನಗೆ ಗೊತ್ತಿದೆ ಅಂತ ಹೇಳುವುದು ಇವಳು. ತಂದೆ ಪ್ರಾಯ ಇರಲಿಲ್ಲ, ಅನುಭವ ಆಗಿದೆ. ಮತ್ತೆ ಮರಳು, ನಿಜವಾಗಿ ಅದು ಮರಳು. ಹಾ, ಸರಿ. ಮತ್ ಪಿತ ಮರುಳ, ತಂದೆಯೂ ಮರಳ ಹುಚ್ಚನೆ. ಹುಚ್ಚ ಅಂದ್ರೆ ಪಾತಕ್ಕೆ ಅವ ಒಂದು ತನಗೆ ಹುಟ್ಟಿದ ಮಕ್ಕಳನ್ನೊಂದು ಸರಿಯಾದ ದಾರಿಯಲ್ಲಿ ನಡೆಸಿಕೊಡ್ಲಿಕ್ಕೆ ಅವನಿಗೊಂದು ಋಣ ಬೇಕಲ್ಲ. ಈ ರೀತಿಯ ಒಂದು ಹೊಸ ಹಣವನ್ನು ಇಡದೇ ಇದ್ರೆ ಅವ ಪುಣ್ಯಾತ್ಮ ಆಗ್ತಿದ್ದ. ಹೌದು, ಅವಳಿಗೆ ಸ್ವಯಂವರ ಅಂದ್ರೆ ಯಾರಿಗೆ ಇಷ್ಟ ಆಯ್ತು ಅವರಿಗೆ ಮಾಲೆ ಹಾಕಿ ಅಂತ ಹೇಳ್ತಿದ್ರೆ ಸಾಲ್ವನಿಗೆ ಮಾಲೆ ಹಾಕಿ ಹೋಗ್ಬೋದಿತ್ತು, ಆಗ್ಬೋದಿತ್ತು. ಆಮೇಲೆ ಬೇರೆ ರೀತಿಯಿಂದ ಮದುವೆ ಮಾಡಿ ಕೊಟ್ಟರು ಒಳ್ಳೆ ಪುರುಷನ್ನು ಅನಿಸಿ ಬದುಕಬಹುದಿತ್ತು. ಅದನ್ನು ನೋಡಿ ಸಂತೋಷ ಪಡ್ಬೋದಿತ್ತು. ಸಂತೋಷ ಪುಣ್ಯ ಬೇಕಲ್ಲ. ಆ ಪುಣ್ಯ ಇವನಿಗೆ ಯಾಕೆ ಇಲ್ಲ? ಇವ ಮಾಡಿದ ಪಾಪದಿಂದ ಇವನಿಗೆ ಆ ಪುಣ್ಯ ಇಲ್ಲ. ಒಳ್ಳೆ ಗಂಡನನ್ನು ಅಂಬೆ ಹಿಡಿಬೇಕು, ಸುಖ ಪಡಿಬೇಕು, ಅದನ್ನು ನಾನು ನೋಡಬೇಕು ಎಂಬ ಪುಣ್ಯ ಕಾಶಿರಾಜನಿಗೆ ಬರಲಿಲ್ಲ. ಅವ ಪರಮ ಪಾಪ. ಅವನ ಮಾಡಿದ ಪಾಪವೇ ಅವನಿಗೆ ಮಗಳಿಗೆ ಈ ದುರ್ಗತಿ ಬಂದದ್ದು. ಗೊತ್ತಾಯ್ತಲ್ಲ, ಮಗಳಿಗೆ ದುರ್ಗತಿ ತಂದ ತಂದೆ ಪರಮ ಪಾತಕ್ಕೆ ಮತ್ತಿದ್ದ. ತಾನು ಹುಚ್ಚಿ. ಮತ್ತೆ ಇವ ದುರುಳ ಸಾಲ್ವ ಅವ ದುರುಳ, ಅವ ದುಷ್ಟ. ಅವನಿಗೆ ಒಳ್ಳೆ ಹುಡುಗಿಯನ್ನು ಆಳುವಂತ, ಒಳ್ಳೆ ಹುಡುಗಿಯನ್ನು ಇಟ್ಟುಕೊಳ್ಳುವಂತ ಭಾಗ್ಯ ಇದ್ರೆ, ಅಂತ ಸಾಮರ್ಥ್ಯ ಇದ್ರೆ ಯಾವುದಕ್ಕೂ ನಾನು ಹೋಗಿ ನೋಡ್ತೇನೆ, ಮರ್ಯಾದೆ ಇದ್ರೆ ನೋಡ್ತೇನೆ ಅಂತ ಅವನಿಗೆ ಅವಸರಾಧ್ಯಕ್ಕೆ ಈ ಕಳ್ಳ ಬುದ್ಧಿ ಯಾಕೆ ಮಾಡಬೇಕಿತ್ತವ? ಅಲ್ಲಿಗೆ ಬರ್ಬೇಕಿತ್ತ ಬೇಡ ಮದುವೆ? ಅದೇ ಹೌದು, ಮಂಟಪಕ್ಕೆ ಬರ್ಬೇಕಿತ್ತು, ಸ್ವಯಂವರ ಇದಕ್ಕೆ. ಅಲ್ಲಿ ಬರೋದಿಟ್ಟು ಅಡ್ಡ ಕಾಲ ಆಗಿದ್ದೀವ ಅವ ಅಲ್ವ? ಎಂತ ಅದೃಷ್ಟ ಇವ. ಅವ ದುರುಳ. ಅವ ಹಾಗೆ ಮಾಡಿದ. ಅವ ಹಾಗೆ ಮಾಡಿ ಅವ ಒಪ್ಪಿಸಿದ. ಹೌದು, ಅವ ಒಪ್ಪಿಸಿದ. ನಾನು ಒಪ್ಪಿದ್ದೆ ಯಾಕೆ? ಪುನಃ ಅಲ್ಲಿಗೆ ಅವರು ಮರಳು ತಾನಾಗಿರ್ತದೆ. ಮೊದಲಿನ ಶಬ್ದ ಮರಳು ತಾನಾಗಿತ್ತು. ಯಾಕೆ? ಅವ ಒಪ್ಪಿದ. ಅವ ಮಾತಾಡಿದ. ದುರುಳ ದುಷ್ಟ. ನಾನು ಯಾಕೆ ಒಪ್ಪಿದೆ ಅವನ ಹತ್ರ? ನಾನು ಹುಚ್ಚಿ, ನನ್ನ ಹುಚ್ಚದು, ಯೌವನದ ಹುಚ್ಚು ನನ್ನನ್ನು ಅವನ ಹತ್ರ ಒಪ್ಪಿಸಿ. ಆಗ ಅವ ಹಾಗಾಯ್ತು. ಅವ ದುಷ್ಟ. ಭೀಷ್ಮ, ಇದಕ್ಕೆಲ್ಲ ಕಾರಣ ಭೀಷ್ಮ. ಈಗ ನಾನು ಇಷ್ಟು ಆಲೋಚನೆ ಮಾಡಿದಲ್ಲ, ಇದರ ಒಂದು ಅಂಶ ಆಲೋಚನೆ ಭೀಷ್ಮ ಮಾಡಿದರೆ ಈ ಘಟನೆ ನಡೀಲಿಕ್ಕಿತ್ತ, ಈ ಅಂಬೆಯ ಪಾಲಿಗೆ ಈ ದುರ್ಗತಿ ಬರಲಿಕ್ಕಿತ್ತ. ಮದುವೆ ಆಗುವುದಿಲ್ಲ ಅಂತ ತಂದೆಗೆ ಬೇಕಾಗಿ ಶಪಥ ಮಾಡಿಕೊಂಡಂತ ವ್ಯಕ್ತಿಗೆ ಮದುವೆಗೆ ಬರುವುದು, ಹೆಣ್ಣುಗಳನ್ನು ಅಪಹರಿಸಿಕೊಂಡು ಹೋಗುವುದು ಅದಕ್ಕೆ ಪ್ರಸಂಗ ಅಲ್ವಾ? ಅಗತ್ಯ ಇಲ್ಲದ ಕೆಲಸ ಮಾಡಿದ್ದಲ್ವ? ಹೌದು. ಈಗ ಅವ ಅಗತ್ಯ ಇಲ್ಲದ ಕೆಲಸವನ್ನು ಮಾಡಿದ. ಅದು ವಿಚಿತ್ರ ವೀರ್ಯನನ್ನು ಒಪ್ಪುತ್ತೆ ಹೇಳಿದ ಮೇಲೆ ಅಲ್ವಾ ಘಟನೆ? ಹೌದು ಹೌದು. ನನಗಲ್ಲ, ಇಂಥವನಿಗಳು ಹೆಣ್ಣುಗಳನ್ನು ವ್ಯಾಪಾರ ಮಾಡಿದಾಗಲ್ವ? ಇಲ್ಲಿಂದ ಹೆಣ್ಣನ್ನು ತಗೊಂಡೋಗಿ ತಮ್ಮನಿಗೆ ಮದುವೆ ಆಗ ಅಲ್ಲಿ ಮದುವೆ ಅಂತ ಹೇಳ್ತಿದ್ರೆ, ಮೊದಲೇ ಹೇಳ್ತಿದ್ರೆ ನಾನು ಆಗಲೇ ಹೇಳ್ತಿದ್ದೆ. ನೀನು ವಿಚಿತ್ರ ವೀರ್ಯನೇ ಅಂತ ಅಲ್ಲೇ ಹೇಳ್ತಿದ್ರೆ ನಾನು ಬಿಡ್ತಿರ್ಲಿಲ್ಲ. ಹೌದು, ಒಪ್ತಿರ್ಲಿಲ್ಲ. ನೀನು ಅಲ್ಲಿ ಹೇಳಲಿಲ್ಲ, ಕರ್ಕೊಂಡು ಬಂದೆ. ಏರಿರಿ ರಥವನ್ನು ಅಂತ ಹೇಳಿದೆ, ಕರ್ಕೊಂಡು ಬಂದೆ. ಇಲ್ಲಿ ತಮ್ಮನಿಗೆ ಅಂತ ಹೇಳ್ತೀವಿ, ಇನ್ನು ತಮ್ಮನಿಗೆ ಮತ್ತೊಬ್ಬನಿಗೆ ಅಂತ ಹೇಳ್ತೀವಿ. ಇದಲ್ವ ಕತೆ? ಹಾಗಾದ್ರೆ ನಮ್ಗೆ ಅವನ ಹತ್ರ ವಾದಿಸ್ಲಿಕ್ಕೆ ಸಾಧ್ಯ ಉಂಟಾ? ವಾದಿಸಲಿಕ್ಕೆ ಸಾಧ್ಯ ಇಲ್ಲ. ಅವ ಮಹಾವಿದ್ವಾಂಸ, ಅವ ಮಹಾ ಸಾಮರ್ಥ್ಯಶಾಲಿ. ಹಲವು ಜನರನ್ನು ಗೆದ್ದ ಭಯ ನಮಗುಂಟು. ಎರಡು ಇದಾದ
ಒಂದು ಶೇಣಿಯವರು, ಹೌದು. ಅವರನ್ನು ಮಾತ್ರ ಗೆಲ್ಲಿಗೆ ಸಾಧ್ಯ ಇಲ್ಲ. ಹೌದು. ಇನ್ನೊಂದು ಭೀಷ್ಮ ಹಾ ಹಲವು ಕ್ಷತ್ರಿಯನ್ನು ಗೆದ್ದಂತ ಮಹಾಶಕ್ತಿಮಾನ್, ಹಾ ಶಕ್ತಿವಂತ ಹಾ ಆದ ಕಾರಣ ನಮಗೆ ಭೀಷ್ಮನನ್ನು ಏನು ಹೇಳಲಿಕ್ಕೆ ಬರುವುದಿಲ್ಲ. ಹಾ. ಆದ್ರೆ ನನ್ನ ಮನಸ್ಸೇನು ಹೇಳ್ತದೆ, ಭೀಷ್ಮನನ್ನು ಮೂಲ ಕಾರಣ ಭೀಷ್ಮ ಅಂತ ಹೇಳ್ತದೆ. ಅಂಬೆ ಅಧಪತನಕ್ಕೆ ಕಾರಣ ಭೀಷ್ಮ. ಹಾ. ಅವ ಬ್ರಹ್ಮಚಾರಿಯಾಗಿ ಮನೆಯಲ್ಲಿ ಉಳಿಯುತ್ತಿದ್ರೆ, ಅವ ವಿಚಿತ್ರ ವೀರ್ಯನನ್ನೇ ಇಲ್ಲಿಗೆ ಕಳಿಸ್ತಿದ್ರೆ ನನಗೆ ಈ ಗೊಂದಲ ಆಗ್ತಿರ್ಲಿಲ್ಲ. ನಾನು ಒಪ್ಪಿದಂಥ ಸಾಲು ನನ್ನನ್ನು ಬಿಡ್ತೂ ಇರಲಿಲ್ಲ. ಇದೆಲ್ಲ ಆದದ್ದು ಭೀಷ್ಮನಿಂದ. ಅಂತ ಭೀಷ್ಮ ನನಗೆ ಕೂಡ ಅದು ಪದ್ಯ ತಕ್ಷಣಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಭೀಷ್ಮ ಅನ್ನುವಂಥ ಕಡೆ ಉಂಟು. ಮೂಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಭೀಷ್ಮ. ಯಾಕೆ ನಾನು ಯೋಚನೆ ಮಾಡಬೇಕು? ಅವನ ಕುತ್ತಿಗೆ ಕಟ್ಟಿಕೊಳ್ಳಿಲ್ಲ ನಾನು. ಒಂದು ಮದುವೆ ಆಗಬೇಕು ನಾವು, ಇಲ್ಲದ್ರೆ ಅವ ತಂದ ಕಾರಣಕ್ಕೆ ಅವ ಅನುಭವಿಸಬೇಕು. ಯಾಕೆ ನಡೀತೀನಿ ಭೀಷ್ಮನಲ್ಲಿಗೆ ಅಂತ ಆ ಪದ್ಯಕ್ಕೆ ಹೆಚ್ಚಿನ ಕೆಲಸ. ಅಷ್ಟುವರೆಗೆ ಹೇಳ್ತಾರೆ ಮನೆಯಲ್ಲಿ ಮೊದಲು ಅಭಿನಯ ಕುಣಿತದಲ್ಲಿ ಶೃಂಗಾರದಲ್ಲಿ ಹೋಯ್ತು, ಲಾಸ್ಟಿಗೆ ಒಂದು ಹುಚ್ಚರ ನಮನೆಯ ವೀರಾವೇಶದಲ್ಲಿ ಹೋಯ್ತು. ಅದೇ ಅದು ವೀರಾವೇಶಕ್ಕೆ ಒಂದು ಲಂಗು ಲಗ ಮುಂತ ಇಲ್ಲದ್ದು ಒಂದು ವೀರಾವೇಶ ಒಟ್ಟು ಹೌದು. ಕಡೆಗೆ ದೇಹತ್ಯಾಗ ಅಲ್ವ, ಹೌದು, ಸಾಯುವ ಕಾಲಕ್ಕೆ ಬರುವ ಬುದ್ಧಿ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ಅಂತಹ ಅಂಬೆಗೆ ಸ್ವಲ್ಪ ಕೆಲಸ ಇರುವುದು ಅದು ಒಂದೇ ಪದ್ಯ. ಅಲ್ಲಿ ವಿಚಾರ ಮಾಡಿ 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 ಕಡೆಗೆ ಇದೆ ಸರ್ವಕಾರಣ ಭೀಷ್ಮ ಅಂತ ಹೇಳಿ ಭೀಷ್ಮನಲ್ಲಿ ಪುನಃವಾಗಿ ಅಲ್ಲಿ ಜಗಳವೇ ಆಡುದು. ಅಲ್ಲಿವರೆಗೆ ಜಗಳ ಆಡುವುದಿಲ್ಲ. ಏನಾದರೂ ಒಪ್ತಾನೆ ಏನೋ ಎಂಬ ಸಂದೇಹದಿಂದ ಅವನನ್ನು ಒಲಿಸಿಕೊಳ್ಳಿಗೆ ನೋಡಿದ್ವಿ. ಕಡೆ ಅಲ್ಲಿಂದ ಅವಳು ನಮ್ಮ ಸಾಧಾರಣ ಭಾಷೆಯಲ್ಲಿ ಹೇಳಿದ್ರೆ ಬಿಕ್ಕುರು ಜೋತು ಅಂದರೆ ಬೇಡುವರಾಗೆ ಯಾರು ಆಗ್ತದೆ ಹೇಗೂ ಆಗ್ತದೆ, ಭೀಮನನ್ನು ಲಗಾಡಿ ತೆಗಿಬೇಕು ಅನ್ನೋ ಹಠಕ್ಕೆ ಹೊರಟದ್ದು. ಅಲ್ಲಿಂದ ಸ್ವಲ್ಪ ಹುಚ್ಚು ನಮ್ಮನೆ ಹೋಗ್ಬೇಕು. ಹೌದು. ಅಲ್ಲಿ ಅಂಬೆ ಅಲ್ಲಿಂದ ನಂತರ ಅಂಬೆ ಒಂಥರ ಹುಚ್ಚರ ನಮನೆ ಪಾತ್ರವನ್ನು ರಚಿಸಬೇಕು. ಹಾಗೆ ಇನ್ನು ಈಗ ನಿಮ್ಮ ಅಭಿಪ್ರಾಯದಲ್ಲಿ ಸ್ತ್ರೀ ವೇಷದಲ್ಲಿ ಒಟ್ಟು ಎಷ್ಟು ವಿಧ, ಅಂದ್ರೆ ಈ ಗರತಿ ಪಾತ್ರಗಳು ಮತ್ತೆ ಸಾಮಾನ್ಯ ಆ ರೀತಿಯಾಗಿ ಏನಾದರೂ ಕ್ಯಾಟಗರೈಸ್ ಮಾಡುದಿದ್ರೆ ಎಷ್ಟು ವಿಧ ಅಂತ ನೀವು ಇದು ಮಾಡ್ತೀರಿ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತುಂಟ, ಒಬ್ಬೊಬ್ಬ ಕವಿಯೋ ಒಂದೊಂದು ಪುರಾಣವ ಒಂದೊಂದು ಪ್ರಸಂಗವ ಒಂದೊಂದು ರಸವನ್ನು ಒಂದೊಂದು ಪಾತ್ರಕ್ಕೆ ಕೊಡ್ತದೆ. ಹೌದು. ಒಳ್ಳೆ ನಾವೆಲ್ಲ ತಿಳ್ಕೊಂಡ ಪ್ರಕಾರ ಒಳ್ಳೆ ಗಂಭೀರವಾದ ಒಳ್ಳೆ ಪಾತ್ರ ಬೇಕಾದ್ರೆ ದ್ರೌಪದಿ ಅಂತಲೇ ಇಟ್ಟುಕೊಳ್ಳಿ, ಅಂತ ಒಂದು ಪಾತ್ರವನ್ನು ಯಾವನ ಒಬ್ಬ ಕವಿ ಸ್ವಲ್ಪ ಕೆಳಗಿಳಿಸಿಬಿಡ್ತಾನೆ ಅಥವಾ ಅತಿರೇಕಕ್ಕೆ ಕೊಂಡೋಗ್ತಾನೆ. ಅಲ್ಲ ಹೇಳಲಿಕ್ಕೆ ನಮ್ಗೆ ಹಕ್ಕುಂಟ? ಯಾವುದೇ ಯಕ್ಷಗಾನ ಪ್ರಸಂಗದಲ್ಲಿ ರಂಗೋತ್ಸವದಲ್ಲಿ 4 ಕಂಬದ ಮಧ್ಯೆ ಕವಿಗೆ ಅಧಿಕಾರವೇನ, ಕವಿಯ ಕಲ್ಪನೆ ಸರಿವಿನ ನಮ್ಮದಲ್ಲ. ಈಗ ಸಾಹಿತಿಗಳು ಈಗ ನಮ್ಮ ಕಣ್ಣ ಮುಂದೆ ದೊಡ್ಡ ಸಾಹಿತಿಗಳೆಲ್ಲ ಪಾತ್ರದ ರೂಪವನ್ನೇ ಬದಲಿಸಿ ಕೊಟ್ಟಿದ್ದಾರೆ. ಹೌದಪ್ಪ, ಕೊಟ್ಟರು ತಪ್ಪು ಅಂತ ಹೇಳುವ ಹಕ್ಕು ನಮಗಿಲ್ಲದೆ ಹೋದ್ದು ಅಷ್ಟೇ. ಶೇಣಿಯವರು, ಸಾಂಕರು ಇವರೆಲ್ಲ ಸಾಹಿತಿಗಳು ರಂಗಸ್ಥಳಕ್ಕೆ ಬಂದ ಮೇಲೆ ಪಾತ್ರಗಳನ್ನು ಸ್ವರೂಪವನ್ನೇ ಬದಲಿಸಿ ಬಿಟ್ಟಿದ್ದಾರೆ. ಅದು ಅವರಿಗಿಲ್ಲ ಹಕ್ಕು, ನಮಗೂ ಇಲ್ಲ. ಅದು ಕವಿಗೆ ಇದ್ದದ್ದು, ಅವನಿಗೆ ಕಂಡದ್ದನ್ನು ಬರೆದಿದ್ದಾನೆ. ಪುರಾಣವು ಕವಿತೆ ಹೇಳುವ. ಹೌದು, ಪುರಾಣವು ಕವಿತೆ. ಹೌದು. ಈಗ ಅದು ಸಿದ್ಧಾಂತ ಅದು ಸರಿ ಅಂತ ಹೇಳಿ ನಾವು ಹೇಗೆ ಹೇಳುದು? ಆ ಪುರಾಣದ ಕವಿ ಬರೆದದ್ದೇ ಸರಿ ಅಂತ ನಾವು ಒಪ್ಪಬೇಕು. ಯಾಕೆ ನಮ್ಮನ್ನು ನಾವು ಸಿದ್ಧಿಕೊಂಡಿದ್ದೀವಿ. ಅಂದ್ರೆ ಈಗ ನೀವು ಕಳೆದ ಸರ್ತಿ ನೀವು ಬಹುಶಃ ಹೇಳಿದ್ ನನಗೆ ನೆನಪುಂಟು. ಅಂದ್ರೆ ಗರತಿ ಪಾತ್ರಗಳು ಮತ್ತೆ ಸಾಮಾನ್ಯ ಪಾತ್ರಗಳು ಅಂತ ನಾವು ಯಕ್ಷಗಾನದಲ್ಲಿ ತಗೊಳ್ಬಹುದು ಅಂತ ಅಲ್ವಾ? ಅಷ್ಟೇ. ಅದರಲ್ಲಿ ಸಾಮಾನ್ಯ ಅಂದ್ರೆ ಒಂದು ಕರುಣಾರಸದಿಂದ ಕೂಡಿದ ಗೌರವದಿಂದ ಕೂಡಿದ ಆ ಪಾತ್ರ, ಇನ್ನೊಂದು ಶೃಂಗಾರಕ್ಕೆ ಕೂಡಿದ ಲಘು ಪಾತ್ರ, ಹೀಗೆ ಅಷ್ಟು ಬದಲಾವಣೆ ಮಾಡಿಕೊಳ್ಳಬಹುದು. ಆಮೇಲೆ ಈಗ ನೋಡಿ, ಹರಿಶ್ಚಂದ್ರ ಕಾವ್ಯದ್ದು ಚಂದ್ರಮತಿಯನ್ನು ನೀವು ಯಾವ ರೀತಿ ಚಿತ್ರಣ, ಅದು ನನಗೆ ಆಕ್ಚುಲಿ ಅದು ಬಹಳ ಇಂಪಾರ್ಟೆಂಟ್ ಪಾತ್ರ. ಅದು ಚಂದ್ರಮತಿಯನ್ನು ಯಾವ ರೀತಿ ನೀವು ಪಾತ್ರ ಚಿತ್ರಣ ಮಾಡಿದ್ದೀರಿ? ದಮಯಂತಿಯ ಇನ್ನೊಂದು ರೂಪ ಅದು. ದಮಯಂತಿಯ ಇನ್ನೊಂದು ರೂಪ. ದಮಯಂತಿ ಅರಸತಿಯನ್ನು ಬಿಟ್ಟು ಕೊಟ್ಟವಳು. ಹೌದು. ಇವಳು ಅರಸತಿಯನ್ನು ಗಂಡನಿಗೆ ಬಿಟ್ಟು ಕೊಟ್ಟದ್ದಲ್ಲ, ಇವಳ ಸ್ವರೂಪ ಅದು ಇತ್ತು. ಅದು ಹೇಗೆ ಅದು ಇತ್ತು? ಕಡೆಯ ತನಕವು ಸ್ವತಂತ್ರವಾಗಿ ಬದುಕುತ್ತೇನೆ ಅಂತ ಹೇಳುವಂತ ಇದಿತ್ತು ಅವಳಿಗೆ, ವಿಶ್ವಾಸ ಇತ್ತು. ಹೌದು. ಅದು ಯಾವ ರೀತಿಯಲ್ಲಿ? ಬ್ರಾಹ್ಮಣಲ್ಲಿ ಇದ್ರು ಕೂಡ ಅವಳು ಹೇಳಿದಾಗ ಎಲ್ಲ ಕೇಳಿಲ್ಲ. ಮೊದಲೇ ಹೇಳಿದ್ದಾಳೆ ಬ್ರಾಹ್ಮಣ ಹತ್ರ, ಪರ ಉಚ್ಚಿಷ್ಟವನ್ನು ತಿನ್ನುವುದಿಲ್ಲ, ಪರ ಶೈಲಿಯಲ್ಲಿ ನಾನು ಉಳಿಯುವುದಿಲ್ಲ, ಮತ್ತೆ ನೀವು ಹೇಳಿದ ಯಾವ ಕೆಲಸವನ್ನು ಮಾಡ್ತೇನೆ ಅಂದ್ರೆ ಅವಳಿಗೆ ಕಲ್ಪನೆಯಲ್ಲಿ ಇತ್ತದು.
ನಾನು ಒಬ್ಬ ಮಹಾರಾಣಿ. ಗೌರವ ಇದ್ದವಳು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ. ಆದ್ರೆ ಅನುಭವಿಸಬೇಕಾದ್ದನ್ನು ಅನುಭವಿಸ್ಬೇಕಲ್ಲ. ಗಂಡನಿಗೆ ಬೇಕಾಗಿ ಫಲತೊತ್ತಾಗಿ ಉಳಿಬೇಕಾಗಿ ಮಹಾಪತಿವ್ರತೆ ಅವಳು. ಹೌದು, ಗೊತ್ತಾಯ್ತಲ್ಲ. ಆದ್ರೆ ಅವಳ ಹೆಸರು ಕೊಡ್ಲಿಲ್ಲ, ದಮಯಂತಿಯ ಹೆಸರು ಬಂದಿದೆ ಮಹಾಪತಿವ್ರತೆಯರ ಸಾಲಿಗೆ, ಚಂದ್ರಮತಿದ್ದು ಬರಲಿಲ್ಲ. ಆದ್ರೆ ಅದು ಖಂಡಿತವಾಗಿ ಅವಳು ಮಹಾಪತಿವ್ರತೆ. ಗಂಡನಿಗೆ ಬೇಕಾಗಿ ತೋರ್ತಾದಳು. ಗಂಡನಿಗೆ ಬೇಕಾಗಿ ಸ್ಮಶಾನದಲ್ಲಿ ಹೋಗಿ ತನ್ನ ಮಗನನ್ನು ತಾನೇ ಸುಡುವ ಕಾಲದಲ್ಲಿ ಬೇಡಿತು. ಗಂಡ ಅವಳಿಗೆ ಗೊತ್ತಿರಲಿಲ್ಲ. ಗೊತ್ತಾಗಿದೆ. ಗೊತ್ತಾದ ಮೇಲೆ ಗಂಡನನ್ನು ಅವಳು ಗುರುತಿಸಲಿಲ್ಲ. ಗುರುತಿಸಿದ್ದೇನೆ ಅಂತ ಕೊಡಲಿಲ್ಲ. ಧೈರ್ಯದಲ್ಲಿ ಮುಂದುವರಿದ್ದಾಳೆ. ಆದ ಕಾರಣ ತನ್ನನ್ನು ಧರ್ಮಕ್ಕೆ ಅರ್ಪಣೆ ಮಾಡಿಕೊಂಡಂತ ಒಬ್ಬ ದೊಡ್ಡ ಸಾಕು. ಧರ್ಮಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಂಡದ್ದು. ಇನ್ನು ನೋಡಿ, ಈ ಮೋಹಿನಿಗಳು ಯಾವುದು, ಸಮುದ್ರ ಮಥನದಲ್ಲಿ ಬರುವ ಮೋಹಿನಿ ಆಗಿರ್ಬೋದು, ಅಥವಾ ಭಸ್ಮಾಸುರ ಮೋಹಿನಿಯಲ್ಲಿ ಬರುವ ಮೋಹಿನಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಹೌದು ಏಕಾದಶಿ ಮಾದ್ಮೇಲೆ, ಆಮೇಲೆ ಆ ರುಕ್ಮಾಂಗದ ಮೋಹಿನಿಯಲ್ಲಿ ಬರುವ ಮೋಹಿನಿ ಆಗಿರ್ಬೋದು. ಈ ಎಲ್ಲ ಮೋಹಿನಿಗಳ ಪಾತ್ರ ಚಿತ್ರಣ ಒಂದೇ ರೀತಿಯಾಗಿ ಇರ್ತದ, ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಉಂಟಾ? ಈ ಮೋಹಿನಿಯ ಪಾತ್ರ ಚಿತ್ರಣ ಯಾವ ರೀತಿ ಇರಬೇಕು? ಮೋಹಿನಿಯನ್ನು ಪದವೇ ಹಾಗೆ, ಮೋಹಕ್ಕೆ ಒಳಗಾಗಿಸಿಕೊಳ್ಳುವಂಥದ್ದು. ಅಂದ್ರೆ ಜನ ಸಮೂಹವನ್ನು ಮೋಹಕ್ಕೆ ಒಳಪಡಿಸಬೇಕು. ಜನ ಸಮೂಹವನ್ನು ಒಳಗಾಗಿಸಿಕೊಳ್ಳುವುದು ಪ್ರಕಟ. ಒಳಗಿಂದ ಕಥೆಯಲ್ಲಿ ಬಂದಂತ ಪುರುಷನನ್ನು ಸ್ವಾಧೀನಪಡಿಸ್ತಾಳಲ್ಲ, ಕಥೆಯಲ್ಲಿ ಬರುವಂತಹ ಪುರುಷನನ್ನು ಸ್ವಾಧೀನಪಡಿಸಿಕೊಳ್ಳುವಂತ ದೃಷ್ಟಿಯಿಂದ ಸಭೆಯನ್ನು ಸ್ವಾಧೀನಪಡಿಸಿಕೊಳ್ಬೇಕು. ಆದ ಕಾರಣ ಮೋಹಕತ್ವ ಹೆಚ್ಚು ಅವಳಲ್ಲಿ. ಅದೊಂದು ಘನವಾದ ಪಾತ್ರ ಅಲ್ಲ. ಶೃಂಗಾರ ರಸವನ್ನು ಒಳ್ಳೆಯ ರೀತಿಯಿಂದ ಮಾಡಲಿಕ್ಕೆ ಅನುಭವ ಇದ್ದವನಿಗೆ ಅದು ನಡೆದೋಗ್ತದೆ. ಮತ್ತೆ ಅದು ಈ ಗರತಿ ಪಾತ್ರವನ್ನು ಮಾಡಲಿಕ್ಕೆ ಬೇಕಾದಷ್ಟು ಆತ್ಮಶಕ್ತಿ ಅದಕ್ಕೆ ಬೇಕಾಗಿಲ್ಲ. ಅದು ಲಘು ಪಾತ್ರಗಳು, ಇದು ಬಿಗು ಪಾತ್ರ. ಗರತಿ ಪಾತ್ರಗಳು ಬಿಗು ಪಾತ್ರಗಳು, ಅದು ಲಘು ಪಾತ್ರ ಅಲ್ಲ. ಅಂದ್ರೆ ಮೋಹಿನಿ ಈಗ ಮಹಾವಿಷ್ಣುವೇ ಮೋಹಿನಿಯಾಗಿ ಬರುದಲ್ಲ, ಆದ್ರೂ ಅದು ಜವಾಬ್ದಾರಿ ಎಷ್ಟುಂಟು ಅದಕ್ಕೆ. ಅವನನ್ನು ಸ್ವಾಧೀಸುವ, ಅವನನ್ನು ಮೋಹಿಸಿ ಒಂದಲ್ಲಿಗೆ ಮುಗೀತು. ಹೌದು ಹೌದು, ಅಷ್ಟೇ. ಹೆಚ್ಚಿನ ಒಂದು ಇದೇನು ಬೇಕಾಗಿಲ್ಲ, ಏನಿಲ್ಲ ಅದಕ್ಕೆ. ಆದರ್ಶವೂ ಇಲ್ಲ ಅದರಲ್ಲಿ. ಆದರ್ಶ ಇರುವುದು ಅವನಿಗೆ. ಇಂಥ ಹುಡುಗಿಯರ ಹುಚ್ಚು ಮಾಡಿದರೆ ತನ್ನನ್ನು ತಾನು ಕೊಂದು ಕೊಡ್ತಾನೆ ಅಂತ ಪಾತ್ರದ ಒಂದು ಆದರ್ಶ ಅಂತ ಇರ್ತದಲ್ಲ, ಅದು ಆ ಗಂಡು ಪಾತ್ರಕ್ಕೆ ಇರ್ತದೆ. ಅಲ್ಲಿ ಮೋಹಿನಿಗೆ ಪಾತ್ರಕ್ಕೆ ಇಲ್ಲ. ಮೋಹಿನಿ ಪಾತ್ರ ರಂಗು ರಂಗಿಂದಾಗಿ ಸೋತಂತ. ಹಾಗೆ ರುಕ್ಮಾಂಗದ ಚರಿತ್ರೆಯಲ್ಲಿ ಅವನ ಧರ್ಮ ಪ್ರಕಟಪಡಿಸುವ ಛಲಾವಳಿದೆ, ಅದು ಮೋಹಿನಿ ಬೇರೆ. ಗೊತ್ತಾಯ್ತಲ್ಲ. ರುಕ್ಮಾಂಗದ ಚರಿತ್ರೆಯದ್ದು ಮೋಹಿನಿ ಬೇರೆ. ಅಲ್ಲಿ ಅವಳು ಆ ಮೋಹಿನಿ ನಿಜವಾಗಿ ಅವಳು ಹಾಗೆ, ಅವಳಲ್ಲಿ ಸ್ವತಂತ್ರಕ್ಕೆ ಏನಲ್ಲ ಅದು. ಆದರೆ ಧರ್ಮವನ್ನು ಎಷ್ಟು ಉಳಿಸಿಕೊಂಡಿದ್ದಾನೆ ಅನ್ನೋದನ್ನು ಹೊರಗೆ ತಿಳಿಸಬೇಕಾಗಿದೆ, ಲೋಕಮುಖಕ್ಕೆ ತೋರಿಸಿಕೊಡುವಂತಹ ಒಂದು. ಅವಳು ಮಾಡಬೇಕಾದನ್ನೆಲ್ಲ ಮಾಡಬೇಕು. ಅಲ್ಲಿ ಆ ಪಾತ್ರ ಚಿತ್ರಣ ಹೇಗಿರ್ಬೇಕು? ಅದು ಈ ಮೋಹಿಸುವಂತದ್ದಲ್ಲ. ಹಾಗಾದ್ರೆ ಮೊದಲು ಅವನನ್ನು ಮೋಹಿಸಿದ್ದಾಯ್ತಲ್ಲ, ಹೌದು, ಅದು ಸಾಧಾರಣ. ಇಲ್ಲಿ ಆ ಮಗನನ್ನು ತಲೆ ಕಡಿದು ಕೊಡುವಲ್ಲಿ ನಡೆಸಿರುತ್ತದೆ. ಅಲ್ಲಿ ಒಂದು ಮೋಹವೇ. ಇವಳ ಮೋಹಕ್ಕೆ ಒಳಗಾಗಲು ಅವಳಿಗೆ ಅವ ಮಾತು ಕೊಟ್ಟದ್ದು, ಮತ್ತೆ ನೀನು ಹೇಳಿದಾಗೆ ಕೇಳ್ತೇನೆ ಅಂತ ಹೇಳಿ. ಆ ಕೇಳ್ತಿದ್ದು ನಿನ್ನ ಮಗನನ್ನೇ ತಲೆ ಕಡಿದು ಕೊಡು ಅಂತ ಇವಳು ಹೇಳುವಾಗೆ ಮಾಡಿದ್ದವ. ಆ ರೀತಿಯ ಹಠತ್ವ, ಹಠ ಛಲ ಆ ಮೋಹಿನಿಯಲ್ಲಿ ಅಲ್ಲಿ ಎಷ್ಟು ಮೊದಲು ಶೃಂಗಾರದಲ್ಲಿ ಲಘುವಾಗಿದ್ಲು, ಹಾಗೆ ಈ ಮಗುವನ್ನು ತಲೆ ಕಡಿದು ಕೊಡು ಅಂತ ಹೇಳುವಲ್ಲಿ ಅಷ್ಟು ಬಿಗುತನ ತೋರಿಸ್ಬೇಕು. ಜನರಿಗೆ ಗೊತ್ತಾಗ್ಬೇಕು. ಕಲ್ಲು ಬಿಸಾಡಬೇಕು. ಸಭಿಕರಲ್ಲಿ ಯಾರಾದ್ರೂ ಇದ್ರೆ ಕೋಪ ಬಂದು ಕಲ್ಲು ಬಿಸಾಡಬೇಕು. ಅಷ್ಟು ಬಿಗುತನ ಬೇಕು, ಕಠೋರವಾಗಿರ್ಬೇಕು. ಗೊತ್ತಾಯ್ತಾ? ಅದು ಹಾಗೆ ಕೈಕೆಗೆ ಕಲ್ಲು ಬಿಸಾಡಿದ್ದಾರೆ ನನಗೆ. ಎಲ್ಲಿ ಇದು ವಿಚಾರ ಹೇಗೆ? ಅದು ಕೈಗೆ ಕಲ್ಲು ಬಿಸಾಡಿದ್ದು ಇಲ್ಲಿ ಬಿದ್ಕಲ್ಗಟ್ಟೆ. ಕೈಕೆ ಮಾಡಿಕೊಂಡು ಹೋದಾಗ ರಾಮನನ್ನು ನೀನು ಬಟ್ಟೆಯನ್ನೆಲ್ಲ ಕಳ್ಚಿಡು, ಹುಟ್ಟ ವಸ್ತ್ರದಲ್ಲಿ ನೀನು ನಾರ್ಮಡಿ ಕೊಡ್ತೇವೆ, ಅದನ್ನು ತಗೊಂಡು ನಾರ್ಮಡಿ ತೆಗೆದು ಬಿಸಾಕೋದು, ಮುಸುಡಿಗೆ ಬಿಸಾಡುವಾಗ ಅದನ್ನ ಕಲ್ಲು ಒಂದು ಹಾಗೆ. ಮತ್ತೆ ಅಂದ್ರೆ ಅಷ್ಟು ಪರಿಣಾಮಕಾರಿಯಾಗಿ ಇದ್ದು ನಿಮ್ಮ ಮೇಲೆ ಕೋಪ ಅದು ಅವ್ರ ಭ್ರಮೆ ಹುಟ್ಟಬೇಕು ಅವರಿಗೆ, ಸಹಜ ಅಂತ. ಇದು ಆಟ ಅಲ್ಲ, ಸಹಜ ಅಂತ ಅವರಿಗೆ ಭ್ರಮೆ ಹುಟ್ಟಿಬೇಕು. ಅದು ಪಾತ್ರವನ್ನು ಕಲ್ಪಿಸಿಕೊಂಡು ಹೋಗುವಂತ ಎರಡು ಮೋಹಿನಿ ಆಯ್ತಲ್ಲ, ಅಷ್ಟು ಕಠೋರವಾದ ಮೋಹಿನಿ ಅದು. ಇನ್ನೊಂದು ಮೋಹಿನಿ
ಸಮುದ್ರ ಮಥನ ಅಮೃತಕ್ಕೆ ಅಲ್ಲಿ ಅದು ಮಹಾನಟನೆ ವಂಚನೆ ಹಾ ಗೊತ್ತಾಯ್ತಲ್ಲ. ಹಾ. ಎಲ್ಲವರು ಅವಳ ಮೇಲೆ ದೃಷ್ಟಿ ಇರಬೇಕು, ಅವಳು ನೋಡುವುದು ನಡೆಯುವುದು ನಟನೆ ಕುಣಿತ ಇದರಲ್ಲಿ ಅವರಿಗೆ ಭ್ರಮೆ ಉಂಟಾಗಬೇಕು. ಇನ್ನು ಈ ಅಮೃತದ್ದು ಯೋಚನೆ ಬರಬಾರ್ದು. ಇವರಿಗೆ ಬರಲಿಲ್ಲ, ಅವರಿಗೆ ಹೋಗಿದೆ ಅದೆಲ್ಲ ಅವರಿಗೆ ಕೊಟ್ಟಿದ್ದಾಳೆ ಅಂತೇಳಿ ಅವ್ರ ತಲೆಗೆ ಹೋಗಬಾರ್ದು. ಹಾಗಿದ್ರೆ ಅವರ ತಲೆಯನ್ನು ಮರೆಸಬೇಕಿದ್ರೆ ಇವಳು ಇಷ್ಟು ನಾವು ಕೆಲಸ ಮಾಡಬೇಕಿದ್ವಿ ಅಂತ ಒಂದು ಚಾಕಚಕ್ಯತೆಯ ಕೆಲಸ ಇದಕ್ಕೆ. ಹಾಗೆ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ವಭಾವದಲ್ಲಿ ಸ್ವಲ್ಪ ವ್ಯತ್ಯಾಸ ಹೊರತು ಮೋಹಿನಿಗಳು ಒಂದೇ ಸ್ವಭಾವ ಅಲ್ಲ. ಆಮೇಲೆ ಈ ಮಾಯಾ ಶೂರ್ಪಣಕಿ, ಮಾಯಾ ಪೂತನಿ, ಆಮೇಲೆ ಮಾಯಾ ಹಿಡೆಂಬೆ, ಇವುಗಳ ಪಾತ್ರ ಚಿತ್ರಣ ಯಾವ ರೀತಿ ಮಾಡಬೇಕು? ಅದು ಎಲ್ಲ ಇದು ಶೃಂಗಾರವೇ. ಹಾ. ಶೃಂಗಾರ ರಸ ಎಲ್ಲರ ಕಡೆಯಲ್ಲಿ ಒಂದೇ ತರ ಪ್ರಕಟ ಆಗುವುದಿಲ್ಲ. ಮಾಯಾಪೂತನಿಗೆ ಸ್ವಾಭಾವಿಕವಾಗಿ ಅವಳಿಗೆ ಗಂಡು ಬೇಕು, ಗಂಡನ್ನು ವಶೀಕರಣ ಮಾಡಬೇಕು ಎಂಬಂತ ಉದ್ದೇಶ ಅವಳ ಅಂತರಂಗದಲ್ಲಿ ಇಲ್ಲ. ಜನರನ್ನು ಮರೆಸಬೇಕು ಅಂತಿತ್ತು. ಜನರನ್ನು ಮರಳು ಮಾಡುವಂಥದ್ದು, ಮರಳು ಮಾಡುದು, ಅವರ ಭ್ರಮೆ, ಅವರ ತಲೆಗೆ ಒಂದು ಭ್ರಮೆ ಮೂಡಿಸಬೇಕು. ಒಳ್ಳೆ ಹುಡುಗಿ ಇವಳು ಹೇಳಿದಾಗ ಕೇಳ್ಬೋದು, ಒಳ್ಳೆ ಹುಡುಗಿ ಇವಳು ಹೇಳಿದಾಗ ಕೇಳ್ಬೋದು. ಇದು ಯಾಕೆ ಅಂದ್ರೆ ಕೃಷ್ಣನನ್ನು ಸ್ವಾಧೀನಪಡಿಸ್ಲಿಕ್ಕೆ ಇರುವುದು. ಬಾಕಿದ್ದವರಿಗೆ ಹಾಗೆ ತೋರಿಸಿಕೊಡುವುದು ಯಾಕಂದ್ರೆ ಇಲ್ಲಿ ಇವಳನ್ನು ಮೋಹಿಸಿ ಇವಳ ಮೇಲೆ ಕುರುಡು ನಂಬಿಕೆಯನ್ನು ಮೂಡಿಸಿ, ಹೌದು, ಕೃಷ್ಣನನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಇದ್ದಂತ ಬುದ್ಧಿವಂತಿಗೆ ಮಾತ್ರ ಅವಳಿಗೆ ಬೇಕಾದ ಅವಳ ಶೃಂಗಾರ ಅಷ್ಟೇ. ಅಲ್ಲಿ ವಿಪರೀತ ಕುಣಿಯುವುದು, ಲಾಲಿತ್ಯ ಪ್ರದರ್ಶನ ಮಾಡುವುದೆಲ್ಲ ಬೇಕಾಗಿಲ್ಲ. ಅದು ಆಟಕ್ಕೆ ಬೇಕಾಗಿ ಕುಡಿಸ್ತಾರೆ, ಅಭಿನಯ ಮಾಡಿಸ್ತಾರೆ. ಸೀರೆಯನ್ನುಟ್ಟು ಅದೆಲ್ಲ ಪದ್ಯಗಳನ್ನು 3 ಪದ್ಯ ಉಂಟು, ಹೌದೌದು, ಆ ಪದ್ಯಕ್ಕೆ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಅದು ಆಟ, ಸ್ವಲ್ಪ ಜನರ ರಂಜನೆ ಮಾಡ್ಲಿಕ್ಕೆ. ಪಾತ್ರ ಒಳಗುಟ್ಟು ನೋಡಿದ್ರೆ ಏನಿಲ್ಲ ಅದರಲ್ಲಿ. ಹೌದು. ಇನ್ನೊಂದು ನೀವು ಹೇಳಿದ್ರೆ ಶೂರ್ಪನಕ್ಕಿ, ಮಾಯಾ ಶೂರ್ಪನಕ್ಕಿ. ಶೂರ್ಪನಕ್ಕಿ ಅವಳು ಶುದ್ಧ ರಕ್ಕಸ, ಗೊತ್ತಾಯ್ತಲ್ಲ. ಈ ರಕ್ಕಸರಿಗೆ ನಾನು ತಿಳಿದ ಪ್ರಕಾರ ಬೆನ್ನನ್ನು ಏನು ಮಾಡ್ಲಿಕ್ಕೂ ಬರುವುದಿಲ್ಲ ಅಂತ. ಓ, ಅಂದ್ರೆ ಬೆನ್ನು ಅದೇ ರೀತಿಯಾಗಿ ಇರ್ತದೆ, ರಕ್ಕಸರದ್ದೇ ಆಗಿರ್ತದೆ, ಕಠಿಣವಾದ ಬೆನ್ನು ಇರ್ತದೆ. ಎದುರಿನ ಭಾಗ ಅಷ್ಟು ಅವರಿಗೆ ಮಾತ್ರ ಮಾಯಾ ರೂಪದಿಂದ ಬದಲಿಸಿಕೊಳ್ಳಿಕ್ಕೆ ಬರ್ತದೆ. ಇದು ಈ ಕಲ್ಪನೆಯನ್ನು ಇಟ್ಟುಕೊಂಡದ್ದು ಹೇಗೆ ಅಂದ್ರೆ, ರಾಮ ಬೆನ್ನು ತೋರಿಸು ಅಂತ ಹೇಳೋದು ತೋರಿಸಲಿಲ್ಲ. ಹೌದು, ಮೊದಲಿಗೆ ತೋರಿಸಲಿಲ್ಲ. ಹೌದು, ಕಡೆಗೆ ಒತ್ತಾಯಕ್ಕಾಗಿಯೂ ಬೆನ್ನು ತಿರುಗಿ ನಿಲ್ಲಿಲ್ಲ. ಅವರು ಶುದ್ಧ ಬೆನ್ನು ಇಡೀ ಪೂರ್ಣ ಕಾಣುವಾಗ ಮಾಡಲಿಲ್ಲ, ತಲೆ ತಗ್ಗಿಸಿ ತಟ್ಟಿ ಹಾಗೆ ಬಗ್ಗಿಸಿ ಅಲ್ಲಿಗೆ ನಾನು ನಮಸ್ಕರಿಸ್ತೇನೆ ರಾಮ, ನೀನು ಬರೆದು ಬಿಡು ಅಂತ. ಆಯ್ತು ಅಂತ ಹೇಳಿ ಬರ್ತಾರೆ. ಇವನಿಗೆ ಮೊದಲೇ ಗೊತ್ತಾಗಿತ್ತು. ಯಾಕೆ ಅವಳಿಗೆ ಆದರೂ ಆ ಅನುಮಾನ ಉಂಟು ಅಂದ್ರೆ ನಿಮ್ಗೆ ಈ ಅನುಮಾನ ಬಂದದ್ದು ಯಾಕೆ? ಅದು ರಾಮ ಬೆನ್ನು ಹಾಕು ಅಂತ ಹೇಳಿದರೆ ನನ್ನ ಈ ಸಹಜ ಇಡೀ ಕಾಣ್ತದಲ್ಲ, ನನ್ನ ನಮ್ಗೆ ಏನ್ ಮಾಡ್ಲಿಕ್ಕೆ ಬರುದು, ರಾಕ್ಷಸರಿಗೆ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಗೊತ್ತಿತ್ತು ನನಗೆ. ಕೆಲವೊಬ್ಬ ಸಾಹಿತ್ಯ ಹೇಳಿದ್ದದು, ರಕ್ಕಸರ ಬೆನ್ನು ಹಾಗೆ ಇರ್ತದೆ, ಮಾಯ ಪೂರ್ಣಿ ಮಾಯ ಸ್ವರೂಪವೇ ಮಾಯ ಆಗುದಿಲ್ಲ, ಬೆನ್ನು ಒಂದು ಹಾಗೆ ಇರ್ತದೆ ಅಂತ. ಅದೇ ದೃಷ್ಟಿಯಿಂದ ನಾನು ಅದನ್ನು ಹಾಗೆ ಮಾಡ್ತಿದ್ದೆ. ಹಾಗೆ ಅಂದ್ರೆ ಆ ಒಂದು ದೃಷ್ಟಿಕೋನವನ್ನು ಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ರಿ. ರಾಮನನ್ನು ವಶೀಕರಣ ಮಾಡ್ಲಿಕ್ಕೆ ಬೇಕಾಗಿ ಏನೆಲ್ಲ ತಂತ್ರಗಳು ಕವಿ ಹೇಳ್ತಾನೋ ಅದನ್ನು ಕಸುಬು ಮಾಡಿ ತೋರಿಸ್ತಿದ್ದೆ. ಮತ್ತೆ ವಿಶೇಷತೆ ಇರಲಿಲ್ಲ. ರಾಮನಿಗೆ ಆ ಪ್ರಸಂಗದಲ್ಲಿ ಏನು ಕವಿ ಹೇಳಿದಾನೋ ಅದನ್ನು ಕಸುಬು ಮಾಡಿ ತೋರಿಸ್ತಿದ್ದೆ. ಆಮೇಲೆ ಅಲ್ಲಿ ಲಕ್ಷ್ಮಣನಲ್ಲಿ ಕೂಡ ಅದೇ ಕಸುಬು ಮಾಡಿ ತೋರಿಸುವಂಥದ್ದು. ಆಮೇಲೆ ಈ ಮಾಯಾ ಹಿಡಿಂಬೆ ಪಾತ್ರದ ಹೇಗೆ ಅದು ಬೇರೆ, ಗೊತ್ತಾಯ್ತಲ್ಲ. ಮಾಯಾ ಹಿಡಿಂಬೆ ಅವಳಿಗೆ ಉದ್ದೇಶ ಸಹಜವಾಗಿತ್ತು, ಸಹಜವಾಗಿ. ಹೌದು, ರಾಕ್ಷಸಿಯಾಗಿ ಹೋದ್ನಲ್ಲ ಅಂತ ಪಶ್ಚಾತ್ತಾಪ ಅವಳಿಗೆ. ಅದು ಭೀಮ ಬೇಕು, ಭೀಮನನ್ನು ಸಹಜ ಅಂದ್ರೆ ಭೀಮನನ್ನು ನೋಡಿ ಸಹಜವಾಗಿ ಆ ಒಂದು ಪ್ರೇಮ ಬಂದಿದ್ರಿಂದ ಅವಳಿಗೆ ಈ ರೀತಿಯ ದುಃಖ, ರಕ್ಕಸಿಯಾಗಿ ಹುಟ್ಟಿದ್ನಲ್ಲ ಅಂತ. ಭೀಮನನ್ನು ಸಹಜವಾಗಿ ಗಂಡನನ್ನಾಗಿಸಿಕೊಳ್ಳಬೇಕು, ರಕ್ಕಸಿ ಆದಾಗ ನಾವು ಒಪ್ಪಲಿಕ್ಕಿಲ್ಲಲ್ಲ. ಹಾಗಾಗಿ ಅವನನ್ನು ಒಪ್ಪಿಸ್ಲಿಕ್ಕೆ ಬೇಕಾದ ಉಪಾಯ ಏನು ಅನ್ನೋದನ್ನು ಯೋಚನೆ ಮಾಡಿ ಇವಳು ರೂಪವನ್ನು ಮರೆಪಡಿಸಿ ಅವನನ್ನು ಮೋಹಿಸಿದ್ದು. ಕಡಿಮೆ ಸುಳ್ಳು ಹೇಳಿಲ್ಲ ಅವಳು, ಮೋಹಿಸಿ ಒಪ್ಪಿದಲ್ಲಿ ಮದುವೆ ಆದಲ್ಲಿ ಅವಳು ಸಹಜ ರೂಪವನ್ನು ಧರಿಸಿದ್ದಾಳೆ. ಅದು ಮತ್ತೆ ಅದು ಮಾಯಾರೂಪ ಹೆಚ್ಚು ಹೊತ್ತು ಇರುವುದಿಲ್ಲ ಅಂತಲೂ ಹೇಳ್ತಾರೆ. ಹೌದು ಹೌದು, ಹೆಚ್ಚು ಹೊತ್ತು ಇರುವುದಿಲ್ಲ. ಹೌದು, ಅದು ಅಷ್ಟೇ ಇತ್ತು. ಕೆಲವು ಅದಕ್ಕೆ ಸಮಯದ್ದು ಒಂದು ಇದುಂಟು. ಆಪರೇಷನ್ಗೆ ಬೋಧ ತಪ್ಪಿಸಿದ ಹಾಗೆ ಪ್ರಕಟ ಆಗಿಬಿಡ್ತದೆ ಅದು. ಹೌದು ಹೌದು, ಹಾಗೆ ಹೇಳುದು ಕೇಳಿದ್ದೇನೆ. ಆ ಪ್ರಕಾರ ಅದು ಸಹಜವಾಗಿ ಅವಳಲ್ಲಿ ರಾಕ್ಷಸ ಆದರೂ ಸಹಜವಾದ ಈ ನಮ್ಮ ಉಳಿದ
ವ್ಯಕ್ತಿತ್ವವೇ ಅವಳಲ್ಲಿ ಬಂದಿದೆ. ಆದ ಕಾರಣ ಅದು ಶೃಂಗಾರ. ಅಂದ್ರೆ ಈಗ ಅಲ್ಲಿ ಭೀಮ ಹಿಡಿಮನನ್ನು ಕೊಂದಾಗಲೂ ಕೂಡ ಅವಳಿಗೆ ತನ್ನ ಅಣ್ಣನನ್ನು ಕೊಂದದ್ದು ಎನ್ನುವಂತ ಇದು ಬರುದೇ ಇಲ್ಲ ನೋಡಿ. ಬರಲೇ ಇಲ್ಲ. ಹಾ, ಅವಳಿಗೆ ಅಣ್ಣನನ್ನು ಕೊಂದದ್ದು ಒಳ್ಳೇದಾಯ್ತು ಅಂತಲೇ ಹೇಳ್ತಾರೆ. ಅದೇ ಯಾಕೆ ಆ ರೀತಿಯಾಗಿ ಉಂಟು ಪಾತ್ರ ಚಿತ್ರಣ. ಆದ ಕಾರಣ ಅವಳ ಹೃದಯ ಒಳ್ಳೇದು. ಅದು ದೈವಿಕ ಕಲ್ಪನೆ. ಯಾಕಂದ್ರೆ ಕವಿ ದೈವದ ದೇವರ ಮೇಲೆ ಒಂದು ಭಕ್ತಿಯನ್ನಿಟ್ಟು ಕವಿ ಅದನ್ನು ತೋರಿಸಿದ. ಯಾಕೆ ಗೊತ್ತುಂಟ, ಅವಳಲ್ಲಿ ಒಂದು ಮಗು ಹುಟ್ಟಬೇಕಲ್ಲ ಭೀಮನಿಂದ, ಘಟೋತ್ಕಚ. ಆ ಹುಟ್ಟಲಿಕ್ಕೆ ಬೇಕಾಗಿ ದೇವರು ಅವಳನ್ನು ಅವನಿಗೆ ಭೀಮನಿಗೆ ಹೋಲಿಸಿದ್ದು. ಅದನ್ನೆಲ್ಲ ಎಂಚಿಕೊಳ್ಬೇಕು ಕವಿಯ ಕಲ್ಪನೆಯನ್ನು. ಕವಿ ಅಷ್ಟು ಕಲ್ಪನೆ ಮಾಡಿಯೇ ಆ ಪಾತ್ರವನ್ನು ಆಗಿ ಕೊಟ್ಟದ ಅವನಿಗೆ. ಈಗ ನೀವು ಈ ಎಲ್ಲ ಪಾತ್ರಗಳನ್ನು ಮಾಡಬೇಕಾದ್ರೆ ಕೇವಲ ಪ್ರಸಂಗದ್ದು ಪದ್ಯಗಳು ಅದನ್ನು ಮಾತ್ರ ಗಮನದಲ್ಲಿಡುವುದು, ಅಥವಾ ಅದಕ್ಕೆ ಬೇರೆ ಆಕರ ಗ್ರಂಥಗಳು ಅಥವಾ ಇನ್ನೇನಾದ್ರೂ ನೀವು ಓದ್ತೀರಾ? ಗ್ರಂಥಗಳನ್ನೆಲ್ಲ ಓದಿದ್ದೇನೆ. ಅದೇ ಹೆಚ್ಚು ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ನನಗೆ ಅವಕಾಶ ಬರ್ತಿರ್ಲಿಲ್ಲ. ಯಾಕಂದ್ರೆ ನಾನು ಪದ್ಯದಲ್ಲೇ ಕೆಲಸ ಮಾಡುವ, ಪದ್ಯ ಬಿಟ್ಟು ಹೊರಗೆ ಹೋಗುವುದಿಲ್ಲ. ಕವಿ ಎಷ್ಟು ಹೇಳಿದಾನೆ ಅಷ್ಟನ್ನೇ ಹೇಳುದು, ಅದಕ್ಕಿಂತ ಹೆಚ್ಚು ಹೇಳಿಕ್ಕೆ ಅಲ್ಲಿ ಪುರುಸತ್ವ ಇರುವುದಿಲ್ಲ. ಮತ್ತೆ ಅದಕ್ಕೆ ಅವಕಾಶ. ಇನ್ನೊಂದೇನೆಂದ್ರೆ ನನ್ನ ದೊಡ್ಡ ಸ್ವಭಾವ ಸಂಭಾಷಣೆ. ನನಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹುಟ್ಲಿಕ್ಕಿಲ್ಲ. ನನ್ನ ಅರ್ಥ ಪೂರ್ತಿ ಮುಗಿಬೇಕಾದ್ರೆ ಎರಡೇಲಿ ಒಂದೊಂದು ಅರ್ಥ ಬಿಟ್ಟು ಹೋಗೋದು ಉಂಟು ನನಗೆ. ಅವ ಸಂಭಾಷಣೆ ಬರಬೇಕು, ಸಂಭಾಷಣೆ ಸ್ವರೂಪದ ವೇಷ ನನ್ನದು. ಹಾಗೆ ಮಾಡುವಾಗ ಅವನಿಗೂ ಹಾಗೆ ನಾನು ಅವನ ಪದ್ಯದಲ್ಲಿ ಎಡೆಯಲ್ಲಿ ಬಾಯಿ ಹಾಕಿ ಅವನಿಗೆ ಪ್ರಶ್ನೆ ಹಾಕಿ ಅರ್ಥ ಹೇಳಿಸುವಂತ ಸ್ವಭಾವ ನನಗಿತ್ತು. ಇನ್ನು ಅದೇ ಶೃಂಗಾರದಲ್ಲಿ ಮಾಯಾ ಅಜಮುಖಿ ಅದರ ಪಾತ್ರ ಚಿತ್ರಣದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಮಾಯಾ ಅಜಮುಖಿಯ ಶೃಂಗಾರ ಬಗ್ಗೆ ಹಡಿಬೆಟ್ಟಿ ಅಂತ ನಾವು ಸಾಮಾನ್ಯ ಭಾಷೆ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ, ಅವಳು ಬಹಳ ಕೀಳು ಮಟ್ಟದಲ್ಲಿ ಇದು ಅವನನ್ನು ಒರೆಸಿದ್ದು. ಯಾಕಂದ್ರೆ ಅವಳಿಗೆ ಗತಿ ಇಲ್ಲ, ಒಂದು ಗಂಡು ಬೇಕಾಗಿತ್ತು. ಅದರಲ್ಲಿಯೂ ಅವಳು ಮತ್ತೂ ತರ್ಕ ಮಾಡಿದ್ದಾಳೆ. ಒಬ್ಬ ಸನ್ಯಾಸಿಯಾಗಿ ಸಿಕ್ಕಿದ್ರೆ ಅವನಲ್ಲಿ ಕಟ್ಟದ ನೀರು ಹೋದಾಗೆ ಅಂತ. ಬ್ರಹ್ಮಚರ್ಯದಿಂದ ಹೌದಪ್ಪ, ಒಳ್ಳೆ ಶೃಂಗಾರದ ಉಪಯೋಗ ಕೊಟ್ಟಾನು ಎಂಬ ಈ ವಿಶ್ವಾಸ. ಓಹೋ, ಅಷ್ಟು ದೊಡ್ಡ ಒಂದು ಕಲ್ಪನೆ ಇಟ್ಟುಕೊಂಡು ನಾವು ಮಾಡ್ಬೇಕು. ಅಲ್ಲಿ ಹೋಗಿ ಅವನು ಒಲಿಸಿ ಅವನಿಗೆ ಒಲಿದ ತಕ್ಷಣ ಅಲ್ಲಿ ಮತ್ತೆ ಪ್ರಶ್ನೆಗೆ ಅವಕಾಶ ಕೊಡಲಿಲ್ಲ. ಅವನು ಮೈಗೆ ಕೈ ಹಾಕಿ ಆಯ್ತು ಬಲೋತ್ಸಾಹನಿಗೆ ಕರೆಗೊಂಡೋಗಿ ಹೋಗಿ ಅವನನ್ನು ಕೂಡಿಸಿ ಉಪಚರಿಸಿ ಒಲಿಸಿ ಆಯ್ತು. ಹಾಗೆ ಅಂದ್ರೆ ಅಲ್ಲಿ ಅತ್ಯಂತ ಕೀಳು ಮಟ್ಟದ ಈ ಕೀಳು ಮಟ್ಟದ ಶೃಂಗಾರವನ್ನು ನಾವು ರಂಗದಲ್ಲಿ ಅದು ಅಸಹ್ಯ ಅಥವಾ ಆಭಾಸ ಆಗದ ರೀತಿಯಲ್ಲಿ ತೋರಿಸಿಕೊಡುವ ಬಗೆ ಹೇಗೆ? ಅಸಹ್ಯ ಅಂತ ಪ್ರತ್ಯಕ್ಷಕ್ಕೆ ಅರ್ಥ ಮಾಡಿಕೊಳ್ಳುವನು ದೊಡ್ಡ ಬುದ್ಧಿವಂತರಿಗೆ ಅಸಹ್ಯವೇ. ಅಸಹ್ಯ ಆಗ್ತದೆ, ಮಾಡಲಿ ಸಾಧ್ಯ ಇಲ್ಲ. ಅದು ಕವಿ ಕೊಟ್ಟಿದ್ದಾನೆ, ಕವಿಯ ಮೇಲೆ ಹೊಣೆ. ನಾವು ಮಾಡುವಂಥ ಕೆಲಸ ಮಾಡಿ ಆದರೆ ಅಲ್ಲಿ ಕಾಣಿಸಿಕೊಡುವಾಗ ಮಾತ್ರ ರಂಗಸ್ಥಳದಲ್ಲಿ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಗೌರವ ಕೊಡಬೇಕು. ಹೆಂಗಸರಿಗೆ ಮತ್ತೆ ಇವರಿಗೆ ವಿದ್ವಾಂಸರಿಗೆ ನೋವಾಗದ ಹಾಗೆ ನಾವು ಕೆಲಸ ಮಾಡಬೇಕು. ಅಂದ್ರೆ ಇಡೀ ಯಕ್ಷಗಾನದಲ್ಲಿ ಮಾತಿನಲ್ಲಿಯೂ ಹಾಗೆ. ಹೌದೌದು, ಅಂದ್ರೆ ಇಡೀ ಯಕ್ಷಗಾನದಲ್ಲಿ ಒಂದು ಏನು ಮರ್ಯಾದೆ ಇಲ್ಲದೆ ಇರುವ ಒಂದು ಪಾತ್ರ ಅಂತಂದ್ರೆ ಮಾಯಾ ಅಜಮುಖಿ. ಅಂದ್ರೆ ಯಾವುದೇ ಒಂದು ಅದಕ್ಕೆ ಏನೇನು ಮರ್ಯಾದೆ ಇಲ್ಲದ ಪಾತ್ರ ಅಂತಂದ್ರೆ ಅದು ನಾನು ಹೇಳಿದ ಅರ್ಥ ಏನು ಅಂತಂದ್ರೆ ಯಾವುದೇ ರೀತಿಯ ಒಂದು ಅದಕ್ಕೆ ಏನು ಬೌಂಡ್ರಿಗಳಿಲ್ಲದೆ ಏನು ಬೇಕಾದ್ರೂ ಮಾಡಿದ್ರೆ ನಡೀತದೆ, ಏನು ಮಾಡಿದ್ರು ಆ ಪಾತ್ರಕ್ಕೆ ಅದು ಸರಿಯೇ. ಅದು ಪ್ರಕಟವೇ ಆಗಿ ಬಂದ ಶೃಂಗಾರ. ಉಳಿದದ್ರಲ್ಲಿ ಶೃಂಗಾರ ಪಾತ್ರ, ಇದು ಪಾತ್ರದಲ್ಲಿ ಪ್ರಕಟ ಆದದ್ದು ಶೃಂಗಾರ. ಆದ ಕಾರಣ ಅದು ಹೇಗೆ? ಅದು ಉಳಿದದ್ರಲ್ಲಿ ಶೃಂಗಾರ ಪಾತ್ರ, ಇದರಲ್ಲಿ ಪ್ರಕಟ ಆಗಿದ್ದು ಅಂದ್ರೆ ಯಾವ ರೀತಿ? ಅದು ಸ್ವಲ್ಪ ಏನಾಗಬೇಕು ಅದನ್ನು ರಂಗಸ್ಥಳದಲ್ಲೇ ಮಾಡಿ ತೋರಿಸುದು. ಓ ಹಾಗೆ, ರಂಗಸ್ಥಳದಲ್ಲಿ ಮಾಡಿ ತೋರಿಸಿಲ್ಲ. ಇಲ್ಲ ಇಲ್ಲ, ಹೀಗೆ ಆಗಬೇಕು, ಮುಂದೆ ಹೀಗೆ ಆಗ್ಬೇಕು ಎನ್ನುವುದನ್ನು ಕೇವಲ ಒಂದು ತೋರಿಸುವುದು ಮಾತ್ರ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಶೃಂಗಾರ ರಸ ಪ್ರಕಟ ಮಾಡುವಾಗ ರಂಗಸ್ಥಳದಲ್ಲಿ ಯಾವುದೇ ಪಾತ್ರವನ್ನು ಮಾಡುವಾಗ ಪ್ರೇಕ್ಷಕರ ಮನಸ್ಸಿನಲ್ಲಿ ಅದು ಕೆಲಸ ಮಾಡುವುದು. ಹೌದು, ಅವರ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇರಬೇಕು. ಹಾಗೆ ಮಾಡುವ. ಈಗ ಅದೇ ಕೋಳಿ ಶಾಸ್ತ್ರಿ ಅಂತ ಒಬ್ಬರು ಇತ್ತು, ಸ್ವಲ್ಪ ಹಾಕುದು ಅವರಲ್ಲಿ ಕರ್ಕಿಯಲ್ಲೇ ಅಲ್ಲೇ ಹೀಗೆ ಭಸ್ಮಾಸುರ ಮೋಹಿನಿ ಆಗುವಾಗ ನನ್ನ ಮೋಹಿನಿ ನೋಡಿ ಎದುರು ಕೂತವರು. ಆ ಲಂಗ ಇನ್ನೂ ಸ್ವಲ್ಪ ಮೇಲೆ ಎತ್ತಿಕೊಂಡ್ರೆ ಒಳ್ಳೇದಲ್ವಾ? ಹಾಗಾದ್ರೆ ಅವನು ಎಷ್ಟು ಮುಂದೆ ಹೋಗಿದ್ದಾನೆ. ಪ್ರೇಕ್ಷಕನ ಮನಸ್ಸು ಎಲ್ಲಿಗೆ ಹೋಗಿದೆ ನೀವು ತಿಳ್ಕೊಳ್ಳಿಕ್ಕೆ ಬರ್ತದೆ. ಅಷ್ಟು ನಾವು ಶೃಂಗಾರದಲ್ಲಿ ಅವರ ಮನಸ್ಸನ್ನು ಹೀರಬೇಕು.
ಈ ಪ್ರೇಕ್ಷಕರ ಮನಸ್ಸನ್ನು ಹೀರಬೇಕು. ಅದು ಶೃಂಗಾರ ಮಾತ್ರ ಅಲ್ಲ, ಕರ್ಣದಲ್ಲಿಯೂ ಹಾಗೆ. ಕರುಣದಲ್ಲಿಯೂ ಹಾಗೆ ಅವನಿಗೆ ಎಷ್ಟು ಜನ ಈಗ ನಾವು ಕರುಣಾರಸದಲ್ಲಿ ಆಡುವಾಗ ಅದೇ ನಿಮ್ಮ ಇದು ಚಂದ್ರಮತಿ ಮತ್ತೆ ಇದರಲ್ಲಿ ಪರಶುರಾಮನ ಜೊತೆಗೆ ರೇಣುಕೆ, ಇದರಲ್ಲೆಲ್ಲ ಕಣ್ಣೀರು ಹಾಕುವುದು ಸಭೆಯಲ್ಲಿ ಕಾಣ್ತದೆ ನಮಗೆ. ಕಣ್ಣೀರು ಹಾಕುವುದಂದ್ರೆ ಅವರು ಅನುಭವಿಸ್ತಾರೆ ಅದನ್ನು. ಹಾಗೆ ಅನುಭವಿಸುವಾಗೆ ನಾವು ಪಾತ್ರಧಾರಿ ಮಾಡಿರ್ತದೆ. ಇನ್ನು ಈ ಶ್ರೀದೇವಿ ಪಾತ್ರ ಇದನ್ನು ನೀವು ಯಾವ ರೀತಿ ಮಾಡ್ತಾ ಇದ್ರಿ, ಯಾವ ರೀತಿ ಇದ್ರೆ ಒಳ್ಳೇದದು? ಶ್ರೀದೇವಿಯ ಪಾತ್ರವನ್ನು ನಾನು ಮಾಡಲಿಕ್ಕೆ ನನಗೆ ಅದಕ್ಕೆ ಬೇಕಾದ ಪ್ರೇರಕರು ಅಗರಿಬಾರದು. ಮುದುಕವರು ಹಳೆ ಹೌದೌದು, ಇವರು ಶ್ರೀನಿವಾಸ ಭಾಗವತರು ಅವರು ಹೇಳಿದ್ದಾರೆ, ದೇವಿ ಪಾತ್ರ ಎಲ್ಲ ಪಾತ್ರದಾಗಲ್ಲ, ಅದೊಂದು ಮೈ ಮೇಲೆ ಬಂದಾಗೆಲ್ಲ ಆಗಬೇಕು. ಅದಕ್ಕೆ ಗೊತ್ತಾಯ್ತಲ್ಲ, ಜನರನ್ನು ಭಕ್ತಿಗೆ ಒಲಿಸಬೇಕು ಎಲ್ಲರನ್ನು. ಅದಕ್ಕಾಗಿ ಸ್ವಲ್ಪ ಮೈ ಬಂದಾಗೆ ಮೈಯಲ್ಲಿ ಸ್ವಲ್ಪ ಅಲ್ಲಾಡೋದೆಲ್ಲ ಬೇಕು ಅಂತೆಲ್ಲ ಅವರು ಮೊದಲೇ ಹೇಳಿದ್ದಾರೆ. ಶುರು ನಾನು ದೇವಿ ಮಾಡುವಾಗ ಅವ್ರು ನನಗೆ ಹೇಳಿಕೊಟ್ಟಿದ್ದಾರೆ. ಹಾಗೆ ನಾನು ಹಾಕಿದಂಥ ದೇವಿಯ ಪಾತ್ರ ಅದು ಹೆಚ್ಚಾಗಲೂ ಬಾರ್ದಲ್ಲ, ಪಾತ್ರೆಯಾಗಿ ಆಗಬಾರ್ದು. ಹೌದು, ಮೈ ಅಲ್ಲಾಡಿಸೋದಂದ್ರೆ ಪಾತ್ರೆ ಅಲ್ಲಾಡಿಸಿದಾಗ ಅಲ್ಲಾಡಿಸಲೂಬಾರ್ದು. ಹಾಗಂತ ಸಹಜವಾಗಿ ಒಂದು ಬಂದ ನಿಲ್ಸಿಯಾಗೂ ಆಗಬಾರ್ದು. ಸ್ವಲ್ಪ ದೇವಿ ಬಂದದ್ದು ಹೌದಾ ಅಂತ ನೋಡುವವನಿಗೆ ಅನುಮಾನ ಮಾಡುವಷ್ಟು ಶರೀರದಲ್ಲಿ ದರ್ಶನ ಬರಬೇಕು. ಅಂದ್ರೆ ಅದು ಯಾವ ರೀತಿ ದರ್ಶನ ಬರುದಂದ್ರೆ ಸ್ವಾಭಾವಿಕವಾಗಿ ನಮ್ಮ ಶರೀರದಂತೂ ಬರ್ತದೆ. ಹೇಗೆಂದ್ರೆ ಕೈ ಮೈ ಪೂರ ಬಿಲ್ಲು ಕಟ್ಟಗಳು ಕಂಡಾಗ್ತಾ ಇರ್ತದೆ. ಹೌದು ಹೌದು, ನರ್ವಸ್ ಬರ್ತದೆ ಆ ಕಟ್ಟಗಳಿಂದ ನರ್ವಸ್ ಬಂದು ನಾವು ನಿಲ್ಲುವಾಗಲೂ ಹಾಗೆ ಈ ತುದಿ ಹೆಬ್ಬೆಟ್ಟನ್ನು ಒತ್ತಿ ಹಿಮ್ಮಡಿಯನ್ನು ಸ್ವಲ್ಪ ಎತ್ತಿ ಇಟ್ಟರೆ ಮೈ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ. ಗೊತ್ತಾಯ್ತಲ್ಲ, ಮೈ ಅಲ್ಲಾಡ್ಲಿಕ್ಕೆ ಶುರು ಆಗ್ತದೆ. ಸಂಪೂರ್ಣ ಅಲ್ಲಾಡಿ ಬಿಡಬಾರ್ದು, ಸ್ವಲ್ಪ ಒಂದು ವೈಬ್ರೇಷನ್ ಮಾತ್ರ ಬರ್ತದೆ. ಅಷ್ಟೊತ್ತಿಗೆ ನಮ್ಮ ಕುತ್ತಿಗೆಯಲ್ಲಿದ್ದಂಥ ಹೂವಿನ ಹಾರ ಉಂಟಲ್ಲ, ಅದು ಸರಿಯಾಗಿ ಅಲ್ಲಾಡುದು ಕಾಣ್ತದೆ. ಅದೇ ಅಲ್ಲಾಡುದಂದ್ರೆ ಅದೇ ಆ ವೈಬ್ರೇಷನ್ಸ್. ಹೂ ಆ ಹೂವಿನ ಮಾಲೆಯನ್ನು ನೋಡಿದಾಗ ಪ್ರೇಕ್ಷಕರಿಗೆ ಸ್ವಲ್ಪ ಮೈಯಲ್ಲಿ ಬರ್ತದೆ ದೇವಿ ನಮ್ಮಂತ ಈ ಊಹೆಗೆ ಒಳಗಾಗ್ತಾರೆ. ಇದು ದೇವಿ ಪಾತ್ರ ಮಾಡಬೇಕಾದ ಕೆಲಸ. ನಿಜವಾಗಿ ಮತ್ತೆ ದೇವಿ ಮೈಯಲ್ಲಿ ಬಂದ್ರೆ ಯಾರು ಬದುಕಲಿಲ್ಲ. ಪಾತ್ರವನ್ನು ವಹಿಸಿಕೊಂಡಂತ ಪಾತ್ರಿ ಭೂತ ದೈವಗಳನ್ನು ತೋರಿಸುವಾಗ ಅದ್ಭುತವಾಗಿ ಓವರ್ ಅಂತ ಹೇಳ್ತಾರೆ. ಹೌದು ಹೌದು ಹೌದು, ಅದನ್ನು ತೋರಿಸ್ಬೇಕಾಗ್ತದೆ. ತೋರಿಸ್ತಾನೆ ಅದನ್ನು ದೈವಿಕತೆಯ ಮಟ್ಟಕ್ಕೆ ಮುಟ್ಟಿಸುವಾಗ ದೇವಿ ಪಾತ್ರ ದೈವಿಕತೆ ಮಟ್ಟಕ್ಕೆ ಮುಟ್ಟಿಸುವಾಗ ಅಷ್ಟು ಇದು ಇದಾಗಬಾರ್ದು. ದೇವಿಯ ಮಟ್ಟ ಹಿಡಿತದೆ. ದೇವಿಯ ಮಟ್ಟಕ್ಕೆ ತಕ್ಕಂತೆ ಸ್ವಲ್ಪ ಕಾಣಬೇಕು ಮೈ ಕುಳುಕುದು. ಅಂದರೆ ಆ ದೇವಿ ದರ್ಶನ ಬಂದಿದೆ ಅದಕ್ಕೆ ಆಧಾರ ಅಥವಾ ಅನುಭವ ಪಾತ್ರೆ ಇದೆ. ಆದರೆ ಪಾತ್ರೆ ಎಷ್ಟು ಲಘುವಾಗಿ ಅಲ್ಲ, ಇದು ಸ್ವಲ್ಪ ಬಿಗುವಾಗಿ ಪಾತ್ರೆಯೇ ಆಗಬೇಕು. ದೇವಿ ಪಾತ್ರೆ ಅಥವಾ ದೈವದ ಪಾತ್ರೆ ಹೇಗೋ ಹಾಗೆ ತನ್ನಲ್ಲಿ ದೇವಿಯನ್ನು ಆವಾಹಿಸಿ ಹೋಗಬೇಕು. ಹಾಗೆ ಅದನ್ನು ಮೈಯನ್ನು ಸ್ವಲ್ಪ ದರ್ಶನ ಕೊಡಬೇಕು. ಆಗ ದೇವಿ ದರ್ಶನ ಜನರಿಗೆಲ್ಲ ಆಗ್ತದೆ. ಅಷ್ಟು ಅವರು ಮಾಡಿ ಅವರನ್ನು ಮಂಗ ಮಾಡುವುದು ಅಂತ ಅಲ್ಲ. ದೇವಿ ಮಾತೆ ಆಡುವುದು ಯಾಕೆ? ಜನರನ್ನು ಭಕ್ತಿ ಮಾಡಲಿಕ್ಕೆ, ಎಳೀಲಿಕ್ಕೆ. ಅವರ ಎಲ್ಲ ಮನಸ್ಸನ್ನು ಇಲ್ಲಿಗೆ ಆಕರ್ಷಿಸಿ ಭಕ್ತಿ ಮಾಡಬೇಕು, ಅವರನ್ನು ಕರೀಬೇಕಾಗಿ ಎಳಿಬೇಕಿದ್ರೆ ಅಷ್ಟು ಪಾತ್ರದಲ್ಲಿ ತೋರಿಸಬೇಕು. ಆಮೇಲೆ ಈ ಮಹಿಷಾಸುರನ ವಧೆಯ ಸಂದರ್ಭದಲ್ಲಿ ಆ ಕತ್ತಿ ತಗಲಿಸುವುದು ಅಂಥದ್ದೆಲ್ಲ ಉಂಟಲ್ಲ, ಅದೆಲ್ಲ ಬೇಕಾದೆಲ್ಲ ಅದು ಯುದ್ಧ ಕ್ರಮ. ಅದೆಲ್ಲ ಯುದ್ಧ ಕ್ರಮ, ರಂಗಕ್ರಮ ಆಯ್ತು. ಅದು ಶಾಸ್ತ್ರವೂ ಅಲ್ಲ, ಬೇಕು ಬೇಡ ಹೇಳುವಾಗೂ ಇಲ್ಲ. ರಂಗಸ್ಥಳದಲ್ಲಿ ಯುದ್ಧ ನೃತ್ಯ ಅಂತ ಉಂಟು. ಆ ಯುದ್ಧ ನೃತ್ಯಕ್ಕೆ ಸಂಬಂಧಪಟ್ಟ ವಿಷಯ. ಕಾಲಿನಲ್ಲಿ ಕುಣಿತ, ಕೈಯಲ್ಲಿ ಆಯುಧಗಳ, ಇದೀಗ ಬಿಲ್ಲು ಬಿಡುವಾಗ ಬಾಣ ಟಾಪ್ ಅಲ್ಲಲ್ಲ, ಮಹಿಷಾಸುರನ ಕತ್ತಿಯ ಜೊತೆ ಇದನ್ನು ಹೀಗೆ ಹೊಡೆದು ನಿಂತುಕೊಳ್ಳುವುದು ಒಂದಷ್ಟು ಹೊತ್ತು, ಆಮೇಲೆ ಏನು ಇದು ಎಲ್ಲ ಮಾಡುದು ಅಂತದ್ದೆಲ್ಲ ಉಂಟು. ಅವೆಲ್ಲ ಬೇಕಾ ಹೇಗೆ ಅಂತ? ಬೇಡ, ಹೆಚ್ಚು ಹೊತ್ತಿರ್ಬಾರ್ದು. ಕತ್ತಿಯಿಂದ ಕತ್ತಿಗೆ ಹೊಡ್ಕೊಳ್ಳೋದೇನಂದ್ರೆ ಮೈಗೆ ಕಡ್ಕೊಂಡಿದ್ದಾರೆ ಅಂತಲೇ ಲೆಕ್ಕ. ಅವ ಕತ್ತಿಯಿಂದ ಇವಳ ಮೈಗೂ ಕಡ್ದಿದ್ದಾನೆ, ಇವಳು ಮಹಿಷಾಸುರ ಮೈಗೂ ಕಡ್ದಿದ್ದಾರೆ ಅನ್ನೋದೇ ಅದಕ್ಕೆ ತತ್ವ. ಅದ್ರ ಮೈಗೆ ಕಡ್ಕೊಳ್ಳಿಕ್ಕೆ ಆಗ್ತದ? ಆಗುದಿಲ್ಲ. ಆಕ್ಷನ್ ಮಾತ್ರ. ಆಕ್ಷನ್ ಅಂದ್ರೆ ಹೇಗೆ? ಕತ್ತಿಗೆ ಕತ್ತಿ ಹೊಡಿ, ಕತ್ತಿಗೆ ಕತ್ತಿ ಕೋಲಾಟ ಆಡಿದಾಗ ಹೊಡಿ.
ಲಾಸ್ಟ್ ಪಾಯಿಂಟಿಗೆ ಕತ್ತಿಯನ್ನು ಕುತ್ತಿಗೆ ಇಟ್ಟು ಶೂಲವನ್ನು ಎದೆಗೆ ಇಡಿ. ತ್ರಿಶೂಲ ಉಂಟಲ್ಲ ಅವರಿಗೆ, ಅಲ್ಲಿಗೆ ಅವನ ಅವಸಾನ. ಆಮೇಲೆ ಈ ಏನು ದೇವಿಯ ಶೃಂಗಾರ ಉಂಟಲ್ಲ, ಎಂದು ಯೋಚಿಸಿ ಆಗಿರ್ಬೋದು, ಕನಕದೊಯ್ಯಾಲೆ, ದಿನಕರ ಕೋಟಿ ತೇಜದಲ್ಲಿ, ಇಂಥ ಪದ್ಯಗಳಿಗಾಗುವಾಗ ದೇವಿಯ ಶೃಂಗಾರ ಎನ್ನುವಂಥದ್ದು ಯಾವ ಮಟ್ಟದಲ್ಲಿರಬೇಕು? ಅದು ಈ ಶೃಂಗಾರ ಅಲ್ಲ. ಸಹಜವಾಗಿ ಒಬ್ಬ ಆನಂದದಿಂದ ಇರುವ ಹೆಣ್ಣು ಗರತಿ ಆಗಿದ್ದು ಅವಳು ಶೃಂಗಾರ ಬೇಕು. ಗೊತ್ತಾಯ್ತ? ಗರತಿ ಆಗಿದ್ದು ಒಳ್ಳೆ ಸಾಧ್ಯ ಆಗಿದ್ದು ಅವಳ ಸಂತೋಷದಲ್ಲಿದ್ರೆ ಒಂದು ತರದ ಶೃಂಗಾರ ಇರ್ತದೆ ಅವಳಿಗೆ. ಹೌದು ಹೌದು ಹೌದಪ್ಪ, ಅದು ಕರೆಕ್ಟ್. ಹೌದು, ಶೃಂಗಾರ ತಾನಾಗಿ ನಮ್ಮಲ್ಲಿಯೂ ಹಾಗೆ ಗಂಡಸರಲ್ಲಿಯೂ ಮರ್ಯಾದೆಸ್ಥ ಏನೂ ಅವನಲ್ಲಿ ಕೆಟ್ಟ ಅಭ್ಯಾಸ ಇಲ್ಲದೆ ಇದ್ದು ಆನಂದದಲ್ಲಿರುವ ಹೊತ್ತು ಅಂತ ಇರ್ತಾನೆ. ಆವಾಗ ಅವನಲ್ಲಿ ಒಂಥರ ಶೃಂಗಾರ ಚೇಷ್ಟೆಗಳು ಇರ್ತದೆ. ಹೌದು, ಅಷ್ಟೇ. ಆ ಒಂದು ಲಹರಿಯ ಒಂದು ಇದು ನಗುತ್ತಾ ಇರುವುದು, ಅದೆಲ್ಲ ಅಭಿನಯಿಸು. ಶೃಂಗಾರ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಅಂತ ಹೇಳುವಾಗ ಆ ಅಭಿನಯವನ್ನು ಮಾಡಬೇಕು. ಎರಡು ಕೈಯಲ್ಲಿಯೂ ಸಂಕೋಲೆಯನ್ನು ಕೈಯಲ್ಲಿ ಹಿಡಿದಾಗೆ ಮಾಡಿ, ಉಯ್ಯಾಲೆ ಇರುವುದಿಲ್ಲ ಆದರೆ ಹಿಡಿದು ಕೂತು ಹಾಗೆ ಆ್ಯಕ್ಷನ್ ಕೊಟ್ಟು ಶರೀರಕ್ಕೆ ಹಿಂದೆ ಮುಂದೆ ನೃತ್ಯ ಮಾಡಬೇಕು. ಕನಕದ ಉಯ್ಯಾಲೆಯಲ್ಲಿ ಕುಳಿತು ಆಡುವಾಗ ಆ ಪದ್ಯಕ್ಕೆ ಕೊಡಬೇಕು. ಆ ಅನುಭವವನ್ನು ಕೊಟ್ಟು ಅಭಿನಯಿಸಿ ಮತ್ತೆ ಮಾಡಬೇಕು. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ದೇವಿ ನಗುವಾಗ ಹಲ್ಲು ಕೂಡ ಕಾಣಬಾರ್ದು ಅಂತೆಲ್ಲ ಉಂಟು ಅಂತ, ಹಾಗೇನಾದ್ರೂ ಉಂಟಾ? ಏನಿಲ್ಲ, ಅದೇನಿಲ್ಲ. ಹಲ್ಲು ಕಂಡ್ರು ಏನಿಲ್ಲ ಅಂತ ರಕ್ಕಸನಾಗಿ ಅಟ್ಟಾಸ ಕೊಟ್ಟು ನಗುದಲ್ಲ. ಹೌದು ಹೌದು ಹೌದು. ಈಗ ಸಂತೋಷ ನಾವು ನಗುವಾಗ ಹಲ್ಲು ಕಾಣದೆ ಹೊಡಿತದೆ, ತುಟಿ ಬಿಚ್ಚಿ ಹೋಗ್ತದಪ್ಪ. ಹೌದು, ನಗದ ತುಟಿ ಬಿಚ್ಚದ ನಗುದು ಉಂಟು, ಮುಗುಳು ನಗು, ಅದರ ವಿಭಾಗ ಬೇಡ. ಅದೆಲ್ಲ ಪದ್ಯಕ್ಕೆ ಸಂಬಂಧಪಟ್ಟದ್ದು. ಕವಿ ಏನು ಹೇಳಿದ್ದಾನೆ, ಭಾಗವತರು ಏನು ಹಾಡಿದ್ರು ಅದಕ್ಕೆ ಸಂಬಂಧಪಟ್ಟು ನಮ್ಮ ಅಭಿನಯ. ಹಲ್ಲು ತೋರುದು, ಹಲ್ಲು ತೋರದೆ ಇರುವುದು, ನಗು ಎಲ್ಲ ನಗುವಿನಲ್ಲಿ ಹಲವು ಇದುಂಟು. ನಗುವಿನಲ್ಲಿ ಹಲವು ಬಗೆ ಹೇಳಿದ್ದೇನೆ, ನಾನು ಹೇಳ್ತಿದ್ದೆ. ನಗು ತಾನು ಕುಡಿದಳ ಬಾಲೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೆ. ಅದೇ ನಮ್ಮ ಕರ್ತೋಕ ಭಾಗವತದಲ್ಲಿ ಮೂರು ಸಲ ಹಾಡುವುದಿತ್ತು. ಆವಾಗ ನಾನು ನಗುವಿನಲ್ಲಿ ಹಲವು ಬಗೆ ಅಂತ ಹೇಳ್ತಿದ್ದೆ. ಆಮೇಲೆ ಈಗ ನೋಡಿ, ಈ ಏನು ದೇವಿ ಪಾತ್ರ ಮಾಡಿದವರು 2.5 ಸುತ್ತು ಮಾತ್ರ ಬರಬೇಕು ಅಥವಾ 3 ಸುತ್ತು ಬರಬೇಕು ಅಂತ ಆ ರೀತಿ ಕಟ್ಟುಕಟ್ಟಲೆ ಉಂಟು. ಈಗ ಕೆಲವರೆಲ್ಲ 30-40 ಸುತ್ತು ಬರ್ತಾರೆ. ಅದೇ ಅದಕ್ಕೆ ಆಗಬಾರ್ದು. ಅದಕ್ಕೆ ನನ್ನದು ಅದು ದೇವಿ ಮಾತ್ರ ಅಂತ ಅಲ್ಲ, ಯಾವುದೇ ಪಾತ್ರಗಳು ಎಷ್ಟು ಅಂತ ಲೆಕ್ಕಾಚಾರ ಉಂಟು, ಅದಕ್ಕೆ ಅಷ್ಟೇ ಸುತ್ತು ಬರಬೇಕು, ಅಷ್ಟೇ ಇದರಲ್ಲೇ ಇದೆ. ದೇವಿ ಮಾಡಿದವನು ಒಂದು 4 ಆವರ್ತ ಸುತ್ತು ಬರಬಹುದು ಹೆಚ್ಚಂದ್ರೆ. ರಂಗಸ್ಥಳದಲ್ಲಿ ಮೂಲೆಯಿಂದ ಮೂಲೆಗೆ ಹೋಗಿ 4 ಸುತ್ತು ಬರುವುದುಂಟಲ್ಲ, ಹೌದು, ಕುಣಿಲಿಕ್ಕೆ ಮೊದಲು. ಅಂದ್ರೆ ಅವಳು ದೇವಿ ಮಾಡಿದವರು ದೀಂಗಿಣ ಹಾರುವುದಿಲ್ಲ. ಹೌದು, ದೀಂಗಿಣ ಹಾರಬೇಕಂತ ಇಲ್ಲ. ಅಂದ್ರೆ ಆ ದೀಂಗಿಣದ ಲೆಕ್ಕದಲ್ಲಿ ಸುತ್ತು ಬರ್ತಾರೆ. ಆ 3 ಸುತ್ತು 4 ಸುತ್ತು ಬರ್ತದೆ. ಆ 4 ಸುತ್ತು ಬರಬೇಕಿದ್ರೆ ರಂಗಸ್ಥಳದಲ್ಲಿ 3-4 ಮೂಲೆಗೆ ಹೋಗುವಂತದ್ದು ಇರ್ತದೆ. ಹೌದು, ವೀರ ತೋರಿಸ್ಲಿಕ್ಕೆ ಅದು ಹಾಗೆ. ಆದರೆ 3 ಸುತ್ತು ಅದೇ. ಯಾಕಂದ್ರೆ ಅದೆಲ್ಲ ತಾಳಾವರ್ತದಲ್ಲಿ ಇರಬೇಕು, ತಾಳ ಮೀರಿ ಇರ್ಬೋದು. ಲೈಕ್ ಹಿಮ್ಮೆಳೆದವರಿದ್ದಾರಲ್ಲ ಅವರಿಗೆ ಆ ಗುಟ್ಟು ಗೊತ್ತಿರ್ಬೇಕು, ಇವ ಎಷ್ಟು ಸುತ್ತು ಬರ್ತಾನೆ. ಈಗ ಇದರಲ್ಲಿ ಲೆಕ್ಕಾಚಾರ ಇರ್ಬೇಕು, ಅವರ ಲೆಕ್ಕಾಚಾರದಲ್ಲಿ ನಾವು ಇರಬೇಕು. ಹೌದು, ನಮ್ಮ ಲೆಕ್ಕಾಚಾರಕ್ಕೆ ಅವರು ಮುಖ ನೋಡಿಕೊಂಡು ಅವರು ಬರ್ತದಲ್ಲ, ಅವ್ರ ಲೆಕ್ಕಾಚಾರದಲ್ಲಿ ನಾವು ಇರಬೇಕು. ಆದ ಕಾರಣ ಅವರಿಗೆ ಬೇಕಾದ ಎಷ್ಟು 3 ಅಥವಾ 4 ಸುತ್ತು, ಅದಕ್ಕಿಂತ ಹೆಚ್ಚು ಬೇಕಾಗುದಿಲ್ಲ. ಅಷ್ಟೊತ್ತಿಗೆ ಅವ್ರದ್ದು ತಾಳ ಮತ್ತೆ ಬಟ್ಟೆ ಬಡಿಯುವುದಾಗ್ತದೆ. ಹೌದು, ಅದಕ್ಕೆ ಅನುಕೂಲ ಆಗುವಂತೆ ಹೆಚ್ಚು ಆಗಬಾರದು, ಕಡಿಮೆ ಇರಬಾರದು. ಹೌದು, ಕರೆಕ್ಟ್ ಕರೆಕ್ಟ್. 4 ಸುತ್ತಿಗಿಂತ ಹೆಚ್ಚು ತನ್ನ ವೀರಾವೇಶ ತೋರಿಸ್ತೇನೆ ಅಂತ ತಿರುವುದಲ್ಲ, ತಿರುಗಿದ ಶಾಸ್ತ್ರಕ್ಕೆ ವಿರೋಧ ಆಗ್ತದೆ. ಈಗ ಪುಂಡು ವೇಷ, ನಾನು ಇದನ್ನು ಮೊದಲು ಹೇಳಿದ್ದೇನೆ, ಪುಂಡು ವೇಷಗಳು ಕೆಟ್ಟ ವೇಷಗಳು ಆಡ್ತಾರೆ. ಪುಂಡು ವೇಷದವರು 100, 200, 300 ಗುತ್ತು ಆಡುವವರಿದ್ದಾರೆ. ಅಧಿಕ ಹೆಚ್ಚಾದರೆ ಒಂದು 50-100 ಗುತ್ತು ಆಡ್ಬೋದು. ಆದರೆ ಸುತ್ತು ತಿರುಗಬೇಕು. ಅದಕ್ಕೆ ಆ ಗುತ್ತು ತಿರುಗಿದ ಮೇಲೆ ಸುತ್ತು ಉಂಟಲ್ಲ, ಹೌದು, ಆ ಸುತ್ತು 100ಕ್ಕೆ 50ರಷ್ಟಾದ್ರೂ ಬರುತ್ತೆ. ಕಡೆಗೆ 30 ಸುತ್ತು ಆದ್ರೂ ತಿರುಗಬೇಕು ನಾವು. ನಿಜವಾಗಿ ಆದ್ರೆ 100ಕ್ಕೆ 200 ಸುತ್ತು ತಿರುಗಬೇಕು ಲೆಕ್ಕ. ಇದೊಂದು 30-40 ಸುತ್ತು ಆದ್ರೂ ತಿರುಗದೆ ಅಷ್ಟು ಆಡಿದ 1 ಸುತ್ತು ತೆಗೆದಿತ್ತ ಆ ಚೆಂಡೆ ಏನು ಸಾಯ್ತಿತ್ತು ಅವನಿಗೆ. ಅಷ್ಟೇ ಉರುಳಿಕೆ ಕೊಡುವಂತ ಇದಿಲ್ಲ ಅಲ್ಲಿ. ಮತ್ತೆ ಅದಕ್ಕೆ ಇಲ್ಲಿಂದ ಅಲಂಕಾರ ಇಲ್ಲ, ಚೆಂಡೆಗೆ ಉರುಳಿಕೆ ಅಷ್ಟೇ ಕೊಡ್ಬೇಕು. ಅವ ಎಷ್ಟು ಅವ ಅಡಿಂಗಿನ ಬಾರಿಸಿದ್ರು ಅಷ್ಟೇ ಕಿಟ ತಗದಾರಿ ಕಿಟವು ಅವನು ಬಾರಿಸ್ಬೇಕು. ಅದಕ್ಕೆ ನಾವು ಕುಣಿಯೋರೇ ಅದಕ್ಕೆ ಕಾರಣ. ಅದು ಈಗ ನಮ್ಮ ಪರಿಸ್ಥಿತಿ ಯಾವ ಹುಡುಗರಿಗೂ ಗೊತ್ತಿಲ್ಲ.
ಒಟ್ಟು ಹಾರುದೊಂದು ಗೊತ್ತಿಲ್ಲ, ಹಾರಿದ ಮೇಲೆ ತಿರುಗಲಿಕ್ಕೆ ಗೊತ್ತಿಲ್ಲ. ಇಡೀ ವೇಷದವರು ಮರ್ಯಾದೆಯ ವೇಷ. ನೀವು ಹೇಳುವ ಋತುವರ್ಣಾಗ ಕಥೆ ಅಂತ ಹೇಳಿದ್ರಿ, ಆ ಋತುವರ್ಣ ಹೆಚ್ಚಾದ್ರೆ 4 ಗುತ್ತು ತೆಗಿಬೋದು. 4 ಗುತ್ತಿಗಿಂತ ಹೆಚ್ಚು ತೆಗಿಬಾರ್ದು. ಅಡಿಕೆ ರಾಮೇರಿಗಳೆಲ್ಲ ಕೊಟ್ಟಿದ್ದು ಅಷ್ಟೇ. 4 ಗುತ್ತು 4 ಸುತ್ತು ಅಟ್ಟಿಗೆ ಮುಗೀತು, ಮುಕ್ತಾಯ ಆಯಿತು. ಇದು ದೊಡ್ಡ ವಿಕ್ರಮದ ಫೋರ್ಸನ್ನು ತೋರಿಸುವಂಥದ್ದು. ಮತ್ತು ಸಹಜವಾಗಿ ಕುಣಿದಿದ್ರೆ 4 ಸುತ್ತು ಗುತ್ತು ಇಲ್ಲ, 2 ಅಥವಾ 3 ಗುತ್ತು. ಹೌದೌದು, ಸಹಜವಾಗಿ ಇದು ಮಾಡುವಾಗ. ಮತ್ತು ವೀರಾವೇಶದಲ್ಲಿ ಯುದ್ಧದ ಸಂದರ್ಭದಲ್ಲಿ ಕರ್ಣಾರ್ಜುನ ಇಂಥದ್ರಲ್ಲಿ ಅಥವಾ ರಾಕ್ಷಸ ವೇಷಗಳಲ್ಲಿ 6 ಗುತ್ತು ತೆಗಿಬೋದು. ಕಿರೀಟ ವೇಷ, ಪಕ್ಕಡಿ ವೇಷ 15-20 ಗುತ್ತು ತೆಗಿಬೋದು. ಅದಕ್ಕಿಂತ ಹೆಚ್ಚು ಯಾರೂ ತೆಗೆಯುವುದು ಅಗತ್ಯ ಇಲ್ಲ. ಸಮಯದ ಹಾಳು ಮತ್ತು ರಸಬಂಧ ಅಷ್ಟೇ ಸುತ್ತು ತಿರುಗಬೇಕು ಅಂತ. ಹೌದೌದು, ಇಲ್ಲದಿದ್ರೆ ಅದು ಪ್ರಯೋಜನ ಇಲ್ಲ ಅಂತ. ಇಲ್ಲ, ತಾಳಾವರ್ತ ಅಂತ ಹೇಳುದು. ಮತ್ತು ಪುಡಿ ನಾಟ್ಯ ಕುಣಿತಾರೆ, ಅಸಂಬತ್ತ ವಿಪರೀತ ಆಗಿದೆ ಈಗ ಪುಡಿ, ಮೊದಲಿನಾಗಲ್ಲ. ಒಂದು ಪದ್ಯಕ್ಕೆ ಭಾಗವತರು ಹಾಗೆ ವೇಷಧಾರಿಗೂ ಹಾಗೆ ಲೆಕ್ಕಾಚಾರ ತಪ್ಪಿ ಕುಣಿಯಿತು. ಎಷ್ಟು ಕುಣಿಬೇಕು ಆ ತಾಳಕ್ಕೆ, ಆ ಪದ್ಯಕ್ಕೆ ಎಷ್ಟು ಕುಣಿಬಹುದು, ಆ ಲೆಕ್ಕಾಚಾರ ಬೇಕು, ಹಿಡಿತಾ ಇರಬೇಕು. ಇದು ಸಮಯ ಹಾಳು ಮಾಡಲಿಕ್ಕೆ ಉಂಟು. ಹೌದು ಹೌದು. ಆಮೇಲೆ ನೋಡಿ, ನೀವು ಬಣ್ಣಗಾರಿಕೆಯಲ್ಲಿ ವಿಶೇಷವಾದಂಥ ಒಂದು ಪರಿಶ್ರಮವನ್ನು ಮಾಡಿದವರು. ನೀವು ಏನು ಬಹಳಷ್ಟು ಅನ್ವೇಷಣೆಗಳನ್ನು ನಿಮಗೆ ನೀವೇ ಮಾಡಿಕೊಂಡವರು. ಈ ಬಣ್ಣಗಾರಿಕೆ ಅಂದರೆ ನೀವು ವಿಶೇಷವಾಗಿ ಒಂದು ಕಂಡುಕೊಂಡ ಕೆಲವು ವಿಚಾರಗಳನ್ನು ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಹಾಂ. ನಮ್ಮ ಮುಖ ಇದ್ದ ಹಾಗೆ ಅಲ್ಲಿ ವೇಷ ಆಗುವುದಲ್ಲ. ನಮ್ಮ ಮುಖದ ಬದಲಾವಣೆಯನ್ನು ನಾವು ತೋರಿಸ್ತೇವೆ, ವೇಷಗಾರಿಕೆ ಅಂತ ಹೇಳಿದಕ್ಕೆ. ಈ ಬಣ್ಣದ ವೇಷದಲ್ಲಿ ಚಿಟ್ಟಿಗೆ, ರೇಖೆ ಮುಂತಾದಗಳ ಹಲವು ಬಣ್ಣಗಳನ್ನು ಹಾಕಿ ವೇಷಗಾರಿಕೆಯನ್ನು ಮಾಡಿಕೊಂಡು ಬರ್ತಾರೆ. ಸ್ತ್ರೀ ಪಾತ್ರ ಒಂದು ಮುಖಕ್ಕೆ ಇಷ್ಟು ಬಣ್ಣ ಒರೆಸಿಕೊಳ್ಳುವುದು ಹೋಗುವುದು ಅಂತಾದರೆ ಎಲ್ಲ ಸ್ತ್ರೀ ವೇಷಕ್ಕೂ ಒಂದೇ ಥರದ ಬಣ್ಣ ಒಂದೇ ಥರ ಒರೆಸಿಕೊಂಡು ಹೋಗುವುದು ಅಂತಾದರೆ ಅವು ಚಿಚ್ಚೆ ಇಲ್ಲ ಆಗುದು. ಮೊದಲು ನಾವು ಮಾಡ್ತಿದ್ದದಕ್ಕೆ ಹೌದು, ಮೊದಲು ಪೌಡರ್ ಇಲ್ಲದ ಕಾಲದಲ್ಲಿ ಒಂದಿಷ್ಟು ಅರಸಿನ, ಒಂದಿಷ್ಟು ಸಫೇತು, ಒಂದಿಷ್ಟು ದಾಜಿ, ಇದಿಷ್ಟು ಅರಸಿನ, ಇದು ಇಂಗ್ಲಿ ಕೊಯ್ಲು ದಾಜಿ ಕೂಡಿಸಿ ಮಾಡ್ತಿ ನೀರಿನಲ್ಲಿ ಮೊಕ್ಕಕ್ಕೆ ಹಾಕಿಕೊಂಡು ಉಬ್ಬು ಬರ್ಕೊಂಡು ಹೋಗುದು ಮಾಡ್ತಿದ್ರು. ಹಾಗೆ ಆಗ್ತಿರ್ಲಿಲ್ಲ, ಆಗ್ತಿತ್ತು. ಕಾಲ ಮೀರಿದ ಹಾಗೆ ಸಂಶೋಧನೆ ಅಂತ ಈಗ ಮಾಡ್ತಾ ಇದ್ದಾರಲ್ಲ, ಈ ಸಂಶೋಧನೆಯ ಅನುಕರಣೆಯು ಸಿನಿಮದ್ದು, ನಾಟಕದ್ದು, ಎಲ್ಲೋ ಕ್ಯಾಲೆಂಡರಿಂದ ತಂದು ಮಾಡುವುದಲ್ಲ. ಗೊತ್ತಾಯ್ತಲ್ಲ, ನಮ್ಮಲ್ಲೇ ನಾವು ತೀರ್ಮಾನಿಸಿಕೊಳ್ಬೇಕು. ಪುರುಷ ವೇಷಗಳಲ್ಲಿ ಇರುವಂಥ ಬಣ್ಣದ ಇದು ಸಂವಾದಿಯಾಗಿ ಸ್ತ್ರೀ ಪಾತ್ರದಲ್ಲಿ ಬಣ್ಣಗಾರಿಕೆಯನ್ನು ಮಾಡಬಹುದು ಅದನ್ನು ತೋರಿಸಬೇಕೆಂಬ ಉದ್ದೇಶ ನನಗಿದ್ದದ್ದು. ನನ್ನನ್ನು ಸುಂದರರಾವೆಲ್ಲ ಹೇಳಿದ್ದಾರೆ ಅದು ಕ್ಯಾಲೆಂಡರ್ ವೇಷ ಅಂತ ಹೇಳಿ. ನಾನು ನೋಡಿ ಕಲ್ತದ್ದು ಕ್ಯಾಲೆಂಡರ್ನಿಂದಲೇ, ನಾನು ನೋಡಿ ಕಲ್ತದ್ದು ಪರದೆಯಿಂದಲೇ. ಬಾಬು ಹರ್ಷಂದ್ರ ಪುತ್ತೂರಿನಲ್ಲಿ ಬರದೆ ಬರೀತಿದ್ರು. ಅವರೊಂದೊಂದು ಡಾನ್ಸ್ ಚಿತ್ರವನ್ನು ಅವರು ಪರದೆಯಲ್ಲಿ ಬರೆದ್ರೆ ಅದರಲ್ಲಿ ಏನೇನು ಬಣ್ಣಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ನೋಡುವಂಥ ಸ್ವಭಾವ. ಗೊತ್ತಾಯ್ತಾ? ಹಾಗೆ ನನಗೆ ಅದು ಮಾಡಲೇಬೇಕು ಅಂತ ಕಂಡಂತಂದರೆ ಕ್ಯಾಲೆಂಡರ್ ಇದೆ. ಲಲಿತಾ ಪದ್ಮಿನಿ ರಾಗಿಣಿ ಎಂಬ 3 ಚಿತ್ರಗಳು ಕ್ಯಾಲೆಂಡರ್ನಲ್ಲಿ ಒಂದು ಕಾಲದಲ್ಲಿ ಬಂದಿತ್ತು. ಅದನ್ನು ನೋಡಿದಾಗ ನಾನು ಬೆರಗಾಗಿ ಬಿಟ್ಟೆ. ಅಷ್ಟು ಚೊಕ್ಕಟವಾದ ಹುಬ್ಬು, ಚೊಕ್ಕಟವಾದ ಕಣ್ಣು ಬಿಡಿಸಿದ್ದು, ಮತ್ತೆ ಆ ಮುಖದಲ್ಲಿ ಎಲ್ಲ ಬೇರೆ ಬೇರೆ ಬಣ್ಣಗಳನ್ನು ಕೊಟ್ಟದ್ದು. ಇದನ್ನು ನೋಡಿ ನಾನು ಬೆರಗಾಗಿ ಬಿಟ್ಟೆ. ನಾನು ಯಾಕೆ ಮಾಡಬೇಕು ಅಂತ ಇಲ್ಲಿ ಖಂಡಿತ ಚಿತ್ರವನ್ನು ನೋಡಿ ನಾನು ಭ್ರಮಿಸಿದೆ. ಚಿತ್ರವನ್ನು ನೋಡಿ ನಾನು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬಣ್ಣಗಾರಿಕೆಯನ್ನು ಬಿಟ್ಲ ಬಾಬು ಮಾಸ್ಟರ್ ಅಂತ ಆ ಕಾಲದಲ್ಲಿ ಇತ್ತು, ಪರದೆ ಬರೆಯುವುದು. ಅವ್ರ ಹತ್ರ ಹೋಗಿ ಹೇಳಿದೆ, ಯಾವ ಯಾವ ಬಣ್ಣವನ್ನು ಹೇಗೆ ನಾವು ಉಪಯೋಗಿಸಿಕೊಳ್ಬೇಕು, ಯಾವ ರಸಕ್ಕೆ ಅದನ್ನು ಉಪಯೋಗಿಸಿಕೊಳ್ಬೋದು. ಕೆಲವು ದಿವಸಗಳ ತನಕ ಅವರು ಅಲ್ಲಿಗೆ ಪುತ್ತೂರಿಗೆ ಹೋಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅವರು ಮಾಡ್ತಾ ಇದ್ರು ಪರದೆಗಳನ್ನು. ಆಗ ನಾನು ಅಲ್ಲಿಗೆ ಕೆಲವು ದಿವಸಗಳಲ್ಲಿ ಹೋಗಿ ಅವರ ಪುರುಸತ್ತು ನೋಡಿ ನಾನು ಅಭ್ಯಾಸ ಮಾಡಿದ್ದೆ. ತಿಂಗಳುಗಟ್ಟಲೆ ಆಗಿದೆ. ಅದನ್ನು ಅವರ ಹತ್ರ ಕೇಳುವುದು, ಬಂದು ಇಲ್ಲಿ ರಾತ್ರಿ ಚೌಕಿಯಲ್ಲಿ ಮಾಡೋದು. ಆವಾಗ ಅಷ್ಟು ನಾಜೂಕಾಗಿ ಇರಲಿಲ್ಲ. ಅವರು ಹೇಳಿದ ಹಾಗೆ ಇಲ್ಲಿ ಮಾಡೋದು, ಅವರು ಬರ್ದದ್ದನ್ನು ನೋಡಿ ಮಾಡುವುದು. ಆದರೆ ನಾಜೂಕು ಮಾಡಲಿಕ್ಕೆ ನಮ್ಮ ಕೈಗೆ ಅಭ್ಯಾಸ ಆಗಬೇಕಲ್ಲ. ಹೌದು ಹೌದು. ಆದರೆ ಅಲ್ಲಿಂದ ಅಭ್ಯಾಸ ಮಾಡಿ ತೊಡಗಿದ್ದ ಮೂರ್ತಿ ನಡೆದಕ್ಕೆ 56-58 ಸಂದರ್ಭದಲ್ಲಿ ನಾನು ಈ ಬಣ್ಣಗಾರಿಕೆಯನ್ನು ಶ್ರೀವೇಶಕ್ಕೆ ಮಾಡಿದೆ. ಶೃಂಗಾರಕ್ಕೆ ಹಸುರನ್ನು ಉಪಯೋಗಿಸುವುದು. ಎಲ್ಲಿಗೆ ಹಸುರು ಉಪಯೋಗಿಸುವುದು? ಅದನ್ನು ಒಂದು ನಮ್ಮ ತಲೆ ಕೂದಲಿನ ಮುಂಗುರುಳು ಬಿಡಿಸ್ತೇವಲ್ಲ, ಹೌದು ಹೌದು, ಆ ಮುಂಗುರುಳಿನ ಅಡಿಯಲ್ಲಿ
ಇಡೀ ಹಸಿರು ಕೊಡುದು. ಹಾ ಅದರ ಮೇಲೆ ಮುಂಗುರುಳನ್ನು ತಿದ್ದುವುದು. ಹಾ ಆವಾಗ ಅದರ ಎಡೆಯಲ್ಲಿ ಹಸಿರು ಕಾಣ್ತದೆ. ಮೇಲಿಂದ ಮುಂಗುರುಳು ಕಪ್ಪೆ ಕಾಣ್ತಲ್ಲ. ಈ ಒಂದು ಮುಂಗುರುಳಿಂದ ಮುಂಗುರುಳಿನ ಮಧ್ಯದಲ್ಲಿ, ಮತ್ತೆ ಮುಂಗುರುಳಿನ ಕೆಲವು ಕೂದಲುಗಳನ್ನು ಕೆಳಗೆ ಮೇಲೆ ಮಾಡುವಾಗ ಅಲ್ಲಿ ಮಧ್ಯದಲ್ಲಿ ಇದನ್ನು ಛಾಯ ಹೊಡಿಸುವುದು. ಹೌದೌದು, ಗೊತ್ತಾಯ್ತು. ಛಾಯ ಹೊರಗೆ ಕಾಣ್ತದೆ. ಆ ಹಸಿರಿನ ಛಾಯ ಕಂಡ್ರೆ ಅದೊಂದು ಬಹು ಚಂದ ಕಾಣ್ತದೆ, ಒಳ್ಳೆ ಶೃಂಗಾರ ಕಾಣ್ತದೆ. ಇನ್ನೊಂದು ಕಣ್ಣಿನಲ್ಲಿ ಕೆಲಸ ಮಾಡುವಾಗ ಕಣ್ಣು ಅಟ್ರಾಕ್ಷನ್ ಮಾಡಲಿಕ್ಕೆ ಹುಬ್ಬಿನ ಅಡಿಗೆ ಕೊಡುದು. ಹುಬ್ಬಿಗೆ ನಮ್ಮ ಮುಖದಲ್ಲಿ ಹೋಗಿದ ಹಾಗೆ ಹುಬ್ಬಿನ ಅಡಿಗೆ ಹಸಿರನ್ನು ಕೊಡುದು. ಈ ಹಸಿರನ್ನು ಕೊಟ್ಟಾಗ ಆ ಹಸಿರು ನಮ್ಮ ಲೈಟಿನ ಬೆಳಕಿಗೆ ನಾವು ಕಣ್ಣು ತಿರುಗಿಸುವುದು, ಕಣ್ಣು ಅರಳಿಸುವಾಗ ಬಿಡಿಸುವಾಗ ಆ ನೆರಳು ಕಣ್ಣಿನ ಒಳಗೆ ಬೀಳ್ತದೆ. ಆವಾಗ ಕಣ್ಣಿನಿಂದ ಆಕರ್ಷಣೆ ಆಗ್ತದೆ ಜನರನ್ನು. ತುಂಬಿದ ಒಂದು ಮದಾಂಧತೆ, ಮದ ಬಂದ ಹೆಣ್ಣು ಕಣ್ಣಿನ ಒಳಗೆ ಏನು ಒಂದು ಅದಕ್ಕೆ ಶಬ್ದ ಸಿಕ್ಕುವುದಿಲ್ಲ ಎಲ್ಲಿಗೆ, ಕಣ್ಣಿನಲ್ಲಿ ಒಂಥರ ಮಾದಕತೆ. ಅದು ಈ ಹುಬ್ಬಿನ ಬದಿಯಲ್ಲಿ ಇರುವಂತಹ ಹಸುರಿನ ಬೆಳಕು ಕಣ್ಣೊಳಗೆ ಬಿದ್ದಾಗ ಕಾಣ್ತದೆ ಜನರಲ್ಲಿ. ಅದಕ್ಕೆ ನಾವು ಹುಬ್ಬಿನ ಅಡಿಗೆ ಕೊಡಬೇಕು. ಇದನ್ನು ಇಷ್ಟು ಕೊಡುವುದೇ ಹೇಗೆ ಅಂದ್ರೆ, ಹಸುರು ಇಡೀ ಹಾಕಿತು ಅಂತ ಅದರ ಮೇಲೆ ಒಂದೊಂದು ಬಹಳ ತಾಗಿರ್ತಿರಬೇಕು. ಕೈಯಲ್ಲಿ 4 ಬೆರಳಿನ 4 ಬಣ್ಣ ಇರ್ತದೆ. ಒಂದೊಂದು ತಪ್ಪಿದ್ರೆ ಒಂದೊಂದು ಕಲ್ಸ ಮೇಲೆ ಅದ್ರ ಹಾಕಿತ್ತು. ಒಂದು ಬೆರಳ ಹಸುರನ್ನು ಹೊಡೆದು ಅದ್ರ ಮೇಲೆ ಅದರ ಕೆಳಗೆ ಛಾಯೆ ಅಂತ ಹೇಳ್ತಾರೆ. ಅದನ್ನು ಹಳದಿ ಮತ್ತು ಇಂಗ್ಲೀಕ ಮತ್ತೆ ಈ ಸಫೇದ್ ಈ ಮೂರನ್ನು ಒಂದು ಪಾಕ ಬರೆಸಿ ಅದರಿಂದ ಕೆಳಗೆ ಕೊಟ್ಟು ಚೆನ್ನಾಗಿ ಹೊಡಿದ್ರು. ಆವಾಗ ಇತ್ತ ಹಸುರಿಂದ ಕೆಳಗೆ, ಇತ್ತ ಸಹಜ ಮುಖದಿಂದ ಮೇಲೆ ಇದೊಂಥರ ಮೋಡದಾಗಿ ನಿಲ್ತದೆ. ಮೇಲಿಂದ ಕೆಳಗೆ ಅದು ಹರಡಿ ಬರಬೇಕು. ಮೇಲೆ ಡಾರ್ಕು, ಅದರ ಕೆಳಗೆ ಲೈಟ್ ಆಗಿ ಲೀನ್ ಆಗಬೇಕು. ಈ ಥರ ಹಸುರು ಬಣ್ಣಗಾರಿಕೆಯನ್ನು ಕಣ್ಣಿನಲ್ಲಿ ಹಾಗೆ ಹಸುರು, ಛಾಯ, ಕೆಂಪು ಅದು ಬಂದು ಕಪ್ಪಿಗೆ ಸೇರ್ಬೇಕು. ನಮ್ಮ ಇದು ಕಾಡಿಗೆ ಬರೀತೇವೆ, ಅದಕ್ಕೆ ಬಂದು ಸೇರಬೇಕು. ಆ ರೀತಿ ಮಾಡಿದವಾಗ ಕಣ್ಣು ಉಬ್ಬಿ ಕಾಣ್ತದೆ, ಮುಖ ಉಬ್ಬಿ ಕಾಣ್ತದೆ. ಈ ಹಸಿರು, ಕೆಂಪು, ಹಳದಿ ಇದೆಲ್ಲ ಸೇರಿ ಆಗುವಾಗ ಎಷ್ಟು ಬೇಕು ಅಷ್ಟು ಉಬ್ಬಿ ಕಾಣ್ತದೆ. ಆವಾಗ ಯೌವನ ಕುದಿದು ಬರ್ತದೆ ಗೊತ್ತಾಯ್ತಲ್ಲ. ಮುಖದಲ್ಲಿ ಯೌವನವನ್ನು ತೋರಿಸುವಂಥ ಉಪಾಯ ಶೃಂಗಾರವನ್ನು ಕಾಣಿಸಲಿಕ್ಕೆ ಅದು. ಹಾಗೆ ಗರತಿಗೆ ಆಗುವಾಗ ಹಳದಿ, ಮತ್ತೆ ಹಳದಿ ಕಿಚ್ಚಳೆ ಬಣ್ಣ, ಆರೆಂಜ್ ಕಲರ್, ಹೌದು ಅದನ್ನು ಅದೇ ಥರ ಎಲ್ಲಿ ಹುಬ್ಬಿನ ಕೆಳಗೆ ಮತ್ತೆ ಕಣ್ಣಿನ ರೆಪ್ಪೆಯ ಕೆಳಗೆ ಅದನ್ನು ಮಾಡಿದರೆ ಅದು ಈ ಗರತಿ ಲಕ್ಷಣವನ್ನು ಎದ್ದು ಕಾಣ್ತದೆ. ಅಲ್ಲಿ ಹಸಿರು ಉಪಯೋಗಿಸಬಾರ್ದು. ಗರತಿ ಪಾತ್ರಕ್ಕೆ ಹಸಿರೆಲ್ಲ ಉಪಯೋಗಿಸಬಾರ್ದು. ಅದು ಅದಕ್ಕೆ ಇರೋದು, ಇದು ಇದಕ್ಕೆ. ಹಾಗೆ ಇದರಲ್ಲಿ ಹಾಗೆ ಸ್ವಲ್ಪ ಒಂದು ಗಂಭೀರ ವೀರರಸಕ್ಕಾಗೋದು ಕಡು ಕೆಂಪು, ಅಂದ್ರೆ ಈ ಪ್ರಮೀಳೆ ಗಿರಿಮಿಣೆ ಇಂಥದ್ದಕ್ಕೆಲ್ಲ ಕೊಟ್ರೆ ಅಂದ್ರೆ ಹುಬ್ಬಿನ ಕೆಳಗೆ ಮತ್ತೆ ಮುಂಗುರುಳಿನ ಕೆಳಗಡೆ. ಇದು ನೀವು ವಿಶೇಷವಾಗಿ ನೀವು ಮಾಡಿದಂಥದ್ದು. ನಿಮ್ಗೆ ಒಟ್ಟು ಒಂದು ಮುಖವರ್ಣಿಕೆ ಬರಲಿಕ್ಕೆ ಎಷ್ಟು ಹೊತ್ತು ಬೇಕಾಗ್ತಿತ್ತು ನಿಮ್ಮ ಒಂದು ಇದರಲ್ಲಿ? ಕೇವಲ ಮುಖದ್ದು ಮಾತ್ರ ಮಾಡ್ಲಿಕ್ಕೆ 1.5 ಗಂಟೆ ಬೇಕು, 2 ಗಂಟೆ. ಆಮೇಲೆ ನಿಮ್ಮ ಇಡೀ ಒಂದು ಚಿತ್ರ ಆಕಾರ ಬರ್ಲಿಕ್ಕೆ ಒಂದು ಸ್ತ್ರೀವೇಷದ್ದು ಎಷ್ಟು ಹೊತ್ತು ಬೇಕಾಗ್ತಿತ್ತು ನಿಮ್ಗೆ? ಇಡೀ ಸ್ತ್ರೀವೇಷಕ್ಕೆ 3 ಗಂಟೆ ಬೇಕು. ಅಂದ್ರೆ ಈ ಶೃಂಗಾರದ್ದು ಸ್ತ್ರೀವೇಷಕ್ಕೆ ಹೇಳುದು ನಾನು ಮುಖದ ಕೆಲಸ ಮಾತ್ರ ಅಲ್ಲ, ಮೈ ಕೆಲಸ ಅಚ್ಚುಕಟ್ಟಾಗಿರ್ಬೇಕು. ಅಷ್ಟು ಸೀರೆ ಉಟ್ಟುಕೊಂಡು ಹೋಗುವುದಲ್ಲ. ಅದೀಗ ಹೇಳುದ್ರಲ್ಲಿ ಏನು ಇದಿಲ್ಲ ನನಗೆ. ಈಗಿನ ಹೆಂಗಸರು ಅದಕ್ಕೆ ಈಗಿನವರು ನೋಡಿಯೇ ಕಲ್ತದ್ದು, ಬೇರೆ ಹೆಂಗಸಲ್ಲ. ಆದರೆ ಆರಂಭ ಆದದ್ದು ಸೀರೆಯ ಸೆರೆಗನ್ನು ರೆಡಿ ಮಾಡಿ ಹಾಕ್ತಾರೆ ಚಾಲಿನಾಗೆ. ಹೌದು, ಮೊದಲು ಹಾಗೆ ಇರಲಿಲ್ಲ. ಮೊದಲಿನ ಹೆಂಗಸರು ಸೀರೆ ಸೆರೆಗನ್ನು ಪ್ರತಿಯೊಬ್ಬರು ಹೌದು ಸೆರಗ ಹಾಕಿ ಅದನ್ನು ಬಲ್ಲ ಬದಿಗೆ ತರುವುದಿತ್ತು. ನಾನು ಶ್ರೀವೇಶದಲ್ಲಿ ಏನು ಮಾಡಿದೆ, ಗರತಿಗೂ ಕೂಡ ಆ ಶಾಲಿನಾಗೆ ಹೊದಿಯುವ ಸಂದರ್ಭ ಮಧ್ಯದಲ್ಲಿ ಬಂದರೆ ಮಾತ್ರ ಹೊದಿಯುವುದು, ಹೊದಿಯುವುದು ಬದಿ ಸುಭದ್ರೆ ವಗೈರೆಯಲ್ಲಿ ಗೊತ್ತಾಯ್ತಲ್ಲ. ಇಲ್ಲದೆ ಇದ್ರೆ ನಾನು ಅದನ್ನು ಶಾಲಿನಾಗೆ ಮಾಡಿ ಕೂರಿಸುವುದು. ಕೆಳಗೆ ಅದೇ ಶಾಲಿನ ಅಷ್ಟೇ ನೆರಿ ಸೀರೆಯಲ್ಲೂ ಕೆಳಗು ಒಟ್ಟು ಉಡುದಲ್ಲ, ಅದನ್ನು ನೆರೆ ಹಿಡಿದು ಅದನ್ನು ಇಸ್ತ್ರಿ ಮಾಡ್ಲಿಕ್ಕೆ ಕೈಯಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗಿ ಒಬ್ಬ ಕೆಲಸನೂ ಇರ್ತಾನೆ ಚೌಕಿಯಲ್ಲಿ. ಅವನನ್ನು ಸ್ವಲ್ಪ ಹೋಲಿಸಿಕೊಂಡು
ಮಾಡುವಾರೆ ಅನ್ಸತ್ ಮಾಡಿಕೊಡು ಅಂತ ಹೇಳಲಿಕ್ಕುಂಟು. ನಮ್ಮಿಂದ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ ಅದು. ಹಾಗೆ ಇಡೀ ಸೆರಗು ಮತ್ತು ಎದುರು ನೆರಿ ಇದನ್ನು ಇಸ್ತ್ರಿ ಹಾಕಿದಾಗೆ ಮಾಡಿ ನೆರಿ ಇಡು. ಅದನ್ನು ಈಗಿನ ಹೆಂಗಸರೆಲ್ಲ ಮಾಡ್ತಾರೆ, ಗೊತ್ತಾಯ್ತಲ್ಲ. ಆ ಥರ ಮಾಡಿದರೆ ಮಾತ್ರ ನನಗೆ ಹೋಗುವಾಗ ಆ ಥರ ಡ್ರೆಸ್ ಮಾಡಿಕೊಂಡು ಹೋದೆ. ಬರುವಾಗಲೂ ಅದು ಹಾಗೇ ಇತ್ತು. ನಾನು ಎಷ್ಟು ಕುಣಿಲಿ ಎಷ್ಟು ಕೆಲಸ ಮಾಡಲಿ ಅಂತ ಮಾಡಲಿ ಅದರ ಮೇಲೆ ಲಕ್ಷ್ಯ ಇರ್ತದೆ ನನಗೆ, ಅದು ಹಾಳಾಗದಾಗೆ ಅಷ್ಟು ಅದನ್ನು ಇದು ಮಾಡಿ ನಾಜೂಕು ಮಾಡಿ ನಾನು ಬರುವ. ಬಣ್ಣಗಾರಿಕೆಯಲ್ಲಿ ಉಡುಪಿನಲ್ಲಿ ಇದು ತೊಡುಪು ಆಭರಣಗಳು ಒಂದು ತಲೆ ಒಂದೇ ಮುಂದಲೇ ಇದ್ದದ್ದು ಆವಾಗ. ಇಲ್ಲಿದ್ರೆ ತುರಾಯಿ ಕಟ್ಟುದು. ಹೌದು. ಆ ತುರಾಯಿ ಕಟ್ಟುದು ಇದ್ದದ್ದು. ನಾನು ಅದನ್ನು ತಪ್ಪಿಸಿದೆ. 3 ಎಳೆಯನ್ನು ಮುಂದಲೆ ಮಾಡಿಸಿದೆ. ಮುಖಕ್ಕೆ ಎದುರಿಗೊಂದು ಮುಂದೆ ಹೀಗೆ ಹಿಂದೆ ಎಳಿಲಿಕ್ಕೊಂದು 3 ಎಳೆಯ ಮುಂದಲೆ ಮಾಡಿ ಆವಾಗ ಕಿರಣ ಎಲ್ಲ ಮಾಡಲಿಲ್ಲ, ಅದು ಮತ್ತೆ ಮಾಡಿದ್ದು ಅದರ ಮೇಲೆ ನಾನು, ಗೊತ್ತಾಯ್ತಲ್ಲ. ಮುಂದಲೆ ಮಾಡಿಸಿ ಅದಕ್ಕೆ ಆ ಮುಂದಲೆಗೆ ಒಪ್ಪುವಂಥ ಕೈ ತೋಳು ಕಟ್ಟು, ಕೈಗೆ ಬಳೆ, ಈ ಬಳೆಗಳನ್ನೇ ಆಗ್ತಿದ್ದದ ಆವಾಗ. ಎಲ್ಲರೂ ಆಟದಲ್ಲಿ ಆಗ್ತಿದ್ದದ. ಆ ಥರ ಆರಂಭ ಮಾಡಿ ಕಡೆ ನೋಡಿ ನಾನು ಹೇಳ್ದಲ್ಲ, ಆ ಕಾರಂತರು ಒಂದು ಪ್ರಶ್ನೆ ಹಾಕಿದ್ದೆ. ಹೌದು ಹೌದು. ಆಮೇಲೆ ನೀವು ಭುಜ ಕೀರ್ತಿ, ತೋಳು ಕಟ್ಟು, ಕೈ ಕಟ್ಟು, ಕಿರೀಟ ಅದನ್ನೆಲ್ಲ ಬದಲಾವಣೆ ನೀವು ಹೌದು ನೀವು ನಿಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ರಿ. ಹೌದು, ಇದನ್ನೆಲ್ಲ ಬದಲಾವಣೆ, ಬಣ್ಣಗಾರಿಕೆಯನ್ನು ಬದಲಾವಣೆ ಮಾಡಲಿಲ್ಲ, ಅದು ಹಾಗೆ ಉಂಟು. ಸೀರೆ ಉಡುವುದನ್ನು ಹಾಗೆ ಇಟ್ಟುಕೊಂಡೆ. ಈ ಆಭರಣಗಳನ್ನು ಬದಲಾವಣೆ ಮಾಡಿದೆ. ಆಭರಣಗಳು ತುರಾಯಿ ಮತ್ತು ಇದೆಲ್ಲ ಮುಂದಲೆ, ಹೂವಿನ ಜಡೆಗೆ ಹೂ ಎಲ್ಲ ಆಮೇಲೆ ನಾನು ಸಂಗ್ರಹ ಮಾಡಿದೆ. ಅದು ಎಷ್ಟು ಬೇಕು ಅಂತದ್ದು ಆಮೇಲೆ ನಾನು ಲೆಕ್ಕ ಹಾಕಿ, ಅದು ಎಷ್ಟು ಗಾತ್ರ ಎಷ್ಟು ಬೇಕು, ಗಾತ್ರದ ಕೂಡ ಮತ್ತೆ ಮೊದಲು ನನಗೆ ಅದು ಗೊತ್ತ ಕಲ್ಪನೆ ಇರಲಿಲ್ಲ. ಗಾತ್ರ ಮತ್ತೆ ನಾನು ಇದು ಚಿತ್ರಗಳನ್ನು ನೋಡಿ ಆಗುವಾಗ ಆ ಚಿತ್ರದಲ್ಲಿ ಅದು ಎಲ್ಲಿಂದ ಎಲ್ಲಿಗೆ ಪಸರಿಸಿದೆ ಅನ್ನೋದನ್ನು ನೋಡುವಾಗ ಪ್ರತಿಯೊಂದು ಹಾಗೆ ಕಾಣ್ತದೆ. ಹಾಗಾದರೆ ಅದು ಗಾತ್ರ ಇಷ್ಟು ಅಂತೇಳಿ ನಿರ್ಣಯ ಮಾಡಿ, ಹಾಗೆ ಆ ಗಾತ್ರವನ್ನು ನಿರ್ಣಯ ಮಾಡಿದರೆ ಇದೆಲ್ಲ ಕಾರಣಕ್ಕೆ ಕಾರಣ ಹೀಗೆ ಇರಬೇಕು ಸ್ತ್ರೀ ಗಾತ್ರ ಅನ್ನೋದನ್ನು ನಾನು ಮಾಡಿದ್ದೆ. ಅದು ನನಗೆ ಪುಣ್ಯ ಇಲ್ಲ, ಅವರಿಗೆ ಯೋಗ ಇಲ್ಲ. ಅವರು ನನ್ನ ಪಾತ್ರ ರಚನೆ ಆಗೋದು ಅವ್ರು ತಿರುಗಿ. ಹೌದು ಹೌದು. ಅಂದ್ರೆ ಈಗ ಬಣ್ಣಗಾರಿಕೆ ಅಂದ್ರೆ ಹುಬ್ಬಿನ ಇದು ಏನು ಆ ಮುಂಗುರುಳಿನ ಕೆಳಗಡೆ ಮತ್ತೆ ಇದು ಮಾತ್ರ ಅಷ್ಟೇ, ನೀವು ಬೇರೆ ವಿಶೇಷವಾಗಿ ಬೇರೆ ಕಿತ್ತಲ್ಲ. ಇಲ್ಲಿ ನೋಡಿ 2 ಕೆನ್ನೆ ಉಂಟಲ್ಲ, ಒಳ್ಳೆ ರೂಪ ಒಂಥರ ಗಂಡಸಾಗಲಿ ಹೆಂಗಸಾಗಲಿ, ಮೂಗಿನ ತುದಿ 2 ಕಪೋಲಗಳು, ಕಪೋಲ ಕನ್ನಡಿ ಕಪೋಲ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಆ ಜಾಗೆಗಳು ಕಿತ್ತಳೆ ಕಲ್ಲರ್ ನಿಲ್ಬೇಕು. ಅದು ಗರತಿ ಪಾತ್ರ ಆಗ್ಲಿ ಅಥವಾ ಶೃಂಗಾರ ಆಗ್ಲಿ, ಕಿತ್ತಳೆ ಕಲರ್ ಬರಬೇಕು. ಅದು ಕಿತ್ತಳೆ ಕಲ್ಲರ ಮಧ್ಯದಲ್ಲಿ ಜಾಸ್ತಿ, ಆಮೇಲೆ ಕಡಿಮೆ ಕೆಳಗೆ. ಆ ಲಯ ಅದು ನಮ್ಗೆ ಸಾಧಾರಣವಾಗಿ ಕೆಪ್ಪಟ ಕೆಳಗೆ ತಗ್ಗಿರ್ತದೆ, ಕೆಪ್ಪಟ ಉಬ್ಬಿ ಬರ್ತದೆ, ಗೊತ್ತಾಯ್ತಾ. ಕೆಳಗೂ ಹಾಗೆ ನೋಡಿ ಗಲ್ಲ ಉಂಟು, ಗಲ್ಲಕ್ಕೂ ಕಿತ್ತಳೆ ಕಲರ್ ಕೊಡ್ಬೇಕು. ಆವಾಗ ಈ ಕಿತ್ತಳೆ ಎಂಬ ಬಣ್ಣ ಕೊಡುವಾಗ ಇದೆಲ್ಲ ಉಬ್ಬಿ ಬರ್ತದೆ. ಆಕಾರ ಹಸಿರು ಕೆಳಗೆ ಕಿತ್ತಳೆ, ಅದರ ಕೆಳಗೆ ಹಳದಿ, ಈ ಕಪೋಲಗಳೆರಡು ಸ್ವಲ್ಪ ಹಳದಿ. ಹೌದು, ಸಹಜವಾಗಿ ಹೆಂಗಸಿಗೆ ಒಂದು ಹಳದಿ ಒರೆಸುವ ಕ್ರಮ ಉಂಟಲ್ಲ. ಹೌದು ಹೌದು ಹೌದು, ರೂಢಿಯಲ್ಲಿ ಉಂಟು. ರೂಢಿಯೂ ಆಯ್ತು, ನಾವು ಬಣ್ಣಗಾರಿಕೆಯೂ ಆಯ್ತು ನಮ್ಗೆ. ಆ ಥರ ಮಾಡಿದ್ದೆ. ಇನ್ನು ಮುಖದಲ್ಲಿ ಎಲ್ಲಿ ತಗ್ಗು ನಮ್ಗೆ ಉಂಟು ಸಹಜವಾಗಿ, ಅದು ವೇಷದಲ್ಲಿಯೂ ಅದೇ ಬೇಕು ಅನ್ನೋ ಕಲ್ಪನೆ ನನಗಾಯ್ತು. ಅದ ಪ್ರಕಾರ ನೋಡಿ ನಮ್ಮ ಗಂಡಸರ ಮೂಗಿಂದ ಕೆಳಗೆ ಇಲ್ಲಿ ಮತ್ತೆ ಹೆಂಗಸರಿಗೆ ಅದು ಅಲ್ಲಿ ತಗ್ಗು, ಹೌದಾ? ಹೌದು ಹೌದು, ಸ್ವಲ್ಪ ತಗ್ಗು. ಅದನ್ನು ತಗ್ಗು ಬರಿಸಬೇಕಾದ್ರೆ ಬಣ್ಣದಲ್ಲೇ ಮಾಡ್ಬೇಕಲ್ಲ. ಅದಕ್ಕೆ ಒಂದು ಮಸಿ ಚುಕ್ಕಿ ಹಾಕ್ಬೇಕು ಅಲ್ಲಿಗೆ ಮಧ್ಯಕ್ಕೆ. ಮತ್ತೊಂದು ಬೆರಳಿ ಮೇಲೆ ಒಂದಿಷ್ಟು ಇಂಗಿಲಿಕೆ ತಗೊಳ್ಬೇಕು. ಇಂಗಿಲಿಕೆ ತಗೊಂಡು ಅದಕ್ಕೆ ಚೆನ್ನಾಗಿ ಬಡಿಬೇಕು ಅಲ್ಲಿಗೆ. ಆವಾಗ ಈ ಕಪ್ಪಿಗೆ ಈ ಕೆಂಪು ಹೊಡೆದು ಕಪ್ಪನ್ನು ಈ ನಮ್ಮ ಸಹಜ ಮುಖದ ಬಣ್ಣದ ಮಧ್ಯದಲ್ಲಿ ಈ ಕೆಂಪು ಹರಿಯ ಹೋಗ್ತದೆ, ಲಯ ಆಗ್ತದೆ. ಆವಾಗ ಇದು ಈ ಕಪ್ಪು ಕಡು ಕಪ್ಪಿದ್ದ ಜಾಗ ಉಂಟಲ್ಲ ಅದು ಹೊಂಡ ಕಾಣ್ತದೆ. ಕೆಂಪು ಇದ್ದ ಜಾಗ ಸ್ವಲ್ಪ ಎತ್ತರ ಕಾಣ್ತದೆ, ಸಹಜ ಮುಖ ಮತ್ತು ಎತ್ತರ ಕಾಣ್ತದೆ, ಅದು ಹೊಂಡ. ಹಾಗೆ ನಮ್ಮ ಗಲ್ಲದಲ್ಲಿ ಇರ್ತದೆ, ಗಲ್ಲದಲ್ಲಿ ಒಂದು ಹೊಂಡ ಇರ್ತದೆ. ಒಂದು ಲಕ್ಷಣ ಹೆಂಗಸಾಗಿ ಲಕ್ಷಣ ಇರ್ತದೆ. ಗಂಟಸಾದ್ರೆ ಗಲ್ಲದಲ್ಲಿ ಒಂದು ಇಲ್ಲಿ ಸಣ್ಣ ಒಂದು ಅದನ್ನು ಬರೆಸಿ ಅಲ್ಲಿಗೂ ಹಾಗೆ ಒಂದು ಕಪ್ಪು ಚುಕ್ಕೆ ಮಾಡಿ ಕೆಂಪಿನಲ್ಲಿ ತಟ್ಟಿ ಅದನ್ನು ಹೊಂಡ. ಇದೆಲ್ಲ ಕೆಲಸ ಆದ ಮೇಲೆ ಪೌಡರ್ ಕೊಡಬೇಕು.
ಪಪ್ಪು ಕೊಡುದು ಮತ್ತೆ ಹಾ ಇದೆಲ್ಲ ಕೆಲಸ ಆಗಬೇಕು. ಬಚ್ಚೆ ಕೆಲಸ, ಉಬ್ಬಿನ ಕೆಲಸ, ಇದು ಮತ್ತೆ ಕಿತ್ತಲೆ ಕೊಡುವಂತಹದ್ದು, ಬೆಲ್ಲದ ಕೆಲಸ, ತುಟಿ ತೊಂಡೆ ಹಣ್ಣಿನ ತುಟಿ ಅಂತೇಳಿ ಹೇಳಿದ ಹಾಗೆ ಹೌದು. ಅದು ಹಾಗೆ ಇರಬೇಕು. ತೊಂಡೆ ಹಣ್ಣು ಹಾಗೆ ಅದಕ್ಕೆ ತುಟಿಗೆ ಕೆಂಪು ಹಾಕಿ ಮಧ್ಯ ಆಚೀಚೆ ಬದಿಯಿಂದ ಕಪ್ಪು ಕೊಟ್ಟು ಅದನ್ನು ಲಯಗೊಳಿಸಬೇಕು. ಬರೇ ಕಪ್ಪಿಗೆ ಕೆಲವರು ಬರೀ ಒಂದು ಕಪ್ಪು ಗೀಟಿ ಹಾಕಿ ಬಿಡ್ತಾರೆ. ಅದು ಕಾಣ್ತದೆ ಹೇಸಿಗೆ. ಹೌದು, ಅದು ಕಪ್ಪು ಹಾಕಿದ್ದು ಕಾಣಬಾರ್ದು, ಅದ್ರ ಛಾಯೆ ಹೊಡಿಬೇಕು. ಕಪ್ಪು ಛಾಯೆ ಅಲ್ಲಿ ಕಪ್ಪು ಛಾಯೆ. ಈಗ ಅದು ಕಂಪ್ಲೀಟ್ ಕಪ್ಪು ಗೀಟೆ ಕಾಣುದು, ಗೀಟೆ ಕಾಣ್ತದೆ. ಅದಾಗಲ್ಲ, ಅದು ಕಪ್ಪು ಛಾಯೆ ಮಾತ್ರ ಬೇಕು. ಅಷ್ಟೆಲ್ಲ ಆದ ಮೇಲೆ ಮತ್ತೊಮ್ಮೆ ಎಲ್ಲ ಹದಾಕಿ ತಟ್ಟಿ ನೆರಿಗೆ ಇದ್ದನ್ನು ತೆಗೆದು ಪಪ್ಪು ಕೊಡಬೇಕು. ಪಪ್ಪು ಕೊಟ್ಟು ತೊಳೆದುಕೊಂಡೆ ಮುಖ ಮುಗೀತು. ಜಾಸ್ತಿ ಅದಕ್ಕೆ ಸ್ವಲ್ಪ ಹೊತ್ತು ಬೇಕಂತ. ಆಮೇಲೆ ಕೆಲವರೆಲ್ಲ ನೋಡಿ, ಈಗ ಮುಖದಲ್ಲಿ ಆ ಕಪ್ಪು ಚುಕ್ಕೆಯನ್ನು ಕೆಲವರು ಇಲ್ಲಿ ಗಲ್ಲದ ಇದರಲ್ಲಿ ಹಾಕ್ತಾರೆ, ಕೆಲವರು ಅದಕ್ಕೆಲ್ಲ ಏನಾದ್ರು ಪ್ರಮಾಣ ಉಂಟಾ? ಅದು ಇಲ್ಲಿ ಗಲ್ಲದಲ್ಲೇ ಇರಬೇಕು ಅಥವಾ ಕೆನ್ನೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಇರಬಾರ್ದು, ಆ ರೀತಿ ಏನಾದ್ರು ಉಂಟಾ? ನಾನು ಆ ಕಪ್ಪು ಚುಕ್ಕೆ ಹಾಕುವ ಅಭ್ಯಾಸನೇ ಇಲ್ಲ. ಅದು ಬೇಡ, ಅದು ವೇಷಕ್ಕಿರುವಂತದ್ದಲ್ಲ. ಜನರಿಗೆ ಸಹಜ ಹುಟ್ಟು ಸ್ವಭಾವದಿಂದ ಅದೊಂದು ಮಜಗಳು ಬರುವುದು ಅಂತ. ಮಜಾ ಇರುವುದು, ಅದು ಕೆಡು ಮಜಾ. ಹೌದು, ಹೌದಪ್ಪ, ಹೌದು, ರೂಢಿಯಲ್ಲಿ ಹೌದು. ಎಲ್ರಿಗೂ ಇರ್ತದ? ಎಲ್ರಿಗೂ ಇರುವುದಿಲ್ಲ, ಎಲ್ಲ ಕೆಲವರಿಗೆ ಇರ್ತದೆ. ಕೆಲವರಿಗೆ ಇರ್ತದೆ. ಅದನ್ನು ನಾವು ವೇಷಕ್ಕೆ ಯಾಕೆ ತರಬೇಕು? ಅಲ್ಲ, ದೃಷ್ಟಿ ಬೊಟ್ಟು ಅಂತ ಹೇಳಿ ಹಾಕುದು ಅಂತ. ನಮಗೆ ದೃಷ್ಟಿ ಅಂತದ್ದು ವೇಷಕ್ಕೆ ಹೋಗುದು 1000 ಜನ ನೋಡಿದಲ್ಲಿಗೆ ದೃಷ್ಟಿಯೇ ಇಲ್ಲ. ನಮಗೆ ದೃಷ್ಟಿ ಆಗುದಿಲ್ಲ ಆಟದವರಿಗೆ, ಯಾಕೆಂದ್ರೆ ನೋಡ್ಲಿಕ್ಕೆ ಇರುವಂತದ್ದು. ಹೌದು ಹೌದು, ಮತ್ತೆ ಅದು ವೇಷ ಅಲ್ವಾ, ನಾವೇನು ಅಲ್ವಾ? ಹಾಗಾಗಿ ಅದೆಲ್ಲ ಹುಚ್ಚು, ಬೇಕಾಗಿಲ್ಲ ಅದೆಲ್ಲ ಮಾಡುದು ಅಂತ. ಈಗಿನವರಿಗೆ ಕಲೆಯ ಕಲ್ಪನೆ ಇಲ್ಲ, ಸಹಜದ ಕಲ್ಪನೆ. ಈಗ ರೂಢಿ ಜನ ಇದ್ದಾರಲ್ಲ, ಜನರನ್ನು ನೋಡಿ ಕಲಿಯುವುದು. ಹೌದು ಹೌದು ಹೌದು, ಜನರನ್ನು ನೋಡಿದಲ್ಲ, ನಾವು ಕಲೆಯನ್ನು ನೋಡಿ ಕಲಿಬೇಕು. ಕರೆಕ್ಟ್, ನಾವು ಕಲೆಯನ್ನು ನೋಡಿ ಕಲಿಬೇಕೆ ಹೊರತು ಜನರನ್ನು ನೋಡಿ ಕಲ್ತ್ರೆ ಅದು ಯಕ್ಷಗಾನ ಆಗುದಿಲ್ಲ, ಅದು ನಾಟಕವೋ ಸಿನಿಮಾವೋ ಆಗ್ತದೆ ಅಷ್ಟೇ. ಸಹಜ ಅದು. ಯಕ್ಷಗಾನ ಅನ್ನೋದು ಸಹಜ ಅಲ್ಲ, ಸಹಜ ಅಲ್ಲ. ಹೌದು, ನಾನು ಆಲ್ರೌಂಡ್ ಆಗಿ ಹೇಳುದಿದ್ರೆ, ಒಟ್ರಾಸಿಂದ ಹೇಳುದಿದ್ರೆ, ಯಕ್ಷಗಾನ ರಂಗಸ್ಥಳ ಸಹಜ ಅಲ್ಲವೇ ಅಲ್ಲ, ಅದು ಅಸಹಜ. ಹೌದು, ಅದು ಅಲೌಕಿಕ, ಅದ್ಭುತ. ಅದಕ್ಕೆ ಹೀಗೆ ಅಂತ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಹೀಗೆ ಆಗಬೇಕು ಅಂತ ಹೇಳುವ ಅಧಿಕಾರವೂ ಇಲ್ಲ ಯಾರಿಗೆ. ಹೌದು ಹೌದು, ಅದು ಅಲೌಕಿಕ ಮತ್ತು ಅದ್ಭುತ ಆದ ಕಾರಣ ಅದು ಅದುವೇ. ಹೌದು, ಅದನ್ನು ನಾವು ಅಲೌಕಿಕ ಮತ್ತು ಅದ್ಭುತವಾಗಿಯೇ ನಾವು ತೋರಿಸಿಕೊಡ್ಬೇಕು. ಹೌದು, ಅದು ಅದುವೇ ಆಗಿರಬೇಕು. ಪೂರ್ವ ಪರಂಪರೆ ಹೇಳುವುದು ಅದಕ್ಕೆ. ಪರಂಪರೆ ಮತ್ತೆ ಬದಲಾವಣೆ ಮಾಡಬಾರ್ದು ಅಂತ ಹೇಳುವುದು ಅದಕ್ಕೆ. ಇದು ಈಗ ಬುದ್ಧಿ ಕಲಿತದ್ದು ಹೆಚ್ಚಾದ್ದು. ಮೊದಲು ಬುದ್ಧಿ ಇಲ್ಲದವರೇ ಸರಿ ಇದ್ದದ್ದು. ಹೌದು, ಗೊತ್ತಾಯ್ತಲ್ಲ. ಬಣ್ಣಗಾರಿಕೆ, ಚುಚ್ಚಿಗಾರಿಕೆ ಇದೆಲ್ಲ ಮೊದಲಿನವ್ರದ್ದು ಸರಿ ಇತ್ತು. ಯಾಕೆ? ಒಬ್ಬರಿಂದ ಒಬ್ಬರು ಕಲ್ತ್ಕೊಂಡು ಬಂದರು, ಅದನ್ನು ತಿದ್ದಲಿಕ್ಕೆ ಹೋಗಲಿಲ್ಲ. ಹಾಗಾದ್ರೆ ಅದು ಹೇಗೆ ಬಂತು? ಯಾರೋ ಒಬ್ಬ ವರಕವಿ, ವರಶಿಲ್ಪ ಮಾಡಿದಂಥ ಚಿತ್ರಗಳು, ಶಿಲ್ಪಕಲೆ. ಯಕ್ಷಗಾನದ ವೇಷಗಳುಂಟಲ್ಲ, ಎಲ್ಲವೂ ಶಿಲ್ಪಕಲೆ. ಶಿಲ್ಪಕ್ಕೆ ಸಹಜತೆಯ? ಹೌದು, ಸಹಜತೆ ಇಲ್ವೇ ಇಲ್ಲ. ಹೌದಪ್ಪ. ಅಲ್ಲ, ನಾನು ಹೇಳುದಿದ್ರೆ ಯಾವುದೇ ನಮ್ಮ ಪಾರಂಪರಿಕ ಹೆಚ್ಚಿನ ಕಲೆಗಳಿಗೆ ಸಹಜತೆ ಇಲ್ಲ. ಕಲೆ ಅಂತಂದ್ರೆ ಅದು ಒಂದು ಅಸಹಜ ಅಂತಾನೆ ಲೆಕ್ಕ. ಹೌದು, ಕಲೆ ದೈಹಿಕತೆ. ನಾವೀಗ ಆಡು ಮಾತಿನಲ್ಲಿ ನೀನೆಂತ ನಾಟಕದಲ್ಲಿ ಮಾತಾಡಿದಾಗೆ ಮಾತಾಡುದು ಮಾರ್ರೆ ಅಂತ ಹೇಳುದಿಲ್ವಾ? ಅಂದ್ರೆ ಅದು ಅಸಹಜವೇ, ಅದು ಸಹಜ ಅಲ್ಲ. ಅದೇ, ಅದು ಅಲೌಕಿಕವಾಗಿ ಅಸಹಜವಾಗಿ ಇದ್ರೆ, ಆದರೆ ಕಲಾತ್ಮಕವಾಗಿ ಇರಬೇಕು. ಸೃಜನಶೀಲವಾಗಿ ಕಲಾತ್ಮಕವಾಗಿ ಇರಬೇಕು. ಕರೆಕ್ಟ್. ಹೌದು, ಅದಕ್ಕೊಂದು ಅಳತೆ, ಅದಕ್ಕೊಂದು ಆಯ, ಇದೆಲ್ಲ ಹೇಳ್ತಾರಲ್ಲ, ಹಾಗಿರ್ಬೇಕು. ಅದು ಒಟ್ಟು ಶಿರೋಕಲೆ ಅಂತಲೇ ಏನಾದ್ರು ಮಾಡುದು ಅಲ್ಲ. ಹೌದು ಹೌದು, ಇಷ್ಟು ದೀರ್ಘ ಇಷ್ಟಗಳು. ಈಗ ಮುಖವನ್ನು ನೋಡಿ, ನೀವು ಯಾವನೇ ವೇಷಧಾರಿ ಹತ್ರ ನೀವು ಹೋಗಿ ಕೂತ್ಕೊಂಡು ಕೇಳಿ, ನೋಡಪ್ಪ ನಿನ್ನ ಮುಖವನ್ನೊಂದು ಅಳತೆ ಮಾಡುದು ನಿನ್ನ ಕೈಯಲ್ಲಿ ಅಂತ ಹೇಳಿ. ಆವಾಗ ಗಲ್ಲದಿಂದ ಮೂಗಿನವರೆಗೆ 4 ಬೆರಳು ಇರ್ತದೆ. ಹೌದು ಅಲ್ವಾ? ಮೂಗಿನಿಂದ ಹುಬ್ಬಿನವರೆಗೆ 4 ಬೆರಳು ಇರ್ತದೆ. ಹೌದು, ಅಲ್ಲಿಗೆ. ಅದರ ಮೇಲೆ ಹುಬ್ಬಿನಿಂದ ಮೇಲೆ ಹಣೆಯವರೆಗೆ 4 ಬೆರಳು ನಾವು ಕೊಡಬೇಕು. ಹೌದು, ಕಿರೀಟ ಕಟ್ಟುವಾಗ ಇದು 3 ಅಳತೆ. 3 ಅಳತೆಯಿಂದ ಈ ಕಿರೀಟವನ್ನು ಕಟ್ಟಬೇಕು. ಕಿರೀಟ ವೇಷಧಾರಿ ಹಾಗೆ. ಇದು ಸಾಮಾನು ಕಟ್ಟುವಾಗ ಕೂಡ ಹಾಗೆ. ಸಾಮಾನುಗಳು ಕುತ್ತಿಗೆ ಗುಂಡಿಯಲ್ಲಿ ಅಲ್ಲೆಲ್ಲ ಇದು ಉಂಟು, ಕೊರಳಡ್ಡಿಗೆ, ಆ ಚಡ್ಡಿಗೆ, ಈಚೆ ಅಡ್ಡಿಗೆಗಳು. ಅದರ ಕೆಳಗೆ ಕುತ್ತಿಗೆ ಗುಂಡಿಯಿಂದ ಹೊಕ್ಕಳಿನ ತನಕ ಎದೆ ಪದಕ, ಹೊಕ್ಕಳಿನವರೆಗೆ ಬೇಕದು. ಇಲ್ಲಿಂದ ಕುತ್ತಿಗೆ ಗುಂಡಿಯಿಂದ ಕೆಳಗೆ ಹೊಕ್ಕಳಿನವರೆಗೆ ಎದೆ ಪದಕ. ಅಲ್ಲಿ ವೀರಗತೆ ಕಟ್ಟು, ಒಂದು ಡಾಬು ಕಟ್ಟಿ ಅದರ ಕೆಳಗೆ
ವೀರಗಸೆ. ಹಾ ಆ ವೀರಗಸೆ ಗಾತ್ರ ಮೊಣತಕ ಆಳು ತನಕ ಹಾ ಇರಬೇಕು. ಇಡಬೇಕು. ಮೊಣಕಾಲಿಗಿಂತ ಸ್ವಲ್ಪ ಕೆಳಗೆ ಇಡಿ ವೇಷಗಳಿಗೂ ಗುಂಡು ವೇಷಗಳಿಗೆ ಮೊಣಕಾಲಿನವರೆಗೂ ಅಟ್ಟೆ ಇರ್ತದೆ ಅಳತೆ ಪ್ರಕಾರ. ಹಾಗೆಲ್ಲದಕ್ಕೂ ಆಯಾ ಅಳತೆ ಉಂಟು, ಹಾ ಶಿಲ್ಪ ಉಂಟು, ಹಾ ಶಾಸ್ತ್ರ ಉಂಟು. ಹಾ ಆ ಪ್ರಕಾರ ನಾವು ಮಾಡ್ತಾ ಹೋದರೆ ಯಕ್ಷಗಾನಕ್ಕೆ ಅಳಿವಿಲ್ಲ. ಹಾ ಎಲ್ಲವರಿಗೂ ಅದು ಹಕ್ಕುಂಟು. ಅದನ್ನು ಎಲ್ಲರೂ ಬೆಳೆಸಿಕೊಂಡು ಹೋಗಬೇಕು. ಹ್ಮ್ ತನ್ನದೊಂದು ಬೇರೆ ಅಂತ ಮಾಡಿದರೆ ಬೇರೆ ಆಗಲಿಕ್ಕೂ ಸಾಧ್ಯ ಇಲ್ಲ. ಅದು ಅವನ ಕಾಲಕ್ಕೆ ಹೋದಿತ್ತು. ಹೌದು ಹೌದು. ನಾವು ಬೇರೆ ಮಾಡದೇ ಅದನ್ನು ಮಾಡದೇ ಇದ್ದರೂ ಅವನ ಕಾಲದಲ್ಲಿ ಅವನಿಗೆ ದೋಷ ಬರ್ತದೆ, ಮುಂದಿನವರಿಗೆ ಆ ದೋಷ ತಟ್ಟುವುದಿಲ್ಲ. ಹಾಗೆ ಮಾಡಿದ ಬರುವುದಿಲ್ಲ. ಆದ ಕಾರಣ ಯಕ್ಷಗಾನಕ್ಕೆ ಅದು ಅದಕ್ಕಾಗಿಯೇ ಇರುವಂಥ ಒಂದು ಮೀಸಲು ಇದುಂಟಲ್ಲ, ಹೌದು ಹೌದು ಸ್ವರೂಪ, ಅದನ್ನು ಯಾರು ಬಿಡಬಾರ್ದು, ಬಿಡುವ ಹಕ್ಕಿಲ್ಲ. ಬಿಡಬಾರ್ದು, ಬಿಟ್ಟರೆ ಅವರದ್ದೇ ದೋಷ. ವಿದ್ವಾಂಸರದನ್ನು ಒಪ್ಪುವುದಿಲ್ಲ. ಅಂದ್ರೆ ಯಾರು ಬಿಟ್ಟರು ಅವನದ್ದು ದೋಷ ಅಷ್ಟೇ. ಅಷ್ಟೇ. ಹಾಗೆ ನಾನು ಹೇಳೋದು, ಹೆಣ್ಣು ವೇಷಕ್ಕೂ ಅದೇ ಥರ ಇಷ್ಟವರೆಗೆ ಇರಲಿಲ್ಲ, ನನ್ನ ಕಾಲದವರೆಗೆ ಇರಲಿಲ್ಲ. ಏನಿರ್ಲಿಲ್ಲ ಈ ಇದು ಕಲಾತ್ಮಕವಾದಂಥದ್ದು. ಹಾ ಅದೇ ಅದೇ ಶಿಲ್ಪಕಲೆಗೆ ಸಂಬಂಧಪಟ್ಟ ಆಭರಣಗಳೆಲ್ಲ ಉಡುಗೆ ತೊಡುಗೆಗಳು ಇರಲಿಲ್ಲ. ನೀವು ಅದನ್ನು ಹೊಸದಾಗಿ ಇದು ಮಾಡಿದ್ದು. ಹೌದು, ಬಣ್ಣಗಾರಿಕೆ, ಉಡುಗೆ ತೊಡುಗೆ, ಇದು ಶಿಲ್ಪ ಶಾಸ್ತ್ರಕ್ಕೆ ಸರಿಯಾಗಿ ನಾನು ಹೆಣ್ಣು ವೇಷವನ್ನು ಮಾಡಿದ್ದೇನೆ ಅಂತ ಯಾರು ಧೈರ್ಯವಾಗಿ ಅದನ್ನು ಎಲ್ಲರ ಮುಂದೆ ಅಳವಡಿಸಿಕೊಂಡ್ರೆ ವಿದ್ವಾಂಸರು ಹೇಳಿದಂತಹ ಹೇಳಿಕೆ ಉಂಟಲ್ಲ, ಯಕ್ಷಗಾನದಲ್ಲಿ ಹೆಣ್ಣು ವೇಷ ಇಲ್ಲ, ಅದೊಂದು ಆಗಬೇಕು ಅಂತೇಳಿ ಕೇಳಿಕೊಂಡಿದ್ದಾರಲ್ಲ ಮೊದಲಿನ ವಿದ್ವಾಂಸ. ಹೌದು ಹೌದು. ಆ ಕೇಳಿಕೆ ಈಡೇರಿದಾಗ ಆಗ್ತದೆ. ಯಾರು ನಾನು ತೋರಿಸಿಕೊಟ್ಟದ್ದನ್ನು ಮಾಡಿದರೆ, ಮಾಡದಿದ್ದರೆ ಅದು ಲೋಪವೇ ಇನ್ನೂ ಕೂಡ. ಇವರು ಎಷ್ಟು ಒಳ್ಳೆ ಸೀರೆ ಉಡಲಿ, ಎಷ್ಟು ಇವರು ಫ್ಯಾಷನ್ ಮಾಡಲಿ, ಎಷ್ಟು ಕುಣಿಲಿ, ಗಂಟೆ ಗಟ್ಟಲೆ ಕುಣಿಲಿ, ಯಕ್ಷಗಾನ ಕುಣಿತ ಆಗಲಿಕ್ಕಿಲ್ಲ. ಆಮೇಲೆ ನಾನೊಂದು ಕಡೆ ಕೇಳಿಪಟ್ಟದ್ದು, ಮೊದಲೆಲ್ಲ ಯಕ್ಷಗಾನದ ವೇಷಕ್ಕೆ, ಸ್ತ್ರೀ ವೇಷಕ್ಕೆ ಸೀರೆ 18 ಮೊಳದ್ದಿತ್ತು ಅಂತ ಕೇಳಿಪಟ್ಟೆ. ಹೌದದು? ಹೌದು. ಹಾ, ಈ ಯಾರಣ್ಣ ಶೆಟ್ಟರು, ಹಾ, ಒಂದು 2-3 ಜನ ಹಳೇ ಸ್ತ್ರೀ ವೇಷಧಾರಿಗಳು ಇರ್ತಾರೆ, ಹೆಸರು ಗಣಪತಿ ಕೊಟ್ಟರೆಲ್ಲ. ಅವರೆಲ್ಲ ದಮಯಂತಿ, ಚಂದ್ರಮತಿ, ಇಂಥ ಘನವಾದ ದ್ರೌಪದಿ, ಇಂಥ ಘನವಾದ ಸ್ತ್ರೀ ಪಾತ್ರಗಳಿಗೆ ಕಚ್ಚಾಕಿ ಮಾಡ್ತಾರೆ. ಮರಾಠಿ ಕಚ್ಚೆ ಹೇಳ್ತಾರೆ. ಹೌದೌದು, ಮರಾಠಿ ಕಚ್ಚೆ. ಹೌದು. ಚಿತ್ಪಾವನ ಹೆಂಗಸರಿದ್ದಾರಲ್ಲ, ಅವರು ಹಾಕೋ ಕಚ್ಚೆ, ಎದುರಿಗೆ ಕಚ್ಚೆ ಇಲ್ಲ. ಹೌದು, ಹಿಂದೆ ಮಾತ್ರ ಕಚ್ಚೆ ಅವ್ರು. ಹೌದು ಹೌದು. ಹಾ ಹಾ, ಅವರು ಹಾಕ್ತಿದ್ರು ಅದನ್ನು. ಮತ್ತೆ ಇದಕ್ಕೆ ಇದು ದ್ರೌಪದಿಯ ವಸ್ತ್ರಾಪಹಾರಕ್ಕಲ್ಲ ಅದು. ಹೌದೌದು, ವಸ್ತ್ರಾಪಹಾರಕ್ಕೆ ಆಗುವಾಗ ಅದಾಗ್ಲಿಕ್ಕಿಲ್ಲ. ಪ್ರತಾಪಕ್ಕೆ, ಹೌದು, ಅಥವಾ ಪ್ರಮೀಳೆಗೆ ಅದು ಕಚ್ಚೆ ಆಗ್ತಿದ್ರು. ಅದಕ್ಕೆ ಸೈಕಲ್ ಕಚ್ಚೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾರೆ, ಸೈಕಲ್ ಕಚ್ಚೆ. ಇದೆರಡು ಕಚ್ಚೆ ಮೊದಲೇ ಇತ್ತು. ನೀವು ಅದನ್ನು ವಿಶೇಷವಾಗಿ 28 ಮೊಳದ್ದು, 24. ಹೌದು, 24 ಮೊಳದಲ್ಲಿ ಮರದ ಕಚ್ಚೆಯನ್ನು ಹಾಕುದು. ಅದನ್ನು ಹಾಕುವಾಗ ಅದನ್ನು ಷಟ್ಪುಚ್ಚ ಅಂತ ಹೇಳ್ತಾರೆ. 6 ಕಟ್ಟಗಳು ಇರುವಂತಹದ್ದು. ಷಟ್ಪುಚ್ಚ ಕಚ್ಚೆ ಹಾಕಿ ಅದಕ್ಕೊಂದು ನೆರಿ ಹೆಚ್ಚಿಗೆ ಕಟ್ಟಲಿಕ್ಕೆ ಉಂಟು. ಹೌದೌದು, ಅದು ನೀವು ಮೊನ್ನೆ ನನಗೆ ತೋರಿಸಿಕೊಟ್ಟಿದ್ದೀರಿ. ಹೌದು, ಆ ನೆರಿ ಹೆಚ್ಚು ಬರಿಸಲಿಕ್ಕೆ ಉಂಟು. ಷಟ್ಪುಚ್ಚ ಕಚ್ಚಕ್ಕೆ ನೆರಿ ಬರಿಸುವಂತಹದ್ದು. ಅದು ಈಗ ನಾನು ಹೆಚ್ಚು ಸೇರಿಸಿದಂಥದ್ದು ಗರತಿ ಪಾತ್ರಗಳಿಗೆ, ಎಲ್ಲ ಪಾತ್ರಗಳಿಗೆ ಆಗುವ ಹಾಗೆ. ಶೃಂಗಾರಕ್ಕೆ ಆಗುವಾಗ ದೇವರವರು ಭಟ್ರು ಹುಡ್ತಾರಲ್ಲ, ಅದು ಷಟ್ಪುಚ್ಚ. ನೀವು ದೇವರನ್ನು ಹೌದೌದು, ನೋಡಿದ್ದೀರಾ? ಎದುರಿಗೆ ಪಟ್ಟಿ ಮಾತ್ರ ಬೇರೆ ಎತ್ತಿ ಕಟ್ಲಿಕ್ಕೆ ಇಲ್ಲ. ಹೌದೌದು, ಅದು ಪಟ್ಟಿ ಬಿಡುವಂತಹದ್ದು. ಅದು ಶೃಂಗಾರ ಪಾತ್ರಕ್ಕೆ ಉಳಿಸ್ತದೆ. ಮೋಹಿನಿ, ಮತ್ತೆ ಊರ್ವಶಿ, ರಂಬೆ, ಇಂಥದ್ದಕ್ಕೆಲ್ಲ ಅದನ್ನು ಆ ಕಚ್ಚೆ ಅಂತೂ ಒಂದು 3-4 ರೂಪದ ಕಚ್ಚೆಗಳನ್ನು ಹಾಕಿ ರಂಗಸ್ಥಳದಲ್ಲಿ ಕಚ್ಚೆಯ ಪಾತ್ರವೇ ಶ್ರೀಪಾತ್ರ ಅಂತ ಹೇಳಿಸಿಕೊಳ್ಳಿ. ನೀವು ಇದನ್ನು ಅದೇ 3-4 ನೀವು ಇದು ಮಾಡಿದ್ದೀರಿ, ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಅಷ್ಟರಲ್ಲಿ ನಾನು ವೇಷ ಬಿಟ್ಟು ಬಿಟ್ಟೆ, ಶುರು ಮಾಡಿದ್ದೇನೆ. ಅದರ ಚಿತ್ರ ಮಾಡಿ ಇಟ್ಟಿದ್ದೇನೆ. ಮಾಡುವವರಿಗೆ ಮಾಡ್ಬೋದು, ಆದರೆ ಮಾಡುವುದಿಲ್ಲ ಯಾರು, ಅದೊಂದು ಕೊರತೆ.
ನಾನು ಮಾಡಿದ ವೇಷ ಈ ಕಾಲದ್ದಲ್ಲ ಇದೇನಾದ್ರೂ ಒಂದು 1000 ವರ್ಷ ಹಿಂದಿನ ಕಾಲ. ಎಲ್ಲಾದ್ರೂ ಶಿಲಾಬಾಲಿಕೆಯರನ್ನು ನೋಡುವಂತಹ ಒಂದು ಉದ್ದೇಶ ನಿಮಗಿದ್ರೆ ನೋಡಿ, ಅಲ್ಲಿ ಆ ಚಿಟ್ಟಿಯು ಹೇಗೆ ಕೆತ್ತಿದ್ದಾನೆ ಎನ್ನುವುದನ್ನು ನೋಡಿ ನನ್ನ ನೆನಪಾದೀತು ನಿಮಗೆ. ನಾನು ಅಲ್ಲಿಗೆ ತಗೊಂಡ ಗಾದಕನ್ನು ಒಂದು 1000 ವರ್ಷ ಹಿಂದಿನ ಸ್ತ್ರೀ ಪಾತ್ರವನ್ನು ಯಕ್ಷಗಾನಕ್ಕೆ ಕೊಟ್ಟರೆ ಅದು ಪರಂಪರೆಯಾಗಿದೆ ಎಂದು ನನ್ನ ವಿಶ್ವಾಸ. ಪರಂಪರೆ ಅಂದ್ರೆ ಏನು, ಪರಂಪರೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಯಾರಿಗೂ ಉತ್ತರ ಹುಟ್ಟಲಿಲ್ಲ. ಪರಂಪರೆ ಎಲ್ಲಿಂದ ಶುರು ಮಾಡುವಂತೆ ಗೊತ್ತಾಗಲಿಲ್ಲ. ಆಗ ಕಾರಂತರಾದಿಯಾಗಿ ಪರಂಪರೆಯನ್ನು ಹುಡುಕಾಗುವಾಗ ನಾನು ಹುಡುಕಾಡಿದ್ದು ಹಾಗೆ ಶಿಲ್ಪದಿಂದ, ಶಿಲಾಶಿಲ್ಪದಿಂದ ನಾನು ಪಡೆದರೆ ನಾನು ಅದನ್ನು ಉತ್ತೀರ್ಣನಾಗ್ತೇನೆ ಎಂಬ ವಿಶ್ವಾಸದಿಂದ ಅದರಿಂದ ಅಳವಡಿಸಿಕೊಂಡಂತಹ ಸಾಮಾನುಗಳು, ಅದರಿಂದ ಅಳವಡಿಸಿಕೊಂಡಂತಹ ವಸ್ತ್ರ ಕೊಡುಗೆಗಳು. ಹಾಗೆ ಉಡುಗೆಗಳ ವಿಷಯದಲ್ಲಿ ಹಾಗೆ ಸಿದ್ಧನ ತಯಾರಾದೆ. ಆಮೇಲೆ ಅಲ್ಲೇ ಕಾಣ ಸಿಕ್ಕಿದ್ದು ದೇವರು ಅವರ ಅಂತಃಪುರ ಗೀತೆಯಿಂದ ಸಂಗ್ರಹ ಮಾಡಿದಂಥ ಅಂಗಭಂಗಿಗಳು. ಯಾವಾಗಲೂ ಪಾತ್ರವನ್ನು ರಂಜಿಸಬೇಕಾಗಿದ್ರೆ ಅಂಗಭಂಗಿಗಳ ಅಗತ್ಯ ಉಂಟು. ಬರೇ ಪದ್ಯಕ್ಕೆ ಕುಣಿದು ಅರ್ಥ ಹೇಳಿದ್ರೆ ಯಕ್ಷಗಾನ ಹೌದು. ಯಕ್ಷಗಾನವನ್ನು ನಾನು ನೋಡುವುದಿಲ್ಲ, ಯಾಕಂದ್ರೆ ಯಕ್ಷಗಾನದಲ್ಲಿ ಇಲ್ಲದ್ದು ನಾನು ಮಾಡುವಂಥದ್ದು ಯಕ್ಷಗಾನದಲ್ಲಿ ಇಲ್ಲ, ಈಗ ಇಲ್ಲ, ಮೊದಲು ಇರ್ತಾ ಇರುವ ಗೊತ್ತಿಲ್ಲ. ಆದರೆ ನಾನು ಪೂರ್ವದಲ್ಲಿ ಇದ್ದಿರಬಹುದು ಎಂಬ ಊಹೆಯಿಂದ ತಯಾರಿಸಿ ಇದಕ್ಕೆ ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದನ್ನು ನಂಬ್ಯಾರಂತವರು ತೀರ್ಮಾನಿಸಿಕೊಡ್ಬೇಕಷ್ಟೇ. ಅವರು ನನ್ನನ್ನು ಸಂತೋಷಪಟ್ಟಿದ್ದಾರೆ ಆ ವಿಷಯದಲ್ಲಿ. ಆದ ಕಾರಣ ನಾನು ಅಂಗಭಂಗಿಗಳ ಅವಶ್ಯ ಉಂಟು ಪದ್ಯಗಳಿಗೆ ಎಂಬುದರಿಂದ ಆ ಶಿಲಾಬಾಲಿಕೆಯಿಂದ ಅಂಗಭಂಗಿಗಳನ್ನು ಕೆಲವು ಸಂಗ್ರಹ ಮಾಡಿ ಅದರಲ್ಲಿ ಒಂದು ಹೀಗೆ, ಮತ್ತೊಂದು ಇದು, ಇನ್ನೊಂದು ಇದು, ಹೀಗೆ ಈ ಭಂಗಿಗಳೆಲ್ಲ ಬರ್ತದೆ. ಅದರ ಮೇಲೆ ಈ ಭಂಗಿಗಳೆಲ್ಲ ಪದ್ಯಗಳಲ್ಲಿ ನಡೆಗಳಲ್ಲಿ ಆಗ ದುರ್ಗಂಧಿಷ್ಟು ಸ್ವಲ್ಪ ನಮಗೆ ಮೊದಲಿಗಾದ್ರೂ ಸ್ವಲ್ಪ ಕಾಚರಿಸಬೇಕಾಗ್ತದೆ. ಅವರು ಅದಕ್ಕೆ ಪರಿಹಾರ ಬಾಯ್ತಾಳವನ್ನು ನಮಗೆ ಪಡೆಯುವಂತೆ ಭಾವಿಸಿದ್ರೆ ಆ ಭಂಗಿಗಳನ್ನೆಲ್ಲ ತರಲಿಕ್ಕೆ ಬರ್ತದೆ. ಇದು ಯಕ್ಷಗಾನಕ್ಕೆ ಎಷ್ಟು ಸರಿ ತಪ್ಪು ಅನ್ನೋದನ್ನು ತೀರ್ಮಾನಿಸುವವರು ಅವರು ನಂಬ್ಯಾರಂತವರು. ಆದರೆ ನಾನು ನನ್ನೊಟ್ಟಿಗೆ ತೀರ್ಮಾನಿಸಿಕೊಂಡಿದ್ದೇನೆ ಇದೆಲ್ಲ ಉತ್ತರ ಒಳ್ಳೆಯದು. ಹಾಗೆ ಸಾಮಾನ್ಯ ವೃತ್ತಿಯ ಮೇಲೆ ನಾನು ಈ ಅಂಗಭಂಗಿಗಳನ್ನು ಹಾಗೆ ಈ ವಸನ ಉಂಡಿಗಳನ್ನು ಸಂಗ್ರಹ ಮಾಡಿ ಪ್ರದರ್ಶನ ಮಾಡುತ್ತಾ ಧರ್ಮಸ್ಥಳ ಮೇಲೆ ಬಂದಿದ್ದೇನೆ. ಇನ್ನು ರಸಗಳಲ್ಲಿಯೂ ಹಾಗೆ ಈ ಭಂಗಿಗೆ ಭಾವಗಳು ಮುಖ್ಯ ಉಂಟು. ಆ ಭಾವದಲ್ಲಿ ಇದೆಲ್ಲ ಭಾವಗಳು. ಈ ಭಂಗಿಯ ಸಲಹೆ ಹೊಂದುವಂತಹ ಭಾವಗಳನ್ನು ನಾವು ಕೊಡಬೇಕಾಗುತ್ತೆ. ಭಾವಕ್ಕೆ ಭಂಗಿಗೆ ಭಾವವಿಲ್ಲದೆ ಇದೆ ಜೀವ ಇದೆ. ಹಾಗೆ ಭಾವ ಭಂಗಿಗಳನ್ನು ಸೇರಿದವಾಗ ಅದನ್ನು ರಸವನ್ನು ಪ್ರತ್ಯಾಗ್ತದೆ. ಪದ್ಯದಲ್ಲಿರುವಂತಹ ರಾಗಗಳು ಏನು, ಆ ರಾಗಗಳು ನಮ್ಮ ಹೃದಯವನ್ನು ಸೆಳೆಯುತ್ತದೆ. ಲಕ್ಷ ಬಿಟ್ಟು ಯಶಧಾರಿಯಾದ ಭಾಗವತ ಬಗ್ಗೆ ಕೇಳಬೇಕಾಗ್ತದೆ. ಅದರಲ್ಲಿ ನಾವು ಹೊತ್ತು ಇರಬೇಕಾಗ್ತದೆ. ಭಾಗವತರ ಪದ್ಯಕ್ಕೆ ವೇಷಧಾರಿಯಾದವರು ಹೊಕ್ಕಿರಬೇಕಾಗ್ತದೆ. ಹೊಕ್ಕಾವಾಗ ತನ್ನಿಂದ ತಾನೇ ನಮ್ಮಲ್ಲಿ ರಸೋತ್ಪತ್ತಿ ಆಗ್ತದೆ. ರಸೋತ್ಪತ್ತಿ ಆದಾಗ ಭಾವಭಂಗಿಗಳು ತಾನಾಗಿ ಬರುತ್ತದೆ. ಹಾಗೆ ತೀರ್ಮಾನಿಸಿಕೊಂಡು ನಾನು ಇಷ್ಟವರೆಗೆ ಬಂದ. ಯಾಕೆ ನಾಲ್ಕು ಮಾತು ಹೇಳಿದೆ ಅಂದ್ರೆ ಪಕ್ಕನೇ ಅವರು ಪದ್ಯ ಹೇಳುವುದು ನಾನು ಕುಣಿದಾದ್ರೆ ಯಾರು ಏನು ಕೊಟ್ಟಿದ್ದಾರೆ, ಏನೋ ಶರೀರ ಅಷ್ಟು ಡಂಕು ಮಾಡಿದ್ದಾರೆ, ಸ್ವಲ್ಪ ವಿಕಾರ. ಮೊದಲನೇದಾಗಿ ಈಗ ಮಾಯಾ ಶೂರ್ಪನಖೆಯ ಒಂದೆರಡು ಪದ್ಯಗಳಿಗೆ ಪಾತಾಳ ವೆಂಕಟರಮಣ ಭಟ್ರು ಅಭಿನಯ ಮಾಡಿ ತೋರಿಸುತ್ತಾರೆ. ಶೂರ್ಪನಖೆ ಘೋರ ರೂಪಿನಿಂದ ಬಂದಳು. ಮರದೆಡೆಯಲ್ಲಿ ನಿಂತು ಎದುರಿಗಿರುವಂತಹ ರಾಮನನ್ನು ಕಂಡಳು. ಆಗ ರಾಮನ ಮೇಲೆ ಮೋಹಗೊಂಡ ಶೂರ್ಪನಖೆ 16 ವರ್ಷದ ಹೆಣ್ಣಾಗ್ತಾಳೆ. ಪಾತಾಳ ವೆಂಕಟರಮಣ ಭಟ್ರು ಹಾಗೆ 75 ವರ್ಷದವರು ಈಗ 16 ವರ್ಷದವರಾಗ್ತಾರೆ. ಅವರಿಗೆಲ್ಲ ಉತ್ಸಾಹವನ್ನು ಪ್ರೋತ್ಸಾಹವನ್ನು ನೀವು ಕೊಡಬೇಕು. ಹಾಗೆ 16 ವರ್ಷದ ಹೆಣ್ಣಾಗಿ ಹೇಗೆ ಅವಳು ಅಭಿನಯಿಸ್ತಾಳೆ ಅಂತ ನೋಡಿ. ಶೂರ್ಪನಖೆಯು ಅಭಿನಯಿಸುವುದೇ, ಯಾಕಂದ್ರೆ ಅದು ವೇಷ, ಮಾಯಾವೇಷ. ಹಾಗೆ ಯಕ್ಷಗಾನದ ಮಾಯಾಂಗನೆ ಪಾತಾಳ ವೆಂಕಟರಮಣ ಭಟ್ರು ರಾಮನನ್ನು ಕಲ್ಪಿಸಿಕೊಂಡು ಈಗ ನರ್ತಿಸ್ತಾರೆ. ಇಲ್ಲಿ ರಾಮ ಎದುರಿಗಿಲ್ಲ. ಯಕ್ಷಗಾನ ರಂಗಸ್ಥಳದಲ್ಲಾದ್ರೆ ರಾಮ ಇರ್ತಾನೆ, ಇಲ್ಲಿ ರಾಮ ಇಲ್ಲ. ಅದನ್ನು ಕಲ್ಪಿಸಿಕೊಂಡು ಹೇಗೆ ಪಾತಾಳ ವೆಂಕಟರಮಣ ಭಟ್ರು ಅಭಿನಯಿಸ್ತಾರೆ ಅಂತ ನೋಡೋಣ. ಹೆಣ್ಣ
ಅರುಗಿದಳು ಬಳಿಕ ಕಂಡು ರಘುಪತಿಯ ಕಂಡು ರಘುಪತಿಯ ಅರುಗಿದಳು ಕಾರ್ಯಗಳ ಅಂತರ ಸ್ಥಿತಿಯ ಅರುಹಿದರು ಕಾರ್ಯಗಳ ಅಂತರ ಸ್ಥಿತಿಯ ಕರವ ಮುಗಿದಳು ರಾಘವ ನರಪದೆಯ ಶೃಣು ಮಮ ವಚನಂ ರಾಘವ ನರಪದೆ ಶೃಣು ಮಮ ವಚನಂ ರಾಘವ ರಾಘವ ನರಪತಿಯೇ ಶೃಣು ಮಮ ವಚನಂ ಶೃಣು ಮಮ ವಚನಂ ರಾಘವ ರಾಘವ ನೀ ಗುಣ ನಿಧಿಯರು ರಾಘವ ನೀ ಗುಣ ನಿಧಿಯರು ನಾನಿಲ್ಲ ಬಳಿ ಬಂದೆ ನಾನಿಲ್ಲ ಬಳಿ ಬಂದೆ ಬಳಿ ಬಂದೆ ಬಳಿ ಬಂದೆ ಬಳಿ ಬಂದೆ ಈ ಗುಣ ನೀ
ಚಿತ್ರದಲ್ಲಿ ರಾಮ ಕೂತದ್ದನ್ನು ನಾವು ಗಮನಿಸಿದ್ದೇವೆ. ಅದು ಬೇರೆ ಯಾರೂ ಅಲ್ಲ, ಕುಂಬಳ ಸುಂದರರಾಯರು. ಅವನನ್ನು ಆಕರ್ಷಿಸುವುದಕ್ಕಾಗಿ ಬರುವವಳು. ಆದರೆ ಮಾಯಾ ಪೂತನಿ ಹಾಗೆ ಬರುವವಳಲ್ಲ. ಅವಳು ಯಾರನ್ನು ಮೋಹಿಸುವುದಕ್ಕೆ ಬರುವುದಲ್ಲ. ತನ್ನ ಘೋರ ರೂಪವನ್ನು ಮರೆಸಿ ಮಾಯಾರೂಪದಿಂದ ಬಂದು ಜನರಿಗೆ ತನ್ನಲ್ಲಿ ಒಳ್ಳೆಯ ಅಭಿಪ್ರಾಯ ಹುಟ್ಟಬೇಕು ಅಂತ ಅವಳು ಭಾವಿಸ್ತಾಳೆಯೇ ಹೊರತು ಯಾರನ್ನು ವರಿಸುವುದಕ್ಕಾಗಿ ಬರುವವಳವಳಲ್ಲ. ಹಾಗಾಗಿ ಮಾಯಾ ಭೂತನಿ ಮಾಯಾರೂಪದಿಂದ ಬಂದು ಅಲ್ಲಿರುವಂತಹ ಎಲ್ಲರಿಗೂ ಸದಭಿಪ್ರಾಯವನ್ನು ತನ್ನ ಮೇಲೆ ಉಂಟು ಮಾಡಿಕೊಂಡು ಮುದ್ದು ಕೃಷ್ಣನನ್ನು ಎತ್ತಿ ಅವನಿಗೆ ಮೊಳೆಯೂಡಿ ಆ ಮೂಲಕವಾಗಿ ವಿಷವನ್ನು ಅವನು ಕುಡಿದು ಸಾಯುವ ಹಾಗೆ ಮಾಡುವುದಕ್ಕೆ ಪ್ರಯತ್ನ ಪಡುವವಳೇ ಹೊರತು ಮಾಯಾ ಪೂತನೆಯ ಹಾಗಲ್ಲ. ಆದ್ದರಿಂದ ಇಲ್ಲಿಯ ಭಾವ ಸಂಪೂರ್ಣ ಭಿನ್ನವಾಗುತ್ತದೆ. ಇದರಲ್ಲೂ ಹಾಗೆ ಮಾಯಾ ಪೂತನೆಯಾಗಿ ಪಾತಾಳ ವೆಂಕಟರಮಣ ಭಟ್ರು ಯಾವ ರೀತಿ ಭಾವವನ್ನು ಪ್ರಕಟಪಡಿಸುತ್ತಾರೆ ಎನ್ನುವುದು ನಿಜವಾಗಿಯೂ ನೋಡುವಂತಹದ್ದೇ ಆಗಿದೆ. ಪಾತಾಳ ವೆಂಕಟರಮಣ ಭಟ್ರಿಗೆ ನಾವು ಮಧ್ಯ ಮಧ್ಯದಲ್ಲಿ ಬೇಕಷ್ಟು ರೆಸ್ಟನ್ನು ಕೊಡಬೇಕು. ನಾನು ಬಹಳ ಮೈಕ ಸಿಕ್ಕಿತ್ತು ಅಂತ ಬಹಳ ಮಾತಾಡ್ತೇನೆ ಅಂತ ಗ್ರಹಿಸಬೇಡಿ. ಇದು ಚಟ ಅಲ್ಲ, ಆದರೆ ಸ್ವಲ್ಪ ಬೇಕು. ಅಲ್ಲದಿದ್ದರೆ ವೆಂಕಟರಮಣ ಭಟ್ರು ನನ್ನನ್ನು ಬೈದಾರು ಒಳಗೆ ಹೋದಾಗ. ಅದಕ್ಕೆ ಬೇಕಾಗಿ ಸ್ವಲ್ಪ ವಿಷಯವನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ವೆಂಕಟರಮಣ ಭಟ್ರು ಈ ಮಾಯಾಪೂತನಿಯಲ್ಲೂ ಬಹಳ ಹೆಸರು ಮಾಡಿದವರು. ಅವರ ಮಾಯಾಪೂತನಿ ಜನರನ್ನು ವಂಚಿಸುವ ಹಾಗೆ ಆ ವಾತ್ಸಲ್ಯ ಭಾವವನ್ನು ತೋರಿಸುವುದಕ್ಕೂ ಕೂಡ ಅಷ್ಟೇ ಪ್ರಸಿದ್ಧರಾದವರವರು. ಮಗುವನ್ನೆತ್ತಿ ಕೊಂಡಾಟ ಮಾಡುವುದು, ಅದನ್ನು ಅವರು ಅಷ್ಟು ಸುಲಲಿತವಾಗಿ ಅಭಿನಯಿಸಿ ತೋರಿಸ್ತಾರೆ. ಅವರ ಈ ಪ್ರಾಯದಲ್ಲಿ ಅಷ್ಟಲ್ಲದೆ ಅಭ್ಯಾಸ ಬಿಟ್ಟು ಹೋಗಿ ಯಾವಾಗಲೂ ಒಮ್ಮೊಮ್ಮೆ ಮಾಡುವಾಗ ದೇಹಕ್ಕೆ ತುಂಬಾ ಆಯಾಸ ಆಗುತ್ತದೆ. ಅವರು ರಂಗದಿಂದ ಬೇಗನೆ ನಿವೃತ್ತಿಯಾದದ್ದು ಅನಾರೋಗ್ಯದಿಂದಾಗಿ. ಆಗ ಪ್ರಸ್ತುತಪಡಿಸಿದ ರಾಗ ಮೋಹನ ಕಲ್ಯಾಣಿ ಆದಿತಾಳದಿಂದ ಏಕತಾಳಕ್ಕೆ ಹೋಗಿ ತಿತ್ತಿತ್ತೆಯಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ಹಾಗೆಂತ ಯಕ್ಷಗಾನದಲ್ಲಿ ನಾವು ಇವತ್ತು ಮೋಹನ ಕಲ್ಯಾಣಿ ಹೇಳಿದ್ದೇವೆ ಅಂತ ನಾಳೆಯೂ ಅದನ್ನೇ ಹೇಳಬೇಕು ಅಂತಿಲ್ಲ. ಇದು ಬಾಯಪಾಠವದ್ದಲ್ಲ. ಆದ ಕಾರಣ ಅದು ಒಂದು ಆಶು ಕವಿತೆ ಇದ್ದ ಹಾಗೆ ಆಯಾ ಪಾತಾಳಂಕರವನ್ನು ತಿಳ್ಕೊಂಡಾಗ ಆಯಾಗ ಹಾಕುವಂತ ಕಂಡೆ. ಇನ್ನು ಅಸುರ ಭಾವ ಪರಿಚಯದಲ್ಲಿ ಒಂದು ದರ್ಬಾರ್ ಕಾನಡ ರಾಗದಲ್ಲಿ
ನಾಮವಾಗಿದ್ದಳು ಕುಸುಮ ಶರಣದ ಗಿರಿಯ ಭಾವದುಳ್ಳು ಕುಸುಮ ಶರಣದ ಗಿರಿಯ ಭಾವದುಳ್ಳು ಹೊಸಗೆ ಮಿಗೆರಳಿದೂತ ಬೇಗದಿ ಹೊಸಗೆ ಮಿಗೆರಳಿದೂತ ಬೇಗದಿ ಬಂದಳಾದ 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 ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಗಜನು ತತ್ತೊಂಗದಿ ಗುದಗ ತತ್ತೊಂಗದಿ ಗುದಗ ತತ್ತೊಂಗದಿ ಗುದಗ ತಗಜನು ತಕ್ಕಿಡದ ಗಲಿಮಿ ದಕ್ಕಿಡದ ಗಲಿಮಿ ದಕ್ಕಿಡದ ಗಲಿಮಿ ತಗಜನು ಕುಸುಮ ಶರಣರ ಗಿಣಿಯ ಬಾಬದೊಳಗ ದೇವಿಗರಂಜಿರುತ್ತ ಬೇಗಲಿ ಬಂದಳಾದ ಅಸುರ ಭಾವವ ಮರೆಸಿ ಅಸುರ ಭಾವವ ಮರೆಸಿ 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 ಬಂದಳಾಗ ಬಂದಳಾಗ ಅಸುರ ಭಾವವನ್ನು ಮಾತ್ರ ಮರೆಸಿದ್ದಲ್ಲ, ನಮ್ಮನ್ನೇ ಮರೆಸಿಬಿಟ್ಟಿದ್ದಾಳೆ. ಹಾಗೆ ನಾವೆಲ್ಲ ಮರೆತು ನೋಡಿದೆವು, ಅಲ್ಲಿಗೆ ಮುಗಿಯಲಿಲ್ಲ. ಇನ್ನೂ ಒಂದು ಭಾಗವನ್ನು ಅಲ್ಲ, 2 ಭಾಗವನ್ನು ತೋರಿಸಿಕೊಳ್ಳಿಕ್ಕುಂಟು ಪಾತಾಳ ವೆಂಕಟರಮಣ ಭಟ್ರು. ಅವರು ಎಷ್ಟು ಒಳ್ಳೆಯದಾಗಿ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಮದ್ದಲೆಗಾರರಾದ ಕುಮಾರ ಸುಬ್ರಹ್ಮಣ್ಯ ಅವರು ಮದ್ದಲೆ ಬಾರಿಸಿದ್ದೇ ಸಾಕ್ಷಿ. ಅವರು ಒಮ್ಮೆಗೆ ಮರೆತೇ ಬಿಟ್ಟರು. ಹಾಗೆ ಸಂಪೂರ್ಣವಾಗಿ ಲೀನವಾಗಿ ಮದ್ದಲೆ ಬಾರಿಸಿದ್ದಾರೆ. ಅವರ ಹೆಜ್ಜೆಯ ಒಂದೊಂದು ಪೆಟ್ಟಿಗೂ ಇವರ ಮದ್ದಲೆ ಅಷ್ಟು ಸೂಕ್ತವಾಗಿ ಎರಕವಾಗುತ್ತಾ ಇತ್ತು. ಧನ್ಯವಾದಗಳು. ಕರುಣರಸದಲ್ಲೂ ಕೂಡ ಪಾತಾಳ ವೆಂಕಟರಮಣ ಭಟ್ರು ಎಷ್ಟು ಪ್ರಭಾವಶಾಲಿಯಾಗಿ ಪ್ರದರ್ಶನ ಕೊಡುತ್ತಾರೆ ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ, ಇನ್ನೊಮ್ಮೆ ನೋಡಲಿಕ್ಕೆ. ಅವರು ಕಯಾದುವಾಗಿ ಪ್ರಹ್ಲಾದನಿಗೆ ವಿಷವನ್ನು ಕೊಡುವ ಸಂದರ್ಭದಲ್ಲಿ ಎಷ್ಟು ಭಾವದಲ್ಲಿ ಲೀನವಾಗುತ್ತಾರೆ ಎನ್ನುವುದನ್ನು ಕಂಡವರು ಬಾಯಲ್ಲಿ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ತಿದ್ದಾರೆ. ಇಲ್ಲಿ ನಳ ದಮಯಂತಿಯಾಗಿ ಅವರು ಒಂದು ಪದ್ಯಕ್ಕೆ ಅಭಿನಯಿಸುತ್ತಾರೆ. ದಮಯಂತಿ ನಿಷದ ಭೂಪಾಲ ನಳನ ಜೊತೆ ಕಾಡಿಗೆ ಬರ್ತಾಳೆ. ಕಾಡಿನಲ್ಲಿ ನಳ ದಮಯಂತಿಯನ್ನು ಬಿಟ್ಟು ಹೊರಟು ಹೋಗ್ತಾನೆ. ಆಗ ಅವಳು ಮುಂದೆ ದಾರಿ ಕಾಣದೆ ತನ್ನ ಚಿಕ್ಕಮ್ಮನ ಮನೆಗೆ ಹೋಗ್ತಾಳೆ. ಚಿಕ್ಕಮ್ಮನ ಮನೆಯಲ್ಲಿ ಕೆಲಸದ ಆಳಾಗಿ ದುಡಿಯುತ್ತಾ ಇದ್ದಾಳೆ. ಚಿಕ್ಕಮ್ಮನಿಗೆ ಇವಳ ಗುರುತು ಹತ್ತುವುದಿಲ್ಲ. ಕೊನೆಗೆ ಇವಳು ದಮಯಂತಿ ಎನ್ನುವುದನ್ನು ಅರಿತಾಗ ಅವಳು ತುಂಬಾ ದುಃಖಿಸ್ತಾಳೆ. ಗುಟ್ಟ ಹೇಳದೆ ಕೊರಳ ಕೊಯ್ದೆಯಾ ಅಂತ ಕೇಳುತ್ತಾಳೆ. ಗುಟ್ಟ ಹೇಳದೆ ಮಗಳೇ, ನನ್ನ ಕೊರಳನ್ನು ಕೊಯ್ದಿ ನೀನು ನಳಭೂಪಾಲನ ಹೆಂಡತಿ ಅಂತ ಗೊತ್ತಿದ್ದರೆ ನಿನ್ನನ್ನು ಈ ರೀತಿ ನಾನು ನಡೆಸಿಕೊಡ್ತಿಲ್ಲ ಅಂತ ಕಣ್ಣೀರು ಕರೆಯುತ್ತಾಳೆ.
ಸಾದಿರಿ ಪರಿದೆ ಗುಮ್ಮಡಿ ಸಾದಿರಿ ತಾಯೇ ಸದಿರಿ ಭೇದವ ಇರಿಸಿ ಮಾತಾಡುವಿರಿ ಭೇದವ ಇರಿಸಿ ಮಾತಾಡುವಿರಿ ತಾಯೇ ಇಲ್ಲಿಗೆ ಆ ಭಾಗ ಮುಗಿಯಿತು. ಇನ್ನು ಮುಂದಿನದ್ದು ಹಾಸ್ಯ ಪ್ರಸಂಗ. ಅಂಬೆ ಮತ್ತು ಬ್ರಾಹ್ಮಣ. ಅಂಬೆ ಕಾಶಿಯಿಂದ ಅಯೋಧ್ಯೆಗೆ ಬರ್ತಾಳೆ, ಕಾಶಿಯಿಂದ ಹಸ್ತಿನಾವತಿಗೆ ಬರ್ತಾಳೆ. ಹಸ್ತಿನಾವತಿಗೆ ಭೀಷ್ಮ ರಥವೇರಿಸಿ ಕರೆದುಕೊಂಡು ಬಂದ ಮೇಲೆ ಅಲ್ಲಿಂದ ಅಂಬಿಕೆ ಅಂಬಾರಿಕೆಯಲ್ಲಿ ಕೇಳುತ್ತಾನೆ, ನನ್ನ ತಮ್ಮನಾದ ವಿಚಿತ್ರ ವೀರ್ಯನನ್ನು ವರಿಸ್ತೀರಾ ಅಂತ. ಅಂಬೆ ಆಗುವುದಿಲ್ಲ, ತಾನು ಸಾಲ್ವನನ್ನು ಮೆಚ್ಚಿದ್ದೇನೆ ಅಂತ ಹೇಳಿ ಅವನಲ್ಲಿಗೆ ಹೋಗುವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನ ಜೊತೆಯಲ್ಲಿ ಭೀಷ್ಮ ಕಳುಹಿಸಿಕೊಡ್ತಾನೆ. ಹಾಗೆ ಈ ಬ್ರಾಹ್ಮಣ ಮತ್ತು ಅಂಬೆ ಜೊತೆಯಾಗಿ ಸಾಲ್ವ ದೇಶಕ್ಕೆ ಹೋಗುವಂತಹ ಒಂದು ಪ್ರಸಂಗ. ಬ್ರಾಹ್ಮಣನಾಗಿ ಪೆರುವಡಿ ನಾರಾಯಣ ಭಟ್ರು. ಹಾಸ್ಯದಲ್ಲಿ ಪೆರುವಡಿ ನಾರಾಯಣ ಭಟ್ರು ಅಂದರೆ ಒಂದು ಪ್ರತ್ಯೇಕ ವಿಭಾಗ. ಅವರು ಕೇವಲ ಹಾಸ್ಯಕಾರನ ಕೆಲಸ ಅಂದರೆ ಜನರನ್ನು ನಗಿಸುವುದು ಅಂತ ನಂಬಿದವರಲ್ಲ. ಬಹಳ ಹಳೆಯ ಕಾಲದಲ್ಲಿ ಇದ್ದ ಹಾಗೆ ಕೇವಲ ನಗಿಸುವುದಷ್ಟೇ ಹಾಸ್ಯಗಾರನ ಕೆಲಸ ಅಲ್ಲ, ಬದಲಾಗಿ ಎಲ್ಲ ವೇಷಗಳಿಗೂ ಮಧ್ಯದಲ್ಲಿ ಕೊಂಡಿಯಾಗಿ ಹಾಸ್ಯಗಾರ ಬರ್ತಾನೆ. ಆದ್ದರಿಂದ ಬ್ರಹ್ಮಣ ವೇಷ ಇರಲಿ, ನಾರದ ಇರಲಿ, ಬೇರೆ ಎಡೆಯಲ್ಲಿ ಬರುವಂತಹ ಋಷಿಮುನಿಗಳಿರಲಿ, ಇದಕ್ಕೆಲ್ಲ ಹಾಸ್ಯಗಾರ ಸಿದ್ಧನಾಗಿರಬೇಕು. ರಾತ್ರಿ ಬೆಳಗಾಗುವುದರೊಳಗೆ 6-10 ವೇಷಗಳನ್ನು ಮಾಡಿಕೊಂಡು ಬರಬೇಕಾದವು. ಆದ್ದರಿಂದ ಕೇವಲ ನಗಿಸುವುದಷ್ಟೇ ಅವನ ಜವಾಬ್ದಾರಿಯಲ್ಲ ಅಂತ ನಂಬಿದಂತಹ ನಾರಾಯಣ ಭಟ್ರು ಹಾಸ್ಯ ಮಾಡುವ ವಿಧಾನವೇ ಬೇರೆ. ಅವರು ಈಗ ಯಕ್ಷಗಾನ ರಂಗದಿಂದ ನಿವೃತ್ತಿ ಅಂತ ಹೇಳುವುದಕ್ಕಾಗದಿದ್ರು ಮೇಳದಿಂದ ಖಂಡಿತವಾಗಿ ನಿವೃತ್ತಿಯಾಗಿದ್ದಾರೆ. ಆದರೂ 79 ವರ್ಷದ ನಾರಾಯಣ ಭಟ್ರು ಇವತ್ತು ಲವಲವಿಕೆಯಿಂದ ಇದ್ದಾರೆ.
3-4 ಮೈಲನ್ನಾದರೂ ನಡೆದು ಹೋಗುವಷ್ಟು ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಸಣಕಲು ದೇಹ ಆಗಿದ್ದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಈಗ ಇಲ್ಲಿ ಯಾವ ರೀತಿ ಬ್ರಾಹ್ಮಣನನ್ನು ಇಲ್ಲ, ಪರಿಚಯ ಆಗಲಿಲ್ಲ. ಹೇಳಿ, ಯಾರು? ಸೂಚನೆ ಆಯಿತು. ಅಂಧರನ್ನು ಕರೆದೊಯ್ದು ಸಾಲ್ವ ದೇಶದಲ್ಲಿ ಇದ್ದಾನಲ್ಲ, ಅವನನ್ನು ಬಿಟ್ಟು ಮಾಡಬೇಕು ಅಂತ. ನನಗೆ ಎಡೆಗೊಂದೊಂದು ಕೆಮ್ಮು, ಒಟ್ಟಿಗೊಂದೊಂದು ಚಮ್ಮು, ಎಣಿಸಿದ ಶಬ್ದ ಬಾಯಿಂದ ಬರೋದು ಇಲ್ಲ. ಬೇಸಬೇಡಿ, ಅದು ನನ್ನ ಬೇಸ ಯಾರಿಗೂ ಸಂಬಂಧ ಅಲ್ಲ, ಅದು ನನಗೆ ಸಂಬಂಧ. ನಮ್ಮ ಭೀಷ್ಮತ್ತು ಅಂದ್ರೆ ಅವರ ಮಾತನ್ನು ಯಾರು ನೀವು ಹಾಕಿಲ್ಲ. ಅವನು ಹೇಳಿದನ್ನು ಭೀಷ್ಮ ಹೇಳಿದಂತಾದ್ರೆ ಚೂ ತಪ್ಪದೆ ಮಾಡುವವರು ಎಲ್ಲವರು. ಹಾಗೆ ಅದೆಂತದ್ದು ಚಾ ಅಂತ ಹೇಳಿ ನಿಲ್ಲಿಸಿದ್ರಿ? ಚಾ ಅಂತ ನಿತ್ಯ ಹೋಯ್ತಾ? ಜೊತೆಗೆ ಎರಡು ಒಟ್ಟಿಗೆ ಸೇರ್ಬೇಕು. ಚಾಚು ಅದು ಅವಾಗ ಸ್ವಲ್ಪ ಗಮ್ಮ ಹಿಡಿದೋಗ್ತಾರೆ. ಚಾಚು ತಪ್ಪದೆ ಮಾಡುವವರೇ ಹುಟ್ಟಿ ಬೆಳೆದವರು ಅವರು ಹಂಚಿಗೆ. ಆದ ಕಾರಣ ನಮ್ಮ ವಯೋಮಾನ ಲಕ್ಷ ಕೂಡ ನಮಗೆ ಉಳಿದಿರಲಿಲ್ಲ. ಅಂಬೆಯನ್ನು ಕರೆದುಕೊಂಡು ಹೋಗಬೇಕು ಎಂಬವರನ್ನ ಹೂ ಅಂದದ್ದೇ ಹೊರಟದ್ದು. ಇವಳೆಲ್ಲಿದ್ದಾಳೆ? ನಾನು ಇಷ್ಟು ಬೇಗನೆ ಹೆಜ್ಜೆ ಹಾಕ್ತೇನೆ ಈ ಪ್ರಾಯದಲ್ಲಿಯೂ. ಇವಳಿಗೆ ಇನ್ನೂ ನನ್ನನ್ನು ಸೇರಿಕೊಂಡು ಬರ್ಲಿಕ್ಕೆ ಆಗೋತಿಲ್ಲ ಅಂದ್ರೆ ಅಂಬ 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 ಇಷ್ಟು ಹಿಂದೆ ಉಳಿದೆಯಾ? ತುಂಬಾ ಉಂಟು. ಅದು ಹೊರಟಿದೆ, ಹೋಗೋಣ ಬೇಕಿದೆ. ಬೇಗ ಹೊರಟು ಹೊರಬೇಕಲ್ಲ. ಹೌದು, ಕರೆದುಕೊಂಡು ಹೋಗೋಣ. ಈಗ ಮುಂದೆ ನಾನು ಹೆಜ್ಜೆ ಕೊಂಡು ಹೋಗಿ ಅಂದ್ರೆ ನಿಮ್ಮನ್ನು ಹೊತ್ಕೊಂಡು ಹೋಗ್ಬೇಕಾದಿತ್ತು. ಅಲ್ಲಿ ಹೇಳಿದ್ಯಲ್ಲ, ಭೀಷ್ಮ ಹೇಳಿದ್ದನ್ನು ಅಂಬೆಯನ್ನು ಕರೆದುಕೊಂಡು ಹೋಗಿ ಕರೆದ ಮುಂದೆ ಹೋಗ್ಬೇಕು. ನೀವು ಮುಂದೆ ಇಷ್ಟು ಬೇಗನೆ ಸಹ ಕುಡಿಯೋದಿ ನಡೀತಾ ಇದ್ದೇನೆ. ಬೇಗನೆ ಹೋಗಿ ತಿಳಿದು ಬರ್ಬೇಕಲ್ಲ. ನಾನು ಇನ್ನ ಆಗೋ ನನಗೆ ಹೆಂಡತಿ ಮಕ್ಕಳು ಮನೆ ಸಂಸಾರ ದನ ಕರುಳ ಉಂಟಲ್ಲ. ನನ್ನ ಪ್ರಾಯ ಆಗುವಾಗಲೇ ಆಗ್ತದ. ಬೇಕಾಗುವಾಗ ನೀರು ಹೀಗೆ ಗೊತ್ತು. ಎಲ್ಲರೂ ಆಗುವುದಿಲ್ಲ, ಮೊದಲಿಗೆ ಆಗಬೇಕು. ಆಯ್ತು, ಹೋಗೋಣ. ಹೋಗಿ
ಬಿಸುತ್ತಿಪ್ಪುದು ನನಗೆ ಅರ್ಥ ಆಯಿತು. ಸ್ವಾಮಿ, ನೀವು ಭೀಷ್ಮನ ಆಜ್ಞೆಯನ್ನು ಮೀರದೆ ಹೊರಟದ್ದು ಯಾಕೆ? ಭೀಷ್ಮನ ಆಜ್ಞೆಯನ್ನು ಮೀರದೆ ಹೊರಟದ್ದು ಯಾಕೆ? ಅಲ್ಲಿ ಮಣ್ಣನ್ನು ಕರೆದ ಕೂಡದಿದ್ದು ಒಪ್ಪಿಕೊಂಡಿದ್ದ ಕಾರಣ ಏನು? ಏನು ಭೀಷ್ಮ ಚೆನ್ನಾಗಿ ಕೊಡ್ತೆ ಅಂತ ಹೇಳಿರ್ಬೇಕಲ್ವಾ? ಭೀಷ್ಮ ಅದು ಹೋದ್ರೂ ಸಿಗ್ತದೆ, ಹೋಗದಿದ್ದರೂ ಸಿಗ್ತದೆ. ಈಗ ಇನ್ನೇಂತ ನೋಡ್ರಾತು ಕಾಲ ಕೆಟ್ಟೋಯ್ತಪ್ಪ. ಈಗಲೇ ಕೆಟ್ಟು ನನಗೆ ಅರ್ಥ ಆಗಿದೆ. ಮತ್ತೆ ನಾನೊಂದು ಮಾತಾಡಲ್ಲ, ನೀವು ನನ್ನೊಡನೆ ನೇವನ ಹೇಳಿ ಇದರಿಂದ ಕಾಲು ನನಗೆ ತಕ್ಷಣ ಕರೆದುಕೊಂಡು ಹೋಗಿ ಬಿಟ್ರೆ ಇಕೊಳ್ಳಿ ಗಂಟು ಇಷ್ಟು ದೊಡ್ಡ ಗಂಟು ಅಲ್ಲ, ಚಿನ್ನಾಭರಣ ದ್ರವ್ಯ ಗಂಟು ನಾನು ಪಡೆದಿದ್ದೆ. ಮತ್ತೆ ನನ್ನನ್ನು ಕರ್ಕೊಂಡೋಗಿ ಸಾಬೀತಲ್ಲಿ ಬಿಟ್ಟರೆ ನಿಮಗೆ ಬೇಕಾದಷ್ಟು ದ್ರವ್ಯಗಳನ್ನು ಕೊಟ್ಟು ತೃಪ್ತಿ ಪಡಿಸ್ತೇನೆ. ಎಷ್ಟು ವರ್ಷ ಪೆರುಡಿ ನಾರಾಯಣ
ಮಹಾರಾಜರಿಗೆ ತುಂಬಾ ಬದಲಾಗಿದೆ. 106 ಮದುವೆಯಾದ್ರು 3 ಮಂದಿಯೂ ಪಟ್ಟದರ್ಶಿಯರು. ಕೌಸಲ್ಯ, ಸುಮಿತ್ರೆ, ಕೈಕೆ, ಹಿರಿಯವರು ನಾನಾಗಿದ್ದರು. ಅನುಭವದಲ್ಲಿ ಹಿರಿತನ ನಮ್ಮಲ್ಲುಂಟು. ಎಲ್ಲೇ ಹೊರಗಲಿ ವಿಹಾರಾರ್ಥನಾಗಿ ಹೋಗುವಾಗಲೂ ಕೈಗೆ ಬೇಕು, ವಿನೋದಕ್ಕಾಗಿ ಹೋಗುವಾಗಲೂ ಕೈಗೆ ಬೇಕು. ಯುದ್ಧ ಸಂಧಾನ ಮಾಡಿಕೊಂಡು ಹೋಗುವುದಾದ್ರೂ ಅಲ್ಲಿ ಕೈಗೆ ಜೊತೆಯಲ್ಲೇ ಬೇಕು. ನಾವು ಒಟ್ಟಾಗಿ ಹೋಗಿದ್ದೆವು. ಶಂಬರಾಸುರ ಕಾಲದಲ್ಲಿ ನಾನು ಸಾರಥಿಯಾಗಿ ಕೆಲಸ ಮಾಡಿದ್ದೇನೆ. ಗಾಳಿ ಜಾರಿ ಹೋದ ಸಂದರ್ಭದಲ್ಲಿ ಯುದ್ಧ ಮಾಡುತ್ತಿರುವ ಯೋಧನಿಗೆ ತೊಂದರೆ ಆಗಬಾರದು, ಗೊತ್ತಾದರೆ ಅಳುಗುವಂದಿದ್ದೆಂಬುದನ್ನು ತಿಳಿಯದಂತೆ ನನ್ನ ಕಿರುಬೆರಳನ್ನು ಕಡಾಣಿಯಾಗಿ ಕೊಟ್ಟು ರಥವನ್ನು ಸಾಗಿಸಿ ರಾಕ್ಷಸನ ವಧೆಯನ್ನು ಮಾಡಿದ್ದೇನೆ. ಇಂಥ ಆಶ್ಚರ್ಯಕರವಾದ ಕರ್ಮದಿಂದ ಕೂಡಿದಂತಹ ಕೆಲಸವನ್ನು ನಾನು ಮಾಡಿ ತೋರಿಸುವುದರಿಂದಲೇ ಆಗಲೇ ನನಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅರಸಿ, ಮೆಚ್ಚಿದೆ, ನಿನಗೆ ಮೆಚ್ಚಿದೆ. ಏನು ಬೇಕು ಹೇಳು, ನಾನು ನಿನ್ನ ಗಂಡನಾಗಿ, ಆಗುವ ಅರಸನಾಗಿ, ನಿನ್ನ ಪಾಲಿನ ದೇವನಾಗಿ ಏನು ಬೇಕು ಅದನ್ನು ಹೊರಮುಖದಲ್ಲಿ ಕೊಡುವುದಕ್ಕಿದ್ದೇನೆ, ತೆಗೆದುಕೋ ಎಂದು ಆನಂದದಿಂದ ಹೇಳಿದರು. ಗಂಡನಲ್ಲಿ ಹೊರಗೆ ಹೇಳುವುದು ಸರಿ. ನಾನು ಆಗ ಅಲ್ಲೇ ಉಳಿಪಾಗಿ ಬೇಡ, ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಪೂರೈಸಿದ್ದೇನೆ. ಆದುದರಿಂದ ನಿಮ್ಮ ವರ ನನಗೆ ಈಗ ಅಗತ್ಯ ಇಲ್ಲ. ಹಾಗೂ ನಿಮ್ಮ ಒತ್ತಾಯ ಇದ್ದರೆ ಬೇಕಾದಾಗ ಕೇಳಿಕೊಳ್ಳೋಣ, ಇಷ್ಟು ಹೇಳಿಬಿಟ್ಟಿದ್ದೇನೆ ಅವರ ಹತ್ರ. ಹಾಗೆ ನಾನು ನನ್ನ ಗಂಡ ಅಯೋಧ್ಯಾಧಿಪತಿ ದಶರಥ ಮಹಾರಾಜರು ಅನ್ಯೋನ್ಯವಾಗಿ ಎಲ್ಲ ಹೆಂಡತಿರಿಗೂ ಅತಿಕ್ರಿಯಕವಾದಂತಹ ಪ್ರೀತಿಯನ್ನು ಬೆಳೆಸಿಕೊಂಡು ಬದುಕಿ ಬಂದಿದ್ದೇನೆ. ಬರುವಾಗ ನಮ್ಮಪ್ಪ ನಮಗೆ ಬಳುವಳಿಯಾಗಿ ಕೊಟ್ಟದ್ದು ಮಹಾಸಂಪತ್ತನ್ನೇನು ಕೊಡಲಿಲ್ಲ. ನನ್ನ ಹುಟ್ಟಿನಲ್ಲಿ ಕಿರಿಯ ತಾಯಿ ತೀರಿ ಹೋದರೂ ಸಹ ತಾಯಿಯನ್ನೇ ನನ್ನನ್ನು ಪೋಷಿಸುತ್ತಾ ಬಂದಂತಹ ಆ ಮಂಥರೆ ಈಗ ಮಾಡೋದಕ್ಕೆ ಬರೇ ಹುಡುಕಿ, ನಾನು ಯೌವನದಲ್ಲೇನಲ್ಲ, ನನ್ನನ್ನು ಸಾಕಿ ತಲೆಯದಂತಹ ಆ ಮಂಥರೆಯನ್ನು ನನ್ನ ಜೊತೆಯಲ್ಲೇ ಕಳಿಸಿಕೊಟ್ಟಿದ್ದಾರೆ ನಮ್ಮಪ್ಪ. ನನ್ನ ದೇಹ ಸ್ಥಿತಿಯನ್ನು, ನನ್ನ ಆಹಾರ ಸ್ಥಿತಿಯನ್ನು, ನನ್ನನ್ನು ದಿನ ಹೊತ್ತಿಗೆ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ನಾನು ಎಚ್ಚೆತ್ತು ರಾಣಿವಾಸದಿಂದ ಹೊರಗೆ ಬಂದು ರಾಣಿವಾಸದಿಂದ ಹೊರಗೆ ಬಂದ ಆವಾಗಲೇ ನನಗೆ ಕಾಣಿಸಿಕೊಳ್ಳುವುದು ಅವಳ ಧರ್ಮ. ಆದರೆ ಇನ್ನೇನು ಕಾಣಿಸಿಲ್ಲ. ಎಲ್ಲಿ ಹೋಗುತ್ತೇನೆ? ಓಡಿ ಬಂದಿದೆ. ಪೆಟ್ಟಲ್ಲಿ ಬಂದಿಯಾ? ಕುದಿನ ಕಟ್ಟುತ್ತಾ ಇದ್ದೇನೆ. ಮನಸ್ಸಿನಟ್ಟು ಮನೆ ಓಡುವುದಿಲ್ಲ ಅಂತ ಹೇಳ್ತಾರೆ. ಯಾವ ಕೆಟ್ಟ ಗಳಿಗೆಯಲ್ಲಿ ಅಲ್ಲ, ಒಳ್ಳೆ ಗಳಿಗೆಯಲ್ಲಿ ಹೊಸ ಗಳಿಗೆ ಚೆನ್ನಾಗಿದೆ. ಅಮ್ಮ, ನಿನ್ನಲ್ಲಿ ಅವಶ್ಯವಾಗಿ ಹೇಳಲಿಕ್ಕಿತ್ತು ತಾಯಿ. ನೋಡು,
ಎಲ್ಲ ಕುಡಿಸೋದು ಬಿಡಿ, ಎಲ್ಲ ನಿಮ್ಗೆ ಏನೆಲ್ಲ ಕುಡಿಸ್ತಾರೆ, ನನ್ನನ್ನು ಕುಡಿಸೋದು ಬಿಡಿ, ನಿನ್ನನ್ನು ಸಾಕಷ್ಟು ಕುಡಿಸ್ಬೇಕು ಅಮ್ಮ. ಇದೆಲ್ಲ ಬಿಡಿ, ನನಗೆ ಏತಿಸು ಬಂದಾಗ ಅದಕ್ಕೆ ಅಷ್ಟು ಲಘುವಾಗಿ ಎಂತ ಬಂದಿದ್ದೇನೆ ಕೇಳಿದ ಅಲ್ಲಿಂದ. ನೀನು ಮಾಡೋ ಕೆಲಸಕ್ಕಿಂತ ಹೆಚ್ಚು ನೀನು ಉಸಿರುಗಟ್ಟಿದ್ದು ನಿನ್ನ ಭಾವನೆಯಿಂದ. ಹೌದಮ್ಮ, ಉಸಿರುಗಟ್ಟಿದ ಈ ಭಾವನೆ ಏನು ಅಂತ ಗೊತ್ತಾಗಲಿಲ್ಲ. ಎಲ್ಲಿಂದ ಆರಂಭಿಸಿದ್ದಾರೆ ಅಂತಲೇ ನಾನೀಗ ಹೊಂದಿದ್ದೆ. ಈಗ ಅಡಿ ಹಾಕಿ ಇಲ್ಲ ಈಗ. ಅಮ್ಮ, ಇದು ಅದೆಲ್ಲ ಬಿಡು, ಇದು ನಿನ್ನೆ ರಾಯರು ಮನುಷ್ಯನೆಲ್ಲ ಇಟ್ಟಿರಲ್ಲ ರಾತ್ರಿ, ನಿನ್ನ ಮನುಷ್ಯನೆಲ್ಲ ಇಟ್ಟಿರಲ್ಲ ಇಲ್ಲಿವರೆಗೆ ಅಲ್ಲ ಹೇಳಿದ್ದು ನಾನು, ನನಗೆ ಬೇಕಾದ್ದು ಪ್ರಧಾನ ಅದುವೆ. ನಮ್ಮ ರಸ ನಮ್ಮ ಮನುಷ್ಯನಲ್ಲ ಇದ್ದದ್ದು. ಅದೆಲ್ಲ ಇಟ್ಟಿರಲ್ಲ, ನಾನು ಕೇಳಿದ್ದೇನೆ. ಅವರು ನಿನ್ನನ್ನು ಲಗ್ನ ಮಾಡುವುದೆಲ್ಲ ನನಗೆ ಬಾಗಿಲ ಹೊರಗೆ ನಿಂತು ನನಗೆ ಹೇಳಿತ್ತು. ನಿನ್ನನ್ನು ಯುವತಿಯಾಗಿದ್ದಾರೆ ಹೇಗೆಲ್ಲ ಮಾಡ್ತಿದ್ರ, ಅದೇ ಕ್ರಮದಲ್ಲಿ ಈ ಮುದಿತನದಲ್ಲಿಯೂ ಅವರ ಮನಸ್ಸಲ್ಲಿ ನಾನು ಇನ್ನೂ ಸುಂದರ ಅಂತ ಅಲ್ವಾ ಅಮ್ಮ ಬಹಳ ಲಗ್ನ ಮಾಡಿದ್ರು ಅಲ್ವಾ. ಅವರು ಎದ್ದು ಹೊತ್ತು ಗೊತ್ತಾಗಿಲ್ಲ ನನಗೆ ಮನುಷ್ಯನಿಂದ. ನನಗೆ ಬಿದ್ದ ಬಾಳವೇ ಇಲ್ಲ, ಎದ್ದು ಎಲ್ಲಿಗೆ ಹೋಗುದು? ಹಾಗೆ ಹೋಗದೆ ಮನುಷ್ಯ ಅಲ್ಲವರು ಹೋಗಿ ಬಂದಿರಬಹುದು. ಆಚೆ ಮನುಷ್ಯ ಹೋಗಿರ್ಬೋದು ಬೇರೆ ಮನೆಯಲ್ಲಿ. ನಿನ್ನ ಲೆಕ್ಕ ಹಾಗೆ ನಮಗೆ ಮತ್ತೆ ನನಗೆ ಗೊತ್ತಿಲ್ವಾ, ನೀವು ಮೂವರ ಸೇರೋದು ಸರಿಯಾಗಿ ಕಾಣುವಂತ ಲೋಕ ಪ್ರಸಿದ್ಧ ಎಲ್ಲ ಹಾಗೆ ವಿಷಯ. ನಾವು 3 ಮಂದಿ ಪಟ್ಟದಲ್ಲಿ ಅದು ಏನೇ ಸಾಯಿ ಅವರು ಇವತ್ತು ಅರ್ಧ ರಾತ್ರಿ ನನಗೆ ಹಾಗೆ ಬಂದಿದ್ದ ಅಷ್ಟೇ ವಿಶ್ವಾಸ ಅಮ್ಮ. ಈಗ ಅಳುವಷ್ಟದ ಕಥೆ ಏನಾಗಿದೆ? ಬಹುಶಃ ನಿನ್ನ ಮಂಚದಿಂದ ಬೆಳಗಿನ ಜಾವ ಹೊರಟು ಹೋಗಿರ್ಬೇಕು. ಹೋಗ್ಲಿ ಎಲ್ಲಿಗೆ ಹೋದ್ರೆ ಆಗುವುದಂತದ್ದು ಕೇವಲ ನಾಳೆ ಹೋದ್ರೆ ಆಗದೆ ಹೇಳು. ಯಾವಾಗ ನಮ್ಮಲ್ಲಿ ವಿಷಯ ಹೇಳು. ಯಾವಾಗ ನಿಮಗೆ ಬೇಕಾದಂತ ಮಾಲಿಕೆಯನ್ನು ಕಟ್ಟಿಕೊಂಡು ಬೇರೆ ಬೇರೆ ತರದಿಂದ ಎಣ್ಣೆಗಳನ್ನು ನಿನ್ನ ಚಾಕರಿಗೆ ಇಟ್ಕೊಂಡಿದ್ಯಾ, ಹೂವು ಅಡಿಗಿಟ್ಟವರು ನನಗೆ ಕರೀತಿ, ಇವರಿಗಿಂತೆಲ್ಲ ನನ್ನ ಕೈ ಕಲ್ಕೊಂಡು ತೋರಿಸ್ಬೇಕು ಬಿಡಿ ಅಂತ ನಾನು ಹೂ ಕೊಯ್ದು ಇವತ್ತು ಬೆಳಗಿನ ಜಾವವೇ ಇಷ್ಟು ಅಡ್ಕೊಂಡಿದ್ದೆ. ಅಲ್ಲ ಹೆಚ್ಚಿಗೆಲ್ಲ ಕೊಯ್ದು ತರಲಿಕ್ಕೆ ಅವರಿಗಿಂತ ಮೊದಲೇ ಕೊಯ್ದು ಒಂದು ಮಾಲೆ ಹಿಡಿದು ನಿನಗೆ ತರಬೇಕು ತರಲಿಕ್ಕೆ ಮನಸ್ಸು. ನಾನು ಅದನ್ನು ಅಲ್ಲೇ ಚೆಲ್ಲಿ ಬಂದಿದ್ದೇನೆ, ಇಷ್ಟು ಹೂ ಕೊಯ್ದಿದ್ದೆ, ಮನಸ್ಸಾಗಿಲ್ಲ ತರಲಿಕ್ಕೆ. ಅಮ್ಮ ಇಲ್ಲಿಂದ ಮಂಚ ಬಿಟ್ಟು ಅದನ್ನು ಎದ್ದು ಹೋದ್ರಲ್ಲ ಹೀಗೆ ಎಲ್ಲಿ ಅದನ್ನು ಕೇಳು. ಅದಾಗಿ ಕೇಳಿದ ಮಾತನ್ನು ನನಗೆ ಗೊತ್ತಾಯ್ತು. ಆ ದುಃಖ ಮಂದಿರ ಉಂಟಲ್ಲ, ಅದರ ಪರಿಸರದಲ್ಲಿ ಹೂವಿನ ತೋಟ ಉಂಟಲ್ಲ, ನಾನು ಅಲ್ಲಿ ಹೂ ಕೊಯ್ತಾ ಇದ್ದಾಗ ಮಂದಿರದ ಕಿಕ್ಕಿ ಸ್ವಲ್ಪ ಸ್ವಲ್ಪ ಓರೆ ಕರಗಿತ್ತಮ್ಮ. ಏನು ಅಷ್ಟು ನೋಡಿದ್ದೆ ಪುಟ್ಟ ಮಂದಿರ, ಪುಟ್ಟ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೋಗ್ತಾರೆ. ಯಾರ್ಯಾರು ಮಾಡಿದ್ರೆ ಯಾರ್ಯಾರು ಮಾಡಿರ್ತಾರೆ ಅಂತ ಇದು ಯಾರಿದ್ದಾರೆ ನೋಡಿ ಬಿಡುವ ಅಂತ ಹೇಳಿದ್ರೆ ಹೀಗೆ ಇಣಿಕಿ ಒಳಗೆ ನೋಡ್ತೇನೆ. ಇವತ್ತೇ ಆರಂಭ ಆದ ನನಗೆ ಅಭಿವೃದ್ಧಿ ಮಾಡಲಿಲ್ಲ. ಇದು ಅವರ ದುರ್ಬುದ್ಧಿಗೆ ಸರಿಯಾಗಿ ನಾನು ಈ ಚರ್ಚೆ ತೋರಿಸಿದ್ದಪ್ಪ. ಆಮೇಲೆ ದುರ್ಬುದ್ಧಿಯ ಏನು ಹೇಳಿ ಮಂತ್ರಿಗಳು ಸುಮಂತ ರಾಜರು ಮಹಾರಾಜರು ನಿಮ್ಮ ಯಜಮಾನ, ಆಮೇಲೆ ವಸಿಷ್ಠರು ಗುರುಗಳು, ಮೂರೇ ಮಂದಿ ಕೂಡಿಕೊಂಡು ಗುಸು 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 ಮಾತಾಡ್ತಿದ್ರು. ನನಗೆ ಕಿವಿಗೆ ಧ್ವನಿ ಕೇಳಿಸಿದಾಗ ಯಾಕೆ ಇವರು ಇಲ್ಲಿ ಅಂತ ಇಲ್ಲಿ ನೋಡಿದ್ದಾನೆ. ಅದು ಆ ಹೊತ್ತಿಗೆ ಅಲ್ಲಿ ಯಾಕೆ ಬರ್ತಾರೆ ಅವರು ನೋಡುವಾಗಮ್ಮ ವಿಷಯ ಇರೋದು ಅದೇ ಮಾಡಿಬಿಟ್ರು. ಮಾಡ್ತಾರೆ ನೀವು ಕೊಟ್ಟು ಕೇಳಿದೆ ವಿಷಯ ರಾಮಚಂದ್ರನಿಗೆ ನಾಳೆ ಅಭಿಷೇಕ ಅಂತ, ಯುವರಾಜ್ಯಾಭಿಷೇಕ. ಯುವರಾಜ್ಯಾಭಿಷೇಕ ರಾಜ್ಯವನ್ನೇ ಅವನಿಗೆ ವೈದ್ಯ ಕೊಡುವ. ಅದನ್ನು ಕೇಳಿ ನನಗೆ ಸಹಿಸಲಿಕ್ಕೆ
ಯಾಕಪ್ಪ ದುಃಖ ಪಡ್ತಾಳೆ? ವಿಷಯ ಏನು ಹೇಳುದು? ವಿಷಯ ಹೇಳ್ತಾಳೆ ಆದ್ರೆ ಒಳ್ಳೆ ವಿಷಯ ಹೇಳುವಾಗ ಹೇಳೋದು ಹಿರಿಯಾಸನ ಸ್ವಭಾವ. ನೋಡಿದ್ರೆ ಮಂಗಳ ಮಂಥರ ಸುಮಂಗಲಿಯಾದಂತಹ ಮಾತನ್ನೇ ಆಡಿದೆ. ನಾಳೆ ಅಭಿಷೇಕ, ಫಸ್ಟ್ ಅಭಿಷೇಕ ನಾಳೆ. ನಾಳೆ 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 ಮತ್ತೆ ನಾಳೆ ಅಲ್ಲ, ನಾಳೆ ನಾಳೆ ದಿವಸ ಉಂಟು. ಮತ್ತೊಂದು ಕಡಿಮೆ ಇದೆಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಎಂಬಂತಹ ಈ ವಾರ್ತೆಯನ್ನು ಈ ಜನ್ಮದಲ್ಲಿ ಕೇಳುವ ಈ ದಿನ ಸುದಿನ, ಇದೆಂತ ಸುದಿನ? ಇದು ತಪಸ್ಸು ಮಾಡಿದ್ರೆ ಸಿಕ್ಕಿತ್ತು. ಒಳ್ಳೆಯದು, ಒಳ್ಳೆದು. ಬಟ್ಟೆ ತುಂಬ ಉಂಟಾಗಿ ನೋಡಿ. ಅಯ್ಯಯ್ಯ ನಂತರ ನೀನು ಏನು ಕೊಡಲಿ, ನಿನ್ನನ್ನು ಏನು ಹೊಗಳಲಿ? ಶ್ರೀರಾಮನಿಗೆ ಪಟ್ಟಾಭಿಷೇಕ ಎಂಬ ಸುವಾರ್ತೆಯನ್ನು ತಂದಂತ ನಿನ್ನ ಬಾಯಿಗೆ ಎಷ್ಟು ಸಿಹಿಯನ್ನು ಉಳಿಸಲಿ ನಾನು, ಏನು ಸಿಹಿಯನ್ನು ಕೊಡಲಿ ನಾನು? ಕೊಡಲಿ ನನಗಲ್ಲ, ನಿಮ್ಮ ಬದುಕಿಗೆ ಕೊಡಲಿ. ಎಂತ ಹೇಳ್ತೀಯ ನೀನು? ಎಂತ ಹೇಳ್ತಿ? ನಮ್ಮ ಗಂಡ ಇನ್ನೂ ಮಾಡಿದ್ದು ಮಹಾರಾಜರು, ನಮ್ಗೆ ಗೊತ್ತುಂಟು. ತೊಟ್ಟಿಗೆ ಮಾಡಿ ಹತ್ತಿರ ಒಳಗೆ ಅವರ ಎದುರಿಗೆ ನೀರಿಗೆ ಆಡಳಿತ ಓಡಾಡ್ಬೋದು. ನೀವು ಜನಿಸಿದ ಕೊಡ್ಲಿಕ್ಕೆ ಉಂಟು, ಎಲ್ಲರಿಗೂ ಜನಿಸಿದ ಕೊಡ್ಲಿಕ್ಕೆ ಉಂಟು. ನೀನು ಆಲೋಚನೆ ಮಾಡೋದು ಅಲ್ಲ, ಖಾಲಿ ಸೀರೆ ನಿಂದು ಬೆಲೆ ಎಲ್ಲ ಕಟ್ಟಿ ಎತ್ತಿ ಕಟ್ಟಾಗಿದ್ದೀವಿ. ಅಮ್ಮ ನೋಡು, ನಾನು ಹೇಳೋದು ಸುಮ್ಮನೆ ಅಂತ ತಿಳ್ಕೊಳ್ಬೇಡ. ನಿನ್ನನ್ನು ಬರೇ ಮುತ್ತು ಮಾಡಿ ಇಟ್ಟಿದ್ದಾರೆ ಮಹಾರಾಜ. ಬಾಲೆ, ಭೂಮಾಲೆ, ಚಾರುಶೀಲೆ, ಭಾಷೆ ನೋಟಕ್ಕೆ ಹೇಗೆ ಕೋಮಲವೋ ಹಾಗೆ ನಿನ್ನ ಹೃದಯಾಂತರಕ್ಕೂ ಬಹಳ ಪರಿಶುದ್ಧ ಕೋಮಲ ಅಂತೆಲ್ಲ ನಿನ್ನನ್ನು ಹೊಗಳುವುದನ್ನು ನಾನು ಎಷ್ಟೋ ಬಾರಿ ಕೇಳಿದ್ದೇನೆ. ಹೊಗಳೋದಿಲ್ಲ, ಹೊಗಳಿದ್ದೆ, ಮುದ್ದು ಮುದ್ದು ಮಾಡಿ ಒತ್ತು ಮಾಡಿದ್ದು ನಿನ್ನ. ಅವರು ಕೊಡುವ ಅಲಂಕಾರಿಕ ವಸ್ತುಗಳನ್ನು ಉಪಯೋಗ ಮಾಡಲಿಕ್ಕಾಗ್ತದೆ. ಮಹಾರಾಜ ಕರೆದಾಗ ಓದದ ಸ್ಥಾನದಲ್ಲಿ ಅವರೊಂದಿಗೆ ಕುಳಿತುಕೊಳ್ಳಿಕ್ಕೆ ಬರ್ತಾರೆ. ಹೀಗೆಲ್ಲ ಆಲೋಚನೆ ಮಾಡಿದ್ದೇನೆ. ಆದರೆ ರಾಮನಿಗೆ ಪಟ್ಟಾಭಿಷೇಕ ಆಯಿತು ಅಂತ ಇಟ್ಟುಕೋ. ಪಟ್ಟಾಭಿಷೇಕ ಅಧಿಕಾರ, ಈ ಭೂಮಿಯ ಅಧಿಕಾರ ಯಾರಿಂದ ಯಾರಿಗೆ? ಅಪ್ಪನಿಂದ ಮಗನಿಗೆ. ಅಪ್ಪನ ನಿಮ್ಮ ಗಂಡ ಅಲ್ಲ, ನನ್ನ ಗಂಡ ಹೌದೇ, ಆದ್ರೆ ಅವನಿಗೆ ಅಪ್ಪನೇ ಅಲ್ಲ. ನಿನ್ನ ಗಂಡ ಯಜಮಾನ ಅರಸೂತಾಗದ ಕಾರಣ ನೀನು ಆರಾಧ್ಯ ಅಂತಿದ್ದೀಯ. ಅರಸೊತ್ತಿಗೆ ಹೋಯಿತು ಮಹಾರಾಜ. ಅದು ಯಾರಿಗೆ ಬಂತು? ರಾಮನಿಗೆ ಬರ್ತಾರವರಿಗೆ ರಾಜ್ಯ. ನಮ್ಮ ರಾಮನಿಗೆ ಅಲ್ವಾ? ರಾಮ ಮಹಾರಾಜ ಆಗ್ತಾನೆ, ಅದು ಒಂದು ಹೌದು, ಆಗ್ಬೇಕು. ಕೃಷ್ಣನಿಗೆ ಚಿಕ್ಕಮ್ಮ ಚಿಕ್ಕಮ್ಮ ಅಂತ ನೆನಕೊಂಡೆರಡು ಬಾರಿ ಆದ್ರೂ ಹೇಳಿದ್ದಾನ. ಏನೋ ಅರಸೊತ್ತಿಗೆ ಬರಲಿ. ನಾವು ರಾಜಮಾತೆ ಬೇರೆ, ಯಾರು? ನಾವು ಕೂಡ ಹೇಗಾಗಿದೆಯಲ್ಲಮ್ಮ? ಯಾರು ಗೊತ್ತ ರಾಮ? ನಮ್ಗೆ ಅಲ್ವಾ? ಈಗ ರಾಮನಿಗೆ ಅಧಿಕಾರ ಬಂತು, ಅರಸನಾದ.
ಆವಾಗ ಅಲ್ಲಿ ಮಹಾರಾಣಿ ಆಗುದು ಯಾರು? ಕೈಕೆ ಇರೋದಿಲ್ಲ ಅಲ್ಲಿ. ಕೌಶಲ್ಯ ಬರ್ಲಿಕ್ಕೆ ಆಗ್ತಿಲ್ಲ. ಆಮೇಲೆ ಒಳ್ಳೆ ಬರ್ನ ಬಂದಾತ ಹುಡುಗಿ ನಮ್ಮ ಕಣ್ಣೀರಿನಲ್ಲೇ ನಾಚಿ ತಲೆ ತಗ್ಗಿಸಿಕೊಂಡು ಓಡಾಡ್ತಿದ್ದವಳು ಅವಳು ಮಹಾರಾಣಿ ಆಗೋದಂತೆ. ರಾಮ ಅಲ್ಪ ಅದವಳು ಓದಿದ್ಯಾ? ಅದೇನು ವಿಶೇಷವಾದ್ರಲ್ಲಿ ಯಜಮಾನಿಗಳನ್ನಿದ್ದ ನಿನ್ನ ಇದ್ದಿನಲ್ಲಿ ಆ ಹುಡುಗಿ ಮೊನ್ನೆ ಬಂದವರು ನನ್ನ ಹುಡುಗಿ ಎತ್ತರಿಂದ ಅವಳಿಗೆ ಏನು ಎತ್ತಿದ್ಯಾ? ಆ ಸೀತೆ ಬಹಳ ಆಯ್ತಾ? ಹೌದ ಭರತನಿಗೆ ಯಾವ ಸ್ಥಾನ? ರಾಜಸಭಾದಲ್ಲಿ ಹೇಳಿದ ಮಾಡಿದ್ರು ಬಂದ ಅಲ್ಲಿ ಹೋಗು ಅದನ್ನು ಮಾಡಿಕೊಂಡು ಬಾ, ಇಲ್ಲ ಹೋಗು ಹೀಗೆ ಮಾಡು ಅಂತ ಹೇಳಿದನ್ನೆಲ್ಲ ಕೇಳಿಕೊಂಡು ಮಾತನಾಡಿಸಿಕೊಂಡು ಅಲ್ಲಿ ಹೇಳುವ ದುಡಿಮೆಯನ್ನು ಮಾತ್ರ ಮಾಡಿ ಬರಲಿಕ್ಕೆ ಅಷ್ಟೇ ಹತ್ತು ಭರತನಿಗೆ. ನನ್ನ ಮಗ ದಾಕ್ಷಿಣ್ಯವೇ ಬೇಕಿಲ್ವಾ? ಯಾರಿಗೆ? ಅವರಿಗೆ ನಿನ್ನಲ್ಲಿ ದಾಕ್ಷಿಣ್ಯ ಇರ್ತಿರಲ್ವ? ರಾಮನಿಗೆ ಪಟ್ಟಾಭಿಷೇಕ ಆದರೆ ಕೌಶಲ್ಯ ರಾಜಮಾತೆ, ನೀನಂದ್ರೂ ಅಲ್ಲಿ ರಾಜಮಾತೆ ಆಗೋದು. ಕೌಶಲ್ಯ ರಾಜಮಾತೆ, ಸೀತಾ ಮಹಾರಾಣಿ, ರಾಮ ಮಹಾರಾಜ. ಅವಳ ಸಂಗತಿ ಬಿಡಮ್ಮ, ಭರತನ ಮಾತುಗಳು ಅಮಯನ ಮಾಡಿಕೊಂಡು ಹೋಗ್ತೀವಲ್ಲ. ಯುವತಿ ನನ್ನ ಕಣ್ಣು ಮುಂದೆ ಒಂದು ಗೊತ್ತಾಗಿ ನಿಮಗೆ ನಾನು ಗೊತ್ತಾಗಿದ್ದೇನೆ. ಈ ಹೊತ್ತಿಗೆ ನನ್ನ ಕೆಲವರು ನಾಳೆ ಕೌಶಲ್ಯ ರಸ್ತಿದ್ದೆ ಗೊತ್ತಾಗಿ ಅದನ್ನು ಕಾಣಬೇಕಲ್ಲ. ಈ ಮಾತಾಡುವರೆ ಈ ಯಾವ್ದು ಹೆಚ್ಚಾಯ್ತು ಎಷ್ಟೊಂದು ಸಲುಗೆ ನಿನಗೆ ಹೇಳು. ಈಗೂ ಈ ಮಾತನ್ನು ಹೇಳದ ಯಾರಲ್ಲಿ ಹೇಳದೆ ನಾನೇ ಎತ್ತಿ ಆಡಿದಂತ ಕೂಸಿದು ಗೊತ್ತುಂಟಲ್ಲ. ಅದೇ ನಿಮಗೆ ಬಂದ ನೀನು ನನ್ನಲ್ಲಿ ಹೀಗೆ ಹೇಳಬೇಕಾಗಿದ್ದರೆ ನಾವು 3 ಮಂದಿ ಹೇಗಿದ್ದೇವೆ, ರಾಮಾಯಣ ಏನು ನಮ್ಮಲ್ಲಿ, ಈ ರಾಮನಲ್ಲಿ ಹೀಗೆ ರಾಮನ ಮೇಲೆ ಎಲ್ಲರೂ ಒಂದೇ ಅಭಿಪ್ರಾಯವನ್ನು ಇಟ್ಟ ಕಾರಣವೇ
ನಮ್ಮ ಗುಣದ ವಿಚಾರವಾಗಿ ನಾವು ನೈಲಾಗಿದ್ದೇವೆ. ಈ ರಾಮನ ವಿಚಾರವಾಗಿ ನಾವು ಏನೊಂದು ಮಂಥನವನ್ನು ಮಾಡಲೇ ಇದೆ. ಕಾರಣವೇ ನಾವು ಸದ್ಗುಣಿಗಳು ಎಂದು ಕೇಳಿಸಿಕೊಂಡಿದ್ದೇವೆ. ಇದನ್ನು ನೀನೇನು ತಿಳಿದಿಲ್ಲ, ನಿನಗೆ ಏನು ಗೊತ್ತು? ನಮ್ಮ ಅಂತರಂಗ ನೀನೇನು ತಿಳಿದಿರಬೇಕು? ರಾಮ ಹಿರಿಯಮ್ಮ ಅಲ್ವಾ? ರಾಮ ಹಿರಿಯಮ್ಮ. ಈ ಅಯೋಧ್ಯೆಗೆ ರಾಮ ಹಿರಿಯನಾದ ಮೇಲೆ ಅವನು ಪಟ್ಟಾಭಿಷಿಕ್ತನಾಗುವುದು ಸರಿಯೇ ಸರಿಯೇ. ಆದರೆ ಅದನ್ನು ನೀನು ತಿಳಿಯದೆ ನಮ್ಮಲ್ಲಿ ಈ ರೀತಿ ಹೇಳುವಂತೆ ನಿನ್ನ ಸುಲ್ಗುಣ ತಿಳಿಯಿತು. ನಿನ್ನ ಗರ್ಭದಲ್ಲಿ ಯಾರು ಹಿರಿಯವ? ಭರತ. ಅದನ್ನು ಸ್ವಲ್ಪ ಲೆಕ್ಕ ಹಾಕು. ರಾಮನು ಕೌಶಲ್ಯಗೆ ಹಿರಿಯ ಮಗ ಒಪ್ಪೋಣ. ಅವನು ಹಿರಿಯವನು ಎಲ್ಲ ಅವನೇ. ನಿನಗೆ ಭರತನು ಎಲ್ಲವೂ ಹೌದು. ಹಿರಿಯವನು ಅವನೇ, ಕಿರಿಯವನು ಅವನೇ. ನೀನು ನಿನ್ನ ಮಕ್ಕಳನ್ನು ನೋಡ್ಬೇಕಾ, ಯಾರ್ಯಾರ ಮಕ್ಕಳನ್ನು ನೋಡು. ಇದೀಗ ಸ್ವಲ್ಪ ಮುದಿಬ್ರದ್ದು ಹಿಡಿದಿದೆ. ತಾಯಿ ಹೋದಾಗ ಹಾಕಿರುವುದಿಲ್ಲ. ಈ ಮುದುಕಿಗೆ ಹುಚ್ಚು ಅಂದ್ರೆ ಈ ಇದಕ್ಕಿಂತ ದೊಡ್ಡ ಹುಚ್ಚಂತ. ಆದ ಕಾರಣ ಆಗಲ್ಲ ಅಂತ ಮಾತು ಹೇಳೋಣ. ಏನದು ಶ್ರೀರಾಮನಿಗೆ ಪಟ್ಟಾಭಿಷೇಕಾದ್ರೆ ನಾನು ಚಾಕರಿಯನ್ನು ಮಾಡಬೇಕು. ನನಗಿಷ್ಟು ಕಡಿಯಾಗಿರ್ಬೇಕಲ್ಲ ನಮ್ಮ ಮುದುಕಿ. ಇದು ನಿನ್ನ ಚಾಡಿಯಲ್ಲಿ ಜಗಮುಲಿತಿಯೇ ನಾಳೆ ಸುಮ್ಮನೆ ಎಂದನು ಶಕ್ತಿದ ಅಲ್ಲಂತೆ ಏನ್ ಹೇಳ್ಬೇಕು ಹೇಳಿ. ನೀನು 3 ಹೊತ್ತು ತಿಂದದ್ದು ಅರಮನೆಯ ಚೋರು. ಅದು ನಿನಗೆ ಹೆಚ್ಚಾಯ್ತು. ಅದು ತಿಂದದ್ದು ನಿನ್ನ ಮೈಯ ರಕ್ತದಲ್ಲಿ ಕಣದಲ್ಲಿ ತುಂಬಿಕೊಂಡದ್ದು. ನಿನಗೆ ಪ್ರಾಯ ಗಟ್ಟಿಯಾಗಿದೆ ಅಲ್ವಾ? ನನ್ನ ಅರಮನೆ ನನ್ನ ತಿನ್ನುವುದಕ್ಕಿಂತ ನಿನ್ನ ಅಪ್ಪನಾಗಿ ಅಪ್ಪ ತಿನ್ನಕ್ಕೆ ಹೆಚ್ಚು. ಅರಮನೆಯ ಅನ್ನ ತಿನ್ನಲು ಹೆಚ್ಚಾದ ಕಾರಣ ನಿನಗೆ ಈ ಸೊಪ್ಪು ಬಂದದ್ದು. ಇಂತಹ ಸೊಪ್ಪು ನಿನಗೆ ಹಂಕಾರ ಬಂದದ್ದು ಅದರಿಂದ. ಇದನ್ನು ಯಾರಾದರೂ ಕೇಳಿದೆ, ಯಾರಾದ್ರೂ ಈ ಮಾತನ್ನು ಕೇಳಿದ್ರೆ ಸುಮ್ಮನೆ ಬಿಡ್ತಾರ ನಾನು ನಿನ್ನ ಸ್ವಂತ ಗೊತ್ತುಂಟಾ? ಆದ ಕಾರಣ ನೀನು ಈಶ್ವರಿಗೆ ಆಡಿದ್ದು ಅಪರಾಧವಾಗಿದೆ. ಆದ ಕಾರಣ ಇನ್ನು ಬಾಯಿ ಮುಚ್ಚಿ ತರಬೇಕು. ಒಬ್ಬರಿಗಾದ್ರೆ ಸಂಕ್ರಾಂತಿ ಪಂಡಿಗೆ ನಡೆಯ ತಾಯಿಗೆ ಏನೆಲ್ಲ ಹೇಳ್ಬೇಕಂತ ಮನಸ್ಸ ಇಷ್ಟು ಕಟ್ಟು ಇದೆಯಲ್ಲ ಹೇಳುದು. ಮತ್ತೆ ನೀನು ಹೇಳಿದ ಸರಿಯಾದ ಉತ್ತರ ನಾನು ಕೊಡಬೇಕು. ನಮ್ಮ ಅರಮನೆಯಲ್ಲಿ ಅಂತದ್ದೇನೂ ನಡೆಯಿರಿ. ನೀನು ಈಶಾನ್ಯ ಬಂದದ್ದೇ ಹೂಗೆ ಅರಮನೆಯ ಒಳಗೆ ಹೂವೆ ಮನೆ ಒಪ್ಪು ಮಾಡಿದ ಹಾಗೆ ನೀನು ನಮ್ಮ ಅರಮನೆಗೆ ಬಂದು ಹೋಗ್ತಂದ್ರೆ ಹೂವೆ ಬಂದಾಗ ಹೂವೆ ಏನಾಗ್ತದೆ, ಮನೆಯಲ್ಲಿ ಇಷ್ಟೊಂದಕ್ಕೆ ಆಗಿ ಹೋಗ್ತದೆ. ಹೂಗೆ ಏನು ಬಂತ ಹಾಗೆ ಮತ್ತೆ ನೀನೊಂದು ಹೆಣ. ನಿನ್ನ ಹತ್ರ ಮಾತಾಡಿದ್ರೆ ಸ್ನಾನ ಮಾಡಬೇಕು ನಾನು. ನೀ ಅಂತ ಆದ ಕಾರಣ ನೀನು ನನ್ನ ಕಣ್ಣ ಮುಂಭಾಗದಲ್ಲಿ ನಿಲ್ಬಾರ್ದು. ಇವತ್ತಿಗೆ ನೀನು ನನಗಿರುವಂತ ನಾನು ಹೇಳುವ ಉದ್ದೇಶ ಏನಂತ ತಿಳ್ಕೊಳ್ಬೇಕು. ಕೈಯಾಗ ತಾಯಿ ಹೇಳ್ತೆ ನೀನು ನಾನು ಹೇಳ್ತೆ ಹೇಳ್ತೆ ಏನು ಇನ್ನುಂಟು ಕಾರಣ. ಈಗ ಅಶ್ವಪತಿ ಮಹಾರಾಜರು ನನ್ನನ್ನು ಸಾಕಿದರು. ಅರಣ್ಯಕ್ಕೆ ಬೇಟೆಗೆ ಹೋದಾಗ ಹಸುಳೆಯಾಗಿದ್ದ ನನ್ನನ್ನು ಯಾರು ಇಲ್ಲ ಅಂತ ಕಂಡು ಕಲಿಕರದಿಂದ ನನ್ನನ್ನು ಕಂಡು ಮೋಹದಿಂದ ಅಲ್ಲ, ನಿನ್ನ ಅಪ್ಪ ನೀನು ಹುಟ್ಟಬೇಕಾದ್ರೆ ಬುದ್ಧಿ ನನ್ನನ್ನು ಅರಮನೆಗೆ ಸಾಕಿದ್ರು ಬೆಳೆಸಿದ್ರು. ಅದೇ ಕಟ್ಟುವೆ. ಕಡೆಗೆ ನಿನ್ನ ಲಗ್ನ ಆಯ್ತು, ನೀನು ಹುಟ್ಟಿದ್ದು ಬೆಳೆಸಿ ಲಗ್ನ ಆಯಿತು. ನಿನ್ನನ್ನು ಕಳಿಸಿಕೊಡುವಾಗ ಬಳುವಳಿಗೆ ದಾಸ ಕಳಿಸಿದಾಗ ನನ್ನನ್ನು ಕಳಿಸಿಕೊಡು. ಮಹಾರಾಜರು ನನ್ನ ಕುರಿತು ನಂಬಿಕೆ ಇಟ್ಟು ಒಳ್ಳೆದನ್ನೇ ಆರಿಸಿ ಕಳಿಸಿದ್ದಾರೆ. ಒಳ್ಳೆದಕ್ಕೆ ನಿನ್ನ ಒಳ್ಳೆದಕ್ಕೆ ನನಗೆ ತೊಂದರೆ ಆಗಿರೋ ಮಹಾರಾಜರ ಅಪ್ಪ ಹೇಳಬೇಕಾದ್ರೆ ನಿನ್ನ ಒಳ್ಳೆದಂದ್ರೆ ಬೆಳೆಸಿ ನಾನು ನಿನ್ನನ್ನೇ ಹಿಂಬಾಲಿಸಿಕೊಂಡು ಬಂದವಲ್ಲ. ಈಗ ನಾನು ಹೇಳಿದ್ದಲ್ಲ ನಿಮಗೆ ನಿಮ್ಮ ಬುದ್ಧಿ ಬೂಕೆ ಕಾಗೆ ಏನೆಲ್ಲ ಹೇಳಿದ್ಯಾ. ರಾಮನಿಗೆ ಪಟ್ಟಾಭಿಷೇಕ ಆದ್ರೆ ದೋಷ ಏನು, ಭರತನಿಗೆ ಪಟ್ಟಾಭಿಷೇಕ ಆಗದಿದ್ರೆ ಲೋಪ ಯಾವುದು. ಸ್ವಲ್ಪ ವಿಮರ್ಶೆ ಮಾಡಿಕೊಂಡೇ ಹೌದಲ್ಲ.
ವಿಷಯವೇ ಉಳಿದಿಲ್ಲ. ನಿನ್ನನ್ನು ಮೊನ್ನೆ ಕಳಿಸಿಕೊಟ್ರಲ್ಲ ಹೇಗೆ ಅವರಿಗೆ? ಯಾಕೆ ಜನ ನನಗೆ ಮಕ್ಕಳನ್ನು ಕಳಿಸಿದೆ ಯಾಕೆ ಇದೆಲ್ಲ ಸೂತ್ರ ಅಲ್ಲಿಯೇ ಸಿಕ್ಕಿತ್ತು ನನಗೆ. ಇದೆಲ್ಲ ಲಾಸ್ಟ್ ಬೇಕಾಗಿದೆ. ಆಯ್ತು, ಮಕ್ಕಳನ್ನು ಬಳಸಿಕೊಳ್ಳುವಷ್ಟು ಇವರಿಗೆ ಸಮಯ ಇಲ್ಲ. ಮಾರನೇ ದಿನವೇ ಆಲೋಚನೆ ಮಾಡಿದ್ರು ರಾಮನಿಗೆ ಮಾರಭಟ್ಟಾಭಿಷೇಕ. ಹಾಗೆ ಭರತ ಶತ್ರುಘ್ನಲ್ಲಿ ಇಲ್ಲದೇ ಇರುವಾಗ ಅವಸರ ಅದರಲ್ಲಿ ಆ ಮುದುಕ ನಾಡ ಬಿದ್ದು ಸಾಯುವ, ಆ ನಾಡ ಬಿದ್ದರೆ ಪಟಕ್ಕಲ್ಲ ಮುದುಕ. ನೀನು ನಾನು ಸಾಯುವ ಆಗಿತ್ತು. ಅವನು ಕೂಡ ಅದಕ್ಕೆ ಸಮ್ಮತಿ ಹೇಳಿದ. ವಿಶ್ವಾಸ ನಮ್ಮ ವಸಿಷ್ಠರು ಅವರಂತೆ ಮುಹೂರ್ತ ಹೇಳಿದ್ರು. ಇಷ್ಟೆಲ್ಲ ಮಾಡಿ ನಾಳೆ ಆಗಬೇಕು. ನಾಳೆ ಆದರೆ ಬಹಳ ಒಳ್ಳೆಯದು. ವಸಿಷ್ಠರ ಬಲಿ ಅದೇ ಬಹಳ ಒಳ್ಳೆಯದು ಅಂತ ನಾಳೆಗೆ ಇಟ್ಟು ಯಾಕೆ ಮಾಡಬೇಕು ಅಂತ ಹಾಗೆ ಅಂತಲ್ಲ. ನಿನ್ನ ತಂದೆ ನಿನ್ನನ್ನು ಮದುವೆ ಮಾಡಿ ಕೊಡುವಾಗ ಯಾವ ಮಾತಿಗೆ ಕೊಟ್ಟಿದ್ದ ನನಗೆ ನಾನು ನಿನಗೆ ಭೂಮಾಲರಿವೇನೆ. ನೀನು ಭೂಮಾಲೆ. ಮಹಾರಾಜರು ದಶರಥ ಭೂಪತಿ ಕೈಕೆಯಲ್ಲಿ ಹುಟ್ಟಿದ ಮಗುವಿಗೆ ಪಟ್ಟ ಕೊಡ್ತೇನೆ ಅಂತ ಕೊಟ್ಟ ನಾನು ಕೇಳಲಿಲ್ಲ. ನನಗೆ ಬಂದಿರುತ್ತೆ. ನಾನು ಅದಕ್ಕೆ ಹೇಳೋದು. ಆಗ ಮಾತು ಕೊಟ್ಟದ್ದನ್ನು ಅಡಗಿಸಿ ಅದನ್ನು ಮುಚ್ಚಿ ಮುಗಿಸಲಿಕ್ಕೆ ಈ ತಂತ್ರವನ್ನು ಹೇಳಿದದ್ದು. ಈ ಮುಂದೆ 3 ಜನ ನನಗೆ ನಿಮಗೆ ಅದೆಲ್ಲ ತಲೆಗೆ ಹೋಗುದು ಹೌದಲ್ವಾ? ನನಗೆ ತಲೆಗೆ ಹೋಗುದು ಬೇಡ. ಈ ಮಾತು ಕೇಳುವುದು ಮಾಲಿನಿ ಅಲ್ಲ ಇವರು. ಅವಳನ್ನು ನನ್ನ ವಶ ಮಾಡಿ ನನ್ನ ಕೇಳಿಕೆಗೆ ಸರಿಯಾದ ವ್ಯವಹಾರ ನಡೆಸಬೇಕು ಅಂತಿದ್ದೆ. ನಾನು ಅವರ ಮನಸ್ಸನ್ನೇ ಹೋಗಿ ಕೆಲಸವನ್ನು ಮಾಡಬೇಕು. ಅದಕ್ಕಾಗಿ ಈಗಲೇ ಅವರನ್ನು ಪರೀಕ್ಷೆ ಮಾಡಿ ಹೌದಾ? ನಾನು ಸಿಟ್ಟು ಬಂದದ್ದು ಹೆಚ್ಚಾಗಿ ನನ್ನ ಆಲೋಚನೆ ಮಾಡೋದನ್ನು ಆಲೋಚನೆ ಮಾಡಿದ್ರೆ ಹೆಚ್ಚಾಗ್ತದೆ. ಈಗ ಯಾವ ವ್ಯವಸ್ಥೆಗೆ ಕಾರಣವೋ ಎಲ್ಲ ನನ್ನ ವಿಷಯವಾಗಿ ಹೆಚ್ಚು ಆಲೋಚನೆ ಮಾಡಲಿಕ್ಕೆ ನನ್ನವರು ಕಾರಣವೋ. ಶ್ರೀರಾಮನಲ್ಲಿ ಅಧಿಕವಾದ ವಾತ್ಸಲ್ಯ, ಭರತನಲ್ಲಿ ಅತಿ ವಾತ್ಸಲ್ಯವನ್ನು ತೋರಿ ನಾನು ಯೋಚನೆ ಮಾಡಿದ್ದು ಕಾರಣವೋ. ಆಡುತ್ತಾ ಅವರಿಗೆ ವಿರೋಧವಾಗಿ ಆಡಿದರಲ್ಲ, ಅದಕ್ಕೆ ನಾನು ವಿರೋಧಿಸಿದನಲ್ಲ, ಖಂಡಿಸಿದನಲ್ಲ. ಆಗ ಅಳುತ್ತಲೂ ಸಿಟ್ಟಿನಿಂದಲೂ ನನ್ನಲ್ಲಿ ಉದ್ವೇಗದಿಂದ ಮಾತಾಡಿದರು. ಮಂದರೇ ಕಾರಣ ನನ್ನ ಈ ಯಾವುದೋ ಒಂದು ದೇಹಕ್ಕೆ ಬದಲಾವಣೆಗೆ ಕಾರಣ ಯಾವುದು? ಯಾಕೆ ಕಾರಣ ಆಗ್ತದೆ? ನನ್ನ ಹುಟ್ಟಿನ ತಾಯಿ ಅವಳಿಂದ ಏನು ಅಪರಾಧ ಬರಲಿಕ್ಕಿಲ್ಲ. ಅವಳ ಕಾರಣದಿಂದ ನನಗೆ ಕಳಿಸಿ ರಾಮ ನನ್ನ ಕಣ್ಣ ಮುಂಭಾಗದಲ್ಲಿ ಹುಟ್ಟಿದ ಮನೆ ಅವನು ಯಾಕೆ ಕಾರಣ? ಎಲ್ಲ ಗುರು ವಸಿಷ್ಠರೇ ಗುರುವಿನ ಮೇಲೆ ನಾವೆಂದೂ ಯಾರಿಸುವುದಲ್ಲ. ಭಯ ಗುರುತಿಂದ ದೂರದಿಂದ ನೋಡಿ ಯಾವಾಗ ಅಂತಃಕರಣದಲ್ಲಿ ಆರಿಸಿಕೊಳ್ಳುವುದು ಅಲ್ಲ. ಸುಮಂತರ ವಿಚಾರದಲ್ಲಿ ನಮಗೆ ಇವತ್ತು ಯೋಚನೆ ಇಲ್ಲ. ಉಳಿದ ಹುಡುಗರಲ್ಲ, ನಮ್ಮ ಅಕ್ಕಂದಿರಲ್ಲ, ಮತ್ತೆ ಯಾರು ಯಾರಿಗೆ ಹೆಂಡತಿಯ ಗಂಡನನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಇನ್ನೊಬ್ಬನ್ನು ಹೇಳುವ ಹಾಗಿದ್ದರೆ ರಾಮನಿಗೆ ಪಟ್ಟಾಭಿಷೇಕವು ನನ್ನಲ್ಲಿ ತಿಳಿಸದೆ ಮತ್ತೆಲ್ಲ ತಿಳಿಸ್ತಾರೆ. ಯುದ್ಧಕ್ಕೆ ಹೋಗುವಾಗ ತಿಳಿಸ್ತಾರೆ, ವಿಹಾರಕ್ಕೆ ಹೋಗುವಾಗ ತಿಳಿಸ್ತಾರೆ, ಊಟಕ್ಕೆ ಹೋಗುವಾಗ ತಿಳಿಸ್ತಾರೆ, ಮಧ್ಯಕ್ಕೆ ಬರುವಾಗ ಬರುವ ಅತಿ ನನ್ನ ಮೇಲೆ ಅತಿ ಪ್ರೀತಿ ಉಳ್ಳಂತ ಇವನಿಗೆ ನಾಳೆ
ನಾಳೆ ಅಭಿಷೇಕ ಆಗುವುದಿತ್ತೆ. ರಾತ್ರಿ ಯಾಕೆ ನನ್ನಲ್ಲಿ ತಿಳಿಸಬಾರದು? ಬೆಳಗ್ಗೆ ಎದ್ದು ಹೋಗುವಾಗ ಹೇಳಿ ಯಾಕೆ ಹೋಗಬಾರದು? ಹಾಗಿದ್ರೆ ಮಂತ್ರ ಆಡಿದ ನುಡಿಯಲ್ಲಿ ಸತ್ಯಾಂಶ ಉಂಟು ಅಂತ ಇದೆ. ಸತ್ಯಾಂಶ ಉಂಟು, ನಂಬುವವರೇ ಆಗಬೇಕು. ಹೀಗೆ ಆಗಬಹುದಾ? ಹೀಗೆ ಆಗಬಹುದಾ ಅಂತ ನಾನು ಕೇಳೋದು. ಇನ್ನು ವಿಷಯ ನನಗೆ ಕೊಡಬೇಕು ಬೇರೆ. ಪ್ರೀತಿ ಪ್ರೀತಿ ಇನ್ನೆಂದಾದ ಪ್ರೀತಿ? ನನ್ನಲ್ಲಿ ಹೇಳದೆ ಕೇಳದೆ ವಂಚಿಸಿ ನನ್ನ ಮಗ ನನ್ನಲ್ಲಿ ಹೋಗದೆ ಈ ಪಟ್ಟಾಕ್ಷಿಗಳನ್ನು ಯಾರಿಗೆ ಬೇಕಾಗ್ತದೆ ಅದಕ್ಕೆ ನಾನು ಹೇಳೋದಿಲ್ಲ. ನನ್ನಲ್ಲಿ ಕೇಳಿದ್ರೆ ನಾನು ಕೊಡುವುದು ಬೇಡ ಅಂತೇನೋ, ನಾನು ಪಟ್ಟಾಕ್ಷಿ ನಾನು ಬೇಡ ಅಂತೇನೋ, ಬೇಡ ಎಚ್ಚರನೆಲ್ಲ ಇವರು ಕೇಳಿದಾರ ಅಷ್ಟು ನನಗೂ ಎಚ್ಚರ ಮತ್ತೆ ಕೇಳಬಹುದಿದ್ದವರಿಗೆ. ಕೇಳದೆ ಇಂಥ ಮೋಸವನ್ನು ನನಗೆ ಮಾಡಿರುತ್ತಾದ್ರೆ ಇವರಿಗೂ ತಕ್ಕ ಮತ್ತೆ ಬೇಕಾದ ಬೇಕೋ ಬೇಡೋ ನಾವು ಕೂಡ. ಮತ್ತೆ ಈ ಜನ್ಮ ಯಾಕೆ ನಮಗೆ? ಮಾಡಿಬಿಟ್ಟ ಹಾಗೆ ಮಾಡ್ತಾರೆ ನೋಡ್ತೇನೆ ನಾನು ಕೂಡ. ಬಾಳೆ ಎಲ್ಲ ಹೋಗಿಟ್ಟದ್ದು ಬಲಿ ಬಾಳೆ ಏನು ಕಾಗೆ ಅಲ್ವಾ? ಕಾಗೆ ಅಂತ ಬರುತ್ತೆ. ಅಲ್ಲ, ಒಂದು ಮಾತು ಹೇಳಿ ಎದ್ದಿಟ್ಟುಕೊಳ್ಳೋಣ. ಅದನ್ನೇ ಹೇಳಿ ನನ್ನನ್ನು ಅಡ್ಡಿಸುತ್ತ ನೀನು. ನಿನ್ನ ಕಣ್ಣೀರಿಂದ ನನಗೂ ಕಣ್ಣೀರು ಬರ್ತದೆ ಕಣ್ಣೆ, ನನ್ನೊಡಲು ಸುಡ್ತದೆ ಕಣ್ಣೆ. ನಂತರ ಹೀಗೆ ನಂತರ ನನಗದು ಮೊದಲಿಗೆ ಸಿಗಲಿಲ್ಲ. ಈಗ ನನಗೆ ಏನು ಮಾಡುವುದು ಅರ್ಥ ಆಗುವುದಿಲ್ಲ. ನನ್ನ ಮನಸ್ಸೆಟ್ಟು ಗಲಿಬಿಲಿಯಾಗಿದೆ. ನನಗೆ ಯಾಕೆ ಈ ಮಾತನ್ನು ಹೇಳಿದನು? ಇಂತಹ ಒಂದು ಅಪರಿಹಾರವಾದಂಥ ವಿಷಯವನ್ನು ಹೇಳಿದ ಮೇಲೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಪರಿಹಾರ ಮಾಡಲಿಕ್ಕೆ ನೀ ಪರಿಹಾರವೂ ಹೇಳುವುದಿಲ್ಲ, ಮಾತ್ರ ಹೇಳಬೇಕು. ನಿನ್ನ ಮನೆಯಲ್ಲಿ ಈ ಹೂಗೆ ಹಾಳು ಮಾಡುತ್ತೆ. ಈಗ 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 ನೋಡು, ಇಲ್ಲಿ ನೋಡು, ನಾನು ಈಗ ಈಗ ನಂತರ ನೋಡು, ಈಗ ಈಗ ಬಾಯಿ ಬಿಟ್ಟು ಕೊಡ್ತೇನೆ ನಾನು. ಇನ್ನು ಹಾಗೆ ಕೇಳುವುದಿಲ್ಲ. ಬೆಟ್ಟಿ ಬಿಲ್ಲಲ್ಲ, ಇನ್ನು ಕಸ ಬರಿಗೆ ಬಂದು ಏನ್ ಮಾಡೋದಿಲ್ಲ. ನೀವು ಸಾಕಿ ದೊಡ್ಡದು ಮಾಡಿ, ನಿನ್ನನ್ನು ಸಾಕಿ ದೊಡ್ಡದು ಮಾಡಿ ಹೇಳಿಬಿಟ್ಟೆ. ಅಪರಾಧವನ್ನು ಕ್ಷಮಿಸು. ನಂತರ ತಪ್ಪಾಯಿತು.
ನಾನು ಹೇಳುದ ನಾನೊಂದು ತಾಯಿ ಹೇಳ್ತೆ ಹೇಳಿದ ಮುದಿ ಗುಂಗೆ ಸತ್ತ ಕಾಗೆ ನಾಯಿ ಅಂತ ಹೇಳಿ ಅಷ್ಟೊಂದು ಹೇಳ್ತಿರೋಲ್ಲ ದಾರಿ ಬರ್ತಿರೋದು ನಾನು ಸೇರಿ ಬರ್ತೇನೆ ನೀವು ಬೈಲಿಕ್ಕೆ ಆಯ್ತಲ್ಲ ಹಾಗೆ ಮುಗಿಸೋದಿಲ್ಲ ನಾನು ಹೇಳ್ದಂಗೆ ಕೇಳ್ತೀನಿ ಹೊರಗೆ ಮುಖ್ಯ ಆಣೆ ಇದೆಯಾ ಈಗ ಹೊರಗಡೆ ನಿನ್ನ ಬರ್ತಾರಿಲ್ಲ ಮತ್ತೆ ಎಂದು ಕೇಳು ಕೊಟ್ಟ ಮೇಲೆ ಮುಂದೆ ಕೇಳು ಕಾರ್ಯವಾದೆ ಇಂದು ಕೇಳು ಕೊಟ್ಟ ಮೇಲೆ ಕೊಟ್ಟ ಭರತನಿಗೆ ಬಟ್ಟಾಗಬೇಕು ಅಂತ ಆಸೆ ಇಲ್ಲ ಇಲ್ವಾ? ಭರತನಿಗೆ ಪಟ್ಟಾಗಬೇಕಿತ್ತು ನೀನೇ ಹೇಳ್ತಿದ್ದೆ ಅವ ಮಹಾರಾಜನಾಗಿ ರಾಜ್ಯದಲ್ಲಿ ಮೆರೆಯುವುದನ್ನು ಆ ನಡೆಸುವುದನ್ನು ಕಾಣಬೇಕು ಎಂಬ ತಾವು ನಿಮ್ಮ ಗಮನಿಗೆ ಇಲ್ವಾ? ನನ್ನ ತಾಯಿಯಲ್ವಾ? ತಾಯಿತನಕ್ಕೆ ಇದ್ದುದಕ್ಕೆ ನಾನು ಹೇಳಿದ್ದೆ ಅಂತ ಭರತನಿಗೆ ಬಟ್ಟ ಆಗಬೇಕು ಅಂತ ನನಗಿದ್ದೆ ನಾನು ಹೇಳಿದ ಹಾಗೆ ಕೇಳಬೇಕು. ನೀನು ಕೊಡುವುದ ಬಟ್ಟ? ಅಂದ್ರೆ ಈ ಉದ್ದೇಶವೇ ಧರ್ಮದ ಪಟ್ಟಾಭಿಷೇಕ. ನನಗೂ ಆಸೆ ನನ್ನ ಕೊಳ್ಳೋಳು ಹೇಳ್ತಿರೋ ಮಗು ಒಮ್ಮೆ ಮಹಾರಾಜರಾಗಿರೋ ನನಗೂ ಆಸೆ ಉಂಟು. ನನಗುಂಟೆ ಅರ್ಥ ಪ್ರಕರಣವನ್ನು ಬರಬೇಕು ಅಂತಿದ್ರೆ ನೀವು ಸ್ವಲ್ಪ ಹಿಂದೆ ಇರೋದ್ರೆ ಯೋಚನೆ ಮಾಡಬೇಕು. ರಾಯರೇ ಇದನ್ನು ಬದಲಾಯಿಸುವಂತ ಸ್ಥಿತಿಯನ್ನು ನಾವು ನಂಬಬೇಕು. ನನಗೆ ಅರ್ಥ ಆಗುದಿಲ್ಲ ಹಾಗೆ. ಹಿಂದೆ ನೋಡು ಶಂಕರಾಸುರನ ಕಾಳಗಾಟ ಅಲ್ವಾ? ನಾನು ಹೋಗಿದ್ದೆ ದಶರಥ ಭೂಮಿಗೆ ಅವ ಇವಾಗಿತ್ತಲ್ಲ, ಅಲ್ಲಿ ರಥದಲ್ಲಿ ಇದ್ದದ್ದಲ್ವಾ, ಅಲ್ಲಿ ಗಾಳಿ ಜಾರಿದಾಗ ನನ್ನದಾಗಿತ್ತು. ಆರಕ್ಕದ್ದು ನಾನು ಕೇಳಿದ ಸುದ್ದಿ ನೀನು ಕೈಯ ಬೆರಳು ಹಾಕಿ ನಿಂತಲ್ಲಿ ಹೋಗಿ ಹವ್ಮಾನ ಮಾಡಿಕೊಂಡ ರಥವನ್ನು ಅಲ್ವಾ? ಆಗ ನಿನ್ನಲ್ಲಿ ಮೆಚ್ಚಿ ಶಂಕರಾಸುರನ ವಶ ಆದ್ಮೇಲೆ ನಿನ್ನೊಂದು ಮೆಚ್ಚಿ ಸಂತರಿಸಿದ ಸಲುವಾಗಿ ಸಂತೃಪ್ತಿಯನ್ನು ವ್ಯಕ್ತಪಡಿಸಬೇಕ. ನೀನು ಯಾವ ವರವನ್ನು ಕೇಳಬೇಕು, ನಮ್ಮ ಮರ್ಯಾದೆಯನ್ನು ಉಳಿಸಿದ್ದೀಯಾ ಅಂತ ನಿನ್ನಲ್ಲಿ ಹೇಳ್ತಾರ. ಎರಡು ವರ ಅದು ಇಲ್ಲಿ ನಿಮ್ಮಲ್ಲಿ ಬೇಕಾದಾಗ ಕೇಳ್ತೇನೆ ಅಂತ ನೀನು ಹೇಳಿದ್ಯಾ? ಹೇಳಿದ್ದೆ ನನಗೆ ಅದನ್ನೇ ಮತ್ತೆ ಮೈಯ ಹೋಗ್ತಾರೆ. ನಾನು ಬಂದಿದ್ದೆ ನೋಡಿ, ನೀನು ಹೇಳಿದ್ರೆ ನನ್ನ ನೆನಪಿನಲ್ಲಿ ಇನ್ನೂ ಉಂಟು. ನೀನು ಒಂದು ವರವನ್ನು ಈಗ ತಗೊಳ್ಬೇಕು, ಭಾರತಕ್ಕೆ ಪಟ್ಟಾಭಿಷೇಕ ಆಗಬೇಕು. ಇಬ್ಬರಿಗೊಂದು ಒಂದು ಬರ್ತಾರೆ ಇಬ್ಬರಿಗಾಗ್ತದೆ. ಮತ್ತೊಂದು ಉಪಯೋಗ ಇವನಿಗೆ ಪ್ರತಿಸ್ಪರ್ಧಿ ಅಂತ ಯಾರೂ ಇಲ್ಲ. ನನ್ನ ಲೆಕ್ಕ ಪ್ರಕಾರ ನೋಡಿದ್ದು ಅಂತಾರೆ ಇವ ರಾಜನಾದ್ರೆ ರಾಮ ಒಬ್ಬ ಬರಬೇಕು ಸ್ಪರ್ಧೆಗೆ. ಹೌದು, ಭರತನಿಗೆ ಎದುರಾಗಿ ಹೊರಟಿದ್ರೆ ರಾಮ ಊರಿನಲ್ಲೇ ಇಲ್ಲ. ಮತ್ತೆ ಅವನು ಕಾಡಾಗಿ ನಡೆ 14 ವರ್ಷ ಕಾಡಿನಲ್ಲಿ ಇರಲಿ. ಅದಕ್ಕೆ ರೂಪ ಕೊಡೆ. ಯಾವುದಕ್ಕೆ? ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ರೂಪ ಕೊಡಬೇಕು. ಭರತನಿಗೆ ರಾಜ್ಯಾಭಿಷೇಕ ಒಂದನೇ ವರ ಅಂತ
ಏಳನೇ ವರ ಇರ್ತಾರೆ ರಾಮನಿಗೆ ಅರಣ್ಯವಾಸ 14 ವರ್ಷ. 2 ನಮಗೆ ಸಂಶಯಗಳು ನಿನಗೇನು ಸಂಕೋಚ? ಈಗ ನಿನ್ನ ನೋಡಿ ಯಾವ ಲೆಕ್ಕ ಬೀಳಿಲ್ವ? ನೀನ್ಯಾಕೆ ಅವ್ರನ್ನ ಹಚ್ಚಿಕೊಳ್ಬೇಕು? ಮತ್ತೆ ಇಷ್ಟೊಳಗೆ ನಿನ್ನನ್ನು ನಲ್ಲೆ ಮಾಡಿದ ಸರಿ ನಿನ್ನನ್ನು ಅಲ್ಲಿಂದ ಅಲ್ಲಿಗೆ ಬಂಧನ ಮಾಡಬೇಕು ಅಂತ ಯೋಚನೆ ಮಾಡಿದ್ದ ನಾನು ನಿಜವಾದ ಗೋಳಲ್ಲಿ ನಿನ್ನನ್ನು ಮುದ್ದು ಮಾಡಿ ಇಟ್ಟಿದ್ದಾನೆ ದೊರೆ ಅಂತ ನಾನು ಹೆಚ್ಚಾಗಿ ಬಿಟ್ಟೆ. ನಾನು ಅದಕ್ಕೆ ನಿನ್ನನ್ನು ಎಚ್ಚರಿಕೆ ಬಂದದ್ದೆ. ಹಾಗೆ ಮಾಡಿ ನೀನು ಇದ್ದಕ್ಕಿಂತ ಬದುಕಿದೆ ಇನ್ನೇನು ಮಾಡಬೇಕು? ಮಹಾರಾಜರೇ ಇಲ್ಲಿಗೆ ಬರುವಾಗ ಮಾಡಬೇಕು. ನಾನೇ ನನಗೆ ಅವರು ಹೊರ ಕೊಡ್ತೀನಿ ಅಂತ ಅಲ್ಲಿ ಹೋಗಿ ಹೇಳುವುದಿಲ್ಲ. ಮಹಾರಾಜರು ಇಲ್ಲಿಗೆ ಬಂದು ನಿನ್ನನ್ನು ನುಡಿಸಿದಾಗ ಅವರಿಗೆ ಅವರು ಬರುವಾಗ ಆಗಬೇಕು ಆಭರಣಗಳನ್ನು ತೆಗೆದುಕೊಂಡಿದ್ದೀವಿ. ಏನೊಂದು ಮಾತಿನ ಮುಟ್ಟ ಹೊಸು ಹಾಕಿ ಮಂಚದಲ್ಲಿ ಸಂರಕ್ಷಣೆ ತಾಯಿ ಹೋಗಿದ್ರೆ ಮಾಡ್ಕೊಂಡು ಸುದ್ದಿ ಬಿದ್ದಿದ್ದು ಹೋಗಿ ಹೇಳಿ ನಾವೇ ಹೇಳಿ ಯಾರಾದ್ರೂ ಹೋಗಿ ಹೇಳ್ತಾರೆ ನಾನು ಹೋಗುತ್ತೇನೆ ಏನಾದ್ರು ವಿಷಯ ಕೇಳಿದ್ರೆ ನಾನು ಬೈತಾಡಿ ಸೂಚನೆ ಕೊಡ್ತೇನೆ. ಮಹಾರಾಜರು ತಾನೇ ಬರುವಾಗ ಖರ್ಚು ಮಾಡಿ ಖಂಡಿತ ಪಟ್ಟಾಭಿಷೇಕ ಫಲದಲ್ಲಿ ರಾಮನಿಗೆ ಹಾಲಿಲ್ಲ ಅವನಿಗೆ ಅರಣ್ಯ ಅಷ್ಟದಲ್ಲಿಗೆ ನಾನು ಶ್ರಮಿಸಿದ್ದಕ್ಕೆ ಸಾರ್ಥಕ. ನನಗೆ ನಿನಗೆ ಸಾರ್ಥಕಾಯಿತು. ನನಗೆ ನಿನಗೆ ರಾಜ ಮಾತಾಡುತ್ತಿರುವ ತಾಯಿ ನಿನ್ನ ಶ್ರಮವನ್ನು ಭಾಗ್ಯವಂತಿಗೆ ಹಾಗೆ ಸುಖಗೆ ಸತ್ತವ ಕೆಟ್ಟದೇನು ಸುಖಗೆ ಕಟ್ಟಬೇಕೆಂಬ ಮತದೊಂದು ಬೆಳೆಯೋಗಿ ಅತಿ ಜಗದ ಕಾವಿಂದ ಬೆಳೆದೆನು ಆಭರಣಗಳನ್ನು ಸದಾ ಶಿವ ಶ್ರೀ ಸದಾ ಶಿವ ಸದಾ ಶಿವ ನೀನೇ ಗತಿ. ದೇವರ ದಯೆ ನನಗಿಲ್ಲ. ನಾನೆಲ್ಲ ಎನಿಸಿಕೊಂಡಂತಿನ ಏನು ನನಗೆ ಉಳಿಯಲಿಲ್ಲ. ಪರಮಾತ್ಮ ಶ್ರೀಕಾಂತ ಸಂಪತ್ತನ್ನೆಲ್ಲ ಕಸಪಟ್ಟೆಯ ನಾನು ಉಳಿದಲಾಗಿ ಮಾಡಬೇಕೆಂದು ಮಾತು ಸತ್ಯವಾಗುತ್ತದೆ. ಬಿಡುವುದಿಲ್ಲ, ಬಿಡಲಾರೆ. ಕ್ಷಣ ಕ್ಷಣದ ಒಳಗೆ ನನ್ನ ದುಃಖಾರವನ್ನು ಸೇರಿಕೊಂಡು ನನ್ನ ಸಂಖ್ಯೆ ಹೇಳಿದ ಹಾಗೆ ಆಭರಣಾದಿಗಳನ್ನು ಕಳಚಿರಿಸಿತು. ರಾಣಿಯ ವತನ ರಾಣಿಯ ಉಡುಗೆ ತೊಡುಗೆಗಳನ್ನು ಕಳಚಿ ರಾಣಿಗಿಂತ ಕಡೆಯಾಗಿ ಆಡಿಯೇ ಆಗಿ ಒಂದು ಮಂಚದ ಮೇಲೆ ಮುಸುಕು ಹಿಡಿದು ಬಿದ್ದಿರ್ತೇನೆ. ಆಗ ನನ್ನವರು ನನ್ನನ್ನು ಬಂದು ಕೇಳಿದಾಗ ಆಗ ನನ್ನ ಕಾರ್ಯವನ್ನು ನಡೆಸಿಕೊಳ್ತೇನೆ. ಅಂತಃಪುರ ಶೂನ್ಯವಾಗಿದೆ. ಸೇವಕಿಯರು ಆ ಕಡೆ ಸೆಳೆದು ಹೋಗ್ತಾ ಇದ್ದಾರೆ. ಎಲ್ಲಿ ಅವರು ಇರಬೇಕಾಗಿತ್ತು ಅಲ್ಲಿ ಇಲ್ಲ. ಈ ಕಡೆಗೆ ಯಾವಳು ಒಬ್ಬಳು ಜೊತೆ ದಿಟ್ಟಿನಟ್ಟು ನೋಡ್ತಾ ಇದ್ದಾಳೆ. ಅದು ಕೋಪಾಗಾರ. ಹುಡುಗಿಂತ ಕೋಪ ಬಂದಿದೆ ಈ ಹೊತ್ತಿಗೆ. ಏನೇ ಬಂದಿರಲಿ ಕೋಪಕ್ಕೇನು ಮತ್ತು ಅಂತ ನನಗಲ್ಲೂ ಗೊತ್ತಿರೋದು. ಹೆಂಡತಿ ಕೋಪ ಮಾಡಿದರೆ ಗಂಡನಿಗೆ ಸಮಾಧಾನ ಪಡಿಸುವುದು ಗೊತ್ತಿದ್ದಾಗೆ ಊರವರಿಗೆ ಗೊತ್ತಿರ್ತದ. ರಾಣಿ ಕೈ
ಒಳ್ಳೆ ವಿಚಿತ್ರವಾಗಿದೆಯಲ್ಲ ನಿನ್ನ ವ್ಯವಹಾರ. ನಾನು ಕಣೆ ಕಣ್ಣು ಕಾಣ್ತಿಲ್ಲ ನನಗೆ. ಕಣ್ಣು ಕಂಡ್ರೆ ಸಾಲು, ಕಣ್ಣು ನೋಡಬೇಕು. ನಾನು ನಿನ್ನ ಕಣ್ಣು ನೋಡ್ತಾ ಇದ್ದೇನೆ. ಕಮಲ ನೇತ್ರ ನೀನು. ನಿನ್ನ ಕಣ್ಣುಗಳಲ್ಲಿ ಹಿಂದಿನ ಕಾಂತಿ ಕಾಣಿಸ್ತಾ ಇಲ್ಲ. ನನ್ನನ್ನು ಸ್ವಾಗತಿಸುವ ರೀತಿಯಲ್ಲಿ ಬಂದಿಲ್ಲ. ಆ ಪ್ರೀತಿಯ ಲೋಪ ಬಂದಿದೆ, ಬಂದಿದೆ. ಯಾಕೆ? ಯಾರು ನನಗೆ ಏನು ಮಾಡಿದ್ರು ಹೇಳು. ನಿನ್ನ ಪತಿ ಅಂತಂದ್ರೆ ನನ್ನ ಕೈ ಮುಂಚೆನೆ ಮಾತಾಡ್ಬೇಕಂದ್ರೆ ಹೇಳ್ಬೋದಿತ್ತು. ನೀನು ನಿನ್ನ ಮೌನದ ಕಾರಣ ಹೇಳಬೇಕು. ಯಾಕೆ ಮೈ ಮುಟ್ಟಬಾರದು ಅಂತ ಹೇಳಬೇಕು. ಮುಟ್ಟಬಾರದೇ ಇದ್ದಂತ ದಿವಸ ನಾನು ಖಂಡಿತ ಮುಟ್ಟದೆ. ಇದು ಆ ದಿವಸ ಯಾವುದು ನನಗೆ ಗೊತ್ತಿಲ್ಲವೇ. ಏನು ಯಾರು ಏನು ಮಾಡಿ ಏನಾಯ್ತು ಅನ್ನೋದು ಸ್ವಲ್ಪ ದೀರ್ಘ ಹಚ್ಚಿಕೊಂಡು ಇದೆಲ್ಲ ಗೊತ್ತಾಗ್ತದೆ. ನನ್ನ ಹೆಂಡತಿಯರಲ್ಲಿ ನಿನ್ನಷ್ಟು ಪ್ರೀತಿಯವರು ನಮಗೆ ಯಾರಾದ್ರೂ ಇದ್ದಾರೆ? 3 ಮಂದಿಗಳು. ನೀವು ಪಡೆದ ರಾಣಿಯರು 300ಕ್ಕಿಂತ ಹೆಚ್ಚು ರಾಣಿ ವಾಸಸ್ತ್ರೀಯರು. ಯಾರನ್ನಾದರೂ ನಿಮ್ಮಲ್ಲಿ ತೋರಿದ ಪ್ರೀತಿ ತೋರಿಸಿದ್ದೇವೆ ನಾವು. ಹೆಚ್ಚು ಹೊತ್ತು ಕಳೆಯುತ್ತಾ ಇರೋದು ಕೈ ಅಂತ ಪಡೆದರು. ಯಾಕೆ ಅಂತ ಊರವರಿಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ. ನಾನು ಅಂದ್ರೆ ನೀನು, ನೀನು ಅಂದ್ರೆ ನಾನು. ಈಗ ನಿನಗೆ ಬಂದದ್ದು ಏನು? ಯಾರು ಏನು ಮಾಡಿ ನಾನು ಮಾತಾಡ್ತಿದ್ದಿಲ್ಲ, ನೀನೇ ಮಾತಾಡ. ಏನು ವಿಷಯ? ಯಾಕೆ ಈಗ ನನಗೆ ಎಚ್ಚರ ಆಗಿದೆ. ಮನದಲ್ಲಿರುವ ಕೇಂದ್ರ ವಲ್ಲಭ ಮನದಲ್ಲಿರುವ ನಿಮ್ಮೊಡನೆ ಬೇರೆ ಕಲ್ಯಾಣ ನಾನೇ ಬಂದಿದ್ದೇನೆ ನಿನ್ನ ಪ್ರಾಣಿ ಹತ್ರ. ಆದರೆ ನೀನು ಮಾತಾಡಿದ್ರೆ ನಾನು ಬಿಡ್ತೇನೆ. ನನ್ನ ಒಳಗೆ ಪ್ರಯೋಜನ ಬರುವುದಲ್ಲ ಅಂತಿದ್ದೇನೆ. ನಮ್ಮ ಮನೆಯಲ್ಲಿ ನನಗೆ ಬರ್ಲಿಕ್ಕೆ ಯಾರ ಪಡೆಯಬೇಕಾಗಿದೆ? ನಿನ್ನ ಸಿಟ್ಟು ಯಾರು ಕೇಳಿ ಬಂತು ಅದು ಹೇಳೋದು. ನಾನು ಇವತ್ತು ಮುಖ ನೋಡ್ಲಿಕ್ಕಿಲ್ಲ ಅಂತ ಮಾಡಿದ್ದೇನೆ. ನಾನು ನಿನ್ನ ಮುಖ ನೋಡುವ ಸುಖ ಬೇಕು ಅಂತ ನಿನ್ನನ್ನು ಕಟ್ಟಿಕೊಂಡಿರೋದು. ಅರ್ಥ ಉಂಟದು. ಇಲ್ಲಿ ನೀವು ಕುತ್ಕೊಂಡು ಬಂದೆ, ಎಷ್ಟು ವರ್ಷ ಆಯಿತು. ಈ ಮುಖದ ಸುಖ ನನಗಲ್ಲದೆ ಮತ್ತೊಬ್ಬರಿಗೆ ಗೊತ್ತಿರೋದಕ್ಕುಂಟೇನು? ನೀನು ನಮ್ಮ ಹೀಗೆ ಮಾಡಿದ್ರೆ ನಿಮ್ಮ ಈ ಧ್ವನಿ, ನಿಮ್ಮ ಸುಂದರವಾದ ಮುಖ, ನಿಮ್ಮ ಇಷ್ಟು ವರ್ಷದ ಒಡನಾಟ ನನಗೆ ಬೇಕು ಅಂತ ನಾನು ಹೇಳುವುದು ಅದೇ. ನಿನ್ನ ಸುಂದರವಾದಂತಹ ರೂಪದ ಸುಂದರಿಯಾದಂತಹ ಸ್ಥಿತಿ ಅದು ಸ್ವಲ್ಪ ವ್ಯತ್ಯಾಸ. ಅದು ನನ್ನ ಕರುಳಿಗೆ ಕೊಟ್ಟಿಟ್ಟ. ನೀನು ನಿತ್ಯ ಅಲಂಕಾರ ಮಾಡಿಕೊಂಡು ನನ್ನ ಎದುರು ಬಂದು ಗೊಂಬೆ ಹಾಗೆ ನಿಂತರೆ ನಾನು ಸ್ವರ್ಗಲೋಕ ಗೊಂಬೆ ಅಂತ ಉಳಿತಾಳೆ ಎಂಬುದನ್ನು ಮರೆತು ಬಿಡ್ತೇನೆ. ಅಂಥ ನಿನಗೆ ಇಂಥದ್ದೆಲ್ಲ ಬಂತೆ. ಈ ಸೀರೆಯೋ, ಈ ಆಭರಣವೋ, ಈ ಅವಸ್ಥೆಯೋ, ನಿನ್ನ ಅವ್ಯವಸ್ಥೆಯೋ ಇದು ಇದಲ್ಲ. ಮತ್ತೆ ನಿಮ್ಮ ಹೃದಯ ಪ್ರಕಟ ಆದದ್ದು ಹೀಗೆ. ನನ್ನ ಹೃದಯ ಅಂದ್ರೆ ಹೀಗೆ ಕೊಡಕ್ಕಾಗಿದೆ ಈಗ. ಅದಕ್ಕೆ ಇದು ಸಾಕ್ಷಿ. ನಿನ್ನ ಮರಿನ ವಸ್ತ್ರಕ್ಕೆ ನನ್ನಲ್ಲಿ ಮಾಲಿನ್ಯ ಇರುವುದು ಕಾರಣ. ಪ್ರೀತಿ, ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರೆ ನಿಮಗೆ ಬಹಳ ಗೊತ್ತಿದೆ, ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಈಗ ಏನು ಪ್ರಾಣ ಹೋಗುವ ಕಾಲಕ್ಕೆ ಸರ್ಕಾರ ಸಹಕಾರ ಕೊಡ್ಲಿಕ್ಕೆ ಈ ಕೈಗೆ ಬೇಕು. ಸಂತಾನದಿಂದ ಬಡವಂತಿರೋ ಅರಮನೆಯಿಂದ ತುಂಬಲಿಕ್ಕೆ ಕೈಗೆ ಬೇಕು. ಈ ಮನೆ ತುಂಬಾ ಇಡೀ ಸಾಮ್ರಾಜ್ಯದಲ್ಲಿ ಸಂತೋಷವನ್ನು ಕೊಡುವುದಕ್ಕೆ ಕೈಗೆ ಒಬ್ಬರು ಸಾಕಾಗಿತ್ತು. ಆದರೆ ಏನಾದ್ರೆ ಏನಾಯ್ತು? ನನಗೆ ನೀರು ಬೇಕು. ಪ್ರಾಣ ಹೋಗುವ ಕಾಲಕ್ಕೆ ಬೇಕು, ಉತ್ಸವದ ಕಾಲಕ್ಕೆ ಬೇಕು, ಜನರ ಮುಂಭಾಗದಲ್ಲಿ ಪ್ರಕಟ ಆಗುವುದಕ್ಕೆ ನೀರು ಬೇಕು. ನೀನೀಗ ಅದನ್ನೆಲ್ಲ ಎತ್ತಿ ಆಡ್ತಾ ಇರುವುದರ ಅರ್ಥ ಏನು? ನೀನು ಬೇಡ ಅಂತ ಯಾವಾಗ ಬೇಕಲ್ಲ? ಎಲ್ಲ ಹೊಂದಿನಲ್ಲೂ ಬೇಕೇ? ಬೇಡ ಯಾರಿಗೂ ಗೊತ್ತಾಗದ ಹಾಗೆ, ಏನು ತಿಳಿದ ಹಾಗೆ ಒಂದು ಕಾರ್ಯವನ್ನು ನಡೆಸಲಿಕ್ಕೆ ಏನು ಹೇಳ್ತೀನಿ. ನಾನು ಇಲ್ಲಿಗೆ ಬಂದದ್ದೇ ನೀನು ನನಗೆ ಬೇಕು. ಯಾರನ್ನು ಕಳಿಸಿದ್ರು ಸರಿಯಾಗುವುದಿಲ್ಲ. ನಾನು ಏನು ಬೇಕು ಹಾಗೆ ಮಾತಾಡ್ಲಿಕ್ಕೆ ಬರ್ತದೆ. ಏನ್ ಮಾಡಿದ್ದೀನಿ ನಾನು ನಿನಗಂತ ದ್ರೋಹ? ಏನ್ ಮಾಡಿದೆ? ಅದು ನಾನೇ ಹೇಳ್ಬೇಕಾ? ದ್ರೋಹ ಮಾಡಿ ಅವರಿಗೆ ಗೊತ್ತಾಗುದಿಲ್ವಾ? ನಾನು ತಿಳಿದು ನಿನಗೆ ದ್ರೋಹ ಮಾಡಿ. ದ್ರೋಹ ಯಾರಿಗೂ ಮಾಡಬೇಕಾಗಲ್ಲ. ಚಕ್ರವರ್ತಿ ಇನ್ನೊಬ್ಬರಿಗೆ ದ್ರೋಹ ಮಾಡಿಕೊಂಡು ಏನು ಮಾಡಬೇಕು? ಅಯ್ಯೋ, ವಿಶೇಷ
ಅಯೋಧ್ಯೆಯಲ್ಲಿ ಶೃಂಗಾರ ನಡೆದಿದೆ. ಮಂಗಳ ವಾದ್ಯಗಳು ಮೊಳಗುತ್ತಾ ಇದ್ದಾವೆ. ಎಲ್ಲ ಕಡೆಗಳಿಗೂ ಜನ ಬರ್ತಾ ಇದ್ದಾರೆ. ಅಂತಃಪುರ ತುಂಬಿದೆ. ನೆಂಟರು ಇಟ್ಟರು ಬಂದಿದ್ದಾರೆ. ನಿನ್ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಅದು ಜಾತ್ರೆಗೂ ನಡೀತದೆ, ಅರಮನೆಯಲ್ಲಿ ಯಾವಾಗಲೂ ನಡೆಯುತ್ತಾರೆ. ಅದು ಇದ್ದದಕ್ಕೆ ಹೀಗೆ ನಾನು ತಿಳಿಬೇಕಾದ ಅಗತ್ಯ ಇಲ್ಲ. ವಿಷಯ ಗೊತ್ತಾಯ್ತು. ಹೇಳಬೇಕಾದವರಿಗೆ ಹೇಳಲಿಕ್ಕೆ ಏನ್ ಮಾಡೋಣ ಹೇಳಿ. ಗುರುಗಳು ಅವಸರದ ಮುಂದೂಡ್ತಾ ಹೇಳಿ ಆ ವ್ಯವಸ್ಥೆ ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಮಾಡುವುದರಲ್ಲಿ ನಿನಗೆ ಹೇಳುವಲ್ಲಿ ಸ್ವಲ್ಪ ಹಿಂದೆ ಮುಂದಾಯಿತು. ನಾನು ಈಗ ನಾನು ಮೊದಲಾಗಿದ್ದೇನೆ. ಏನಾಗಿದೆ? ಸ್ವಲ್ಪ ವಿಸ್ಮರಣೆ ಉಂಟಾಗ್ತದೆ. ಗೊತ್ತಾಗಿದೆ. ಈಗ ಈಗ ಬದಲಾವಣೆ ಆಗಿದೆ ಅಂತ ಅದನ್ನು ಏನು ಆಗಲಿಲ್ಲ. ದೇಹ ಸ್ಥಿತಿ, ಬುದ್ಧಿ ಪಕ್ವತೆ ಇದರಲ್ಲಿ ಸ್ವಲ್ಪ ವಿಪರೀತಾಗಿದೆ ಅಷ್ಟು ನನಗೆ ಗೊತ್ತಾಯ್ತು. ಹೋಗಲಿ ಬಿಡ, ಯಾವ ದೊಡ್ಡ ವಿಷಯ. ನಾನು ಬಂದಿದ್ದೇವೋ ಇಲ್ವೋ ಈಗ ಹೊರಡು. ಮತ್ತೆ ಹೊರಡ್ಬೇಕಾದ್ರೆ ಸ್ವಲ್ಪ ಮುಚ್ಚಿಟ್ಟು ಯಾಕೆ ಹೊರಡ್ಬೇಕು? ನಾನು ನಿಮ್ಮ ಮಗನ ಪಟ್ಟಾಭಿಷೇಕ, ನನ್ನ ಮಗನ ಪಟ್ಟಾಭಿಷೇಕಾದ್ರೆ ನಾನು ಅಷ್ಟೇನು ನಾನು ಇಷ್ಟೇ ಅಂದ್ರೆ ನಿಮ್ಮ ಮಗನಿಗೆ ಪಟ್ಟಾಭಿಷೇಕ. ರಾಮ ನನ್ನ ಮಗ ಮಾತ್ರ, ನಿನ್ನ ಮಗ ಅಲ್ಲ. ಇದು ಒಳ್ಳೆ ವಿಚಿತ್ರವಾಗಿ ಹಾಗಾದ್ರೆ ನೀವು ನನ್ನಲ್ಲಿ ಹೇಳಿಲ್ಲ ಕೇಳಿಲ್ಲ ಅಂತ ಹೇಳಿದ್ರು. ಮುಟ್ಟಾದ್ರೆ ಜನ ಯಾಕೆ ಸೇರ್ತಾರೆ? ಈಗ ನಾನು ಬರ್ಬೇಕು, ಹೋಯ್ತು ಬಿಡು. ನಾನು ಬರ್ಬೇಕು. ಬರ್ಬೇಕು, ನೀರೊಟ್ಟಿನಲ್ಲಿ ಇರಬೇಕು. ಪಾಪ ಹುಡುಗ ತುಂಬಿದ ಸಭೆಯಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ತಡೆ ಉಂಟಾಯಿತು ಅಂತ ತಲೆ ತಗ್ಗಿಸಿ ನಿಂತಿದ್ದಾರೆ. ನಾವು ಅವನ ಮುಖ ನೋಡಲಾರ್ದ ಓಡಿ ಬಂದಿದ್ದೇವೆ. ನೀವು ಹೇಳಿದಾಗ ನಾನು ಕೇಳ್ಬೇಕಲ್ಲ? ಬರ್ಬೇಕೆ? ನಾನು ಹೇಳಿದಾಗ ನೀವು ಕೇಳಬೇಕಾಗಿತ್ತು. ಸುಮ್ಮನೆ ಹೊರಡ ಕೈಗೆಲ್ಲ ಇವರು ಕೊಟ್ಟ ಮಾತುಗಳು ಚಿಂತನೆ ಕೊಟ್ಟ ಮಾತುಗಳು ನನ್ನ ಮೇಲೆ ಸಂತೋಷ ಮಾಡಿಕೊಂಡು ಏನಾಗಬೇಕು ಹೇಳು, ಬೇಗ ಹೇಳು. ಆಗಲೇ ನಡೀತು. ರಾಮನಿಗೆ ಪಟ್ಟಾಭಿಷೇಕ ಮಾಡಿ, ಲಕ್ಷ್ಮಣನಿಗೆ ಪಟ್ಟಾಭಿಷೇಕ ಮಾಡಿ, ಯಾರಿಗೆ ಪಟ್ಟಾಭಿಷೇಕ ಮಾಡಿ, ಆಮೇಲೆ ನಿಮಗೆ ರಾಜ್ಯದ ಅಧಿಕಾರ ಇರುವುದಿಲ್ಲ. ಅಭಿಷೇಕ ಅಂತಂದ್ರೆ ಹಾಗೆ ತಾನೆ. ನಾವು ತಿಳಿದೇ ಪಟ್ಟಾಭಿಷೇಕ ಮಾಡ್ತೇವೆ. ಅಧಿಕಾರ ನನಗೆ ಉಳಿಬೇಕು ಅಂತಾದ್ರೆ ಆ ವ್ಯವಸ್ಥೆ ನಾನೇ ಅದು ಮಾಡ್ತೇನೆ. ನಿಮ್ಮ ಕೈಗೆ ಅಧಿಕಾರ ತಪ್ಪೆ ಹೋಯ್ತಂತಾದ್ರೆ ಆದ್ರೆ ಏನಾದ್ರೂ ಅಧಿಕಾರಕ್ಕೆ ಸಂಬಂಧಪಟ್ಟೇ ಕೊಡಬೇಕಾದಂತಹ ಕೊಡುಗೆ ಇರ್ಬೇಕು. ಕೊಡುಗೆಯನ್ನು ಮತ್ತೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಚಕ್ರವರ್ತಿಯಾಗಿ ನಾನೇನಾದರೂ ಹೇಳಿದ್ದಿದ್ರೆ ಅದನ್ನು ಚಕ್ರವರ್ತಿಯಾಗಿದ್ದೇ ನೆರವೇರಿಸಬೇಕು ಎಂಬ ನಿನ್ನ ಮಾತಿನಲ್ಲಿ ಅರ್ಥ ಇದೆ. ನನ್ನ ನಂತರದವರು ನೆರವೇರಿಸ್ತಾರೆ, ಅವರ ಹತ್ರ ಕೊಡ್ತು ಅಂತ ನಾನು ಹೇಳಿದ್ದೇನಾದ್ರೂ ಇದ್ರೆ ಆ ಮಾತು ಅವರಿಗೆ ಸಂಬಂಧಪಟ್ಟದ್ದು, ಅಲ್ಲದಿದ್ರೆ ನನಗೆ ಸಂಬಂಧಪಟ್ಟದ್ದು. ಹೋಗ್ಲಿ, ಯಾವ ವಿಷಯ ಇದು? ಇವತ್ತು ನೀವು ಸಾಮ್ರಾಜ್ಯವನ್ನು ರಾಮನಿಗೆ ಯಾರಿಗೆ ಕೊಟ್ಟು ಬಿಡಿ, ಹಿಂದೆ ನೀವೇನಾದ್ರೂ ನನಗೆ ಕೊಡ್ತೇನೆ ಎಂಬಂತ ಭರವಸೆಯನ್ನು ಕೊಟ್ಟಿದ್ರೆ ಯಾವುದನ್ನು ಕೇಳ್ತೀನಿ ನೀನು? ಯಾವುದನ್ನಾದ್ರೆ ಕೊಡ್ತೇನೆ ಅಂತ ನೀವು ಹೇಳಿದ್ರೆ ಅದನ್ನು ಮತ್ತೆ ನಿಮಗೆ ಕೊಡುವಂತಹ ಎಲ್ಲ ಅಧಿಕಾರ ಇರ್ತದ. ಯಾವುದನ್ನು ಕೇಳ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಅಲ್ವಾ? ಹಾಗಾದ್ರೆ ಅಧಿಕಾರ ಇದ್ದೇ ಕೊಡಬೇಕಾದಂತಹದ್ದನ್ನು ನಾನು ನಿನಗೆ ಕೊಡುವುದಕ್ಕೆ ಬದ್ಧನಿದ್ದೇನೆ. ನೀನು ಹೇಳೋದ್ರ ಅರ್ಥ ಹಿಂದಿನದ್ದಲ್ಲ. ನೀವು ನನಗೆ ಮರಗಳನ್ನು ಕೊಟ್ಟದ್ದುಂಟ? ಅಯ್ಯೋ, ಅದನ್ನು ಕೊಡ್ಲಿಲ್ಲ. ನೀವು ಪಟ್ಟಾಭಿಷೇಕ ರಾಮನಿಗೆ ಮಾಡಿದ ಮೇಲೆ, ಅಧಿಕಾರ ಪೂರ್ಣ ಅವನಿಗೆ ಬಂದ ಮೇಲೆ ನನಗೆ ಯಾರು ಕೊಡುವರು? ಹೀಗೆ ಕೊಡಿ ಅಂತ ಕೇಳಿ ಕೊಟ್ಟಿದ್ದೀಯೋ? ಈಗ ನೀವು ಕೊಡಬೇಕಾಗ್ತದೆ. ಅಯ್ಯೋ, ನಾನು ಆವತ್ತು ಕೊಡುವುದಕ್ಕೆ ಹೊರಟವ, ಇವತ್ತಿಲ್ಲ ಅಂತ ಹೇಳ್ತೀನ. ಇಷ್ಟೇ ತಾನೇ? ಇವತ್ತು ಕೊಡುವುದು ಹೌದಲ್ಲ? ಖಂಡಿತ. ನೀವು ಬೇಡ ಅಂತ ಹೇಳಿದೆ. ವರಕ್ಕೆ ಬೇಡ ಅಂತ ಕೇಳಿದ್ರೆ ನೀವೇ ನನ್ನ ವರ ಅಂತ ಹೇಳಿದೆ. ಇವತ್ತು ನಿನ್ನೆ ಕರಾಯ ಬಂತು ಅಂತ ನನಗೆ ಗೊತ್ತಾಗ್ಬೇಕು. ಕೊಡ್ಲಿಕ್ಕೆ ಸಿದ್ಧರ ನೀವು? ಅನುಮಾನ ಏನು? ಹೇಗೆ ಅಂತ? ಖಂಡಿತ ಕೊಡ್ತೀನಿ. ಹಾಗಾದ್ರೆ ನನ್ನಲ್ಲ ನೀವು ಕೊಡುವುದೇ ಹೌದಾದ್ರೆ ಇನ್ನು ನಮಗೆ ಕೊಡ್ಲಿಕ್ಕೆ ಅದರಲ್ಲಿ ನನ್ನ ಮಾತೇನು ಮುಗಿದಾನೆ. ಆವತ್ತು ನಾನು ಮಾತೇ ಕೊಟ್ಟಿದ್ದೆ. ಇವತ್ತು ಆ ಮಾತು ನನ್ನ ನೆನಪಿನಲ್ಲಿ ಉಂಟು ಅಂತ ನಾನು ಹೇಳ್ತೇನೆ. ಈಗ ನಡೆಸಿಕೊಡ್ತೇನೆ. ಕೈ ಮುಟ್ಟಿ ಹೇಳಿ.
ನನ್ನ ಕೊರಳ ಮುಟ್ಟಿಯಾಡಿ. ಅಯ್ಯೋ ನಿನ್ನ ಮೈಯಲ್ಲಿ ನಾನು ಮುಟ್ಟುತ್ತಿದ್ದ ಜಾಗ ಇದ್ರೆ ಅದು ಈಗ ಕೊರಳು ಕೈ. ಹೌದು, ಈಗ ಶ್ರದ್ಧೆ. ಈ ಮಾತಿಗೆ ಬೇಕಾಗಿ ಕೈ ಮತ್ತು ಕೊರಳ ಮುಟ್ಟಿದ್ರೆ ನಾನು ನೀನು ಏನು ಕೇಳ್ತೀಯೋ ಅದನ್ನು ಕೊಡ್ತೀನಿ ಅಂತ ಭಾಷೆ ಕೊಡ್ಬೇಕು. ಇದರ ಅರ್ಥ ಏನು ಅಂತ ಕೇಳಿದ್ರೆ ಅಂದಿದ್ರೆ ನೀನು ನಮಗೆ ಬರುವುದಿಲ್ಲ. ಆ ಹೊತ್ತು ನಾನು ಭಾಷೆ ಕೊಟ್ಟದಲ್ಲ, ನಾಲಿಗೆಯಿಂದ ಹೇಳಿದೆ. ಕೈ ತಟ್ಟಿ ಕುತ್ತಿಗೆ ಮುಟ್ಟಿ ಅಲ್ಲ. ಆಗ ನಾನು ಚಕ್ರವರ್ತಿ ಆಗಿದ್ದೆ. ಈಗ ಅದನ್ನೇ ಕಳ್ಕೊಳ್ತಾ ಇದ್ದೇನಾದ್ರಿಂದ ಈಗಲೇ ಕೊಡಿ. ಕೊಡುವುದು ದೃಢ ಅನ್ನೋದಕ್ಕಾಗಿ ಕುತ್ತಿಗೆ ಮುಟ್ಟಿ ಕೈ ತಟ್ಟಿ ನನ್ನನ್ನು ಕುತ್ತಿಗೆ ಬಿಟ್ಟಿನಿ. ಅನುಮಾನ ಇಲ್ಲ. ಅನುಮಾನ ಉಂಟು ಅಂತ ಹೇಳಿದ್ರೆ ಏನಾಗ್ತದೆ ಗೊತ್ತು? ಸೂರ್ಯವಂಶದ ಸವಳ ಚಾರಿತ್ರ್ಯಕ್ಕೆ ನಾನು ಕಳಂಕ ತಂದ ಹಾಗಾಗ್ತದೆ. ಹೆಂಡತಿ ಕೊಟ್ಟ ಮಾತನ್ನು ಹಿಂದೆ ಸಲ್ಲಿಸುವುದಕ್ಕೆ ಮೀನಾಮೇಷ ಮಾಡ್ತಾನೆ ಚಕ್ರವರ್ತಿ ಅಂತ ಆಗಿಬಿಡ್ತದೆ. ನಿನಗೆ ಭಾಷೆ ಬೇಕು ಅಷ್ಟೇ ತಾನೆ? ಕೈ ತಟ್ಟಿ ಭಾಷೆ ಕೊಡಬೇಕು. ನೀನು ಏನನ್ನೇ ಕೇಳು, ಎಷ್ಟನ್ನೇ ಕೇಳು, ಹೇಗೆ ಕೇಳು, ನೀನು ಕೇಳಿದ್ದನ್ನು ನಿನ್ನ ಕುತ್ತಿಗೆ ಕೈ ಇಟ್ಟೆ ಹೋಗೋಣ. ಆವತ್ತು ಕೇಳಿಲ್ಲ, ಆವತ್ತು ಹೇಳಿದ್ದೇನೆ, ಇವತ್ತು ಅದನ್ನು ಊರ್ಜಿತ ಮಾಡ್ತೇನೆ. ಓ, ಹಾಗಾದ್ರೆ ನೀನು ಈಗಲೇ ಕೇಳುವುದಕ್ಕೆ ಹೊರಟೆ. ಕೇಳುವುದು ಏನಾಗಬೇಕು ಬೇಕು ಹೇಳು. ಭೂಮಿಯ ನೀರಿನ ಪುತ್ರ ಭರತನಿಗೆ ಭೂಮಿಯ ನೀರಿನ ಪುತ್ರ ಭರತನಿಗೆ ಮತ್ತೆ ನಡೆಸಿಕೊಡ್ತಾರೆ. ನಾವು ಈ ಕಾಲದಲ್ಲಿ ಹೊಡೆಯುತ್ತೇವೆ. ನನಗೆ ಏನು ವಿಷಯ, ಏನಿಲ್ಲ ಬರ ಬೇರೆ ಇಲ್ಲ. ಒಂದನೇ ವರವಾಗಿ ಹೇಳುತ್ತಿರುವುದು ಏನು? ಈ ಸಾಮ್ರಾಜ್ಯದ ಅಧಿಕಾರವನ್ನು ಈಗ ರಾಮನಿಗೆ ನಿರ್ಣಯವಾಗಿದೆ. ನಮ್ಮವನ ಭರತ ಅಜ್ಜನ ಮನೆ ಹೋಗಿದ್ದಾನೆ. ಆ ಮೇನನ್ನು ಕಲಿಸಿ ಈ ಸಾಮ್ರಾಜ್ಯದ ಅಧಿಕಾರವನ್ನು ಶ್ರೀರಾಮನಿಗೆ ಅಲ್ಲ ಭರತನಿಗೆ ಅಭಿಷೇಕ ಮಾಡಬೇಕು. ಏನು ಮಾತಾಡ್ತಾ ಇದ್ದೀನಿ ನೀವು? ರಾಮನ ಪಟ್ಟಾಭಿಷೇಕಕ್ಕೆ ಜನ ಸೇರಿದ್ದಾರೆ, ಅಷ್ಟರ ಮುಹೂರ್ತ ಹೇಳಿದ್ದಾರೆ. ನಾನು ವ್ಯವಸ್ಥೆಗೆ ಅಪ್ಪಣೆ ಮಾಡಿದ್ದೀನಿ, ನಿನ್ನನ್ನು ಕರೆದುಕೊಂಡು ಹೋಗ್ಬೇಕು. ನೀನು ಭರತನಿಗೆ ರಾಜ್ಯ ಮತ್ತೆ ಮತ್ತೆ ನನ್ನ ರಾಮ ರಾಮ ರಾಮನಿಗೆ ಏನು ಅರಣ್ಯ ಉಂಟಲ್ಲ ಅದಕ್ಕೆ ಕಳಿಸಿ ಅರಣ್ಯ ವೃತ್ತನಿಗೆ Porque
ಮೂರುಗಳಿಗೆ ಪರಿಯಂಬ ಸಂಭ್ರಮವಿಲ್ಲದ ಸಂವೇಂದ್ರಿಯಗಳು ಸಹಿತ ಹಿತಗಳು ಕೈಗೆಯನ್ನು ಕಣ್ಬಿಟ್ಟು ನೋಡ್ತಾ ಇದ್ದ ನನ್ನ ಕಣ್ಣುಗಳು ಮೊದಲೇ ಸಲ ಮುಂಜಾಗಿ ಹೋದವು. ನನ್ನ ಕಿವಿಗಳಿಗೆ ಯಾವುದು ಕೇಳಿಸೇ ಇದ್ದಂತ ಬಧಿರತೆ ಕಾಣಿಸಿತು. ದೇಹದ ಶಕ್ತಿ ಹುಡುಗಿತು. ನಿಲ್ಲವಾದ ನಿಂತಲ್ಲಿ ಕುಸಿದಿದ್ದೇನೆ ನಾನು. ಬಹಳ ಗೊತ್ತಾಯಿತೇನೋ, ಯಾರು ಎಬ್ಬಿಸುವವರು? ಎಬ್ಬಿಸುವರೇ ಈ ದುಃಖ ಬೀಸಿದ ಮೇಲೆ ಎಬ್ಬಿಸುವುದಕ್ಕುಂಟೆ. ಒತ್ತಿನಲ್ಲೇ ಇವಳು ಕಾಣ್ತಾಳೆ. ಇವಳ ಮಾತು ನನ್ನ ಕಿವಿಗಳಲ್ಲಿ ಈಗ ಪ್ರತಿಧ್ವನಿಸ್ತಾ ಇದೆ. ಭರತನಿಗೆ ರಾಜ್ಯ, ಭರತನಿಗೆ ರಾಜ್ಯ ಅಷ್ಟೇ ಅಲ್ಲ, ನನ್ನ ಹೃದಯಾಭಿರಾಮನಿಗೆ, ಭುವನಾಭಿರಾಮನಿಗೆ, ಪ್ರಜೆಗಳ ಹೃದಯಾಭಿರಾಮನಿಗೆ ವನವಾಸ. ಕೇಳುವಳು ಯಾರು? ಇವಳು ನನ್ನ ಕೈಕೇಯಿ, ನನ್ನ ರಸಿ. ಎಲ್ಲಾದ್ರೂ ಉಂಟೆ? ಇದು ಭ್ರಮೆ ಇರಬೇಕು, ನನಗೆ ಭ್ರಮೆ ಇರಬೇಕು. ನನ್ನ ಕೈ ಅರ್ಥವಳಲ್ಲ. ಉಳಿದ ರಾಣಿಯರಿಗಿಂತ ಇವಳ ಮೇಲೆ ನನಗೆ ಪ್ರೀತಿ ಇರುವುದು ಈ ಆಘಾತವನ್ನು ಅನುಭವಿಸುವ ಸ್ಥಿತಿ ಬರ್ತದೆ ಅನ್ನುವುದಕ್ಕಾಗಿ ಅಲ್ಲವೇ? ಇವಳು ನನ್ನನ್ನು ತಿಳಿದವಳು, ನನಗೆ ಬೇಕಾದಂತೆ ನಡೆದವಳು, ನನ್ನ ಸ್ಫೂರ್ತಿಯ ದೇವತೆ ಅಂತ ಗ್ರಹಿಸುತ್ತಲ್ಲ. ಬಹುಶಃ ವಿರೋಧ ಇರಬೇಕು. ಈ ಬದುಕನಲ್ಲೂ ಸಹ ಶೃಂಗಾರ ಕಡಿಮೆ ಆಗಲಿಲ್ಲ. ಇವಳದ್ದು ಒಂದು ಶೃಂಗಾರವೇ ಇರಬೇಕು. ದೇವರೇ, ರಂಗನಾಥ, ಓ ನನ್ನ ಕುಲದೇವರೇ, ಇವಳೇನು ಹೇಳಿದಳು ಅದು ವಿರೋಧವಾಗಿರಲಿ, ಸರಸವಾಗಿರಲಿ. ಆದರೆ ಇವಳ ಮುಖದಲ್ಲಿ ನೈಷ್ಠುರ್ಯ ಕಾಣಿಸ್ತಾ ಇದೆ, ಕಣ್ಣುಗಳಲ್ಲಿ ಕ್ರೂರತೆ ಕಾಣಿಸ್ತಾ ಇದೆ. ಗಟ್ಟಿಯಾಗಿ ನಿಟ್ಟುಸಿರು ಬಿಟ್ಟು ಹಾವಿನಂತೆ ಮುಸುಗುಟ್ಟುತ್ತಾ ಇದ್ದಾಳೆ. ಅಂದ್ರೆ ಇವಳ ಆಡಿದ ಮಾತು ವಿರೋಧ ಅಲ್ಲವೇ? ಸತ್ಯವೇ? ಕೈಕೇಯಿ ಕಂಠಿಡಿ ಮಕ್ಕಳಿಲ್ಲದೆ ಮಗಳ ಹಾಲದೊಡದಿರಲು, ಮಕ್ಕಳಿಲ್ಲದೆ ಮಗಳ ಕಾಲನಾದಿರಲುವೆ. ದುಃಖದೊಳಗಿ ಗಮನಿಪಾಲ, ದುಃಖದೊಳಗಾದ ಮುನಿಪಾಲ. ವಂದನೆಗೆ ಅಕ್ಕರಿಂದ ಉಪದೇಶ ಬಿದ್ದುದ ನುಡಿಯ ಕಂಠಿಡಿ ನೀನೇ ಹೇಳಿದೆಯ ಈ ಮಾತುಗಳನ್ನು? ನನ್ನ ನಾಮನನ್ನು ಕಾಡಿಗಟ್ಟುವುದಕ್ಕೆ ನೀನೇ ಅಪೇಕ್ಷೆ ಪಟ್ಟಿಯ? ಭರತನಿಗೆ ಪಟ್ಟ ಆಗಬೇಕು ಎಂಬ ಮಾತು ನಿನ್ನ ಬಾಯಿಂದಲೇ ಬರ್ತೇನೆ. ಅಲ್ಲ, ನಿಮ್ಮ ಬಿದ್ದ ಕಾಣಿಸೋದು. ನಾನು ಹಾಗಾಗಲಿ ದೇವರೇ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಕೆಟ್ಟ ಕನಸಾದರೂ ಆದೀತು. ಕನಸು ಅನ್ನೋದು ಒಂದು ಸಲ ಇರುತ್ತದೆ, ಎಚ್ಚರ ಆದ ಮೇಲೆ ಅದು ಇರುವುದಿಲ್ಲ. ನೀನೇ ಹೇಳು,
ಅದೊಂದು ಕನಸು, ಮರೆತು ಬಿಡು ಅಂತ ಹೇಳು. ನಾನು ಸಂತೋಷ ಪಡ್ತೀನಿ, ನಾನು ಚೈತನ್ಯ ಹೊಂದಿದ್ದೇನೆ, ನನ್ನ ಸೋರಿ ಹೋದ ಶಕ್ತಿ ಮತ್ತೆ ಕೂಡಿ ಬರ್ತದೆ. ಅಲ್ಲದೆ ಕಪ್ಪು ಕಂಠಿನಿ, ನಿನ್ನ ಕಂಠದಿಂದ ಹೊರಡುವಂತ ಸ್ವರ ಶಂಖದಿಂದ ಹೊರಟ ಓಂಕಾರದ ಆಗಿರ್ತಿತ್ತು. ಇಷ್ಟು ದಿನ ನಾದವನ್ನು ಕೇಳಿದಾಗ ಭಂಗಿಯ ನಾದಕ್ಕೆ ಎಡೆ ಎತ್ತುವ ಹಾವಿನ ಹಾಗೆ ನಾನು ತಲೆಯಿದ್ದೆ. ನೀನು ಕಂಪು ಕಟ್ಟಿನೇ ಹೌದು, ಆದರೆ ಈಗ ಈ ಅಪಸ್ವರ ಎಲ್ಲಿಂದ ಬರ್ತದೆ? ಈ ಸುಸ್ವರ ಬರಬೇಕಾದಂತಹ ಭಯದಲ್ಲಿ ಕೆಟ್ಟನ್ನು ಧ್ವನಿ ಆಗಿ ಬಂತು. ನಾನು ಗ್ರಹಿಸ್ತೇನೆ, ಇದು ನಿನ್ನ ಧ್ವನಿಯಲ್ಲ, ಯಾವ ಊದಿ ಬಿಟ್ಟಿರಬೇಕು ಈ ಶಂಖವನ್ನು, ಅದಕ್ಕೆ ಅಪಸ್ವರ ಬರ್ತಾ ಇದೆ. ಅಪಸ್ವರ. ನೀನು ಪುತ್ಥಳಿಯ ಗೊಂಬೆ ಅಂತಿದ್ದವರು, ಪುತ್ಥಳಿಗೆ ಹಿತ್ತಾಳೆ ಮಿಶ್ರ ಮಾಡ್ತಾರೆ, ಮಾಡಿದರೆ ಅದು ಪುತ್ಥಳಿ ಅನಿಸಿಕೊಳ್ಳುತ್ತದೆ. ಗುಣವತಿಯಾದ ನೀನು ಯಾವ ಮಿಶ್ರಣಕ್ಕೆ ಒಳಗಾದೆ? ಯಾವ ಪಾಪವಾಸನೆ ನಿನ್ನನ್ನು ಪೀಡಿಸಿತು? ನನ್ನ ಹೃದಯಕ್ಕೆ ಆಘಾತ ಉಂಟಾಗುತ್ತೆ, ನಡತಿಲ್ಲ. ನನ್ನ ಮಾಲೆ ರಮ್ಮೆಲ್ಲ ಅವಳು ತಾಳ ತರ್ತಾಳೆ. ಅಷ್ಟೆಲ್ಲ ನಿಮ್ಗೆ ವೇದನೆ ಆಗುತ್ತಿದ್ರೆ ನಾನು ಹಿಂದೆ ಬಟ್ಟಾಡ್ತವರನ್ನು ನಾನು ಒಂದು ಮಾತು ಹೇಳ್ತೀನಿ, ನಾನು ಕೊಟ್ಟ ಮಾತನ್ನು ಇಲ್ಲ ಅಂತ ಹೇಳಿ ಈ ಮನಸ್ಸಿನ ಮಾನವನ್ನು ಮಾರಾಟ ಮಾಡುವುದಕ್ಕೆ ಸಾಧ್ಯ ಇಲ್ಲ. ನಿನಗೂ ಗೊತ್ತಿದೆ, ಆದರೆ ನಾನೊಂದು ಹೇಳ್ತೀನಿ, ಹೋಗಲಿ ಬಿಡು, ಹೋಗಲಿ ಬಿಡು. ಭಾರತನಿಗೆ ರಾಜ್ಯ ಆಗಬೇಕು ಬಂದಿಯಲ್ಲ, ಒಪ್ಪಿದೆ. ಆದರೆ ರಾಮ ಮಕ್ಕಳಿಲ್ಲ ಎಂಬ ದುಃಖದಿಂದ ಊರವರ ಪಾರುಪತ್ಯವನ್ನು ಮಾಡಿ ಅಂತಃಪುರಕ್ಕೆ ಸೇರಿದ ನಾವು ನಿನ್ನೊತ್ತಿನಲ್ಲಿ ಹಂಸಪುರಕ ತಲುಪದಲ್ಲಿ ಮಲಗಿದ್ರೆ ರಾತ್ರಿ ಇಡೀ ನಿನ್ನ ತಲೆಗೆ ಬಂದು ತೋರಿಸ್ತಾ ಇದ್ದಿ, ಕಣ್ಣೀರು ಸುರಿಸ್ತಾ ಇದ್ದಿ. ನಾನು ನಿನ್ನ ಜೊತೆಯಲ್ಲಿ ಕಣ್ಣೀರಿಡ್ತಾ ಇದ್ದೆ. ಇಬ್ಬರು ಮೂಕ ವೇದನೆ ಅನುಭವಿಸ್ತಿತ್ತು. ಯಾಕೆ? ಒಂದು ಸಂತಾನ ಇರುವಲ್ಲ. ಕೌಶಲ್ಯ ಕಥೆಯುವುದೇ, ಸುಮಿತ್ರೆಯ ಕಥೆಯುವುದೇ, ನಾಡಿನ ಜನರ ಕಥೆಯುವುದೇ. ಸಂತಾನ ಇಲ್ಲದೆ ಸೂರ್ಯವಂಶ ನನ್ನಿಂದ ಅವಸಾನ ಹೊಂದಿ ಈ ವಂಶವನ್ನು ನಾಶ ಮಾಡಿದ ಪಾಪಿ ನಾನಾಗ್ತೇನೆ ಅಂತ ನಾವು ಯೋಚಿಸಿದ್ರೆ ನೀವೆಲ್ಲ ಏನು ಯೋಚಿಸ್ತಿದ್ರಿ? ಮನೆ ಬೆಳಗುವುದಕ್ಕೆ ಸೊಸೆಯರಾಗಿ ಬಂದೆವು, ಕತ್ತಲೆ ದೂರ ಮಾಡುವುದಕ್ಕಾಗಲಿಲ್ಲ, ಒಂದು ಮಗುವನ್ನು ಎತ್ತು ಕೊಡುವ ಯೋಗ ಬರಲಿಲ್ಲ. ಇದಲ್ಲವೇ ನಮ್ಮ ಮಾಡಲು ಸಮಾನವಾಗಿ ದುಃಖಿಸ್ತಾ ಇದ್ವು ನಾವು. ಮಾಡಿ ದೇವನಿರ್ಮಿತವಾದ ಪಾಯಸದಿಂದ 4 ಮಂದಿ ಮಕ್ಕಳು ಹುಟ್ಟಿದಾಗ ನಿನಗೆ ಮಾತ್ರ ಸಂತೋಷ ಆಯ್ತೇನು? ನನಗೆ ಮಾತ್ರ ಸಂತೋಷ ಆಯ್ತೇನು? ಭೂಮಿ ಸ್ವರ್ಗವಾಗಿತ್ತು. ಅಯೋಧ್ಯೆ 8 ಜನ ಮನೆಗಳಲ್ಲಿ ಪುತ್ರೋತ್ಸವ ನಮಗಾಯಿತು ಎಂಬ ಆನಂದವನ್ನು ಪ್ರಕಟ ಮಾಡಿದರು. ರಾಜನಿಗೆ ಪುತ್ರೋತ್ಸವ ಅಂತವರು ತಿಳಿಲಿಲ್ಲ. ಅದರಲ್ಲೂ ರಾಮ ಭರತನಿಗೆ ಪಟ್ಟಬೇಕು ಅಂದ್ರೆ ಇಟ್ಟುಕೋ ನೀರು. ಆದರೆ ರಾಮನನ್ನು ಬಿಟ್ಟು ನಾನು ಯಾಕೆ ಇರಲಿ? ಒಂದುವಾಗ ನನಗೆ ರಾಮ ಬೇಕು, ಕಣ್ಣೆದುರು ರಾಮ ಬೇಕು. ರಾಮನ ಗುಣಗಾನ ನಾ ಮಾಡಬೇಕು, ಉಳಿದವರು ಮಾಡಿ ಅದನ್ನು ಕೇಳಬೇಕು. ರಾಮನಿಲ್ಲದೆ ಜಗತ್ತು ಒಂದುವರೆ ಕೊಡುವುದಿಲ್ಲ ಕೊಡುವುದಿಲ್ಲ ಅಂತಂದ್ರೆ ಪಾಪಿ ಆಗ್ತೀನಿ, ಕೊಡ್ತೀನಿ ಅಂತಂದ್ರೆ ಬದುಕುವುದಕ್ಕಿಲ್ಲ. ರಾಮನನ್ನು ಬಿಟ್ಟು ನಾನು ಯಾಕೆ ಬದುಕಲಿ?
ಗೊತ್ತಾ? ದೇಶಾಧಿಪರೆಲ್ಲ ಈಗಾಗಲೇ ಸೂರ್ಯವಂಶದ ಕುರಿತು ಅವಹೇಳನಕಾರವಾದಂತ ಮಾತನಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಕುಲಕ್ಕವಂತ ಅವಮಾನವನ್ನು ಕೇಳಿ ಸಹಿಸುವುದಕ್ಕೆ ಆಗದೆ ಅಲ್ಲಿಂದ ಇಲ್ಲಿ ಧಾವಿಸಿ ಬಂದು ನೋಡಿದರೆ ನೀವು ಸುರಿಸ್ತಾ ಇದ್ದೀರಿ. ಗೊತ್ತು ನನಗೆ ಅವಸರದ ನಿರ್ಣಯ. ನಿಂಗನಿ ಮಾಡಿದಂತಹ ಮಾತಿನಲ್ಲಿ ಹುದುಗಿರುವಂತಹ ಸತ್ಯ ನಾನು ಬಗೆದಿದ್ದೇನೆ, ತಿಳಿದಿದ್ದೇನೆ. ನಿಮ್ಮ ಮನಸ್ಸನ್ನು ಕಾಡುತ್ತಿರುವಂತಹ, ಮನಸ್ಸನ್ನು ಹೊಯ್ದಾಟಕ್ಕೆ ಸಿಕ್ಕಿಸಿರುವಂತಹ ತುಮಲವನ್ನು ನಾನು ಅರಿತಿದ್ದೇನೆ. ಆದ್ದರಿಂದ ನಿಮ್ಮ ಇಚ್ಛೆಯನ್ನು ಈಡೇರಿಸುವುದಕ್ಕೆ ಮಗನಾದಂತ ನಾನಿದ್ದೇನೆ. ಸತ್ಯಗತಿಗಾಗಿ ಅಲ್ಲದೆ ಮಗನನ್ನು ಪಡೆಯುವುದು, ನಿಮ್ಮ ಇಚ್ಛೆ ಈಡೇರಿಸುವುದಕ್ಕೆ ತಡೆಯುವುದಕ್ಕೆ ಭೂತನಾಥ ಬರಲಿ ನಾನಿದ್ದೇನೆ, ಎದುರಿಸುವುದಕ್ಕಿದ್ದೇನೆ. ನಾನೀಗ ಏನಾಗಲಿ ಒಂದೇ ಒಂದು ಅಪಮಾನಕರವಾದಂತಹ ಮಾತನ್ನು ಕೇಳಿದರೆ ವಂಶ ನಿರ್ವಂಶವಾಗಿ ಹೋಗಿತ್ತು. ಅದಕ್ಕಾಗಿ ಮೂರು ಲೋಕದ ಯಾವ ಸುವಸ್ತುಗಳು ಬೇಕು, ಯಾವ ವಿರೋಧಿಯನ್ನು ತಡೆಯಬೇಕು, ಸತ್ಯವನ್ನು ಪಾಲಿಸುವುದಕ್ಕೆ ಬಂದಿರುವಂತಹ ಸತ್ಯವಾದ ಸತ್ಯ ಸಂಕಲ್ಪನಾಗಿರುವಂತಹ ನಿಮ್ಮ ಮಗ ರಾಮಚಂದ್ರ ವಿರುದ್ಧ ಕಣ್ಣೀರು ಹಾಕುವುದು ಬೇಡ. ಹೇಳಿ ಹೇಳಿ ಹೇಳಿ
ಸತ್ಯವನ್ನು ಹೇಳಿ ಅಮ್ಮ. ಅಲ್ಲ ನಾನು ಹೇಳಿದ್ರೆ ಅವರಿಗೆ ಹೇಳಲಿಕ್ಕೆ ಈಗ ನನ್ನ ನಾಲಿಗೆ ಏ, ಬಾ. ಮಾತಾಚ ಪಿತಾಚ ಪಿತರು. ಅಮ್ಮ ಹೇಳಿದ್ರು ಒಂದೇ, ಅಪ್ಪ ಹೇಳಿದ್ರು ಒಂದೇ, ಅಪ್ಪ ಹೇಳಿದ್ರು ಒಂದೇ, ಅಮ್ಮ ಹೇಳಿದ್ರು ಒಂದೇ. ಹಾಗೆ ಬಾ. ಅವರು ಹೇಳದಿದ್ದರೆ ಏನ್ ಮಾಡೋದು? ನಿನ್ನನ್ನು ಕಷ್ಟಪಡಿಸಿದ್ರೆ ನನಗೆ ಮನಸ್ಸಿಲ್ಲ. ನನ್ನ ಪಾಪ, ನೀನು ಇಷ್ಟು ಕಷ್ಟಪಡುವಾಗ ನನಗೆ ಎಷ್ಟು ಎದೆ ಉಳಿದರೆ ಗೊತ್ತುಂಟ. ನಿನಗೆ ಈ ಹಂಬಲ ಇಷ್ಟು ಬರ್ತಾ ಇದೆಯಲ್ಲ ನೀನು. ಗೆಳೆಯನಾಗಿರುವಾಗ ನಿಮ್ಮ ಮೊಳೆ ಹಾಲು ಕುಡಿದದ್ದು. ಕೇಳುವ ನಿನ್ನ ಅಪ್ಪ ಮಾತಾಡದೆ ಇದಕ್ಕೆ ಕಾರಣ ಉಂಟು. ದಾಕ್ಷಿಣ್ಯ ದಾಕ್ಷಿಣ್ಯ ದಾಕ್ಷಿಣ್ಯನು ಸ್ವಜನೆ, ಕುಲದವರ ಗುಣ ಅದು. ಹೌದಾ? ಎಲ್ಲ ಕಡೆ ಒಂದೇ ತರ ನನ್ನ ಮಗ. ಹಾಗೆಲ್ಲ ನಡೆಯುವುದು ನಡೀಬಾರದು. ಏನು ದಾಕ್ಷಿಣ್ಯ? ಏನು ಉದ್ದದ ನಿಂತಾಗಿ ಹೇಳಿದ್ರೆ ಕಣ್ಣೀರಿಗೆ ಕಾರಣವಾಗುವ ದಾಕ್ಷಿಣ್ಯ ಯಾವುದಮ್ಮ? ಮಾತು ಕೊಟ್ಟಾಯ್ತು. ಈಗ ಅದನ್ನು ನಿನ್ನ ಹತ್ರ ಹೇಳಲಿಕ್ಕೆ ಅವರಿಗೆ ದಾಕ್ಷಿಣ್ಯ. ಮಾತು ಕೊಟ್ಟದಂದ್ರೆ ಈಗ ನನ್ನ ಮುಖೇನ ಹೇಳಿಸ್ಬೇಕು ಅಂತ ಕಾಯುದು. ನಾನು ಕೆಟ್ಟವಳಾಗಬೇಕಂತೆ, ನಾನು ಕೆಟ್ಟವಳಾಗಬೇಕು. ನನ್ನನ್ನು ಅಮ್ಮ ಪುತ್ರೋ ಜಾಯೇತ ವಚತಿ ಮಾತಾನ ಭವತಿ. ಆದ ಕಾರಣ ನಾನು ಕೆಟ್ಟವಳಲ್ಲ. ನಿನ್ನ ಮನಸ್ಸಿನ ಹಂಬಲವನ್ನು ಪರಿಹರಿಸಲಿಕ್ಕಾಗತ್ತೆ. ನಿನ್ನ ಅಲ್ಪ ಮಾತಾಡಲಿಕ್ಕೆ ಕಾರಣ ಅಂದರೆ ಈ ಅಯೋಧ್ಯ ಪಟ್ಟಕ್ಕೆ ಸಂಬಂಧಪಟ್ಟ ಸಾಮ್ರಾಜ್ಯ ಉಂಟಲ್ಲ, ಇದನ್ನೆಲ್ಲ ನಿನ್ನ ಧರ್ಮ ನಿನ್ನ ಧರ್ಮ ನಿನ್ನ ಧರ್ಮ ಭರತನಿಗೆ ನನ್ನ ಹತ್ರ ಹೇಳಿ ಅದು ಅವರಿಗೆ ಮೊದಲೇ ಉದ್ದೇಶ ಇತ್ತು. ಬರುತ್ತೆ ಮಾಡಬೇಕು ಅದೇ ಮಾಡಲಿಕ್ಕೆ ಹೇಳಲಿಕ್ಕೆ ಆಗಲಿಲ್ಲ ಅವರಿಗೆ. ಈಗ ನಾನು ಹೇಳಿದ್ರೆ ಕೇಳು. ಅವರು ನನಗೆ ನನ್ನ ಮಗನಿಗೆ ಪಟ್ಟಾಭಿಷೇಕ ನಾನು ಹೇಳಿ ಬೇಡ ಬೇಡ ಅಂತ ಕೊಟ್ಟ ಆಯ್ತು. ಅದನ್ನು ಈಗ ಹೇಳಲಿಕ್ಕೆ ಕಷ್ಟ ಆಗಿದೆ. ಕಾಮಿಯ ಬಗ್ಗೆ, ಕಾಂಚನದ ಬಗ್ಗೆ, ಭೂಮಿಯ ಬಗ್ಗೆ, ಭೌತಿಕ ಸಂಪತ್ತಿನ ಬಗ್ಗೆ ಲೋಭಿಯಾದವನಲ್ಲ, ಆಸೆ ಪಟ್ಟವನಲ್ಲ ನಿಮ್ಮ ಮಗ ರಾಮಚಂದ್ರ. ದೇವನಿರ್ಮಿತವಾದಂತಹ ಒಂದು ಪಾಯಸದ 4 ಭಾಗಗಳಾಗಿ ನಾವು ನುಡಿದವರು ನಾವು. ಈ ಸಾಮ್ರಾಜ್ಯ ಒಂದೇ, ಆ ಕಠೋರವಾದ ಅರಣ್ಯವೂ ಒಂದೇ. ನನ್ನ ಅಲ್ಲ, ನಿನಗೆ ಎರಡೂ ಸಮಾನ. ನಿನಗೆ ಬಣ್ಣ ಹೆಂಡೆ ಒಂದೇ, ತುಂಬಿನ ಕಳ್ಳೆ ಭಂಡಾರ ಒಂದೇ ಅಲ್ವಾ ಮಗ? ಪಂಡಿತರು ಸಮದರ್ಶಿಗಳಲ್ಲವೇ? ಅಲ್ವಾ? ಆ ಪಾಂಡಿತ್ಯ ನಿಮ್ಮ ಅನುಗ್ರಹವಲ್ಲವೇ ರಾಮನಲ್ಲಿ? ನಿನ್ನನ್ನು ಕೊಟ್ಟಾದವರಿಗೆ ಕೂಡ ಉಂಟಂತೆ, ಮತ್ತೆ ನಿನ್ನಲ್ಲಿ ಇರ್ಲಿಕ್ಕಿಲ್ವ ಅದು? ಹಾಗೆ ನಿನಗೆ ಸಾಮ್ರಾಜ್ಯ ನನ್ನ ಮಗ, ನಿನ್ನ ಮಗ ಭರತನಿಗೆ ಸಾಮ್ರಾಜ್ಯದ ಅಧಿಕಾರವನ್ನು ಕೊಟ್ಟು ಯಾರು ರಾಜ್ಯವನ್ನು ಆಳುತ್ತಾರೆ ಎನ್ನುವುದು ರಾಮನ ರಾಜ್ಯದಲ್ಲಿ ಮುಖ್ಯ ವಿಷಯ ಅಲ್ಲ. ರಾಜ್ಯವನ್ನು ಹೇಗೆ ಆಳುತ್ತಾರೆ ಎನ್ನುವುದು ಅದು ಮುಖ್ಯ ಅಲ್ವಾ? ನಾನು ಆಡಿದರೆ ಏನು, ಭರತನಾಡಿದರೆ ಏನು? ಸರಿ, ಈ ಗುಣ ಅವರಿಗೆ ಗೊತ್ತಿಲ್ಲ. ಅಷ್ಟೇ ಮುಗಿಲಿಲ್ಲ. ಈ ಸಾಮ್ರಾಜ್ಯವನ್ನು ಭರತನಿಗೆ ಕೊಟ್ಟು ನಾನು ಹೇಳಿದ ಹೇಳುವುದಲ್ಲ, ಇದು ಅವರು ಹೇಳುವಂತ ಮಾತು. ಅವರು ಹೇಳುವ ಮಾತು. ಸಾಮ್ರಾಜ್ಯ ಅಪ್ಪನ ಸತ್ಯ. ಮುಂದಿನ ಈ ಸಾಮ್ರಾಜ್ಯ ನೀನು ಇರಬಾರದು. ನೀನು ಅರಣ್ಯವಾದ 14 ವರ್ಷ ಕೈಕೊಳ್ಬೇಕು ಅಂತ ಹಾಡಿನ 7, 7, 14 ವರ್ಷ ಜೀವ
ಶಿಲ್ಪಿಯ ಚಾಣಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಳ್ಳದ ಶಿಲೆ ಯಾವ ಕಾಲಕ್ಕೂ ಪೂಜನೀಯವಾಗುವಂತಹ ಯೋಗ್ಯತೆಯನ್ನು ಪಡೆಯುವ ಆಕೃತಿ ವಿಗ್ರಹವಾಗುವುದಿಲ್ಲ. ಆದ್ದರಿಂದ ರಾಮನ ಬದುಕಿನಲ್ಲಿ ಲೋಕ ತಿಳಿಯುವ ಹಾಗೆ ಈ ಬಗೆಯ ಕಷ್ಟಗಳು ಬರುವುದು ಯಾರ್ಯಾರಿಂದವಾದರೂ ಕೂಡ ಈ ಕಷ್ಟಗಳಲ್ಲಿ ನನ್ನ ವ್ಯಕ್ತಿತ್ವ ಇನ್ನು ಸ್ವಚ್ಛವಾಗುತ್ತದೆ, ಸ್ಫುಟವಾಗುತ್ತದೆ ಎಂದು ತಿಳಿದವನು. ಆದ್ದರಿಂದ ಲೇಸ ಮಾಡಿದಿರವ್ವ, ಈ ಮಾತನ್ನು ಆಡುವುದಕ್ಕೆ ಮಗನ ಬಂದ ಮೋಹದಿಂದ ನಮ್ಮ ಅಪ್ಪ ಅಳುಕುತ್ತಿದ್ದಾರೆ. ರಘು, ದಿಲೀಪ, ಅಜ, ಇಕ್ಷ್ವಾಕು ಮೊದಲಾದಂತಹ ಮಹಾ ಸೂರ್ಯವಂಶದ ರಾಜರೆಲ್ಲರೂ ಕಟ್ಟಿ ಬೆಳೆಸಿದಂತಹ ಕೀರ್ತಿಯ ಆ ಸೌಧ ಕಣಜಿ ಕೆಳಗೆ ಬೀಳುತ್ತಿತ್ತು. ಯಾಕೆ? ನ ಸತ್ಯ ಪರೋ ಧರ್ಮ, ಧರ್ಮಮೂರ್ತಿಗಳಲ್ಲಿ ನಾವು ಅಪ್ಪನ ಸತ್ಯವನ್ನು ಪರಿಪಾಲಿಸುವುದಕ್ಕಾಗಿ ಪೂರ್ಣಗೊಳಿಸುವುದಕ್ಕಾಗಿ ಮಗನಾದವನಿರ್ತಾನೆ. ಯಾಕೆ? ಈ ದೇಹ ಪಡೆದದ್ದು ಅಲ್ಲಿಂದಾಗಿ ಅಂದರೆ. ಆದ್ದರಿಂದ ಸದ್ಗತಿಯನ್ನು ತಂದೆಗೆ ಕೊಡುವ ಭಾಗ್ಯ ನೀವು ಒದಗಿಸಿಕೊಟ್ಟಿದ್ದೀರಿ. ಪಿತೃವಾಕ್ಯ ಪರಿಪಾಲನೆ ಎನ್ನುವಂತಹದ್ದು ಪುತ್ರನ ಪಾಲಿಗೆ ಪರಮಧರ್ಮವೆಂದು ಬಗೆದು, ಅಮ್ಮ ಈ ಕ್ಷಣದಲ್ಲಿ ಈ ಮಾತುಗಳನ್ನು ನಾನು ಒಪ್ಪಿದೆ. ಭರತನಿಗೆ ರಾಜ್ಯ ಒಳ್ಳೆ. ಇದಕ್ಕೊಂದು ನಿರ್ಣಯ ಮಾಡಬೇಕು ನಿರ್ಣಯ. ಅಮ್ಮ ಸಮಚಿತ್ತನ ಆದರೂ ಆತ್ಮ ನಮ್ಮ ಮನುಷ್ಯಮ್ಮಲ್ಲಿ ಕ್ಷಣಕಾಲ ನಿಮ್ಮ ಮಾತನ್ನು ಕೇಳಿದವಾಗ ಮನಸ್ಸಿನೊಳಗೆ ಒಂದು ನಿಮಿಷ ಏನೋ ತುಮಲವಾಯಿತು. ಸೀತೆಯ ಕಲ್ಪನೆ, ಲಕ್ಷ್ಮಣನ ಆಸೆ ಬಿಟ್ಟಿದ್ದೇನೆ, ಮೆಟ್ಟಿ ನಿಂತಿದ್ದೇನೆ. ಎಷ್ಟು ಸಮಯ ಇರಬೇಕು? ನಾನು ಇಷ್ಟೇ ತಾನೇ. ಹಾಗಾದರೆ ಅಪ್ಪನಿಗೆ ಒಂದು ಸಮಾಧಾನವನ್ನು ಹೇಳಿ ಈ ಕ್ಷಣದಲ್ಲೇ ನಾನು ಹೊರಬೇಕಾಗಿದೆ. ಜನಕಾದಿಯು ಚಿಂತಿಸದಿರಿ, ಜನಕ 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 ಕೈಕಾದೇವಿಯ ಮನದಿನ ವ್ರತವನ್ನು ಸಲಿಸಿದರುವೆನು, ಸಲಿಸಿದರುವೆನು, ಸಲಿಸಿದರುವೆನು. ಜನಕನಿಯು ಚಿಂತಿಸದಿರಿ, ಕೈಕಾದೆ ಲೋಕ ವ್ಯವಹಾರವನ್ನು ರಾಜನೈತಿಕರಂತ ನೀವು ಅರಿಯೇ. ಎಲ್ಲಿಯಾದರೂ ಸಾಲ ಮಾಡಿ ತಂದೆಯಾದವನು ಪ್ರಪಂಚವನ್ನು ಬಿಟ್ಟು ತೊಲಗಿದರೆ ತಂದೆ ಮಾಡಿದ ಸಾಲವನ್ನು ತೀರಿಸಬೇಕಾದದ್ದು ಮಗನ ಕರ್ತವ್ಯ ತಾನೆ. ತದ್ರೀತಿಯಲ್ಲಿ ನೀವು ಕೊಟ್ಟ ಆ ಎರಡು ವರ, ನೀವು ನೀಡಿದಂತಹ ಮಾತುಗಳನ್ನು ನೀವೇ ಕೊಡುವುದಕ್ಕೆ ಹೀಗೆ ಹಿಂದೆ ಮುಂದೆ ನೋಡಿದರೆ ವಚನ ಭ್ರಷ್ಟತೆಯ ಪಾಪ ಬಂದಿತ್ತು. ಆದ್ದರಿಂದ ಜನಕ, ನಿಮ್ಮ ಮಾತನ್ನು ಸಲ್ಲಿಸುವುದಕ್ಕಾಗಿ ಪಿತೃವಾಕ್ಯ ಪರಿಪಾಲನೆಂತಹ ಪರಮ ಆದರ್ಶವನ್ನು ಆಚರಿತ ನಡತೆಯಲ್ಲಿ ಲೋಕಕ್ಕೆ ತೋರಿಸುವುದಕ್ಕಾಗಿ ಈ ಗಳಿಗೆಯಲ್ಲೇ ರಾಮಚಂದ್ರ ಸಿದ್ಧನಿದ್ದಾನೆ, ಸಂಕಲ್ಪ ಭಗ್ನನಾಗಿದ್ದಾನೆ. ಜನಕ, ಹೆಚ್ಚಿನ ಸಮಯವನ್ನು ನಾವಿಲ್ಲಿ ಕಳೆಯಬಾರದು. ನೀವು ನನ್ನನ್ನು ನೋಡುತ್ತಾ ಇದ್ದರೆ ಅಥವಾ ನಾನು ನಿಮ್ಮನ್ನು ನೋಡುತ್ತಾ ಇದ್ದರೆ ಹೇಗೆ ಹೇಳುವುದು? ನಾನು ಮನುಷ್ಯನೇ, ನೀವು ಮನುಷ್ಯರೇ. ನನ್ನ ಮನಸ್ಸೇ ಪರಿವರ್ತನೆಗೊಂಡರೆ, ಆದ್ದರಿಂದ ಯಾವ ಕ್ಷಣದಲ್ಲಿ ಧರ್ಮ
ಬರುತ್ತಾನೆ. ಆದ್ದರಿಂದ ಈ ಶುಭವನ್ನು ಈಡೇರಿಸುವುದಕ್ಕೆ ಈ ಕ್ಷಣ ನಿರ್ಧಾರ ಮಾಡಿದ್ದೇನೆ. ಕಳೆದ ಕೆಲವು ಗಳಿಗೆಯಲ್ಲಿ ಅಯೋಧ್ಯೆಯ ಅಂತಃಪುರದಲ್ಲಿ ಆಗ ಬದಲಾವಣೆಯನ್ನೆಲ್ಲ ಗಮನಿಸಿದಿರಲ್ಲ. ನೋಡುತ್ತಾ ಇದ್ದವರು ಕಣ್ಣೀರು ಹಾಕುತ್ತಾ ಇದ್ದಾರೆ. ಕಣ್ಣೀರು ಹಾಕುತ್ತಾ ಇದ್ದವರು ಜೊತೆಗೆ ಬರುತ್ತೇನೆ ಎಂದು ಹೇಳುತ್ತಾ ಇದ್ದಾರೆ. ಆದರೆ ಇವರನ್ನೆಲ್ಲ ಸಮಾಧಾನ ಪಡಿಸಿದರು. ಅಪ್ಪ, ಇಬ್ಬರನ್ನು ಮಾತ್ರ ನಾನೀಗ ಜೊತೆಗೂಡಿಕೊಳ್ಳಬೇಕಾಗಿದೆ. ಲಕ್ಷ್ಮಣ ಒಡವೆ ಕೈಗೆ ಮಾರಿ ಹೋಯಿತೆ. ಈ ಮಾತು ಕೇಳಿ ಅಲ್ಲೇ ಅವನು ಬೊಬ್ಬೆ ಹಾಕಿದ. ಆವಾಡಿಗಳ ಹೇಗೆ ಸರ್ಪದ ಸಿಕ್ಕನ್ನು ಅಲ್ಲಿಯೇ ಕಟ್ಟಿಸುತ್ತಾನೋ ತದ್ ರೀತಿಯಲ್ಲಿ ಅವನಿಗೆ ಸಮಾಧಾನ ಪಡಿಸಿದೆ. ಆದರೆ ಜನಕ, ರಾಮ ನೀನು ವನಕ್ಕೆ ಹೋಗು ಹೀಗೆ ಅಮ್ಮ ಹೇಳಿದರು. ಎಲ್ಲರಿಗೂ ಹಾಗೆ ರಾಮನಿಗೆ 5 ಪ್ರಾಣವಲ್ಲ, ಲಕ್ಷ್ಮಣ ಬಹಿಷ್ಠರ ಪ್ರಾಣ. ಆದ್ದರಿಂದ 6ನೆಯ ಪ್ರಾಣವಾಗಿರುವಂತಹ ಲಕ್ಷ್ಮಣನನ್ನು ನಾನು ಈಗ ಜೊತೆಗೂಡಿಕೊಳ್ಳಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಸಧರ್ಮಚಾರಿ ತವ ಜನಕ ಮಹಾರಾಜ ಹಾಗೆ ಹೇಳಿ ಅಗ್ನಿಯನ್ನು ಸಾಕ್ಷಿಯಾಗಿರಿಸಿಕೊಂಡು ಧಾರೆ ಎರೆದು ಸೀತೆ ನನಗೆ ಧರ್ಮಪತ್ನಿಯನ್ನಾಗಿಸಿದ. ಆದ್ದರಿಂದ ಅವಳು ಕಣ್ಣೀರು ಹಾಕುತ್ತಾ ನೆರಳಿನಂತೆ ಬರಬೇಕಾದಂತ ನಾನು ಹೋದಲ್ಲಿಯೇ ಬರಬೇಕಲ್ಲವೇ ಇರುವುದರಿಂದ ಸೀತೆಯನ್ನು ಕೂಡಿಕೊಂಡಿದ್ದೇನೆ ನಾನೀಗ. ಆದ್ದರಿಂದ ನಾವೀಗ ಮೂವರು ಅರಣ್ಯವಾಸಕ್ಕೆ ಮನಗಮನ ಮಾಡುವರಿದ್ದೇವೆ. ನೀನು ಸಣ್ಣವ ನೀನು ಸಣ್ಣವ ನೀನು ಎಂದು ನಿನ್ನನ್ನು ಸಣ್ಣವನೆಂದು ನಾನು ಹೇಳುವುದು ಎಷ್ಟು ಸರಿಯೋ ಅಪ್ಪ ಅಂತ ನೀನು ಕರೆದಾಗ ಒಪ್ಪುವುದಕ್ಕೆ ನನ್ನ ಮನಸ್ಸು ಹಿಂಜರಿತಾ ಇದೆ. ಇಷ್ಟು ದಿನ ಹಾಗಿರಲಿಲ್ಲ. ತಂದೆಯಾದ ಮಕ್ಕಳನ್ನು ಬೆಳೆದು ಅವರ ಲಾಲನೆ ಪಾಲನೆಯನ್ನು ಮಾಡಿ ಅವರಿಗೊಂದು ಭವಿಷ್ಯವನ್ನು ರೂಪಿಸಿ ಸಾಯುವ ಕಾಲಕ್ಕೆ ಅವರ ಕೈಯಿಂದ ಬಾಯಿಗಿಷ್ಟು ಗಂಗೋರಕ ಪಡೆಯಬೇಕು. ಇದು ಪುಣ್ಯ. ನನಗೆ ಆ ಯೋಗವೇ ಇಲ್ಲವೇನು. ಲಕ್ಷ್ಮಣನು ಬರ್ತಾನೆ, ಸೀತೆಯೂ ಬರ್ತಾಳೆ. ಎಲ್ಲ ತೀರ್ಮಾನ ಮಾಡಿದ್ರಿ. ನನ್ನ ಹೊತ್ತಿನಲ್ಲಿ ಒಂದು ತುತ್ತು ಊಟ ಮಾಡಬೇಕು. ನೀನು ಸಿದ್ಧರಿಂದ ನಿನ್ನನ್ನು ಕಾಡಿಗೆ ಕಳಿಸಿ ನಾನೇ ಸುಖ ಪಡುತ್ತೇನೆ. ನಿನ್ನನ್ನಾಗಲಿ ನಾನು ಯಾರು ಬದುಕುತ್ತೇನೋ ಯಾಗವನ್ನು ಮಾಡಿ ಋಷಿಗಳ ಅನುಗ್ರಹವನ್ನು ಪಡೆದು ನಿನ್ನನ್ನು ಪಡೆದ ಮೇಲೆ ಸಾವಿರ ಕನಸು ಕಾಡುತ್ತಿದ್ರು. ನಾನು ಆ ಕನಸನ್ನೆಲ್ಲ ನಾಶ ಮಾಡುವ ಪಿಶಾಚಿ ನನ್ನ ಮನೆಯಲ್ಲಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಕೇಕೆ ರಾಜ್ಯದಿಂದ ಹೆಣ್ಣು ತಂದದ್ದಲ್ಲೋ, ಹೆಣ್ಣು ತಂದದ್ದಲ್ಲ, ಹುಣ್ಣು ತಂದದ್ದು. ಆ ಪುಣ್ಯದಲ್ಲಿ ಗುಣ ಹುಟ್ಟಿದೆ. ಈಗ ಬದುಕುವ ಲಕ್ಷಣ ನನಗೆ ಸಾಯುವ ಏನು ಮಗನೇ, ಹೋಗಬೇಡ ಅಂತ ಹೇಳೋಣವೇ.
ಕೊಟ್ಟ ಮಾತಿಲ್ಲ ಅಂತ ಹೇಳಿದ ಹಾಗೆ ಈ ರಂಗದಲ್ಲಿ ಕುತ್ತಿಗೆ ಗೊತ್ತುತ್ತಾ ಇದ್ದಾಳೆ. ಕ್ಷಣಿಕ ಬದುಕಿಗೆ ನೋಡವೇ ಇರುವುದಕ್ಕೆ ನೀನು ಚಿಂತನಿಲ್ಲ. ಇಲ್ಲ ಮಗನೇ, ಅಪ್ಪನನ್ನು ಕ್ಷಮಿಸುವ, ಈ ಅಪ್ಪನನ್ನು ಕ್ಷಮಿಸು. ನಾನು ನಿನಗೆ ತಕ್ಕಂತಂದ್ರೆ ಆಗಲಿಲ್ಲ. ನನಗಿನ್ನು ಬಹಳ ದಿನ ಇಲ್ಲೋ ರಾಮ, ಬಹಳ ದಿನ ಇಲ್ಲ. ವಂದಿಸಿದ ಶರಣೆಯಿಂದ ರಾಮ, ವಂದಿಸಿದ ಶರಣೆಯಿಂದ ರಾಮಚಂದ್ರ. ಯಕ್ಷಗಾನ ಕಲಾಭಿಮಾನಿಗಳಿಗೆ ಸುಸ್ವಾಗತ. ತೆಂಕುತಿಟ್ಟು ಯಕ್ಷಗಾನದ ಸುಪ್ರಸಿದ್ಧ ವೇಷಧಾರಿಗಳಾಗಿರುವ, ಅದರಲ್ಲೂ ಕೂಡ ಸ್ತ್ರೀ ಪಾತ್ರದಲ್ಲಿ ಒಂದು ಕಾಲದ ನಾಟ್ಯ ಮಯೂರ ಎನಿಸಿದ ಪಾತಾಳ ವೆಂಕಟರಮಣ ಭಟ್ಟರ ಸ್ತ್ರೀ ವೇಷಗಳ ಒಂದು ಪ್ರಾತ್ಯಕ್ಷಿಕೆ ನಮ್ಮ ಇಂದಿನ ಕಾರ್ಯಕ್ರಮ. ಈ ಪ್ರಾತ್ಯಕ್ಷಿಕೆಯಲ್ಲಿ ಸಹಾಯಕ ಕಲಾವಿದರಾಗಿ ಶ್ರೀ ಪಾತಾಳ ಅಂಬಾಪ್ರಸಾದ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ತೆಂಕುತಿಟ್ಟಿನ ಯಕ್ಷಗಾನದ ಮುಖ್ಯ ಪ್ರಸಂಗಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿಯೂ ಕೂಡ ಸ್ತ್ರೀ ಪಾತ್ರಕ್ಕೆ ಮಹತ್ವ ಇರುವಂತಹ ವೈವಿಧ್ಯಮಯವಾದ ಪ್ರಸಂಗಗಳನ್ನು ಆಯ್ಕೆ ಮಾಡಿ ಅದರ ಒಂದೆರಡು ತುಣುಕುಗಳನ್ನು ಪ್ರತಿ ಪ್ರಸಂಗದಿಂದ ಆಯ್ಕೆ ಮಾಡಿ ನಿಮ್ಮೆದುರು ಪ್ರಸ್ತುತ ಮಾಡುವುದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಯಕ್ಷಗಾನ ಕಲಾಭ್ಯಾಸಿಗಳಿಗೆ ಇದೊಂದು ಆಕರ ವಸ್ತುವಾಗಲಿ ಎನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ನಮ್ಮ ಕಲಾವಿದರು. ಯಕ್ಷಗಾನದ ಪ್ರಸಂಗ ಆರಂಭವಾಗುವ ಮುನ್ನ ಪೂರ್ವರಂಗದ ಪೂಜೆ ಇತ್ಯಾದಿಗಳು ಮುಗಿದ ತರುವಾಯ ಸ್ತ್ರೀವೇಷ ರಂಗದಲ್ಲಿ ಪ್ರವೇಶ ಮಾಡುವ ವಿಧಾನವನ್ನು ಮೊತ್ತ ಮೊದಲಿಗೆ ರಂಗದಲ್ಲಿ ಪ್ರಯೋಗ ಮಾಡ್ತಾ ಇದ್ದೇವೆ. ತಾಳದ ಪದ್ಯವಾದ ಮೇಲೆ ತೋಂಗತೋಂ ಎನ್ನುವ ಒಂದು ಎತ್ತುಗಡೆಯೊಂದಿಗೆ ಸ್ತ್ರೀ ಪಾತ್ರದ ವೇಷಧಾರಿ ರಂಗಸ್ಥಳವನ್ನು ಪ್ರವೇಶಿಸ್ತಾ ಇದ್ದಾರೆ. ರಾಮಾಯಣದ ಪಂಚವಟಿ ಪ್ರಸಂಗ. ರಾಮ ಲಕ್ಷ್ಮಣರು ಸೀತೆಯೊಂದಿಗೆ
ದಂಡಕಾರಣ್ಯದ ಪಂಚವಟಿಯಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ ಸಂಚಾರ ಮಾಡ್ತಾ ಇದ್ದ ರಾವಣನ ತಂಗಿಯಾದ ಶೂರ್ಪನಖಿ ಆ ಪ್ರದೇಶದಲ್ಲಿ ಬಂದಿರುವಂತಹ ಮನುಷ್ಯರು ಯಾರು ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ಸುತ್ತಾಡುತ್ತಾ ಬರುವಾಗ ನಯನ ಮನೋಹರವಾದ ಶ್ರೀರಾಮ ಅವಳ ಕಣ್ಣಿಗೆ ಬೀಳ್ತಾನೆ. ಅವನ ಗಂಡು ಗಾಡಿಯನ್ನು ನೋಡಿ ಶೂರ್ಪನಖಿ ಮೋಹಿತಳಾಗ್ತಾಳೆ. ಅವನನ್ನು ಪಡೆಯಬೇಕೆಂಬ ಆಸೆಯಿಂದ ಅವಳು ಮಾಯಾರೂಪವನ್ನು ಧರಿಸಿ ಸಾಮಾನ್ಯ ಹೆಣ್ಣಾಗಿ ಸುಂದರಿಯಾಗಿ ಅವನೆದುರು ಕಾಣಿಸಿಕೊಳ್ತಾ ಇದ್ದಾಳೆ. ಯೋಜನೆಯ ಮಾಡಿ ಏನು ನಿಜ ಮನದೊಳಗೆ ಯೋಜನೆಯ ಮಾಡಿ ದೇಹವನ್ನು ಕುಣಿಸಿ ಮರೆ ಮಾಡಿ ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಹದಿನಾರು ವತ್ಸರದ ಹೆಣ್ಣಾದಳವಳು ಹದಿನಾರು ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರ ಆಗಿ ಮತ್ತವಳು ಮುದದಿಂದ ಶೃಂಗಾರ ಆಗಿ ಮತ್ತವಳು ಭೂಗೋಳನು ಒಟ್ಟದಾನೆ ಅಂದದಲ್ಲಿ ಪಟ್ಟದಾನೆ ಅಂದದಲ್ಲಿ ರಾಘವನ ಬಳಿಗೆ ನಡೆ ತಂದಳು ಒಲವಿನಲ್ಲಿ ಈ ಕುಣಿತದಲ್ಲಿ ಯಾವುದೇ ರೀತಿಯಾದಂತಹ ತಾಳಗಳಿಲ್ಲ, ಕೇವಲ ಅಭಿನಯ ಮಾತ್ರ ಇದೆ. ರಂಗದಲ್ಲಿ ಬಹಳವಾಗಿ ತನ್ನ ಶೃಂಗಾರ ಭಾವವನ್ನು ಪ್ರಕಟಿಸುತ್ತಾ ರಾಮನನ್ನು ವಶೀಕರಿಸಿಕೊಳ್ಳುವುದಕ್ಕೆ ತಾನು ಯಾವ ರೀತಿಯಲ್ಲೆಲ್ಲ ತಯಾರಿ ಮಾಡಿಕೊಳ್ಳಬೇಕು ಎನ್ನುವುದರ ಕುರಿತು ಆಕೆ ಯಾವ ರೀತಿ ಆಲೋಚನೆ ಮಾಡಿದಳು ಎನ್ನುವುದನ್ನು ಶ್ರೀ ಪಾತಾಳ ವೆಂಕಟರಮಣ ಭಟ್ರು ಮನೋಜ್ಞವಾಗಿ ಅಭಿನಯಿಸಿದ್ದನ್ನು ನೋಡಿದರೆ, ಮುಂದಕ್ಕೆ ನಾವು ಆಯ್ಕೆ ಮಾಡಿಕೊಂಡ ಪ್ರಸಂಗ ಪಾಪಣ್ಣ ಗುಣಸುಂದರಿ. ಇದರಲ್ಲಿ ಗುಣಸುಂದರಿಯ ಪಾತ್ರದಲ್ಲಿ ಶ್ರೀ ಪಾತಾಳ ವೆಂಕಟರಮಣ ಭಟ್ರು ಕಾಣಿಸಿಕೊಳ್ತಾ ಇದ್ದಾರೆ. ತನ್ನ ತಂದೆ ತನಗೋಸ್ಕರ ಆಯ್ಕೆ ಮಾಡಿದ ಗಂಡನ್ನು ಪರಿಗಣಿಸಿ ಆಕೆ ಹೇಳುವಂತಹ ಮಾತು ಏನಿರುತ್ತದೆ, ಅವಳ ಮನಸ್ಸಿನೊಳಗಿನ ಭಾವನೆ ಏನು ಎನ್ನುವುದನ್ನು ಇಲ್ಲಿ ಪಾತಾಳ ವೆಂಕಟರಮಣ ಭಟ್ರು ಬಹಳ ಮನೋಜ್ಞವಾಗಿ ಅಭಿನಯಿಸ್ತಾ ಇದ್ದಾರೆ. ಇಲ್ಲಿ 2 ಹಾಡುಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಬಾಲೆ ಸಣ್ಣ
ಪಾತಾಳ ವೆಂಕಟರಮಣ ಭಟ್ಟರು ತಾಳಬದ್ಧವಾಗಿ ಕುಣಿದು ಹಾವಭಾವಗಳನ್ನು ಅಭಿನಯಿಸಿದಂತಹ ವಿಧಾನವನ್ನು, ಅದೇ ರೀತಿಯಲ್ಲಿ ತಾಳರಹಿತವಾದ ಕೇವಲ ಭಾಮಿನಿ, ವಾರ್ಧಕ ಇತ್ಯಾದಿ ಪದ್ಯಗಳಿಗೆ ತಮ್ಮ ಭಾವಾಭಿನಯವನ್ನು ಯಾವ ರೀತಿ ಮಾಡ್ತಾರೆ ಎನ್ನುವುದನ್ನು ತಾವೆಲ್ಲ ಗಮನಿಸಿದ್ದೀರಿ. ಇದೀಗ ಕೃಷ್ಣ ಲೀಲೆಯ ಒಂದು ಪ್ರಸಂಗ. ಬಾಲಕ ಕೃಷ್ಣನನ್ನು ವಧಿಸುವುದಕ್ಕಾಗಿ ಕಂಸನಿಂದ ಆಜ್ಞೆಯನ್ನು ಪಡೆದ ಪೂತನಿ ನಂದಗೋಕುಲಕ್ಕೆ ಬಂದಿದ್ದಾಳೆ. ಯಶೋದೆಯ ಕಂದ ನಂದ ಮುಕುಂದ ಬಾಲಕೃಷ್ಣನನ್ನು ಆಕೆ ಕೊಲ್ಲಬೇಕೆನ್ನುವ ಹಂಚಿಕೆಯನ್ನು ಹಮ್ಮಿಕೊಂಡು ಮಾಯಾವೇಷದಿಂದ ಒಬ್ಬಳು ಗೋಪಿಕೆಯಾಗಿ ಬರ್ತಾ ಇದ್ದಾಳೆ. ಇವಳೇ ಮಾಯಾ ಪೂತನಿ. ತನ್ನ ರಾಕ್ಷಸ ಆಕೃತಿಯನ್ನು ದೂರವಿಟ್ಟು ಸಾಮಾನ್ಯ ಹೆಣ್ಣಾಗಿ ಆಕೆ ಹೇಗೆ ಬರ್ತಾ ಇದ್ದಾಳೆ ಎನ್ನುವುದನ್ನು ನೋಡಿ.
ಪಾರಿಜಾತ ಪ್ರಸಂಗ ತೆಂಕುತಿಟ್ಟಿನ ಯಕ್ಷಗಾನಗಳಲ್ಲಿ ಸಾವಿರಾರು ಪ್ರಯೋಗಗಳನ್ನು ಕಂಡಂತಹ ಒಂದು ಶ್ರೇಷ್ಠ ಪ್ರಸಂಗ, ಶೃಂಗಾರ ರಸ ಪ್ರಧಾನವಾದಂತಹ ಒಂದು ಕೃತಿ. ಇದರಲ್ಲಿ ಸತ್ಯಭಾಮೆಯ ಪಾತ್ರ ಬಹಳ ವಿಶಿಷ್ಟವಾದುದು. ನಾರದರಿಂದ ದೊರೆತಂತಹ ಸುರಪುಷ್ಪ ಪಾರಿಜಾತ, ಅದನ್ನು ಕೃಷ್ಣ ರುಕ್ಮಿಣಿಗೆ ಕೊಟ್ಟಿರ್ತಾನೆ. ರುಕ್ಮಿಣಿಗೆ ಯಾಕೆ ಈ ಪುಷ್ಪವನ್ನು ಕೊಟ್ಟದ್ದು, ಹಾಗಾದ್ರೆ ತನ್ನ ಮೇಲೆ ಏನೋ ಪ್ರೀತಿ ಪ್ರೇಮ ಇಲ್ಲವೇ ಎನ್ನುವ ಆಕ್ಷೇಪವನ್ನು ಬಹಳ ಸಹಜವಾಗಿ ಕೃಷ್ಣನ ಮೇಲಿನ ಅನುರಾಗದಿಂದ ಸತ್ಯಭಾಮೆ ಮಾಡ್ತಾಳೆ. ಆದರೆ ಅವಳ ಆ ಸ್ವಭಾವದಲ್ಲಿರುವಂತಹ ರಾಜಸ ಪ್ರವೃತ್ತಿ, ಕೃಷ್ಣನ ಮೇಲೆ ಇರತಕ್ಕಂತಹ ಅನನ್ಯವಾದ ಪ್ರೇಮ, ಅದರಲ್ಲಿರುವಂತಹ ಒಂದು ಸಾತ್ವಿಕವಾದಂತಹ
ಮತ್ಸರ ಇವುಗಳನ್ನು ಪಾತಾಳರು ಯಾವ ರೀತಿ ಪ್ರಕಟಿಸುತ್ತಾರೆ ಎನ್ನುವುದನ್ನು ಈಗ ಇನ್ನು ಮುಂದೆ ನೋಡಿ. ವನಿತೆಯರು ಕೇಳಿದಿರೇ, ವನಿತೆಯರು
ತೆಂಕುತಿಟ್ಟಿನ ಬಹಳ ಸುಂದರವಾದ ಮತ್ತು ಉತ್ಸಾಹಭರಿತವಾದ ವೀರರಸ ಪ್ರಧಾನವಾದ ಒಂದು ಪ್ರಸಂಗ ಬಭ್ರುವಾಹನ ಕಾಳಗ. ಈ ಬಭ್ರುವಾಹನ ಕಾಳಗದಲ್ಲಿ ಚಿತ್ರಾಂಗದೆಯ ಪಾತ್ರ ಬಹಳಷ್ಟು ಮನೋಜ್ಞವಾಗಿ ಯಕ್ಷಗಾನ ರಸಿಕರನ್ನು ರಂಜಿಸಿದಂತಹ ಒಂದು ಪಾತ್ರ. ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ಇಂತಹ ಈ ಚಿತ್ರಾಂಗದೆಯ ಪಾತ್ರವನ್ನು 106 ಸಾರಿ ಅಭಿನಯಿಸಿದ್ದಾರೆ. ಅಂತಹ ಒಂದು ಪಾತ್ರದ ಮಾದರಿ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಬಭ್ರುವಾಹನ ಅರ್ಜುನನನ್ನು ತನ್ನ ಶತ್ರು ಎಂದು ಪರಿಗಣಿಸಿ ಅಶ್ವಮೇಧದ ಕುದುರೆಯನ್ನು ಕಟ್ಟಿಹಾಕಿ ಕಾಳಗಕ್ಕಾಗಿ ಆತ ಸಿದ್ಧನಾಗ್ತಾನೆ. ಇಂತಹ ವಿಚಾರವನ್ನು ಅರಿತಂತಹ ಚಿತ್ರಾಂಗದೆ ಅರ್ಜುನ ತನ್ನ ಗಂಡ ತನ್ನ ರಾಜ್ಯಕ್ಕೆ ಬಂದಿದ್ದಾನೆ ಎನ್ನುವುದನ್ನು ತಿಳಿದಾಗ ಎಂತಹ ಒಂದು ಅಚ್ಚರಿ ಮತ್ತು ಪ್ರೇಮಮಯವಾದಂತಹ ಆನಂದದಿಂದ ಆಕೆ ತುಂದಿಲಳಾಗ್ತಾಳೆ ಎನ್ನುವುದನ್ನು ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ನಿಮ್ಮ ಮುಂದೆ ಈಗ ಪ್ರಕಟಪಡಿಸ್ತಾ ಇದ್ದಾರೆ. ಅಭಿಮನ್ಯು ಕಾಳಗ ಯಕ್ಷಗಾನದಲ್ಲಿ
ಬಹಳ ವೀರರಸ ಪ್ರಧಾನವಾದಂತಹ ಒಂದು ಭಾಗ. ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ಬೆಸೆದಂತಹ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಪಾಂಡವರ ಸೇನಾ ವಾಹಿನಿಯಲ್ಲಿ ವೀರರು ಇರುವುದಿಲ್ಲ. ಇದ್ದ ವೀರರೆಲ್ಲ ಹತಾಶರಾಗಿರ್ತಾರೆ. ಪಾಂಡವರ ನಾಯಕನಾದಂತಹ ಧರ್ಮರಾಯನಂತೂ ತಲೆ ಮೇಲೆ ಕೈ ಹೊತ್ತು ಚಿಂತಾಕುಲನಾಗಿ ವ್ಯಾಕುಲತೆಯಿಂದ ಚಿಂತೆ ಮಾಡ್ತಾ ಇರ್ತಾನೆ. ಈ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ತಮ್ಮ ತಂಡದಲ್ಲಿ ಯಾರೂ ಕೂಡ ಇಲ್ಲವಲ್ಲ, ಇದ್ದ ವೀರರು ಕೂಡ ಹತ್ತಿರದಲ್ಲಿ ಇಲ್ಲವಲ್ಲ, ಪ್ರವೇಶಿಸುವುದಕ್ಕೆ ತಿಳಿದಂತಹ ಕಿರಿಯನಾದಂತಹ ಅಭಿಮನ್ಯುವಿಗೆ ಮರಳಿ ಬರುವುದಕ್ಕೆ ಅಭ್ಯಾಸ ಇಲ್ಲವಲ್ಲ, ಅರಿವೇ ಇಲ್ಲವಲ್ಲ ಎನ್ನುವ ಚಿಂತೆಯಿಂದ ತುಂದಿಲನಾಗಿರ್ತಾನೆ. ಇಂತಹ ಒಂದು ಸನ್ನಿವೇಶದಲ್ಲಿ ಈ ಚಿಂತೆಯನ್ನು ಅಥವಾ ಒಂದು ಕರುಣರಸವನ್ನು ಯಾವ ರೀತಿಯಲ್ಲಿ ಅಭಿನಯಿಸಬಹುದು ಎನ್ನುವುದನ್ನು ಕೂಡ ಈ ಭಾಗದಲ್ಲಿ ನೋಡಬಹುದು. ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ಸ್ತ್ರೀ ವೇಷದಲ್ಲಿ ಸೈ ಎನಿಸಿದಂತೆ ಪುರುಷ ವೇಷದಲ್ಲಿ ಕೂಡ ಹೇಗೆ ಮಿಂಚಬಲ್ಲರು ಎನ್ನುವುದಕ್ಕೆ ಇದೊಂದು ಅಪೂರ್ವ ಸಾಕ್ಷಿಯಾಗಿ ನಿಮ್ಮ ಮುಂದಿದೆ. ನೀವು ಈವರೆಗೆ ನೋಡಿದ ಸ್ತ್ರೀ ಪಾತ್ರಗಳಂತಿರದೆ ವಿಭಿನ್ನವಾದ ಒಂದು ಸಾಮಾಜಿಕವಾದಂತಹ ಸ್ಪರ್ಶ ಇರುವ ಒಂದು ವೇಷಭೂಷಣ, ಬಣ್ಣಗಾರಿಕೆ ಇತ್ಯಾದಿಗಳೊಂದಿಗೆ, ಒನಪು ಒಯ್ಯಾರಗಳೊಂದಿಗೆ ಈಗ ನಿಮ್ಮ ಮುಂದೆ ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ಕೃಷ್ಣಲೀಲಾ ಪ್ರಸಂಗದ ಗೋಪಿಕೆಯರ ಒಂದು ಪ್ರಸಂಗವನ್ನು ತೋರಿಸ್ತಾ ಇದ್ದಾರೆ. ಇದರಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಅಂಶ, ಈ ಹಿಂದೆ ಇದ್ದಂತಹ ಸ್ತ್ರೀ ಪಾತ್ರಗಳಲ್ಲಿ ಇಲ್ಲದ ಸಾಮಾನ್ಯತೆಯನ್ನು ಇದರಲ್ಲಿ ಗುರುತಿಸಬಹುದು. ಈ ಹಿಂದೆ ಬಂದಂತಹ ಪಾತ್ರಗಳಲ್ಲಿ ಪಾರಂಪರಿಕವಾದ ಸ್ತ್ರೀ ವೇಷದ ಕಸೆ, ಅದೇ ರೀತಿಯಲ್ಲಿ ಕೇದಗೆ ಇತ್ಯಾದಿ ಆಭರಣಗಳನ್ನು ಕೂಡ ನೀವು ಗಮನಿಸಬಹುದು. ಆದ್ರೆ ಇಲ್ಲಿ ಅಂತಹ ಯಾವ ಆಭರಣಗಳನ್ನು ಇಲ್ಲಿ ಅಳವಡಿಸಲಾಗಿಲ್ಲ. ಅದರ ಬದಲಿಗೆ ಅತ್ಯಂತ ಸರಳವಾಗಿ ಗ್ರಾಮೀಣ ಮಹಿಳೆಯೊಬ್ಬಳು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು ಎನ್ನುವುದನ್ನು ಈ ಪ್ರಸಂಗದ ವೇಷದಲ್ಲಿ ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ನಿರೂಪಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ನೋಡಿದಂತಹ ಸ್ತ್ರೀ ಪಾತ್ರಗಳ ವೇಷಭೂಷಣಗಳಲ್ಲಿ ಕೂಡ ಪಾತಾಳ ವೆಂಕಟರಮಣ ಭಟ್ಟರು ತಾವು ಬೇಲೂರು ಹಳೆಬೀಡಿನ ಶಿಲಾಬಾಲಿಕೆಯರ ಯಾವ ಅಂಗ ಸೌಷ್ಠವ, ಅಲ್ಲಿನ ಆಕೃತಿ, ಅಲ್ಲಿನ ಆಭರಣಗಳು, ಅವರ ನಿಲುವು, ಭಂಗಿ ಇತ್ಯಾದಿಗಳು, ಅದೇ ರೀತಿಯಲ್ಲಿ ಭರತನಾಟ್ಯದ ಹೆಜ್ಜೆಗಾರಿಕೆ, ಭಾವಾಭಿನಯ ಇತ್ಯಾದಿಗಳನ್ನು ತೋರಿಸಿದರೋ ಅದಕ್ಕಿಂತ ವಿಭಿನ್ನವಾಗಿ ಸಾಮಾಜಿಕವಾದಂತಹ ಕುಣಿತ, ಮಣಿತ, ಒನಪು ಒಯ್ಯಾರಗಳೊಂದಿಗೆ ಇಲ್ಲಿ ಕಾಣಿಸಿಕೊಳ್ಳುವಂತಹ ಗೋಪಿಕೆ ಒಂದು ಅನನ್ಯವಾದಂತಹ ಪಾತ್ರವಾಗಿ ಯಕ್ಷಗಾನದಲ್ಲಿ ತೋರಿ ಬಂದಿದೆ. ತಮ್ಮ ವೃತ್ತಿ ಜೀವನದಲ್ಲಿ ಪ್ರಸಿದ್ಧ ಹಿರಿಯ ಕಲಾವಿದರೊಂದಿಗೆ ಈ ಪಾತ್ರವನ್ನು ಅವರು ಅಭಿನಯಿಸಿ ತೋರಿಸಿ ಯಕ್ಷಗಾನ ಕಲಾರಸಿಕರ ಮನಗೆದ್ದವರು. ಈಗ ನೋಡಿ ನಿಮ್ಮ ಮುಂದೆ ಗೋಪಿಕೆ. Get
ಇದುವರೆಗೆ ತೆಂಕುತಿಟ್ಟಿನ ಯಕ್ಷಗಾನದ ಸ್ತ್ರೀವೇಷ ಯಾವ್ಯಾವ ಬಗೆಯಲ್ಲಿ ರಂಗದ ಮೇಲೆ ಕಾಣಿಸಿಕೊಳ್ತಾ ಇದೆ ಎನ್ನುವುದನ್ನು ಗಮನಿಸಿದ್ರಿ. ಬಹುಶಃ 4 ದಶಕಗಳ ಹಿಂದೆ ಯಕ್ಷಗಾನದ ಸ್ತ್ರೀವೇಷಗಳನ್ನು ನೋಡಿದ್ದವರಿಗೆ ಅನಿಸಬಹುದು ಇಂತಹ ಸ್ತ್ರೀವೇಷ ನಮ್ಮ ಯಕ್ಷರಂಗಕ್ಕೆ ನಿಜವಾಗಿ ಒಪ್ಪುವಂಥದ್ದು. ಹಿಂದೆ ಇದ್ದಂತಹ ಸ್ತ್ರೀ ಪಾತ್ರಗಳ ಒಂದು ನಿರೂಪಣೆ, ಅದರಲ್ಲಿ ಸಾಮಾಜಿಕತೆಯ ಅಂಶ ಬಹಳಷ್ಟು ಇತ್ತು. ಆದರೆ ಪೌರಾಣಿಕ ವೇಷಗಳಿಗೆ, ರಾಜವೇಷಗಳಿಗೆ ಒಪ್ಪುವಂತಹ ಒಂದು ಸ್ತ್ರೀವೇಷ ಇರಬೇಕು. ಅದರ ಅಲಂಕಾರ, ಆಭರಣ, ಮುಖವರ್ಣಿಕೆ, ಅದೇ ರೀತಿಯಲ್ಲಿ ವೇಷಭೂಷಣಗಳು ಇವುಗಳು ಯಕ್ಷಗಾನದ ಪುರುಷ ವೇಷಗಳಿಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಇರಬೇಕೆನ್ನುವ ಕಾಳಜಿಯಿಂದ ಶ್ರೀ ಪಾತಾಳ ವೆಂಕಟರಮಣ ಭಟ್ಟರು ಬೇಲೂರು ಹಳೆಬೀಡುಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಸಾಕಷ್ಟು ಕೃತಿಗಳ ಪೂರಕವಾದಂತಹ ವಿಚಾರಗಳನ್ನು ಅಳವಡಿಸಿಕೊಂಡು ಇಂತಹ ಸ್ತ್ರೀ ಪಾತ್ರಗಳನ್ನು ನಿರೂಪಣೆ ಮಾಡಿ ರಂಗದ ಮೇಲೆ ಸಾಕ್ಷಾತ್ಕಾರ ಮಾಡಿದವರು ಕೂಡ ಹೌದು. ಅವರಿಬ್ಬರ ತಂದೆ ಮತ್ತು ಮಗ ಇವರಿಬ್ಬರ ಈ ಪ್ರಯತ್ನ ಇದು ಮುಂದಿನ ಕಲಾಭ್ಯಾಸಿಗಳಿಗೆ ಕೂಡ ಮಾದರಿಯಾಗಲಿ. ತಾವೆಲ್ಲರೂ ಕೂಡ ಇದನ್ನು ಪ್ರೀತಿಯಿಂದ ಸ್ವೀಕರಿಸಿ ಮುಂದಿನ ಕಲಾರಂಗಕ್ಕೆ ಇದರಿಂದ ಕೊಡುಗೆಯನ್ನು ಕೊಡುವಂತೆ ಪ್ರಯತ್ನಿಸುವರಾಗಿ ನಂಬುತ್ತಾ ನಿಮ್ಮೆಲ್ಲರ ಸಹಕಾರವನ್ನು ಗದ್ದೆದೆ ನೆನೆತಾ ಇದ್ದೇವೆ. ನಮಸ್ಕಾರ.